ಓಂ ಶ್ರೀ ಗುರುಭ್ಯೋ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೈ ನಮಃ. ನಮಸ್ತೆ ವೀಕ್ಷಕರೇ, ನನ್ನೆಲ್ಲ ಯೂಟ್ಯೂಬ್ ಚಾನಲ್ ವ್ಯೂವರ್ಸ್ಗೆ ತುಂಬ ಹೃದಯದ ಸ್ವಾಗತ. ಸೊ ನೋಡಿ, ಇದಕ್ಕಿಂತ ಮುಂಚೆ ನಾನು ಒಂದು ರಾಶಿಗಳ ಬಗ್ಗೆ ವಿಡಿಯೋನ ಹಾಕಿದ್ದೀನಿ. ಅದು ತುಂಬ ಚೆನ್ನಾಗಿ ವ್ಯೂಸ್ ಎಲ್ಲ ಬಂದಿದೆ. ಸೊ ಹಾಗಾಗಿ ನಾನು ಇಂದಿನ ದಿನಮಾನಗಳಲ್ಲಿ ರಾಶಿ ಭವಿಷ್ಯ ಮತ್ತು ನಕ್ಷತ್ರ ಭವಿಷ್ಯಗಳನ್ನ ಮೋಸ್ಟ್ ಆಗಿ ನಾನು ಹೇಳ್ತಿರ್ಲಿಲ್ಲ. ಆದರೂ ಕೂಡ ಜನಗಳಿಗೆ ಇಷ್ಟ ಆಗೋದು ರಾಶಿ ಭವಿಷ್ಯ ಮತ್ತು ಈ ನಕ್ಷತ್ರ ಆಧಾರಿತ ಭವಿಷ್ಯಗಳು ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಇನ್ನೇನು ಮೇ 1ನೇ ತಾರೀಕು ಗುರುಗ್ರಹ ಮೇಷರಾಶಿಯಿಂದ ವೃಷಭ ರಾಶಿಗೆ ಸಂಚಾರವನ್ನ ಮಾಡಲಿದೆ. ಸೊ ಇಂದಿನ ದಿನದಲ್ಲಿ ಗುರುವಿನ ಬಲ ಹೇಗಿರುತ್ತೆ ಅಂದ್ರೆ, ಗುರು 1 ವರ್ಷಗಳ ಕಾಲ ವೃಷಭ ರಾಶಿಯಲ್ಲಿ ತನ್ನ ಸ್ಥಾನವನ್ನ ಕಾದ್ಕೊಂತಿರ್ತಾನೆ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಯಾವ ಯಾವ ರಾಶಿಗಳಿಗೆ ಯಾವ ಯಾವ ಫಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ವಿಶ್ಲೇಷಣೆ ಮಾಡ್ತಾ ಹೋಗ್ತೀನಿ. ಸೊ ಇದು ಗುರುಬಲದ ಜೊತೆಗೆ ನಾವು ಕೊಡುವಂತಹ ವರ್ಷ ಭವಿಷ್ಯನೂ ಕೂಡ ಇನ್ಕ್ಲೂಡಿಂಗ್ ಆಗಿರುತ್ತೆ. ಕಾರಣಪ್ಪ ಏನು ಅಂತಂದ್ರೆ, ಗುರು ಬಲ ಮತ್ತೆ ಈ ಒಂದು ಗುರು ಸಂಚಾರ ಮತ್ತೆ ಈ ಒಂದು 2024ರ ವರ್ಷ ಭವಿಷ್ಯವನ್ನ ನಾವು ನೋಡ್ತಾ ಹೋದ್ರೆ ಎರಡರಲ್ಲೂ ಕೂಡ ಒಂದೇ ಸಾಮ್ಯತೆ ಕಾಣೋದ್ರಿಂದ, ಸೊ ಎರಡರ ಒಂದು ಪ್ರಿಡಿಕ್ಷನ್ ಒಂದೇ ಬರೋದ್ರಿಂದ, ಸೊ ಇವೆರಡನ್ನ ನಾವು ಮಿಕ್ಸ್ ಮಾಡಿಬಿಟ್ಟು ಒಂದು ನಿಮಗೆ ಪರಿಹಾರವನ್ನು ಕೊಡೋದು, ಮತ್ತೆ ಇದಕ್ಕೆ ಈ ರಾಶಿಯವರು ಹೇಗಿರಬೇಕು, ಅವ್ರಿಗೇನಾದ್ರು ಸಮಸ್ಯೆಗಳಿದ್ರೆ ಕಂಟಕಗಳಿದ್ರೆ ಈ ಒಂದು ವಿಚಾರಗಳನ್ನ ನಿಮಗೆ ಮೂಲ ವಿಚಾರಗಳ ಬಗ್ಗೆ ತಿಳಿಸ್ತಾ ಒಂದು ರಾಶಿ ಭವಿಷ್ಯದ ಬಗ್ಗೆ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಇದಕ್ಕೂ ಮುಂಚಿತವಾಗಿ ನಿಮಗೆ ಕೆಲವೊಂದು ವಿಚಾರಗಳನ್ನ ಹೇಳಕ್ ಇಷ್ಟಪಡ್ತೀನಿ. ನೋಡಿ, ಪಂಚಾಂಗ ಕೇವಲ ಅಸ್ಟ್ರಾಲಜರ್ಸ್ ಮತ್ತೆ ಜ್ಯೋತಿಷಿಗಳ ಮನೆಯಲ್ಲಿ ಇರೋದಷ್ಟೇ ಅಲ್ಲ, ಪಂಚಾಂಗ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಇಟ್ಕೋಬೇಕು ಅನ್ನೋದು ನಮ್ಮ ಆಶಯ. ಯಾಕೆಂತಂದ್ರೆ ಪಂಚಾಂಗದಿಂದ ಹಲವಾರು ಉಪಯೋಗಗಳು ಸಿಗ್ತಾ ಹೋಗುತ್ತೆ. ನೀವೇ ಒಂದು ಪಂಚಾಂಗವನ್ನ ಒಂದು ಮಾರುಕಟ್ಟೆಯಲ್ಲಿ ತೆಗೆದುಕೊಂಡು ಬಂದ್ಬಿಟ್ಟು ಸೊ ಅದನ್ನ ದಿನನಿತ್ಯವಾಗಿ ನೀವು ಪಂಚಾಂಗ ಶ್ರವಣ ಮಾಡೋದ್ರಿಂದ, ನೋಡಿ ಇಲ್ಲಿ ಪಂಚಾಂಗ ಶ್ರವಣದಲ್ಲಿ ನಿಮಗೆ ಯಾವ ಯಾವ ಫಲಗಳು ಸಿಗುತ್ತೆ ಅಂತಂದ್ರೆ, ನೋಡಿ ಒಂದು ಪಂಚಾಂಗ ಶ್ರವಣ ಮಾಡೋದ್ರಿಂದ ನೀವು ಗಂಗಾ ಸ್ನಾನ ಅಂದ್ರೆ ಈ ಒಂದು ಗಂಗಾ ನದಿಗೆ ಹೋಗ್ಬಿಟ್ಟು ನೀವು ಸ್ನಾನ ಮಾಡಿದಷ್ಟು ಪುಣ್ಯ ಸಿಗುವಂತಹ ಫಲ ಸಿಗುತ್ತೆ ಒಂದು ಪಂಚಾಂಗ ಶ್ರವಣದಿಂದ. ನೋಡಿ ಇಲ್ಲಿ ಪಂಚಾಂಗದಲ್ಲಿ ನೀವು, ನಮಗೆಲ್ಲ ಗೊತ್ತೇ ಇದೆ ಪಂಚಾಂಗ ಅಂದ್ರೆ ಏನಂತಂದ್ರೆ ನಕ್ಷತ್ರ, ತಿಥಿ, ಕರ್ಣ, ಯೋಗ, ವಾರ ಇವೆಲ್ಲವನ್ನು ಸೇರ್ಬಿಟ್ಟು ನಾವು ಪಂಚಾಂಗ ಅಂತ ಕರಿತಾ ಹೋಗ್ತೀವಿ. ನೋಡಿ, ಇದರಲ್ಲಿ ನಾವು ನಕ್ಷತ್ರವನ್ನ ನಾವೇನಾದ್ರೂ ಅಂದಿನ ದಿನದ ನಕ್ಷತ್ರವನ್ನ ತಿಳಿಯೋದ್ರಿಂದ ನಮಗೆ ಪಾಪ ನಾಶ ನಿವಾರಣೆ ಆಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ತಿಥಿಯನ್ನ ನಾವು ಓದೋದ್ರಿಂದ, ತಿಥಿಯನ್ನ ಶ್ರವಣ ಮಾಡೋದ್ರಿಂದ ನಮಗೆ ಸಂಪತ್ತು ಹೆಚ್ಚಾಗ್ತಾ ಹೋಗುತ್ತೆ. ಸೊ ನಾವು ವಾರವನ್ನ ಮಾಡೋದ್ರಿಂದ ನಮಗೆ ಆಯುಷು ಜಾಸ್ತಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ನಾವು ಯೋಗವನ್ನ ಮಾಡೋದ್ರಿಂದ ನಮಗೆ ಯಾವ್ದಾದ್ರು ರೋಗಗಳು ಬಂದಿರೋದು ನಿವಾರಣೆ ಆಗ್ಲಿಕ್ಕೆ ತುಂಬಾ ಅನುಕೂಲ ಆಗ್ತಾ ಹೋಗುತ್ತೆ. ಅದೇ ರೀತಿ ಕರ್ಣವನ್ನ ನಾವು ಶ್ರವಣ ಮಾಡೋದ್ರಿಂದ ನಮಗೆ ಎಲ್ಲಾ ಭಾಗ್ಯಗಳು, ನಮಗೆ ಎಲ್ಲಾ ಫಲಗಳು ಪ್ರಾಪ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಮನೆಯಲ್ಲೂ ಒಂದು ಪಂಚಾಂಗವನ್ನ ಹಿಂದೆ ತಂದ್ಕೊಂಡ್ಬಿಡಿ, ಮಾರ್ಕೆಟ್ಗೆ ಹೋಗ್ಬಿಟ್ಟು ತೆಗೆದುಕೊಂಡು ಬಂದ್ಬಿಟ್ಟು ಅದನ್ನ ಶ್ರದ್ಧಾಭಕ್ತಿಯಿಂದ ಅದಕ್ಕೆ ಪೂಜೆನ ಮಾಡ್ಬಿಟ್ಟು ಪ್ರತಿ ದಿವಸ ಯಾವ ನಕ್ಷತ್ರ ಇದೆ, ಯಾವ ಕರ್ಣ ಇದೆ, ಯಾವ ಯೋಗ ಇದೆ, ಯಾವ ತಿಥಿ ಇದೆ, ಸೊ ಇದನ್ನ ನೀವು ಶ್ರವಣ ಮಾಡೋದ್ರಿಂದ ನಿಮಗೆ ಉತ್ತಮವಾದಂತಹ ಫಲಗಳು ಸಿಗ್ತಾ ಹೋಗುತ್ತೆ. ಇದು ಒಂದು ನಿಮಗೆ ಉತ್ತಮ ಪರಿಹಾರ. ಸೊ ಗುರುಗಳೇ, ಇದೊಂದು ಪರಿಹಾರ ಯಾರ್ಯಾರು ಮಾಡಬೇಕು ಅಂತಂದ್ರೆ ಪ್ರತಿಯೊಬ್ರು ಕೂಡ ಈ ಒಂದು ಪರಿಹಾರನ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಈ ಒಂದು ಪಂಚಾಂಗವನ್ನ ಪ್ರತಿಯೊಬ್ರು ಮನೆಗೆ ತಂದಿಟ್ಬಿಟ್ಟು ಪ್ರತಿ ದಿವಸ ಪೂಜೆ ಮಾಡೋದು. ನೀವು ಪಂಚಾಂಗ ಶ್ರವಣ ನಿಮಗೆ ಗೊತ್ತಾಗದೆ ಹೋದ್ರೆ ನಮ್ಮನ್ನ ಕೇಳ್ತಾ ಹೋಗಿ, ನಾವು ನಿಮಗೆ ಪಂಚಾಂಗದ ಶ್ರವಣದ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಜಸ್ಟ್ ಯಾವ ನಕ್ಷತ್ರ ಇದೆ, ಯಾವ ಕರ್ಣ ಇದೆ, ಈ ರೀತಿ ತಿಳಿತಾ ಹೋಗಿ. ಮತ್ತೆ ನಿಮಗೆ ನೋಡಿ, ಇಲ್ಲಿ ನಮಗೆ ಪರಿಹಾರ ಯಾತಕಪ್ಪ ಬೇಕು ಅಂತಂದ್ರೆ ನಮಗೆ ಕಷ್ಟಗಳು ಬಂದಿರುತ್ತೆ. ಸೊ ಹಾಗಾಗಿ ನಾವು ಮೂಲ ಪರಿಹಾರಗಳನ್ನ ಹುಡುಕ್ತಾ ಹೋಗ್ತೀವಿ. ಸೊ ನಮಗೆ ಮೂಲ ಪರಿಹಾರಗಳು ಸಿಗೋಲ್ಲ. ನಾವು ಕೊಟ್ಟಂತಹ ಸಣ್ಣ ಪುಟ್ಟ ಪರಿಹಾರಗಳನ್ನ ನೀವು ಮಾಡೋದ್ರಿಂದ ಸೊ ನಿಮಗೆ ಪರಿಹಾರಗಳಿಗೆ ಒಂದು ಮಾರ್ಗ ಸಿಗುತ್ತೆ. ಓಕೆನಾ? ನೀವು ಹೋಮ ಮಾಡಿಸ್ಬೇಕು, ದೊಡ್ಡದಾಗಿ ಪೂಜೆ ಮಾಡಿಸ್ಬೇಕು ಅನ್ನೋದನ್ನ ನಮ್ಮ ಆಶಯ ಅಲ್ಲ. ನಾವು ಕೊಡುವಂತಹ ಸಣ್ಣ ಸಣ್ಣ ಪರಿಹಾರಗಳೇ ನಿಮಗೆ ಮುಂದಿನ ದೊಡ್ಡ ಪರಿಹಾರಕ್ಕೆ ಒಂದು ದಾರಿಯನ್ನ ನಾಂದಿಯನ್ನ ಆಡ್ತಾ ಹೋಗುತ್ತೆ. ಸೊ ಅದರ ಜೊತೆಗೆ ನೋಡಿ, ನಾನು ಹೇಳೋದಿಷ್ಟೇ, ಕಷ್ಟಗಳಿಗೆ ಬೇಕಾಗಿರುವುದು ಮೂಲ ಪರಿಹಾರ, ಬಟ್ ನಾವು ಕೊಡೋದು ನಿಮಗೆ ಸರಳ ಪರಿಹಾರಗಳು. ಸರಳ ಪರಿಹಾರಗಳನ್ನ ಸಣ್ಣ ಸಣ್ಣದಾಗಿ ನಾವು ಬಿಡಿ ಬಿಡಿಯಾಗಿ ಮಾಡ್ತಾ ಹೋದ್ರೆ ಅದು ಇಡೀ ಇಡಿಯಾಗಿ ನಿಮಗೆ ಒಂದು ಪರಿಹಾರ ರೂಪದಲ್ಲಿ ಸಿಗ್ತಾ ಹೋಗುತ್ತೆ. ಅದರ ಜೊತೆಗೆ ನೋಡಿ, ನಾನು ಹೇಳುವಂತಹ ಈ ಒಂದು ಭವಿಷ್ಯಗಳು ಅಂದ್ರೆ ಈ ಕೊಡುವಂತಹ ಪ್ರಿಡಿಕ್ಷನ್ಗಳು ನಿಮ್ಮ ಜಾತಕದಲ್ಲಿ ದೋಷಗಳಿದ್ರೆ, ಅಂದ್ರೆ ನೀವು ಇದಕ್ಕಿಂತ ಮುಂಚೆ ಯಾರಾದ್ರೂ ಪಂಡಿತರುಗಳಾಗಿರ್ಬೋದು, ನಿಮ್ಮ ಊರಿನಲ್ಲಿ ಯಾರಾದ್ರೂ ಜ್ಯೋತಿಷ ಹೇಳುವಂತವರಾಗಿರ್ಬೋದು, ಸೊ ಇವರ ಮುಖಾಂತರ ನೀವು ಕೇಳಿದ್ರೆ ಸೊ ಅದಕ್ಕೆ ಅನುಗುಣವಾಗಿ ನೀವು ಈ ಒಂದು ಪ್ರಿಡಿಕ್ಷನ್ ಅನ್ನ ನೋಡ್ತಾ ಹೋಗ್ಬೇಕಾಗುತ್ತೆ. ಇನ್ನೊಂದು, ನಾನು ಹೇಳುವಂತಹ ಈ ಪ್ರಿಡಿಕ್ಷನ್ಗಳು ಎಲ್ಲರಿಗೂ ಕೂಡ ಅಪ್ಲಿಕೇಬಲ್ ಈಗ ನೋಡಿ, ಮೇಷರಾಶಿಯವರಿದ್ರೆ ಸೊ ಮೇಷರಾಶಿಯವರಿಗೆ ಅಪ್ಲಿಕೇಬಲ್ ಆಗಲ್ಲ. ಹಾಗಾಗಿ ಇದರಲ್ಲಿ ನೋಡಿ, ದಶಾಭುಕ್ತಿಗಳ ಮೇಲೆ ಅಂದ್ರೆ ಒಬ್ಬ ಮನುಷ್ಯನ ಜೀವನ ದಶಾಭುಕ್ತಿಗಳ ಮೇಲೆ ಆಧಾರಿತವಾಗಿರುತ್ತೆ. ಸೊ ಹಾಗಾಗಿ ನಾನು ದಶಾಭುಕ್ತಿಗಳ ಮೇಲೆ ಜಾಸ್ತಿ ಪರಿಹಾರಗಳನ್ನ ಕೊಡ್ತಾ ಹೋಗ್ತೀವಿ.
ಇದರ ಜೊತೆಯಾಗಿ ನೋಡಿ, ಇಲ್ಲಿ ನಾವು ಹೇಳೋ ರೀತಿ ಹೋದ್ರೆ ಒಂದು ಬಾರಿ ನೀವು ಜಾತಕವನ್ನು ತೆಗಿಸ್ಲೇಬೇಕಾಗುತ್ತೆ ಪ್ರತಿಯೊಬ್ಬ ಮನುಷ್ಯ. ಅಂದ್ರೆ ನೋಡಿ, ಇಂದಿನ ಕಿಡ್ಸ್ಗಳು ಅಂದ್ರೆ 19 ಕಿಡ್ಸ್ 1990ರಲ್ಲಿ ಹುಟ್ಟಿರುವಂತವ್ರು ಮನೆಯಲ್ಲಿ ಯಾರಾದ್ರೂ ಹಿರಿಯವರು ಸ್ವಲ್ಪ ಬುದ್ಧಿವಂತರಾಗಿದ್ರೆ, ಜ್ಯೋತಿಷ್ಯದಲ್ಲಿ ಏನಾದ್ರು ನಾಲೆಡ್ಜ್ ಅನ್ನ ಹೊಂದಿದ್ರೆ ಅವರು ಏನಾದ್ರು ಬರ್ದಿಟ್ಟಿರ್ತಾರೆ ಡೇಟ್ ಆಫ್ ಬರ್ತ್ನ. ತುಂಬಾ ಜನ ನಮ್ಮ ಬಳಿ ಬಂದ್ಬಿಟ್ಟು, ಗುರುಗಳೇ ನಾವು ಡೇಟ್ ಆಫ್ ಬರ್ತೇ ಇಲ್ಲ ಅಂತ ಹೇಳ್ತಾರೆ. ಅವಾಗ ನಾವು ಅವರಿಗೆ ಒಂದು ಸಜೆಷನ್ ಕೊಡೋದು, ಹುರಾರಿ ಶಾಸ್ತ್ರಕ್ಕೆ ಹೋಗಿ, ಪ್ರಶ್ನಾಶಾಸ್ತ್ರಕ್ಕೆ ಹೋಗಿ ಅಂತ ಹೇಳ್ಬಿಟ್ಟು ನಾವು ಸಜೆಷನ್ ಅನ್ನು ಕೊಡ್ತಾ ಹೋಗ್ತೀವಿ. ಸೊ ಅದೇ ರೀತಿಯಾಗಿ ನಿಮ್ಮ ಡೇಟ್ ಆಫ್ ಬರ್ತ್ ಅನುಗುಣವಾಗಿ, ನಿಮ್ಮ ನಕ್ಷತ್ರದ ಅನುಗುಣವಾಗಿ ನಿಮ್ಮ ರಾಶಿ ಇರುತ್ತೆ. ನೋಡಿ, ನಿಮ್ಮ ಹೆಸರು ಯಾವುದೋ ಇರುತ್ತೆ, ನೀವು ಮೇಷರಾಶಿ ನೋಡ್ತಿರ್ತೀರ. ಮೇಷರಾಶಿಯಲ್ಲಿ ಬಂದ್ಬಿಟ್ಟು ಚೂಚೆ ಚೋಳ ಅಂತ ಬರುತ್ತೆ. ಅಂದ್ರೆ ಈಗ ಚೇತನ್ ಅಂತ ಹೆಸರಿಂದ ತಿಳ್ಕೊಳ್ಳಿ, ನಮ್ದು ಮೇಷರಾಶಿ ಬರುತ್ತೆ. ಹಾಗಾಗಿ ನಾನು ಮೇಷರಾಶಿನೇ ನೋಡಬೇಕು. ನಿಮ್ದು ಯಾವ್ದೋ ರಾಶಿ ಇರುತ್ತೆ, ಹೆಸರು ಮಾತ್ರ ನಿಮ್ಗೆ ಚೇತನ್ ಅಂತ ಇಟ್ಟಿರ್ತಾರೆ, ಹುಟ್ಟಿದಂತಹ ನಕ್ಷತ್ರ ಬೇರೆ ಇರುತ್ತೆ, ರಾಶಿ ಬೇರೆ ಇರುತ್ತೆ. ನೀವು ಮೇಷರಾಶಿಯನ್ನು ಹುಡುಕ್ತಾ ಹೋಗ್ತಿರ್ತೀರ, ಅಲ್ಲಿ ಎಲ್ಲಿ ನಿಮಗೆ ಪರಿಹಾರ ಸಿಗ್ತಾ ಹೋಗುತ್ತೆ. ಸೊ ಈ ರೀತಿಯಾದಂತಹ ಗೊಂದಲಗಳನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ನಿಯರ್ ಆಗಿರುವಂತಹ ಯಾವ್ದಾದ್ರು ಪಂಡಿತರುಗಳು ಅಥವಾ ನಿಮ್ಗೆ ಗೊತ್ತಿರುವಂತಹ ಜ್ಯೋತಿಷಿಗಳ ಬಳಿ ನೀವು ಒಂದು ಬಾರಿ ಜಾತಕವನ್ನ ರಿಪೋರ್ಟ್ ಅನ್ನ ಹಾಕ್ಸಿ, ಅಲ್ಲಿ ನಿಮಗೆ ರಾಶಿ ನಕ್ಷತ್ರ ಪಕ್ಕಾ ಸಿಗುತ್ತೆ. ಸೊ ನಿಮಗೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ವಾ, ಖುಷಿಯಾಗಿರಿ, ತಲೆನೇ ಕೆಡಿಸ್ಕೊಳಕ್ ಹೋಗ್ಬೇಡಿ. ಯಾಕಪ್ಪ ಅಂತಂದ್ರೆ ನಮಗೆ ಆ ದೇವರು ಒಂದು ಹುಟ್ಟಿದಂತಹ ಡೇಟ್ ಆಫ್ ಬರ್ತ್ ಕೂಡ ನಮಗೆ ಗೊತ್ತಿಲ್ಲ. ಹಾಗಾಗಿ ನಾವು ದಶಭಕ್ತಿಗಳ ಆಧಾರದ ಮೇಲೆ, ನಾವು ಪ್ರಶ್ನಾಶಾಸ್ತ್ರದ ಆಧಾರದ ಮೇಲೆ ನಮ್ಮ ಜೀವನವನ್ನ ನಡೆಸ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಹಾಗಾಗಿ ಡೇಟ್ ಆಫ್ ಬರ್ತ್ ಇದ್ದವರು ಕೇಳಿ, ಇಲ್ಲದೆ ಇದ್ದವರು ಆರಾಮಾಗಿರಿ, ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಹೆಸರು ಏನಿರುತ್ತೋ ಅದ್ರ ಬೇಸಿಸ್ ಅಲ್ಲಿ ನೀವು ನಕ್ಷತ್ರವನ್ನ ಮತ್ತೆ ರಾಶಿಯನ್ನ ನೋಡ್ತಾ ಹೋಗಿ ಅಷ್ಟೇ. ನೀವೇನಾದ್ರು ಸಂಕಲ್ಪಗಳಿದ್ರೆ, ನೀವು ದೇವಸ್ಥಾನಗಳಿಗೆ ಹೋದ್ರೆ ಏನಾದ್ರು ಪೂಜೆಯನ್ನ ಮಾಡಿಸ್ಬೇಕನ್ನೋ ಸಂದರ್ಭದಲ್ಲಿ ನಿಮ್ಮ ನಾಮ ಏನಿರುತ್ತೋ ಅದರ ಬೇಸಿಸ್ ಮೇಲೆ ನೀವು ಮಾಡ್ತಾ ಹೋಗ್ಬೋದು. ಮತ್ತೆ ನೆಕ್ಸ್ಟ್ ವಿಚಾರ ಬಂದ್ರೆ, ಗುರು ಅಶುಭನಾಗಿದ್ದರೆ ನೋಡಿ, ನಿಮ್ಮ ಜಾತಕದಲ್ಲಿ ಗುರು ಏನಾದ್ರು ಅಶುಭನಾಗಿದ್ದರೆ ಈ ಒಂದು ಗುರು ಸಂಚಾರದಿಂದ ಕೆಲವೊಂದು ಕೆಡುಕುಗಳು, ತೊಂದರೆಗಳು ಆಗುವಂತಹ ಸಂಭವ ತುಂಬಾ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಜಾತಕದಲ್ಲಿ ಗುರುವಿನ ಒಂದು ಸ್ಥಿತಿ ಹೇಗಿದೆ ಅನ್ನೋದರ ಮೇಲೆ ಆಧಾರಿತವಾಗಿ ನಾವು ಈ ಒಂದು ಫಲವನ್ನ ನಿಮಗೆ ತಿಳಿಸಬೇಕಾಗುತ್ತೆ. ಗುರು ನಿಮಗೆ ತುಂಬಾ ಚೆನ್ನಾಗಿದ್ರೆ ಇಲ್ಲಿ ಗುರು ಸಂಚಾರದಿಂದ ನಿಮಗೆ ಉತ್ತಮ ಫಲವನ್ನ ಸಿಗ್ತಾ ಹೋಗುತ್ತೆ. ಗುರು ಏನಾದ್ರು ಅಶುಭನಾಗಿದ್ರೆ ನಿಮಗೆ ಫಲದಲ್ಲಿ ಸ್ವಲ್ಪ ವೇರಿಯೇಷನ್ ಕಾಣ್ತಾ ಹೋಗುತ್ತೆ. ನೆಕ್ಸ್ಟ್ ನಾನು ಹೇಳುವಂತಹ ಈ ಪ್ರಿಡಿಕ್ಷನ್ಗಳು ಲಗ್ನ ಆಧಾರಿತ, ಅಂದ್ರೆ ಲಗ್ನ ಅಂದ್ರೆ ಮೇಷ ಲಗ್ನದವರಾಗಿರ್ಬೋದು ಅಥವಾ ಮೇಷ ರಾಶಿಯವರಾಗಿರ್ಬೋದು, ಅಥವಾ ಆ ಒಂದು ರಾಶಿಯಲ್ಲಿ ಬರುವಂತಹ ನಕ್ಷತ್ರಗಳ ಬೇಸಿಸ್ ಮೇಲೆ ನಾವು ಪರಿಹಾರಗಳನ್ನ ಹೇಳ್ತಾ ಹೋಗ್ಬೋದು, ಪ್ರಿಡಿಕ್ಷನ್ ಅನ್ನ ಕೊಡ್ತಾ ಹೋಗ್ಬೋದು. ಸೊ ಇದು ಯೂನಿವರ್ಸಲ್ ಪ್ರಿಡಿಕ್ಷನ್ ಅಂತ ಹೇಳ್ತೀವಿ. ಅಂದ್ರೆ ಇದು ಸಾರ್ವತ್ರಿಕವಾಗಿ ಎಲ್ಲರಿಗೂ ಕೂಡ ಒಂದೇ ಒಂದು ಪ್ರಿಡಿಕ್ಷನ್. ಇದು ಮೇಷರಾಶಿಯವರಿಗೆ ಎಲ್ಲರಿಗೂ ಒಂದೇ ಪ್ರಿಡಿಕ್ಷನ್ ಕೊಡ್ತಾ ಹೋಗ್ತೀವಿ. ನೀವು ಇಂಡಿವಿಜುವಲ್ ಆಗಿ ಏನಾದ್ರು ಕೇಳ್ತಾ ಹೋದ್ರೆ ನಿಮ್ಮ ಪ್ರಿಡಿಕ್ಷನ್ಗಳು ಸ್ವಲ್ಪ ಚೇಂಜಸ್ ಕಾಣ್ತಾ ಹೋಗುತ್ತೆ. ಅದೇ ರೀತಿಯಾಗಿ ನೋಡಿ, ಈ ಒಂದು ಗುರುಬಲದ ವಿಚಾರಕ್ಕೆ ಬಂದ್ರೆ, ಗುರುಬಲ ಅಂತಂದ್ರೆ ತುಂಬಾ ಜನ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಸೊ ನೋಡಿ, ಹಳ್ಳಿಗಳಲ್ಲೆಲ್ಲ ಬರ್ತಾರೆ, ಗುರುಗಳೇ ನಿಮಗೆ ಗುರುಬಲ ಇದೆಯಾ, ಗುರುಬಲ ಇದ್ರೆ ಮದುವೆ ಆಗುತ್ತೆ ಅಂತ ಕೇಳ್ತಾರೆ. ಸೊ ಅದೆಲ್ಲ ತಪ್ಪು ಕಲ್ಪನೆ. ಗುರುಬಲ ಇದ್ರೆ ಮದುವೆ ಒಂದೇ ಅಷ್ಟಲ್ಲ, ನೀವು ಮಾಡುವಂತಹ ಕೆಲಸಗಳು ತುಂಬಾ ಸುಗಮವಾಗಿ ನಡೀತಾ ಹೋಗುತ್ತೆ. ಯಾವುದೇ ರೀತಿ ಅಡೆತಡೆಗಳು ಬರೋದಿಲ್ಲ ನಿಮ್ಮ ಲೈಫಲ್ಲಿ. ನೀವು ಏನೇ ಕೆಲಸ ಮಾಡಕ್ ಹೋಗಿ ನಿಮಗೆ ಅದು ಒಳ್ಳೆಯ ಶುಭಾರಂಭವನ್ನ ಕೊಟ್ರೆ ಅದನ್ನ ಗುರುಬಲ ಅಂತ ಕರಿತೀವಿ. ಸೊ ನೋಡಿ, ಇನ್ನೊಂದು ನಿಮಗೆ ಬೆಸ್ಟ್ ರೆಮಿಡೀಸ್ ಅನ್ನ ನಾನು ಹೇಳ್ತಾ ಹೋಗ್ತೀನಿ. ಗುರುಬಲ ಅಂತ ಒಂದು ವಿಚಾರ ಬಂದ್ರೆ ನೋಡಿ, ಕೈಗೆ ಈ ರೀತಿಯಾದಂತಹ ಅರಿಶಿಣದ ದಾರವನ್ನ ನೀವು ಕಟ್ಕೊಂಡ್ರೆ, ಅರಿಶಿಣ ದಾರವನ್ನ 3 ತಿಂಗಳಿಗೆ ಒಂದು ಬಾರಿ ಚೇಂಜ್ ಮಾಡಬೇಕು. ಈ ಒಂದು ಅರಿಶಿಣದ ಬಣ್ಣ ನಿಮ್ಗೆ ಏನಾದ್ರು ಹೋದ ತಕ್ಷಣ ನೀವು ಚೇಂಜ್ ಮಾಡಬೇಕು. ಸೊ ಅರಿಶಿಣದ ದಾರವನ್ನ ನೀವು ಕಟ್ಕೊಳ್ಳೋದ್ರಿಂದ ನಿಮಗೆ ಗುರುಬಲ ಸ್ವಲ್ಪ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಏನಾದ್ರು ನಿಮ್ಗೆ ಗುರು ತೊಂದರೆಲಿದ್ರೆ, ಪಾಪಗ್ರಹ ಸ್ಥಿತನಾಗಿದ್ರೆ, ಗುರು ನೀಚನಾಗಿದ್ರೆ, ನಿಮ್ಮ ಜಾತಕದಲ್ಲಿ ಅಶುಭ ಸ್ಥಾನದಲ್ಲಿದ್ರೆ, ನೀವು ಈ ರೀತಿ ಮಾಡೋದ್ರಿಂದಲೂ ಗುರುಬಲವನ್ನ ಜಾಸ್ತಿ ಮಾಡ್ಕೋಬಹುದು. ಅದರ ಜೊತೆಗೆ ನೋಡಿ, ಇಲ್ಲಿ ಕೊಡುವಂತಹ ಪರಿಹಾರಗಳು ರಾಶಿಯ ಆಧಾರಿತವಾಗಿರಲ್ಲ. ಇದು ಕರ್ಮ ಫಲದ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮ್ಮ ಹಿಂದಿನ ಜನ್ಮದ ಕರ್ಮ ಫಲದ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ. ಅಷ್ಟೇ ಅಲ್ಲದೆ ನೀವು ಮಾಡಿರುವಂತಹ ದಾನ ಧರ್ಮಗಳು, ನಿಮ್ಮ ತಂದೆ ತಾಯಿಗಳು, ಅಜ್ಜಾಜಿಗಳು ಮಾಡಿರುವಂತಹ ದಾನ ಧರ್ಮ ಪುಣ್ಯದ ಮೇಲೂ ಕೂಡ ಈ ಒಂದು ಪ್ರಿಡಿಕ್ಷನ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಅಷ್ಟೇ ಅಲ್ಲದೆ ನೋಡಿ, ಇಲ್ಲಿ ಗುರುಬಲ ಇದ್ದವರಿಗೆ ಒಳ್ಳೆ ಓಪನಿಂಗ್ಸ್ ಇರುತ್ತೆ ಅಂತ ಹೇಳ್ತೀವಿ. ಗುರುಬಲ ಇದ್ದಾಗ ನಾವು ಚೆನ್ನಾಗಿ ಓಡ್ಬೇಕು ಜೋರಾಗಿ. ಗುರುಬಲ ಇಲ್ಲದೆ ಇದ್ದಾಗ ಸೈಲೆಂಟ್ ಆಗಿ ಇರಬೇಕು. ಮಾಡುವಂತ ಕೆಲಸಗಳಲ್ಲಿ ಅಡೆತಡೆಗಳು ಬರುವಂತ ಚಾನ್ಸಸ್ ಇರುತ್ತೆ. ಸೊ ಇದನ್ನ ನಾವು ಗುರುಬಲ ಅಂತ ಹೇಳ್ತಾ ಹೋಗ್ತೀವಿ. ಇನ್ನೊಂದು, ನಿಮಗೆ ಗುರುಬಲ ಇದೆಯೋ ಅಥವಾ ನೀವು ಮಾಡುವಂತಹ ಕೆಲಸಗಳು ನಿಮಗೆ ವರ್ಕೌಟ್ ಆಗ್ತಿದೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈ ಏಪ್ರಿಲ್ 10ನೇ ತಾರೀಕಿಂದ ನಮಗೆ ನೋಡಿ, ನಾವು ಮಾಡುವಂತ ಕೆಲಸಗಳು ತುಂಬಾ ಸುಗಮವಾಗಿ, ಮಾಡುವಂತ ಕೆಲಸಗಳು ತುಂಬಾ ಫಾಸ್ಟ್ ಅಂಡ್ ಫಾಸ್ಟ್ ಆಗಿ, ನೀವು ಏನೇ ಕೆಲಸಕ್ಕಾಗಿದ್ರು ಕೈ ಹಾಕಿದಾಗ ನಿಮಗೆ ಒಳ್ಳೇದಾಗ್ತಾ ಹೋದ್ರೆ ನಿಮಗೆ 100% ಗುರು ಒಳ್ಳೇದ್ ಮಾಡ್ತಿದ್ದಾನೆ ಅಂತ ಅರ್ಥ. ಯಾಕೆಂದ್ರೆ ಮೇ 1ನೇ ತಾರೀಕಿಂದ ನಮಗೆ ಗುರು ಸಂಚಾರ ಮೇಷರಾಶಿಯಿಂದ ವೃಷಭ ರಾಶಿಗೆ ಹೋಗುತ್ತೆ. ನಿಮಗೆ 15 ದಿವಸ 20 ದಿವಸದ ಮುಂಚೆನೆ ಗುರುನ ಒಂದು ಪ್ರಭಾವ ನಿಮಗೆ ನಿಮ್ಮ ಜಾತಕದಲ್ಲಿ, ನಿಮ್ಮ ವ್ಯಕ್ತಿತ್ವದಲ್ಲಿ ಚೇಂಜಸ್ ಅಥವಾ ನೀವು ಮಾಡುವಂತ ಕೆಲಸಗಳಲ್ಲಿ ಕೊಡ್ತಾ ಹೋಗುತ್ತೆ. ಸೊ ಹಾಗಾಗಿ ಗುರುವಿನ ಒಂದು ಸಂಚಾರ ನಿಮ್ಮ ಲೈಫ್ ಅಲ್ಲಿ ಒಳ್ಳೆ ಶುಭವನ್ನ ತರ್ತಿದೆ ಅಂತಂದ್ರೆ, ನೀವು ಮಾಡುವಂತ ಕೆಲಸ ತುಂಬಾ ಸಕ್ಸಸ್ ಆಗ್ತಿದ್ರೆ 100% ನಿಮಗೆ ಗುರುವಿನ ಅನುಗ್ರಹ ಇದೆ ಅಂತ ಅರ್ಥ. ಸೊ ಸ್ವಲ್ಪ ಅಡೆತಡೆಗಳು, ವಿಘ್ನಗಳು ಏನಾರು ಬರ್ತಿದೆ ಅಂದ್ರೆ, ಸೊ ಗುರುವಿನ ಬಲ ಇಲ್ಲ. ಸೊ ಗುರುವಿನ ಏನ್ ಮಾಡ್ಬೇಕು, ಯಾರನ್ನ ಇಟ್ಕೊಂಡ್ರೆ ನಿಮಗೆ ಗುರುಬಲ ಬರುತ್ತೆ, ಇದನ್ನೆಲ್ಲ ತಿಳ್ಕೊಂಡ್ರೆ 100% ನಿಮಗೆ ಉತ್ತಮವಾಗ್ತಾ ಹೋಗುತ್ತೆ. ಸೊ ಓಕೆ, ನಾವೀಗ ಮುಖ್ಯ ವಿಚಾರಕ್ಕೆ ಹೋಗೋಣ. ಸೊ ನೋಡಿ,
ಕಾಲಪುರುಷನ ಚಕ್ರದಲ್ಲಿ ಮೊದಲನೆಯ ರಾಶಿ ಮೇಷರಾಶಿ. ಸೊ ಮೇಷರಾಶಿಯ ವಿಚಾರಕ್ಕೆ ಬರೋಣ. ನೋಡಿ, ಇಲ್ಲಿ ಮೇಷರಾಶಿಯ 2ನೇ ಮಲೆ ಅಂದ್ರೆ ವೃಷಭ ರಾಶಿಯಲ್ಲಿ ಗುರುವಿನ ಸಂಚಾರ ಇದೆ. ಹಾಗಾಗಿ ನಾವು ಇದನ್ನ ದ್ವಿತೀಯ ಭಾವದಲ್ಲಿ ಒಂದು ಗುರುವಿನ ಸಂಚಾರ ಇರೋದ್ರಿಂದ ಸೊ ಮೇಷರಾಶಿಯಲ್ಲಿರುವಂತಹ ರಾಶಿಯ ವ್ಯಕ್ತಿಗಳಿಗೆ ಯಾವ ರೀತಿಯ ಫಲಗಳನ್ನ ಕೊಡ್ತಾ ಹೋಗುತ್ತೆ ಅಂತ ತಿಳಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಅಂದ್ರೆ ನಾವು ದ್ವಿತೀಯ ಸ್ಥಾನವನ್ನ ಕುಟುಂಬ ಸ್ಥಾನ ಅಂತ ಕರಿತೀವಿ. ಸೊ ನೋಡಿ, ಇವರ ಫ್ಯಾಮಿಲಿಯಲ್ಲಿ ಇವರ ಕುಟುಂಬ ತುಂಬಾ ಚೆನ್ನಾಗಿ ನಿರ್ವಹಣೆ ಆಗ್ತಾ ಹೋಗುತ್ತೆ. ಕುಟುಂಬದಲ್ಲಿ ಏನಾದ್ರು ಕಲಹಗಳಿದ್ರೆ, ಇದಕ್ಕಿಂತ ಮುಂಚೆ ಮನಸ್ತಾಪಗಳಿದ್ರೆ, ಏನಾದ್ರು ದಾಂಪತ್ಯದಲ್ಲಿ ಏನಾದ್ರು ವಿರಸ ಮೂಡಿದ್ರೆ ಅಥವಾ ಏನಾದ್ರು ಮನೆಗಳಲ್ಲಿ ಜಗಳಗಳಿದ್ರೆ ಸೊ ಇದು ಸ್ವಲ್ಪ ಮಟ್ಟಿಗೆ ತಕ್ಕ ಮಟ್ಟಿಗೆ ನಿಮಗೆ ಉತ್ತಮವಾದಂತಹ ಪ್ರಭಾವವನ್ನ ಅಂದ್ರೆ ಮನೆಯಲ್ಲಿ ಸ್ವಲ್ಪ ಶಾಂತಿ ನೆಲೆಸುವಂತ ಚಾನ್ಸಸ್ ಇರುತ್ತೆ. ಸೊ ದ್ವಿತೀಯ ವಿಚಾರಕ್ಕೆ ಬಂದ್ರೆ ಇಲ್ಲಿ ವಾಕ್ ಅಂದ್ರೆ 2ನೇ ಮಾತೃ ಸ್ಥಾನಕ್ಕೆ ಅಂದ್ರೆ ಈ ಒಂದು ವಾಕ್ ಸ್ಥಾನ ಅಂದ್ರೆ ಮಾತಾಡುವಂತಹ ನಾವು ಸ್ಥಾನಕ್ಕೆ ದ್ವಿತೀಯ ಅಂತ ಕರಿತೀವಿ, ಅಂದ್ರೆ 2ನೇ ಸ್ಥಾನಕ್ಕೆ. ಸೊ ಹಾಗಾಗಿ ನೋಡಿ, ಇಲ್ಲಿ ಮೇಷರಾಶಿಯವರು ಮಾತನಾಡುವಾಗ ತುಂಬಾ ಜಾಗರೂಕತೆಯಿಂದ ಮಾತಾಡಬೇಕಾಗುತ್ತೆ, ತುಂಬಾ ಕಠೋರವಾಗಿ ಮಾತಾಡುವಂಥದ್ದು. ಸೊ ಮಾತಿನಲ್ಲಿ ಯಾರಿಗಾದ್ರೂ ಏನಾದ್ರು ಮಾತಾಡುವಂತ ಸಂದರ್ಭದಲ್ಲಿ ಏನೇನೋ ಕೆಟ್ಟದಾಗಿ ಮಾತಾಡೋದು, ಇವನ್ನೆಲ್ಲ ಅವಾಯ್ಡ್ ಮಾಡಬೇಕಾಗುತ್ತೆ. ಆದಷ್ಟು ಮೌನ ಮತ್ತೆ ಶಾಂತಿಯಿಂದ ಇರೋದ್ರಿಂದ ನಿಮಗೆ ಉತ್ತಮವಾದಂತಹ ಫಲಗಳು ಸಿಗ್ತಾ ಹೋಗುತ್ತೆ. ಸೊ ಏನಾದ್ರೂ ಒಂದು ಮಾತಾಡ್ಬಿಟ್ಟು ಎಡವಟ್ಟನ ಮಾಡ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಮಾತಿನಲ್ಲಿ ನಿಗಾ ಇರಲಿ ಅಂತ ನಾವು ಹೇಳ್ತಾ ಹೋಗ್ತೀವಿ. ಮತ್ತೆ ಮುಂದಿನ ವಿಚಾರಕ್ಕೆ ಬಂದ್ರೆ ಸ್ವಲ್ಪ ಮಾತಿನಲ್ಲಿ ಮಧುರತೆ ಬೇಕು. ಸೊ ಈ ವಲ್ಗಾರ್ ಲ್ಯಾಂಗ್ವೇಜ್ ಗಳನ್ನ ಯೂಸ್ ಮಾಡೋದು, ಹೇಗ್ ಬೇಕಾಗಿ ಮಾತಾಡೋದು, ಸುಮ್ಮನೆ ಬಾಯಿ ಬಂದಂಗೆ ಮಾತಾಡೋದನ್ನ ನೀವು ಅವಾಯ್ಡ್ ಮಾಡಬೇಕಾಗುತ್ತೆ. ಆದಷ್ಟು ಶಾಂತಿಯಿಂದ ಇರಲಿ, ನೀವು ಮಾತಾಡುವಂತ ಮಾತು ತುಂಬಾ ಪ್ರೀತಿಯಿಂದ ಕೂಡಿರ್ಲಿ, ಮಧುರತೆಯಿಂದ ಕೂಡಿದ್ರೆ ನಿಮ್ಮ ಜೀವನ ತುಂಬಾ ಚೆನ್ನಾಗಿರುತ್ತೆ. ಮೂರನೇ ವಿಚಾರಕ್ಕೆ ಬಂದ್ರೆ ತುಂಬಾ ಕೋಪವನ್ನ ಹೊಂದಿರ್ತಾರೆ ಇವರು, ತುಂಬಾ ಕೋಪ ಇರುವಂತ ಚಾನ್ಸಸ್ ಬಹಳ ಇರುತ್ತೆ. ಸೊ ಇವರು ಕೋಪವನ್ನ ಕಂಟ್ರೋಲ್ ಮಾಡ್ಕೊಳ್ಳೋದ್ರಿಂದ ಇವರ ಒಂದು ಗುರುವಿನ ಅನುಗ್ರಹ ಇವರಿಗೆ ತುಂಬಾ ಚೆನ್ನಾಗಿ ಸಿಗ್ತಾ ಹೋಗುತ್ತೆ. ಆದಷ್ಟು ಕೋಪವನ್ನ ಅವಾಯ್ಡ್ ಮಾಡ್ತಾ ಹೋಗಿ, ನಿಮಗೆ ತುಂಬಾ ಉತ್ತಮವಾದಂತಹ ಫಲ ಸಿಗುವಂತ ಚಾನ್ಸಸ್ ಇರುತ್ತೆ. ನೋಡಿ, ಇಲ್ಲಿ ಯಾರಿಗಾದ್ರೂ ಇದಕ್ಕಿಂತ ಮುಂಚೆ ನಿಮಗೆ ಆರೋಗ್ಯದ ಸಮಸ್ಯೆ ಏನಾದ್ರೂ ಇದ್ರೆ, ಸೊ ಆರೋಗ್ಯದ ಸಮಸ್ಯೆ ಏನಾದರೂ ಇದ್ರೆ ನೀವು ತೆಗೆದುಕೊಳ್ಳುವಂತಹ ಮೆಡಿಸಿನ್ 100% ವರ್ಕ್ ಆಗೋಕೆ ಶುರು ಆಗುತ್ತೆ. ನೋಡಿ, ಈಗ ಏಪ್ರಿಲ್ 10ನೇ ತಾರೀಕಿಂದ ನೀವು ತೆಗೆದುಕೊಳ್ಳುವಂತ ಮೆಡಿಸಿನ್ ನೋಡಿ, ಅಂದ್ರೆ ನಾವು ಇಷ್ಟು ದಿವಸ ಹಾಸ್ಪಿಟ್ಲಿಗೆ ತೋರಿಸಿದ್ವಪ್ಪ, ನಮಗೆ ಸ್ವಲ್ಪನೂ ಚೆನ್ನಾಗಿಲ್ಲ ಅನ್ನುವಂಥವ್ರಿಗೆ ಈಗ ತೆಗೆದುಕೊಳ್ಳುವಂತಹ ಮೆಡಿಸಿನ್ ಕ್ಯೂರ್ ಆಗುವಂತ ಚಾನ್ಸಸ್ ತುಂಬಾ ಚೆನ್ನಾಗಿರುತ್ತೆ. ಓಕೆನಾ? ಅದೇ ರೀತಿಯಾಗಿ ನೆಕ್ಸ್ಟ್ ಯಾರ ಬಳಿನೂ ವಾದ ಮಾಡ್ಲಿಕ್ಕೆ ಹೋಗಬೇಡಿ. ಸೊ ವಾದ ಮಾಡೋದ್ರಿಂದ ಸಮಸ್ಯೆಗಳ ಮೇಲೆ ಸಮಸ್ಯೆ ನಿಮಗೆ ಸೃಷ್ಟಿ ಆಗ್ತಾ ಹೋಗುತ್ತೆ. ಸೊ ವಾದವನ್ನ ಅವಾಯ್ಡ್ ಮಾಡಿ, 100% ನಿಮಗೆ ಗುರುವಿನ ಅನುಗ್ರಹ ಸಿಗುವಂತ ಚಾನ್ಸಸ್ ಇರುತ್ತೆ. ಮತ್ತೆ ನಿಮಗೆ ಈ ಒಂದು ಮೇಷರಾಶಿಯವರು ಪುಣ್ಯಕ್ಷೇತ್ರ ದರ್ಶನ ಮಾಡುವಂತ ಯೋಗ ಇದೆ. ನೋಡಿ, ಯಾರಾದ್ರೂ ಪುಣ್ಯಕ್ಷೇತ್ರಕ್ಕೆ ಹೋಗೋಕೆ ಪ್ಲಾನ್ ಏನಾದ್ರು ಮಾಡ್ಕೊಂಡಿದ್ರೆ ಸೊ 100% ನೀವು ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬರ್ಬೋದು. ಸೊ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬರೋದ್ರಿಂದ ನಿಮ್ಮ ಲೈಫ್ ಅಲ್ಲಿ ಕೊಂಚ ಬದಲಾವಣೆ ಸಿಗ್ತಾ ಹೋಗುತ್ತೆ, ಗುರುವಿನ ಅನುಗ್ರಹ ಸಿಗುತ್ತೆ, ನೀವು ಮಾಡುವಂತ ಕೆಲಸಗಳಿಗೆ ಸಕ್ಸಸ್ ಆಗ್ತಾ ಹೋಗುತ್ತೆ. ಇಲ್ಲಿವರೆಗೂ ನಿಮ್ಗೆ ಏನ್ ಬ್ಯಾಲೆನ್ಸ್ ಪೆಂಡಿಂಗ್ ವರ್ಕ್ ಇತ್ತೋ ಅದೆಲ್ಲವೂ ಕೂಡ ವರ್ಕ್ ಆಗ್ತಾ ಹೋಗುತ್ತೆ. ಮತ್ತೆ ದೂರ ಪ್ರಯಾಣ ತೋರಿಸ್ತಾ ಇದೆ, ಅಂದ್ರೆ ದೂರ ಪ್ರಯಾಣ ಅಂದ್ರೆ 200 ಕಿಲೋಮೀಟರ್ಗಿಂತ ಜಾಸ್ತಿ ಮಾಡುವಂತಹ ಪ್ರಯಾಣಗಳು ತೋರಿಸ್ತಾ ಇದೆ. ಸೊ ಆತರ ಏನಾದ್ರು ಪ್ಲಾನಿಂಗ್ಸ್ ಇದ್ರೆ ಸೊ ಹೋಗಿ ಬರ್ಬೋದು ನೀವು. ಮತ್ತೆ ಉದ್ಯೋಗದಲ್ಲಿ ಬದಲಾವಣೆ ತೋರಿಸ್ತಾ ಇದೆ. ನೋಡಿ, ಯಾರೆಲ್ಲ ಉದ್ಯೋಗದಲ್ಲಿ ಇದ್ದೀರಾ ಅವರಿಗೆ ಇಲ್ಲಿ ಬದಲಾವಣೆ ತೋರಿಸ್ತಾ ಇದೆ. ಬದಲಾವಣೆ ಅಂತಂದ್ರೆ ಇರುವಂತಹ ಕೆಲಸವನ್ನ ಬಿಟ್ಟು ಇನ್ನೊಂದು ಕಡೆ ಕೆಲಸ ಮಾಡುವಂತದ್ದು ತೋರಿಸ್ತಾ ಇದೆ, ಅಥವಾ ಇರುವಂತಹ ಕೆಲಸದಲ್ಲಿ ಪ್ರಮೋಷನ್ ಆಗುವಂತದ್ದು ತೋರಿಸ್ತಾ ಇದೆ. ಸೊ ಪ್ರಮೋಷನ್ ಯೋಗ ಕೂಡ ಇದೆ, ಅಥವಾ ಸ್ಯಾಲರಿ ಹೈಕ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇವರಿಗೆ ತುಂಬಾ ಚೆನ್ನಾಗಿದೆ. ಮತ್ತೆ ಇನ್ನೊಂದು ಇದು ಯಾರಿಗೆ ಆಗುತ್ತೆ ಅಂತಂದ್ರೆ ಎಲಿಜಿಬಿಲಿಟಿ ಇದ್ದವರಿಗೆ ಮಾತ್ರ ಆಗುತ್ತೆ ಅಷ್ಟೇ. ಈಗ ಎಲ್ಲರಿಗೂ ಅಂತಾರೆ, ಗುರುಗಳ ನಾನು ಹೋಗಿ 1 ವರ್ಷಕ್ಕೆ ಜಾಬ್ ಸೇರ್ಕೊಂಡಿದ್ದೀನಿ, ಈಗ ನನಗೆ ಯಾಕೆ ಪ್ರಮೋಷನ್ ಆಗ್ತಿಲ್ಲ ಅಂದ್ರೆ ಇದು ಎಲಿಜಿಬಿಲಿಟಿ ಇರಬೇಕು ಅವರಲ್ಲಿ. ಏನಾದ್ರೂ ಈಗ ಮುಂದಿನ ವರ್ಷ ಪ್ರಮೋಷನ್ ಇದೆ ಅಂತ ಯಾರಾದ್ರೂ ಹಿಂದಿನ ಅವರ ಸುಪೀರಿಯರ್ ಆಫೀಸರ್ ಬಾಸ್ಗಳಿದೆ ಅಂತ ಸಂದರ್ಭದಲ್ಲಿ ಅಂತವರಿಗೆ ಇದು ಕ್ಲಿಕ್ ಆಗುತ್ತೆ, ಎಲ್ಲರಿಗೂ ಕೂಡ ವರ್ಕೌಟ್ ಆಗಲ್ಲ. ಆ ಒಂದು ಎಲಿಜಿಬಿಲಿಟಿ ಇದ್ದವರಿಗೆ ಮಾತ್ರ ಇದು ಕ್ಲಿಕ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತೆ ನಿಮ್ಮ ಹಿರಿಯರ್ ಅಂದ್ರೆ ನಿಮಗಿಂತ ವಯಸ್ಸಿನಲ್ಲಿ ಯಾರು ದೊಡ್ಡವರು ಇರ್ತಾರೋ ಅವರಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡಿ, ಅವ್ರಿಗೆ ಹೇಗ್ ಬೇಕು ಮಾತಾಡಕ್ ಹೋಗ್ಬೇಡಿ. ಅವರ ಮಾತಿಗೆ ಅವ್ರಿಗೆ ಏನಾದ್ರೂ ನೀವು ಕೆಟ್ಟದಾಗಿ ಮಾತಾಡ್ಬಿಟ್ಟು ಅವ್ರಿಗೆ ಬೈಯೋದ್ರಿಂದ ನೀವು ಗುರುವಿನ ಶಾಪಕ್ಕೆ ಗುರಿಯಾಗಿ ಹೋಗ್ತೀರಾ. ಇಲ್ಲಿ ಗುರು ಅಂದ್ರೆ ನಮಗಿಂತ ದೊಡ್ಡವರು ಇರುವಂತವ್ರು ಎಲ್ಲರನ್ನೂ ನಾವು ಗುರು ಅಂತಲೇ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಸೊ ಹಾಗಾಗಿ ನಿಮಗಿಂತ ದೊಡ್ಡವರಲ್ಲಿ ತುಂಬಾ ಜಾಗರೂಕತೆಯಿಂದ ಮಾತಾಡಲಿಕ್ಕೆ ಶುರು ಮಾಡಿ. ಮತ್ತೆ ಅದೇ ವಿಚಾರದಲ್ಲಿ ಹೋದ್ರೆ ಇಲ್ಲಿ ಶುಭ ಫಲವನ್ನ ಕಾಣಬಹುದಾಗಿದೆ. ಮೇಷರಾಶಿಯವರಿಗೆ ತುಂಬಾ ಶುಭವಾದಂತಹ ಫಲಗಳು ಸಿಗುವಂತ ಚಾನ್ಸಸ್ ಇದೆ. ಮತ್ತೆ ನಿಮ್ಮ ವಿಚಾರಕ್ಕೆ ನೋಡ್ತಾ ಹೋದ್ರೆ ವೈದ್ಯಕೀಯ ವಿಚಾರದಲ್ಲಿ ಉತ್ತಮವಾದಂತಹ ಲಾಭ ಇದೆ. ಮೇಷರಾಶಿಯಲ್ಲಿ ಯಾವ ವಿದ್ಯಾರ್ಥಿಗಳು ಓದ್ತಾ ಇರ್ತಾರೆ, ಒಳ್ಳೆ ಅಬೌವ್ 98% ಸ್ಕೋರ್ ಮಾಡಿರ್ತಾರೆ, ಮತ್ತೆ ನೀಟು ಮತ್ತೆ ಜೆಇಯಲ್ಲಿ ಉತ್ತಮವಾದಂತಹ ಅಂಕ ಗಳಿಸುವಂತಹ ಚಾನ್ಸಸ್ ಇರುತ್ತೆ. ಮೆಡಿಕಲ್ ಸೀಟು ಸಿಗುವಂತಹ ಯೋಗ ಕೂಡ ಇವರಿಗೆ ತೋರಿಸ್ತಾ ಇದೆ. ಪ್ರಯತ್ನವನ್ನ ತುಂಬಾ ಚೆನ್ನಾಗಿ ಪಡಬೇಕು. ಈಗ ಮೇಷರಾಶಿಯಲ್ಲಿ ಇದ್ದವರಿಗೆಲ್ಲರೂ ಕೂಡ ಮೆಡಿಕಲ್ ಸೀಟ್ ಸಿಗಲ್ಲ, ಯಾರು ಪ್ರಯತ್ನವನ್ನ ಪಡ್ತಿರೋ ಅವರಿಗೆ ಸಿಗುವಂತ ಚಾನ್ಸಸ್ ಮ್ಯಾಕ್ಸಿಮಮ್ ಇದೆ. ಮತ್ತೆ ಇವರ ದೃಷ್ಟಿ ದೋಷಗಳೇನಾದ್ರು ಇದ್ರೆ, ಈಗ ಸನ್ ಗ್ಲಾಸಸ್ ಅನ್ನು ಯೂಸ್ ಮಾಡ್ತಿರ್ತಾರೆ, ಈ ಪಾಯಿಂಟ್ ಗ್ಲಾಸಸ್ ಅನ್ನು ಯೂಸ್ ಮಾಡುವಂತವರಿಗೆ ಏನಾದ್ರೂ ಸ್ವಲ್ಪ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ತೋರಿಸ್ಕೊಳ್ಳೋದ್ರಿಂದ ಮೆಡಿಸಿನ್ ತಗೊಳ್ಳೋದ್ರಿಂದ ಅದು ಕ್ಯೂರ್ ಆಗೋ ಚಾನ್ಸಸ್ ಇರುತ್ತೆ.
ಮತ್ತೆ ಇವರಿಗೆ ಆಹಾರದ ವಿಚಾರದಲ್ಲಿ ಯಾವುದೇ ರೀತಿ ತೊಂದರೆ ಆಗಲ್ಲ. ಸೊ ಈಗಿನ ಬಿಸಿಲಿನ ತಾಪ ಜಾಸ್ತಿ ಇರೋದ್ರಿಂದ ಫುಡ್ಡಲ್ಲಿ ಗ್ಯಾಸ್ಟ್ರಿಕ್ ಆಗುವಂಥ ಸಮಸ್ಯೆಗಳು ಅಥವಾ ಊಟ ಮಾಡಿದಂಥ ಸಂದರ್ಭದಲ್ಲಿ ಊಟ ಏನಾದರೂ ಪಾಯ್ಸನ್ ಕಂಟೆಂಟ್ ಆಗುವಂಥ ಚಾನ್ಸಸ್ಗಳು ಇದು ಯಾವುದೇ ರೀತಿ ಬರೋಲ್ಲ. ಸೊ ಆಹಾರದ ಒಂದು ಸೇವನೆ ತುಂಬ ಹಿತಮಿತವಾಗಿರಲಿ. ಸೊ ಜಂಕ್ ಫುಡ್ಗಳನ್ನೆಲ್ಲ ತಿನ್ನಕ್ಕೆ ಹೋಗಬೇಡಿ. ಮತ್ತು ಎಣ್ಣೆಯಲ್ಲಿ ಕರೆದಂಥ ಪದಾರ್ಥಗಳು, ಸೊ ಇದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡೋದ್ರಿಂದ ಇವರ ಆರೋಗ್ಯದ ಸ್ಥಿತಿ ತುಂಬ ಚೆನ್ನಾಗಿರುತ್ತೆ. ಸೊ ಇವರ ಪ್ರಾಥಮಿಕ ಶಿಕ್ಷಣವನ್ನು ನೋಡ್ತಾ ಹೋದ್ರೆ ನೋಡಿ, ಮೇಷರಾಶಿಯಲ್ಲಿ ಯಾರು ಜನನಾಗಿರ್ತಾರೋ ಇವರ ಪ್ರಾಥಮಿಕ ಶಿಕ್ಷಣ ಈ ಒಂದು ವರ್ಷ ತುಂಬ ಸೂಪರ್ ಆಗಿರುತ್ತೆ. ಸೊ ಪ್ರಾಥಮಿಕ ಶಿಕ್ಷಣ ಅಂದ್ರೆ 1ನೇ ತರಗತಿ ಅಂದ್ರೆ ಈ KG ಕ್ಲಾಸಸ್ ಇಂದ ಹಿಡಿದ್ಬಿಟ್ಟು ನಾವು 8ರಿಂದ 9th ಸ್ಟ್ಯಾಂಡರ್ಡ್ ತನಕ ಪ್ರಾಥಮಿಕ ಶಿಕ್ಷಣ ಅಂತ ಕರಿತೀವಿ. ಈ ಒಂದು ಪ್ರಾಥಮಿಕ ಶಿಕ್ಷಣ ತುಂಬಾ ಚೆನ್ನಾಗಿ ಆಗುತ್ತೆ ಈ ಒಂದು ಮೇಷರಾಶಿಯವರಿಗೆ. ಸೊ ಒಟ್ಟಾರೆಯಾಗಿ ಮೇಷರಾಶಿಯಲ್ಲಿ ಜನಿಸಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಒಂದು ಉತ್ತಮವಾದಂತಹ ಒಂದು ಗುರುಬಲ ಯೋಗ ಗುರು ಸಂಚಾರದಿಂದ ಆಗ್ತಾ ಹೋಗ್ತಿದೆ. ಸೊ ಅತಿಯಾದಲ್ಲಿ ಎಲ್ಲದೂ ಕೂಡ ವಿಷ ಆಗುತ್ತೆ. ಸೊ ಹಾಗಾಗಿ ಇದನ್ನೆಲ್ಲ ಮಾಡ್ತಾ ಹೋಗಿ. ಸೊ ನೋಡಿ, ಇಲ್ಲಿ ನಿಮಗೆ ಪರಿಹಾರದ ವಿಚಾರಗಳಿಗೆ ಬಂದ್ರೆ, ಸೊ ನೀವು ಪರಿಹಾರವನ್ನು ಏನ್ ಮಾಡಬೇಕು ಅಂತಂದ್ರೆ, ಅಮಾವಾಸ್ಯೆ ದಿವಸ ಆಗಿರ್ಬೋದು ಅಥವಾ ಈ ಒಂದು ಸೋಮವಾರ ಅಥವಾ ಶುಕ್ರವಾರ ದಿವಸ ಆಗಿರ್ಬೋದು, ಯಾವ್ದಾದ್ರು ಒಂದು ದೇವಿಯ ದೇವಸ್ಥಾನಕ್ಕೆ ಹೋಗೋದ್ರಿಂದ ಉತ್ತಮವಾದಂತಹ ಫಲಗಳನ್ನ ಕಾಣಬಹುದಾಗಿದೆ. ಇಲ್ಲ ಗುರುಗಳೇ, ನಾವು ಪುಣ್ಯಕ್ಷೇತ್ರ ದರ್ಶನ ಮಾಡ್ತೀವಿ ಅಂತಂದ್ರೆ ದುರ್ಗಾ ದೇವಿಯ ದರ್ಶನವನ್ನ ಮಾಡಬಹುದು. ಸೊ ನಿಮ್ಮ ಹತ್ತಿರದ ಯಾವುದಾದರೂ ಒಂದು ದುರ್ಗಾ ದೇವಿಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸೊ ಅಮ್ಮನವರಿಗೆ ನೀವು ನಿಮ್ಮ ಕೈಲಾದ ಸೇವೆಯನ್ನ ಮಾಡಿ. ಸೊ ಅಷ್ಟೇ ಮಾಡಬೇಕು ಇಷ್ಟೇ ಮಾಡಬೇಕು ಅನ್ನೋದೇನಿಲ್ಲ, ನಿಮ್ಮ ಕೈಲಾದ ಸೇವೆಯನ್ನ ಮಾಡಿ. ನಿಮ್ಮಲ್ಲಿ ಸೇವೆ ಮಾಡ್ಲಿಕ್ಕೆ ಆಗದೇ ಇದ್ರೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಮ್ಮನವರಿಗೆ ಕೈ ಮುಗಿದು ಒಂದು ಸಂಕಲ್ಪವನ್ನು ಮಾಡಿ ಬನ್ನಿ. ಇದು ಪ್ರತಿ ಶುಕ್ರವಾರ ಹೋದ್ರೆ ಒಳ್ಳೇದು. ಒಂದು 5 ಶುಕ್ರವಾರ ಹೋದ್ರೆ ಬೆಟರು. ಇಲ್ಲ ನಮ್ಮಲ್ಲಿ ಆಗಲ್ಲ ಅಂತಂದ್ರೆ ತಿಂಗಳಿಗೆ ಒಂದ್ಸರಿ ಆದ್ರೂ ಹೋಗಿ. ಅದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಆಗಿರುತ್ತೆ. ಸೊ ಒಂದು ಅಮ್ಮನವರ ದೇವಸ್ಥಾನಕ್ಕೆ ಹೋಗೋದ್ರಿಂದ ನಿಮಗೆ ಉತ್ತಮವಾದಂತಹ ಫಲವನ್ನ ಕಾಣಬಹುದಾಗಿದೆ. ಸೊ ಈ ರೀತಿಯಾದಂತಹ ವಿಚಾರಗಳು ಮೇಷರಾಶಿಯಲ್ಲಿ ಬರ್ತಾ ಹೋಗುತ್ತೆ. ಇದಕ್ಕಿಂತ ಹೆಚ್ಚಿನದಂತಹ ಮಾಹಿತಿಗಳು ನಿಮಗೆ ಏನಾದರೂ ಬೇಕಾದ್ರೆ ನಮ್ಮನ್ನ ಸಂಪರ್ಕಿಸಬಹುದು. ಓಕೆ, ಮುಂದಿನ ರಾಶಿ ವೃಷಭ ರಾಶಿ. ನೋಡಿ, ಈ ಒಂದು ವೃಷಭ ರಾಶಿಯ ವಿಚಾರಕ್ಕೆ ನಾವು ಬರ್ತಾ ಹೋದ್ರೆ, ಈ ಒಂದು ವೃಷಭ ರಾಶಿಯಲ್ಲಿ ಗುರುವಿನ ಸ್ಥಿತನಾಗಿದ್ದಾನೆ. ಅಂದ್ರೆ ವೃಷಭ ರಾಶಿಯಲ್ಲೇ ಗುರುವಿನ ಸಂಚಾರ ಇರೋದ್ರಿಂದ ಸೊ ಈ ಒಂದು ರಾಶಿಯವರ ವಿಚಾರಕ್ಕೆ ನಾವು ಬಂತಾ ಹೋದ್ರೆ ನೋಡಿ, ಇಲ್ಲಿ ಈ ಒಂದು ರಾಶಿ ವಿಚಾರದಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮವಾದಂತಹ ಜೀವನ ಇದೆ. ಯಾಕೆಂತಂದ್ರೆ ಈಗ ವಿದ್ಯಾಭ್ಯಾಸದಲ್ಲಿ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ಒಂದು ಉತ್ತಮವಾದಂತಹ ಸಮಯ. ಸೊ ನೀವು ಮಾಡುವಂತಹ ಎಜುಕೇಶನ್ ಆಗಿರ್ಬೋದು. ಸೊ ಇಲ್ಲಿ ಉದ್ಯೋಗ ಅಂದ್ರೆ ಎಲ್ಲರೂ ಬಂತು. ಎವ್ರಿ ಒನ್ ಇಸ್ ಲರ್ನರ್. ಯಾರು ಅಂದ್ರೆ ಈಗ ಅಸ್ಟ್ರಾಲಜರ್ ಓದ್ತಿದ್ರಲ್ವಾ, ನಾವು ಒಬ್ರು ಲರ್ನರ್ ಅಂತ ಕರಿತೀವಿ. ಸೊ ಎಲ್ಲಾ ಲರ್ನರ್ಸ್ಗೂ ಕೂಡ ಇದು ಉತ್ತಮವಾದಂತಹ ದಿವಸ. ನೀವು ಓದಿನಲ್ಲಿ ಇನ್ನೊಂದ್ ಸ್ವಲ್ಪ ನೀವು ಹೆಚ್ಚಿನ ಶ್ರಮವನ್ನು ಕಂಡ್ರೆ ಉತ್ತಮವಾದಂತಹ ಅಂಕವನ್ನು ಗಳಿಸಬಹುದು. ವೃಷಭ ರಾಶಿಯಲ್ಲಿ ಯಾರೆಲ್ಲ ಈ ಒಂದು ನೆಕ್ಸ್ಟ್ ಬರುವಂತಹ ನೆಟ್ ಆಗಿರ್ಬೋದು, JEE ಆಗಿರ್ಬೋದು, ಅಥವಾ BVS ಎಕ್ಸಾಮ್ಸ್ಗಳಾಗಿರ್ಬೋದು, ಅಗ್ರಿಕಲ್ಚರ್ ಎಕ್ಸಾಮ್ಸ್ಗಳಾಗಿರ್ಬೋದು, ಇವೆಲ್ಲದರಲ್ಲೂ ಕೂಡ ಉತ್ತಮವಾದಂತಹ ಫಲಗಳನ್ನ ಕಾಣುವಂತ ಚಾನ್ಸಸ್ ಇದೆ. ಮತ್ತೆ ಮುಂದಿನ ವಿಚಾರಕ್ಕೆ ಬಂದ್ರೆ, ಇವರು ಸ್ವಯಂ ಸ್ಥಿತಿಯನ್ನ ಕಾಪಾಡಿಕೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಇವರಿಗೆ ಧೈರ್ಯ ಜಾಸ್ತಿ ಇರುತ್ತೆ ಅಂತ ಹೇಳ್ತೀವಿ. ಭಯ ಪಡುವಂತ ಅವಶ್ಯಕತೆ ಇಲ್ಲ. ಸೊ ಏನ್ ಬಂದ್ರೂ ಕೂಡ ಫೇಸ್ ಮಾಡುವಂತ ಚಾನ್ಸಸ್ ಇರುತ್ತೆ. ಗುರುವಿನ ಒಂದು ಸ್ವಂತ ಮನೇಲಿ ಇರೋದ್ರಿಂದ, ಸೊ ಗುರುವಿನ ದೃಷ್ಟಿ ನಿಮ್ಮ ಮೇಲೆ ಸದಾ ಇರೋದ್ರಿಂದ ಈ ಒಂದು ವರ್ಷಗಳ ಕಾಲ ತುಂಬಾ ಚೆನ್ನಾಗಿರುತ್ತೆ. ಮುಂದಿನ ವಿಚಾರಕ್ಕೆ ಬಂದ್ರೆ, ನಿಮ್ಮ ಸ್ಥಿತಿ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಹೇಳ್ತೀವಿ. ಸ್ಥಿತಿ ಅಂತಂದ್ರೆ ನಿಮ್ಮ ಹಣಕಾಸಿನ ಸ್ಥಿತಿ ಆಗಿರ್ಬೋದು, ಅಥವಾ ನಿಮ್ಮ ನೇಮ್ ಆಗಿರ್ಬೋದು, ಫೇಮ್ ಆಗಿರ್ಬೋದು. ನೋಡಿ, ಕೆಲವೊಬ್ಬರಿಗೆ ತುಂಬಾ ಆಸೆ ಇರುತ್ತೆ, ದುಡ್ಡು ಇರುತ್ತೆ, ಎಲ್ಲ ಇರುತ್ತೆ, ನಾನೊಂದು ಒಳ್ಳೆ ಹೆಸರು ಮಾಡ್ಬೇಕಪ್ಪ ಅನ್ನೋರಿಗೆ ಇದು ಒಳ್ಳೆಯ ಕಾಲ. ಸೊ ರಾಜಕೀಯದಲ್ಲಾಗಿರ್ಬೋದು, ಅಥವಾ ನೀವು ಬೇರೆ ಯಾವ್ದಾದ್ರು ನಿಮ್ಮ ರಂಗಭೂಮಿಯಲ್ಲಾಗಿರ್ಬೋದು, ನಿಮಗೆ ಯಾವ್ದು ಕ್ಷೇತ್ರ ಇಷ್ಟ ಇರುತ್ತೋ ಆ ಕ್ಷೇತ್ರದಲ್ಲಿ ಹೆಸರು ಮತ್ತೆ ಖ್ಯಾತಿಯನ್ನ ತಂದುಕೊಡುತ್ತೆ ಈ ಒಂದು ಸಮಯ. ನಿಮಗೆ ಮೇ 1ರಿಂದ ಮುಂದಿನ ವರ್ಷ ಬರುವಂತಹ ಗುರು ಸಂಚಾರದವರೆಗೂ ನಿಮಗೆ ಉತ್ತಮವಾದಂತಹ ಖ್ಯಾತಿಯನ್ನು ತಂದುಕೊಡ್ತಾ ಹೋಗುತ್ತೆ. ಅದೇ ವಿಚಾರಗಳಿಗೆ ಹೋದ್ರೆ ಯಶಸ್ಸು ಕೂಡ ನಿಮ್ದಾಗಿರುತ್ತೆ. ಯಶಸ್ಸು ಕೂಡ ಸಿಗುವಂತಹ ಚಾನ್ಸಸ್ ತುಂಬಾ ಇದೆ. ಯಾವ್ದಾದ್ರು ಸ್ಪೋರ್ಟ್ಸ್ ಮೆನ್ ಆಗಿರ್ಬೋದು, ಅಥವಾ ಬೇರೆ ಯಾವ್ದಾದ್ರು ಮಾಡುವಂತ ಕೆಲಸಗಳಲ್ಲಿ 100% ಯಶಸ್ಸನ್ನ ತಂದುಕೊಡುತ್ತೆ ಈ ಒಂದು ವೃಷಭ ರಾಶಿಯವರಿಗೆ. ಮೂರನೇ ವಿಚಾರ ಬಂದ್ಬಿಟ್ಟು ದೈಹಿಕ ನೋಟ. ಸೊ ಇವರು ವೃಷಭ ರಾಶಿಯವರು ದೈಹಿಕ ನೋಟದ ಬಗ್ಗೆ ತುಂಬಾ ಆಸಕ್ತಿಯನ್ನು ಹೊಂದಿರ್ತಾರೆ. ಸೊ ಹಾಗಾಗಿ ಕೆಲವೊಂದು ಹೆಣ್ಮಕ್ಳಿಗೆ ನಾವು ನೋಡಕ್ ತುಂಬಾ ಚೆನ್ನಾಗಿ ಕಾಣಬೇಕು ಅನ್ನೋದಿರುತ್ತೆ. ಸೊ ಔಟ್ ಸೈಡ್ ಇಂದ ತಂದ್ಬಿಟ್ಟು ಕಾಸ್ಮೆಟಿಕ್ಸ್ ಗಳನ್ನ ಬಳಸುವಂತ ಸಂದರ್ಭದಲ್ಲಿ ತುಂಬಾ ಹುಷಾರಾಗಿ ಬಳಸಿ. ಬಟ್ ಆದ್ರೂ ಕೂಡ ನೀವು ತಂದಂತಹ ಕಾಸ್ಮೆಟಿಕ್ಸ್ ಗಳು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಬ್ಯೂಟಿ ಪಾರ್ಲರ್ ಮಾಡುವಂತವ್ರು ಆಗಿರ್ಬೋದು, ಈ ಶುಕ್ರನನ್ನ ಆಕ್ಟಿವೇಟ್ ಮಾಡ್ಕೊಳ್ಳೋರಾಗಿರ್ಬೋದು, ಇವರಿಗೆಲ್ಲ ಕೂಡ ಒಂದು ಉತ್ತಮವಾದಂತಹ ಸಂದರ್ಭ. ಸೊ ಈ ಒಂದು ಬ್ಯೂಟಿ ಪಾರ್ಲರ್ ಆಗಿರ್ಬೋದು, ಬಟ್ಟೆ ಅಂಗಡಿ ಬಿಸ್ನೆಸ್ ಮಾಡುವಂತವರಾಗಿರ್ಬೋದು, ಈ ಒಂದು ವ್ಯಾಪಾರದಲ್ಲಿರೋರಿಗೆ ಇದು ತುಂಬಾ ಒಳ್ಳೆ ಲಾಭವನ್ನು ತಂದುಕೊಡ್ತಾ ಹೋಗುತ್ತೆ. ಮತ್ತೆ ಇನ್ನೊಂದು ವಿಚಾರ ಏನಂತಂದ್ರೆ, ನೋಡಿ, ಇಲ್ಲಿ ನಮಗೆ ಒಂದು ಹಿರಿಯರ ಶಾಪವನ್ನು ತೋರಿಸ್ತಾ ಇದೆ. ಮನೆಯಲ್ಲಿ ಏನಾದ್ರು ಹಿರಿಯರು ಆಕ್ಸಿಡೆಂಟ್ ಆಗಿ ಸತ್ತೋಗಿರ್ಬೋದು, ಅಥವಾ ವಿಷವನ್ನ ಕುಡಿದು, ಅಥವಾ ಏನಾದ್ರು ಕ್ಯಾನ್ಸರ್ ಬಂದಂತ ಸಂದರ್ಭದಲ್ಲಿ ಅಪಮೃತ್ಯು ಮರಣ ಅಂತ ಕರಿತೀವಿ. ಸೊ 60 ವರ್ಷದ ಒಳಗೆ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಸಾವನ್ನಪ್ಪಿದ್ರೆ, ಸೊ ಅದನ್ನ ನಾವು ಅಪಮೃತ್ಯು ಅಂತ ಕರಿತೀವಿ. ಅದು ಈ ಜನ್ಮದಲ್ಲಾಗಿರ್ಬೋದು
ನಿಮ್ಮ ಅಜ್ಜ ಮುತ್ತಜ್ಜ ಸುಮಾರು 7 ತಲೆಮಾರುಗಳಲ್ಲಿ ಯಾರಾದರೂ ಹಿರಿಯರು ಏನಾದರೂ ಸಂಕಷ್ಟಕ್ಕೆ ಈಡಾಗ್ಬಿಟ್ಟು ಅವರು ಏನಾದ್ರು ಮರಣವನ್ನ ಹೊಂದಿದಂತ ಸಂದರ್ಭದಲ್ಲಿ ಅದನ್ನ ನಾವು ಪಿತೃಶಾಪ ಅಂತ ಕರಿತೀವಿ. ಸೊ ಈ ಒಂದು ಪಿತೃಶಾಪ ಮತ್ತೆ ಒಂದು ಹಿರಿಯರ ಶಾಪಕ್ಕೆ ಬಳಲಿದ್ದಂಥವರು ಇಂತಹ ಸಂದರ್ಭದಲ್ಲಿ ನೀವು ಹಿರಿಯರ ಒಂದು ಪೂಜೆಯನ್ನ ಮಾಡೋದಾಗಿರ್ಬೋದು. ಆ ಒಂದು ಹಿರಿಯರ ಪೂಜೆ ನಿಮ್ಮ ಸಂಪ್ರದಾಯಗಳಿಗೆ ಸಂಬಂಧಪಟ್ಟಿದ್ದು. ಸೊ ನಾವು ಹೀಗೆ ಮಾಡ್ಬೇಕು ಹಾಗೆ ಮಾಡ್ಬೇಕು ಅಂತಿಲ್ಲ. ಇಂದಿನ ಕಾಲದಿಂದ ನೀವು ಹೇಗೆ ನಡ್ಸ್ಕೊಂಡು ಬಂದಿರ್ತಾರೋ ಆ ಪೂಜೆಗೆ ಜಾಸ್ತಿ ಒತ್ತನ್ನು ಕೊಡ್ತಾ ಹೋಗಿ. ಸೊ ಪಿತೃಪಕ್ಷ ಬರುತ್ತೆ ನಿಮಗೆ. ಮಹಾಲಯ ಅಮಾವಾಸ್ಯೆ ಇಂದಿನ 15 ದಿವಸಗಳ ಕಾಲ ನಾವು ಪಿತೃಪಕ್ಷ ಅಂತ ಕರಿತೀವಿ. ಅಂತ ಒಂದು ಸಂದರ್ಭದಲ್ಲಿ ನೀವು ಹಿರಿಯರ ಪೂಜೆಯನ್ನು ಮಾಡೋದ್ರಿಂದ ನಿಮಗೆ ಉತ್ತಮವಾದಂತಹ ಫಲಗಳು ಸಿಗ್ತಾ ಹೋಗುತ್ತೆ. ಸೊ ನಿಮ್ಮ ಸಂಪ್ರದಾಯಕ್ಕೆ ಅನುಸಾರವಾಗಿ ನೀವು ಮಾಡ್ತಾ ಹೋಗಿ. ಮತ್ತೆ ಇನ್ನೊಂದೇನು ಅಂತಂದ್ರೆ ಮನೋ ವ್ಯಥೆ ಅಂತ ಕರಿತೀವಿ. ಅಂದ್ರೆ ಕೆಲವೊಬ್ರು ಅನ್ನೆಸೆಸರಿ ಥಿಂಕ್ ಮಾಡ್ಬಿಟ್ಟು ಏನೇನೋ ಮೈಂಡಲ್ಲಿ ಹಾಕೋಣೋದನ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ಮತ್ತೆ ಮುಂದಿನ ವಿಚಾರ ಹೋದ್ರೆ ಸ್ವಲ್ಪ ಭಯ ಕಾಡ್ತಾ ಇರುತ್ತೆ. ಸೊ ಹೆಂಗಪ್ಪ ಮಾಡೋದು ಹೇಗಪ್ಪ ಮಾಡೋದು ಅನ್ನೋದು ಭಯವನ್ನ ಬಿಟ್ಟು ನಿಮ್ಮ ಕೆಲಸವನ್ನ ನೀವು ಮಾಡಿ 100% ನಿಮಗೆ ಉತ್ತಮ ಲಾಭವನ್ನು ಕೊಡ್ತಾ ಹೋಗುತ್ತೆ. ಮತ್ತೆ ಹಣಕಾಸು ಸ್ವಲ್ಪ ನಷ್ಟ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಬಂದಂತ ಹಣ ನಿಮಗೆ ಅನಿಯಮಿತವಾಗಿ ಖರ್ಚಾಗೋ ಚಾನ್ಸಸ್ ಇರುತ್ತೆ. ಸೊ ಹಣಕಾಸಿನ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಬೇಕಾಗುತ್ತೆ. ಸೊ ಇನ್ನೊಂದು ವಿಚಾರ ಏನಂತಂದ್ರೆ ಇಲ್ಲಿ ಮದುವೆಯ ಯೋಗ ತುಂಬಾ ಚೆನ್ನಾಗಿ ತೋರಿಸ್ತಿದೆ. ಇಲ್ಲಿ ಮದುವೆ ಆಗುವಂತಹ ಯೋಗ ಇದೆ. ಮದುವೆ ಯಾರಿಗೆ ಯೋಗ ಇದೆ ಅಂತಂದ್ರೆ ನಿಮ್ಮ ಮನೆಯಲ್ಲಿರುವಂತಹ ಮಕ್ಕಳುಗಳಾಗಿರ್ಬೋದು ಅಥವಾ ನಿಮ್ಮ ಅಣ್ಣ ತಮ್ಮ ಚಿಕ್ಕಪ್ಪ ಚಿಕ್ಕಮ್ಮಗಳು. ಅಂದ್ರೆ ಈಗ ಚಿಕ್ಕಪ್ಪ ಮಕ್ಕಳು ಇರ್ತಾರಲ್ವಾ, ಸೊ ಅಣ್ಣ ತಮ್ಮರಾಗಿರೋದು ಇವರಿಗೆಲ್ಲರಿಗೂ ಕೂಡ ಒಂದು ಮದುವೆಯ ಒಂದು ಶುಭ ಯೋಗ ತೋರಿಸ್ತಾ ಇದೆ. ಸೊ ಈ ಒಂದು ವೃಷಭ ರಾಶಿಯಲ್ಲಿದ್ದಂತಹ ಮನೆಯಲ್ಲಿರುವಂತಹ ಮಕ್ಕಳ ಮದುವೆ ಯೋಗ ಕೂಡ ತುಂಬಾ ಚೆನ್ನಾಗಿ ತೋರಿಸ್ತಾ ಇದೆ. ಮತ್ತೆ ಇಲ್ಲಿ ತುಂಬಾ ಅವಕಾಶಗಳು ಒದಗಿ ಬರುತ್ತೆ ನಿಮಗೆ. ನಿಮ್ಮ ಲೈಫಲ್ಲಿ ಇದುವರೆಗೂ ಕೆಲವೊಂದು ಅವಕಾಶಗಳಿಗೆ ನೀವು ಹಿಂದೆ ಬಿದ್ದಿರ್ತೀರಾ. ಸೊ ಅಂತ ಅವಕಾಶಗಳು ನಿಮಗೆ ಒದಗಿ ಬರ್ತವೆ. ಅಂದ್ರೆ ಸುಮ್ಮನಿದ್ದವರಿಗೆ ಅವಕಾಶಗಳು ಆಪರ್ಚುನಿಟಿಗಳು ಸಿಗ್ತಾ ಹೋಗಲ್ಲ. ಸೊ ನೀವು ಆ ಒಂದು ಆಪರ್ಚುನಿಟಿಯಿಂದ ಏನಾದ್ರು ಬಿದ್ದಿದ್ರೆ, ಇದಕ್ಕೂ ಮುಂಚೆ ನಿಮ್ಮ ಏನಾದ್ರು ಕೆಲಸ ಇಲ್ದಲೆ ಮನೇಲಿ ಕೂತಿರ್ತೀರಾ, ನೀವು ಯಾವ್ದಾದ್ರು ಒಂದು ಜಾಬ್ಗೆ ನಿಮ್ಮ CV ಮತ್ತೆ ರೆಸ್ಯೂಮ್ ಅನ್ನ ಕಳಿಸಿದಂತ ಸಂದರ್ಭದಲ್ಲಿ ಆ ಒಂದು ಆಪರ್ಚುನಿಟಿ ನಿಮಗೆ ಸಿಗುವಂತಹ ಚಾನ್ಸಸ್ ತುಂಬಾ ಇದೆ. ಮತ್ತೆ ಇದು ವ್ಯಾಪಾರಸ್ಥರಿಗೆ ತುಂಬಾ ಒಳ್ಳೆಯ ಸಮಯ. ಯಾರು ವ್ಯಾಪಾರಸ್ಥರಿದ್ದೀರಾ ಅಂತವರಿಗೆ ತುಂಬಾ ಒಳ್ಳೆಯ ಸಮಯ ಆಗಿದೆ. ಮತ್ತೆ ಇಲ್ಲಿ ನಿಮಗೆ ಯಾರಾದ್ರೂ ತುಂಬಾ ಸಾಲವನ್ನ ಮಾಡಿದ್ರೆ ಅವರಿಗೆ ಲೋನು ಸಿಗುವಂತಹ ಚಾನ್ಸಸ್ ಇದೆ. ಸೊ ನಿಮ್ಗೆ ಯಾರಾದ್ರೂ ಸಾಲವನ್ನ ಕೇಳಿದ್ರೆ ಕೊಡುವಂತ ಚಾನ್ಸಸ್ ಇದೆ. ಹಂಗಂತ ಹೇಳ್ಬಿಟ್ಟು ಸಾಲವನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ನಾವು ಜ್ಯೋತಿಷದಲ್ಲಿ ಏನ್ ಹೇಳ್ತೀವಿ ಅಂದ್ರೆ, ಯಾರು ಸಾಲವನ್ನ ಮಾಡ್ತಾರೋ ಅವರು ಪಿತೃ ಪೂಜೆಯನ್ನ ಮಾಡಲಿಕ್ಕೆ ಅರ್ಹರಲ್ಲ ಅಂತ ಹೇಳ್ತೀವಿ. ಹಾಗಾಗಿ ಸಾಲವನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಅಂದ್ರೆ ನೀವು ಸಾಲವನ್ನ ಮಾಡ್ಬಿಟ್ಟು ಪಿತೃಗಳಿಗೆ ಪೂಜೆಯನ್ನ ಮಾಡೋದ್ರಿಂದ ಸೊ ಪಿತೃಗಳು ಹೇಳ್ತಾರಂತೆ ಏನಪ್ಪಾ ಅಂತಂದ್ರೆ, ನೀನೇ ಸಾಲದಲ್ಲಿದ್ಯಾ, ನಮಗೇನ್ ಕೊಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾರಂತೆ. ಹಾಗಾಗಿ ದಯವಿಟ್ಟು ಸಾಲವನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ಜೀವನಕ್ಕೆ ಎಷ್ಟು ಅನುಸಾರವಾಗಿ ನಿಮಗೆ ಬೇಕಾಗಿರುತ್ತೋ ಅಷ್ಟು ಅವಶ್ಯಕತೆಯಷ್ಟು ನೀವು ಜೀವನವನ್ನ ಮಾಡ್ತಾ ಹೋಗಿ. ಭಗವಂತನ ಅಂದ್ರೆ ನಿಮ್ಮ ಹುಟ್ಟಿದಂತಹ ಜಾತಕದಲ್ಲಿ ನಿಮ್ಮ ಒಂದು ಪೂರ್ವಾನುಸಾರ ಪುಣ್ಯದಲ್ಲಿ ನಿಮಗೆ ಉತ್ತಮವಾದಂತಹ ಯೋಗ ಇದ್ರೆ ನೀವು ಬೇಡ ಅಂದ್ರೂ ಕೂಡ ಹುಡ್ಕೊಂಡ್ ಬರುತ್ತೆ. ಹಣದ ಒಡೆ ಹರಿದು ಸುರಿಯುತ್ತೆ, ಹುಡ್ಕೊಂಡ್ ಬರುತ್ತೆ. ಹಾಗಾಗಿ ಸಾಲವನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ನಾನು ಹೇಳೋದು, ಏನಾದ್ರು ಸಾಲ ಇದ್ರೆ ತೀರುವಂತಹ ಚಾನ್ಸಸ್ ತುಂಬಾ ಚೆನ್ನಾಗಿದೆ. ಮತ್ತೆ ನೀವು ಅಕ್ಕಪಕ್ಕದವರ ಚಿಂತೆಯನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಬೇರೆಯವ್ರ ಹತ್ರ ಜಗಳವನ್ನ ತೆಗೆದುಕೊಳ್ಳೋಕೆ ಹೋಗಬೇಡಿ. ಮತ್ತೆ ಶತ್ರುವಿನ ಸ್ವಲ್ಪ ಕಾಟ ತೋರಿಸ್ತಾ ಇದೆ. ಸೊ ಹಾಗಾಗಿ ಯಾರೇ ಶತ್ರುಗಳು ಬಂದ್ರು ಕೂಡ ಸ್ವಯಂ ಸ್ಥಿತಿ, ನೀವು ಏಕಾಂಗಿಯಾಗಿ ಹೋರಾಡಬೇಕಾಗುತ್ತೆ. ಅಕ್ಕಪಕ್ಕದಲ್ಲಿ ಯಾರು ಕೂಡ ನಿಮಗೆ ಸಹಾಯ ಮಾಡ್ಲಿಕ್ಕೆ ಬರಲ್ಲ. ಇಂಥ ಒಂದು ಕೂಡ ವೃಷಭ ರಾಶಿಯಲ್ಲಿ ತೋರಿಸ್ತಾ ಹೋಗ್ತದೆ. ನಿಮ್ಮ ನೆಕ್ಸ್ಟ್ ವಿಚಾರ ಅಂದ್ರೆ, ನೀವು ನಿಮ್ಮ ಗುರಿಯ ಬಗ್ಗೆ ತಲೆಯನ್ನು ಕೆಡಿಸ್ಕೋಬೇಕಾಗುತ್ತೆ. ನಿಮ್ಮ ಏಮ್ ಏನಿದೆ, ನಿಮ್ಮ ಗೋಲ್ ಸೆಟ್ಟಿಂಗ್ ಏನಿದೆ. ನಾನೊಬ್ಬ ಅಧಿಕಾರಿ ಅಂದ್ರೆ ವಿದ್ಯಾರ್ಥಿಗಳಿಗೆ ಹೇಳೋದಿಷ್ಟೇ, ನಾನೊಬ್ಬ ಅಧಿಕಾರಿ ಆಗ್ಬೇಕು, ನಾನೊಬ್ಬ ಸಬ್ ಇನ್ಸ್ಪೆಕ್ಟರ್ ಆಗಬೇಕು, ನಾನೊಬ್ಬ KS IAS ಆಫೀಸರ್ ಆಗಬೇಕು ಅನ್ನೋದನ್ನ ನಿಮ್ಮ ಗುರಿಯ ಒಂದು ಡೆಸ್ಟಿನೇಷನ್ ಕಡೆ ಹೋಗ್ತಾ ಹೋಗಿ. ಇನ್ನೊಬ್ಬರ ಬಗ್ಗೆ ಯಾವತ್ತೂ ತಲೆ ಕೆಡಿಸ್ಕೊಂಡು ಹೋಗಬೇಡಿ. ಇಲ್ಲಿ ಸ್ವಲ್ಪ ಮೈಂಡ್ ಅಬ್ಸ್ಟಾಕಲ್ಸ್ ಆಗುವಂತಹ ಚಾನ್ಸಸ್ ತೋರಿಸ್ತಾ ಇದೆ. ಮತ್ತೆ ಇಲ್ಲಿ ಆರೋಗ್ಯದ ಸಮಸ್ಯೆ ಬರುವಂತ ಚಾನ್ಸಸ್ ಇದೆ. ಸುಮ್ಮನೆ ಅನ್ನೆಸೆಸರಿ ಥಿಂಕ್ ಮಾಡ್ಬಿಟ್ಟು ಒಂದು ಮನೋರೋಗಕ್ಕೆ ತುತ್ತಾಗುವಂತಹ ಚಾನ್ಸಸ್ ಕೂಡ ತುಂಬಾ ತೋರಿಸ್ತಾ ಇದೆ. ಹಾಗಾಗಿ ನೀವು ತುಂಬಾ ಹುಷಾರಾಗಿರೋದು ಒಳ್ಳೇದು. ಮತ್ತೆ ಇಲ್ಲಿ ನೋಡಿ, ಗಂಡ ಹೆಂಡತಿ ಮಧ್ಯೆ ಏನಾದ್ರು ಜಗಳಗಳಿದ್ರೆ, ಮನೆಯಲ್ಲಿ ಏನಾದ್ರು ಮನಸ್ತಾಪಗಳಿದ್ರೆ, ಕೋರ್ಟಲ್ಲಿ ಏನಾದ್ರು ನಿಮ್ಮ ಕೇಸ್ ಬಿದ್ದಿದ್ರೆ, ಸೊ ಸ್ವಲ್ಪ ಮಾತುಕತೆಯಲ್ಲಿ ನೀವು ಬದಲಾಯಿಸ್ಕೊಂಡ್ಬಿಟ್ಟು ಸ್ವಲ್ಪ ಕೊಂಚ ಬದಲಾವಣೆ ಅಂದ್ರೆ 100% ಬದಲಾಗಲ್ಲ. ನೀವು ಸ್ವಲ್ಪ ಹೋಗ್ಬೇಕು, ಪ್ರಮೋಟ್ ಮಾಡಬೇಕು. ಅವ್ರು ಹೇಳ್ಬಿಟ್ಟಿದ್ದಾರೆ ಗುರುಗಳು ಗಂಡ ಹೆಂಡತಿ ಚೆನ್ನಾಗಿರ್ತೀವಿ ಅಂತಲ್ಲ. ಏನೇ ಜಗಳ ಆದ್ರೂ ನೀವು ಪರಸ್ಪರವಾಗಿ ಅವರು ಪರಸ್ಪರವಾಗಿ ಮಾತಾಡ್ಕೊಂಡ್ಬಿಟ್ಟು ಸೊ ರಾಜಿ ಆಗೋದ್ರಿಂದ, ಈ ಒಂದು ಪ್ರಭಾವ ತಪ್ಪೋದ್ರಿಂದ ಗಂಡ ಹೆಂಡತಿ ಚೆನ್ನಾಗಿರುವಂತ ತೋರಿಸ್ತಾ ಹೋಗ್ತಿದೆ. ಮತ್ತೆ ಇನ್ನ ಹಲವಾರು ವಿಚಾರಗಳಿಗೆ ನೋಡ್ತಾ ಹೋದ್ರೆ, ಇಲ್ಲಿ ದೈಹಿಕ ನೋಟ ಆಗಿರ್ಬೋದು ಅಥವಾ ಒಂದು ಗೌರವ ಆಗಿರ್ಬೋದು, ಖ್ಯಾತಿ ಆಗಿರ್ಬೋದು, ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಿ ಸಿಗುತ್ತೆ. ಸೊ ಮೇಲೆ ಹೇಳಿರುವಂತಹ ಎಲ್ಲಾ ಪಾಯಿಂಟ್ಸ್ಗಳು ವೃಷಭ ರಾಶಿ ಅವರಿಗೆ ಮಾತ್ರ ಅಪ್ಲಿಕೇಬಲ್ ಆಗಿರುತ್ತೆ. ಅದು ಗುರುವಿನ ಸ್ಥಿತ ಅಂದ್ರೆ ನಿಮ್ಮ ಜಾತಕದಲ್ಲಿ ಗುರು ತುಂಬಾ ಚೆನ್ನಾಗಿದ್ರೆ ಮಾತ್ರ ಇದು ವರ್ಕೌಟ್ ಆಗುತ್ತೆ. ಸೊ ಇನ್ನು ಪರಿಹಾರದ ವಿಚಾರಕ್ಕೆ ಬಂದ್ರೆ, ನೀವು ಪರಿಹಾರವನ್ನ ಏನ್ ಮಾಡ್ಬೇಕು ಅಂದ್ರೆ ದಾನವನ್ನ ಮಾಡ್ಬೇಕಾಗತ್ತೆ.
ಸೊ ದಾನವನ್ನು ಹೇಗೆ ಬೇಕಾಗಿ ಮಾಡಂಗಿಲ್ಲ. ಆದಷ್ಟು ದಾನವನ್ನು ಮಾಡಬೇಕಂದ್ರೆ ನೋಟ್ಗಳನ್ನು ದಾನ ಮಾಡ್ಲಿಕ್ಕೆ ಹೋಗ್ಬೇಡಿ, ಚಿಲ್ಲರೆಗಳನ್ನ ದಾನ ಮಾಡಕ್ಕೆ ಹೋಗಿ ಧರ್ಮ ಕಾರ್ಯವನ್ನ ಮಾಡಿ. ನಿಮ್ಮ ಕೈಲಾದಷ್ಟು ದಾನವನ್ನ ಮಾಡ್ತಾ ಹೋಗಿ. ನಿಮಗೆ ₹1 ಇದ್ರು ಕೂಡ ನೇಚರ್ಗೆ ₹1 ಒಂದೇ, ₹1,00,00,000 ಒಂದೇ. ನಿಮ್ಮ ಕೈಲಾದಷ್ಟು ದಾನವನ್ನ ಮಾಡ್ತಾ ಹೋಗಿ, 100% ನಿಮಗೆ ಉತ್ತಮವಾದಂತಹ ಫಲ ಸಿಗ್ತಾ ಹೋಗುತ್ತೆ. ಗೌರಿಯ ಪೂಜೆಯನ್ನ ಮಾಡೋದ್ರಿಂದ ಉತ್ತಮವಾದಂತಹ ಫಲ ಸಿಗ್ತಾ ಹೋಗುತ್ತೆ. ಮತ್ತೆ ನೀವು ಯಾವುದಾದ್ರೂ ಒಂದು ಶಿವಲಿಂಗನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಶಿವನ ಮಂದಿರಕ್ಕೆ ದರ್ಶನವನ್ನ ಮಾಡ್ಕೊಂಡ್ ಬನ್ನಿ, ಅಥವಾ ಶಿವಾಲಯಗಳ ದರ್ಶನ ಮಾಡೋದ್ರಿಂದ, ಅಲ್ಲಿ ಹೋಗಿ ಅನ್ನದಾನವನ್ನ ಮಾಡೋದ್ರಿಂದ ನಿಮಗೆ ಉತ್ತಮವಾದಂತಹ ಫಲ ಸಿಗ್ತಾ ಹೋಗುತ್ತೆ. ಸೊ ನೀವು ಮಾಡುವಂತಹ ಶಿವಾಲಯಗಳು ತುಂಬಾ ಹಳೆಯದಾಗಿರ್ಬೇಕು. ಸುಮಾರು 800-900 ವರ್ಷಗಳ ಇತಿಹಾಸದ ಶಿವಾಲಯಗಳಿಗೆ ನೀವು ಹೋದ್ರೆ ನಿಮಗೆ ಉತ್ತಮವಾದಂತಹ ಫಲ ಸಿಗ್ಲಿಕ್ಕೆ ಶುರುವಾಗುತ್ತೆ. ನಿಮ್ಮ ಹತ್ತಿರದ ಶಿವಾಲಯಗಳಿಗೆ ಹೋದ್ರೆ ಸಿಗುತ್ತೆ, ನಿಮಗೆ ಕಡಿಮೆ ಒಂದು ಫಲಗಳು ಸಿಗ್ತಾ ಹೋಗುತ್ತೆ. ಹಾಗಾಗಿ ವೃಷಭ ರಾಶಿಯವರಿಗೆ ತಿಳಿಸಿರುವಂತಹ ಎಲ್ಲಾ ನೆಗೆಟಿವಿಟಿಗಳು ಕಡಿಮೆ ಆಗ್ಬೇಕಂದ್ರೆ ಈ ಒಂದು ಪರಿಹಾರಗಳನ್ನ ಮಾಡ್ತಾ ಹೋದ್ರೆ ನಿಮ್ಮಲ್ಲಿರುವಂತಹ ನೆಗೆಟಿವ್ ಕಡಿಮೆ ಆಗ್ಬಿಟ್ಟು ಸ್ವಲ್ಪ ಪಾಸಿಟಿವ್ ವೈಬ್ರೇಷನ್ ಕಡೆ ಶುರುವಾಗ್ತಾ ನಿಮ್ಮ ಪರಿಹಾರಗಳಿಗೆ ಅದು ಸೂಕ್ತವಾದಂತಹ ಒಂದು ಫಲಗಳನ್ನ ನೀಡ್ತಾ ಹೋಗುತ್ತೆ. ಸೊ ಈಗ ಮುಂದಿನ ರಾಶಿಯ ಬಂದ್ಬಿಟ್ಟು ಮಿಥುನ ರಾಶಿ. ಸೊ ಮಿಥುನ ರಾಶಿಯ ಬಗ್ಗೆ ನೋಡ್ತಾ ಹೋಗೋಣ. ಈಗ ಮಿಥುನ ರಾಶಿಯ ವಿಚಾರಕ್ಕೆ ಬಂದ್ರೆ ನೋಡಿ, ಮಿಥುನ ರಾಶಿಯಲ್ಲಿ 12ನೇ ಮನೆಯಲ್ಲಿ ಒಂದು ಗುರುವಿನ ಸಂಚಾರ, ಗುರುವಿನ ಗೋಚಾರ ಇರೋದ್ರಿಂದ ಸೊ ಇದು ನಿಮಗೆ 12ನೇ ಮನೆ ನಾವು ವ್ಯಯಸ್ಥಾನ ಅಂತ ಕರಿತಾ ಹೋಗ್ತೀವಿ. ಸೊ ಇಲ್ಲಿ ಹಲವಾರು ತೊಂದರೆಗಳು ಬರುವಂತಹ ಚಾನ್ಸಸ್ ಇರ್ತಾ ಹೋಗುತ್ತೆ. ಸೊ ಹಾಗಾಗಿ ಇಲ್ಲಿ ಹಣದ ನಷ್ಟವನ್ನ ನಾವು ಮೊದಲಿಂದ ಹೇಳ್ತೀವಿ. ನೋಡಿ, ಯಾರು ಈ ಒಂದು ಶೇರ್ ಮಾರುಕಟ್ಟೆಯಲ್ಲಿ ಹಣವನ್ನ ಹೂಡ್ಲಿಕ್ಕೆ ಮುಂದಾಗಿರ್ತಾರೋ ಇವರು ತುಂಬಾ ಜಾಗರೂಕತೆಯನ್ನ ವಹಿಸಬೇಕಾಗುತ್ತೆ. ಯಾರು ಪಾರ್ಟ್ನರ್ಶಿಪ್ ವ್ಯವಹಾರಗಳನ್ನ ಮಾಡ್ತಾ ಹೋಗ್ತೀರಾ ಇಂಥವ್ರು ಕೂಡ ತುಂಬಾ ಹುಷಾರಾಗಿರ್ಬೇಕಾಗುತ್ತೆ. ಮತ್ತೆ ಇಲ್ಲಿ ಉತ್ತಮವಾದಂತಹ ಫಲಗಳು ಅಂತಂದ್ರೆ, ವಿದೇಶಕ್ಕೆ ಯಾರು ಹೋಗ್ತಿರೋ ವಿದೇಶಕ್ಕೆ ಹೋಗುವಂತವರಿಗೆ ಇದು ತುಂಬಾ ಉತ್ತಮವಾದಂತಹ ಸಹಾಯ. ನೀವು ಪಾಸ್ಪೋರ್ಟ್ ಅಥವಾ ವೀಸಾ ಏನಾದ್ರು ಮಾಡಿಸ್ಬೇಕು ಅಂತಿದ್ರೆ ಮಾಡಿಸಿ. 100% ಈ ವರ್ಷದಲ್ಲಿ ನೀವು ವಿದೇಶಕ್ಕೆ ಹೋಗುವಂತಹ ಚಾನ್ಸಸ್ ಇರುತ್ತೆ. ಸೊ ಈ ಮಿಥುನ ರಾಶಿಯವರ ಎಜುಕೇಶನ್ ತುಂಬಾ ಚೆನ್ನಾಗಿರುತ್ತೆ. ಎಜುಕೇಶನ್ ವಿಚಾರಕ್ಕೆ ಬಂದ್ರೆ ಎಜುಕೇಶನ್ ತುಂಬಾ ಚೆನ್ನಾಗಿ ಬರುತ್ತೆ. ಮಕ್ಕಳಲ್ಲಿ ವಿದ್ಯಾಭ್ಯಾಸದ ಯಾವುದೇ ರೀತಿ ಕೊರತೆಗಳು ಬರ್ಲಿಕ್ಕೆ ಹೋಗಲ್ಲ. ಸೊ ಇದಕ್ಕೆ ಪರಿಹಾರಗಳನ್ನ ನೀವು ತಿಳಿಸ್ತಾ ಹೋಗ್ತೀವಿ. ಆ ಪರಿಹಾರಗಳನ್ನ ಮಾಡೋದ್ರಿಂದ ಇನ್ನೊಂದು ಸ್ವಲ್ಪ ನೀವು ಎಜುಕೇಶನ್ ಅನ್ನ ಇಂಪ್ರೂವ್ಮೆಂಟ್ ಮಾಡ್ಕೋಬಹುದಾಗಿದೆ. ಮತ್ತೆ ಇಲ್ಲಿ ನೀವು ನಿಮಗೆ ಒಂದು ಸಜೆಷನ್ ನಾನು ಕೊಡೋದೇನು ಅಂತಂದ್ರೆ, ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ. ನಿಮ್ಮಲ್ಲಿ ಏನಾದ್ರು ಹಣ ಸ್ಟಾಕ್ ಇದ್ರೆ ನೀವು ಬಿಸ್ನೆಸ್ ಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡೋದು ತುಂಬಾ ಒಳ್ಳೆಯದು. ಬಿಸ್ನೆಸ್ ಅಂದ್ರೆ ನೀವು ಪಾರ್ಟ್ನರ್ಶಿಪ್ ಮೇಲೆ ಬಿಸ್ನೆಸ್ ಮಾಡಕ್ ಹೋಗ್ಬೇಡಿ. ಓನ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಏನಾದ್ರು ಬಿಸ್ನೆಸ್ ಅನ್ನ ಮಾಡೋದ್ರಿಂದ ನಿಮಗೆ ಲಾಭವನ್ನ ಇದು ತಂದ್ಕೊಡ್ತಾ ಹೋಗುತ್ತೆ. ಮತ್ತೆ ಇಲ್ಲಿ ಅನವಶ್ಯಕವಾಗಿ ನಿಮಗೆ ಖರ್ಚು ಬರುವಂತ ಚಾನ್ಸಸ್ ಇರುತ್ತೆ. ಸೊ ನಿಮ್ಮ ಹತ್ರ ದುಡ್ಡು ಇರುತ್ತೆ, ಸೊ ನೀವು ದುಡ್ಡನ್ನು ಹಾಗೆ ಸೇವ್ ಮಾಡಿ ಇಟ್ಕೊಂಡಿರ್ತೀರಾ. ಅನವಶ್ಯಕವಾಗಿ ಅಂದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ಆಗಿರ್ಬೋದು, ನಿಮ್ಮ ತಾಯಿ ಆಗಿರ್ಬೋದು, ಅಥವಾ ನಿಮ್ಮ ವೈಫ್ ಅಂದ್ರೆ ನಿಮ್ಮ ಹೆಂಡತಿಗಾಗಿರ್ಬೋದು ಅನವಶ್ಯಕವಾಗಿ ಯಾವುದಾದ್ರೂ ಅನಾರೋಗ್ಯ ಸಂಭವಿಸಬಹುದು. ಆ ಸಂಭವಿಸಿದಂತಹ ಸಂದರ್ಭದಲ್ಲಿ ನಿಮ್ಮಲ್ಲಿ ಬಂದಂತಹ ದುಡ್ಡು ಹಾಗೆ ಖರ್ಚಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ವೆಸ್ಟ್ಮೆಂಟ್ ಅನ್ನ ಈಗಲೇ ಮಾಡಿ. ಸೊ ನೀವೀಗಲೇ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ನಿಮ್ಮ ಮನೆಯಲ್ಲಿ ಅನಾರೋಗ್ಯ ಬರೋದನ್ನ ನೀವು ತಪ್ಪಿಸಬಹುದಾಗಿದೆ. ಸೊ ಮುಂದಿನ ವಿಚಾರಕ್ಕೆ ಬಂದ್ರೆ, ಇಲ್ಲಿ ನಿಮ್ಮಲ್ಲಿ ಏನಾದ್ರು ಸೈಟ್ಗಳಿದ್ರೆ ಅಥವಾ ನಿಮ್ಮಲ್ಲಿ ಏನಾದ್ರು ವಾಹನಗಳಿದ್ರೆ, ನಿಮ್ಮಲ್ಲಿ ಏನಾದ್ರು ಕೆಲವೊಂದು ಅಸೆಟ್ಸ್ ಗಳನ್ನ ಮಾಡಿದ್ರೆ, ಆರ್ನಮೆಂಟಲ್ ಆಭರಣಗಳನ್ನ ಮಾಡಿದ್ರೆ ಕಳೆದುಕೊಳ್ಳುವಂತಹ ಚಾನ್ಸಸ್ ತುಂಬಾ ಇದೆ. ನಿಮ್ಮ ಮನೆಯಲ್ಲಿ ಕಳ್ಳರು ಬಂದ್ಬಿಟ್ಟು ನಿಮ್ಮ ಆಭರಣವನ್ನ ಕದ್ಕೊಂಡು ಹೋಗುವಂತ ಚಾನ್ಸಸ್ ಇದೆ. ಮತ್ತೆ ಇನ್ನೊಂದು ವಿಚಾರ ಏನು ಅಂತಂದ್ರೆ, ನಿಮ್ಮ ವಾಹನಗಳೇನಾದ್ರೂ ಸೆಕೆಂಡ್ ಹ್ಯಾಂಡ್ ವಾಹನಗಳಿದ್ರೆ ಇದನ್ನ ಮಾರೋಕೆ ತುಂಬಾ ಒಳ್ಳೆ ಟೈಮ್ ಇದು. ಸೊ ಯಾರಿಗಾದ್ರೂ ನೀವು ಮಾರಲೇಬೇಕು, ಹೊಸ ವಾಹನವನ್ನು ಖರೀದಿ ಮಾಡಬೇಕು ಅಂದ್ರೆ ಜಸ್ಟ್ ವಾಹನವನ್ನ ಮಾರಬಹುದಷ್ಟೇ, ಖರೀದಿ ಮಾಡ್ಲಿಕ್ಕೆ ಬಿಡಲ್ಲ ಅದು. ವಾಹನಗಳನ್ನ ಸೇಲ್ ಮಾಡದಿದ್ರೆ ಮಾಡಿ. ನಿಮ್ಮಲ್ಲಿ ಏನಾದ್ರೂ ಸಾಲದವರೇ ಜಾಸ್ತಿ ಇದ್ರೆ ಇನ್ನೂ ಸಾಲವನ್ನ ಜಾಸ್ತಿ ತಂದು ಒಡ್ಡುತ್ತಿದ್ದು. ಈ ಸಾಲ ಈಗ 10 ಲಕ್ಷ ಇದೆ ಅನ್ಕೊಳ್ಳಿ, ಇನ್ನು 20 ಲಕ್ಷ ಸಾಲ ಆಗುತ್ತೆ. ಸೊ ಇಂಥ ಸಂದರ್ಭದಲ್ಲಿ ನಿಮ್ಮ ಆಸ್ತಿ ಮನೆ ಮಠಗಳನ್ನೆಲ್ಲ ಮಾರಿಸುವಂತದ್ದು ಮಾಡುತ್ತಿದ್ದು. ಸೊ ಹಾಗಾಗಿ ತುಂಬಾ ಹುಷಾರಾಗಿರ್ಬೇಕಾಗುತ್ತೆ. ಮತ್ತೆ ಯಾರ್ದಾದ್ರೂ ಕೇಸ್ಗಳು ಕೋರ್ಟಲ್ಲಿ ಇದ್ರೆ ಜೈಲಿಗೆ ಹೋಗುವಂತಹ ಸಾಧ್ಯತೆನೂ ತುಂಬಾ ಇದೆ. ಹಾಗಾಗಿ ಮತ್ತೆ ಕೋರ್ಟಲ್ಲಿ ಏನಾದ್ರು ಕೇಸ್ಗಳಿದ್ರೆ ಸ್ವಲ್ಪ ಅವಾಯ್ಡ್ ಮಾಡಿ. ಸ್ವಲ್ಪ ನೀವು ನಿಷ್ಠೆಯಿಂದ ಧರ್ಮದಿಂದ ನಡೀತಾ ಹೋಗಿ. ಸ್ವಲ್ಪ ನೀವು ಈ ಒಂದು ಟೈಮಲ್ಲಿ ಸ್ಕಿಪ್ ಆಗೋದು ಒಳ್ಳೇದು. ಅಂದ್ರೆ ಈ ಒಂದು ವರ್ಷಗಳ ಕಾಲ ಜೈಲು ವಾಸ ಅಂತಲೂ ತುಂಬಾ ತೋರಿಸ್ತಾ ಇದೆ. ಮತ್ತೆ ಇನ್ನೊಂದು, ನಿಮಗೆ ಮೋಸ ಮಾಡುವಂತ ಚಾನ್ಸಸ್ ಇದೆ. ಯಾರಾದ್ರೂ ನಿಮ್ಮ ಲೈಫ್ ಅಲ್ಲಿ ಮೋಸ ಹೋಗುವಂತ ಚಾನ್ಸಸ್ ಇರುತ್ತೆ. ನೀವು ಯಾರಿಗಾದ್ರು ದುಡ್ಡು ಕೊಟ್ಟಿದ್ರೆ, ಯಾರಿಗಾದ್ರು ಶೇರಿಂಗ್ ಹಾಕಿದ್ರೆ, ಟ್ರೇಡಿಂಗ್ ಹಾಕಿದ್ರೆ. ನೋಡಿ, ಇಂದಿನ ದಿನಮಾನಗಳಲ್ಲಿ ಈ ಶೇರ್ ಮತ್ತೆ ಟ್ರೇಡಿಂಗ್ ಅನ್ನೋದು ತುಂಬಾ ನಡೀತಾ ಹೋಗ್ತಾ ಇದೆ. ಈ ಒಂದು ಶೇರ್ ಮತ್ತೆ ಟ್ರೇಡಿಂಗ್ ಅನ್ನೋದು ಒಂದು ದಂಧೆ ಆಗ್ಬಿಟ್ಟಿದೆ. ಸೊ ಇದನ್ನ ನೀವು ನೋಡಿ, ಜೆನ್ಯೂನ್ ಪರ್ಸನ್ ಇದ್ರೆ ನೀವು ಶೇರ್ ಮತ್ತೆ ಟ್ರೇಡಿಂಗ್ ಹಾಕಿ. ಅದು ಇಂಡಿಯನ್ ಅಕೌಂಟ್ ಆಗಿದ್ರೆ ಮಾತ್ರ ಯೂಸ್ ಮಾಡಿ. ಈ ಫಾರಿನ್ ಅಕೌಂಟ್ ಗಳಲ್ಲಿ ನನ್ನಲ್ಲಿ ತುಂಬಾ ಕಾಲ್ಸ್ ಬರುತ್ತೆ. ನಾನು ಯಾರಿಗೋ ಶೇರ್ ಹಾಕಿದೀನಿ, 5-6 ಲಕ್ಷ ಕಳ್ಕೊಂಡಿದ್ದೀನಿ. ಅದು 5-6 ಅಲ್ಲ, 20-30 ಲಕ್ಷ ಗಟ್ಟಲೆ ಶೇರ್ಗೆ ಹಾಕ್ಬಿಟ್ಟು ಟ್ರೇಡಿಂಗ್ ಹಾಕ್ಬಿಟ್ಟು ಕಳ್ಕೊಂಡಿರೋ ಚಾನ್ಸಸ್ ನೋಡಿದೀನಿ ನಾನು. ಹಾಗಾಗಿ ಟ್ರೇಡಿಂಗ್ ಹಾಕೋರು, ಶೇರ್ ಹಾಕೋರು ತುಂಬಾ ಹುಷಾರಿರ್ಬೇಕಾಗುತ್ತೆ. ಮತ್ತೆ ಸ್ವಲ್ಪ ಈ ಒಂದು ಸಂದರ್ಭದಲ್ಲಿ ಈ ಒಂದು ಜ್ಯೋತಿಷಿಗಳು ಇರ್ತಾರಲ್ವಾ, ಅದರಲ್ಲೂ ಕೂಡ ಈ ಜ್ಯೋತಿಷಿಗಳಲ್ಲಿ ಈಗ ಸುಮ್ಮನೆ ನಿಮ್ಗೇನೋ ದೋಷ ಇದೆ, ಆ ದೋಷ ಇದೆ ಅಂತ ಸುಳ್ಳು ಹೇಳ್ಬಿಟ್ಟು ಲಕ್ಷಾಂತರ ರೂಪಾಯಿ ಯಾರಾದ್ರೂ ಕೇಳಿ ನಿಮಗೆ ಮೋಸ ಮಾಡುವಂತ ಚಾನ್ಸಸ್ ಇರುತ್ತೆ. ಸೊ ಹುಷಾರಾಗಿ, ನಿಮ್ಮಲ್ಲಿ ಏನಾದ್ರು ಜೆನ್ಯೂನ್ ಪರ್ಸನ್ಸ್ ಇದ್ರೆ, ನಿಮ್ಮ ಸುತ್ತಮುತ್ತಲಿನ ಪರ್ಸನ್ ಒಬ್ಬ ಪಂಡಿತರು ಅವ್ರು ನೋಡಿದ್ರೆ ಒಳ್ಳೆಯವರಪ್ಪ, ಇವರು ಜೆನ್ಯೂನ್ ಪರ್ಸನ್ ಅಂದ್ರೆ ಅಂತವರಿಗೆ ಸ್ವಲ್ಪ ದುಡ್ಡು ಹಾಕಿ ಸೊ ಮಾಡ್ತಾ ಹೋಗಿ. ಅನಾವಶ್ಯಕವಾಗಿ ದುಡ್ಡನ್ನ ಕಳ್ಕೊಡಕ್ ಹೋಗ್ಬೇಡಿ.
ಮತ್ತೆ ಇಲ್ಲಿ ನಿಮ್ಮ ಮನೆಯಲ್ಲಿ ತಾಯಿಗೆ ಸ್ವಲ್ಪ ಅನಾರೋಗ್ಯದ ಸಮಸ್ಯೆ ಬರುವಂತ ಚಾನ್ಸಸ್ ಇರುತ್ತೆ, ಸ್ವಲ್ಪ ಹುಷಾರಾಗಿರ್ಬೇಕಾಗುತ್ತೆ. ಸೊ ಅದು ಬಂದ್ಬಿಟ್ಟು ಅನಾರೋಗ್ಯದ ಹೇಳಿದ್ನಲ್ಲ, ಫ್ಯಾಮಿಲಿ ಯಾರಿಗಾದ್ರು ಒಬ್ಬರಿಗೆ ಅನಾರೋಗ್ಯ ಬರುತ್ತೆ ಅಂತ ಹೇಳ್ಬಿಟ್ಟು. ಮತ್ತೆ ಇನ್ನೊಂದೇನಂತಂದ್ರೆ ನೀವು ಸಡನ್ ಆಗಿ ಸಿಟ್ ಮಾಡ್ಕೊಂಡ್ಬಿಡ್ತೀರಾ, ಸಿಟ್ ಮಾಡ್ಕೊಂಡು ತುಂಬಾ ಶಾರ್ಟ್ ಟೆಂಪರ್ ಆಗ್ಬಿಟ್ಟು BP ಎಲ್ಲ ವೇರಿಯೇಷನ್ ಮಾಡ್ಕೊಳ್ಳೋಂಥದ್ದು, ಲೋ BP ಅಥವಾ ಹೈ BP ಅನ್ನು ಮಾಡ್ಕೊಂಡು ಹಾಸ್ಪಿಟಲೈಸ್ ಆಗುವಂಥದ್ದು ತುಂಬಾ ಇರುತ್ತೆ. ಸೊ ಫ್ಯಾಮಿಲಿಲೆಲ್ಲ ಹಾಸ್ಪಿಟಲೈಸ್ ಆಗೋದು ತೋರಿಸ್ತಾ ಇದೆ. ಹಾಗಾಗಿ ಒಂದು ಮಿಥುನ ರಾಶಿಯವರು ತುಂಬಾ ಹುಷಾರಾಗಿರ್ಬೇಕಾಗುತ್ತೆ. ಸುಮ್ಮನೆ ಅನ್ನೆಸೆಸರಿಯಾಗಿ ಧನ ವ್ಯಯ ಆಗುತ್ತೆ, ಹಣಕಾಸನ್ನ ಕಳೆದುಕೊಳ್ಳುವಂತ ಚಾನ್ಸಸ್ ತುಂಬಾ ಇದೆ. ಹಾಗಾಗಿ ತುಂಬಾ ಹುಷಾರಾಗಿರ್ಬೇಕಾಗುತ್ತೆ. ಕಾರ್ಯ ನಷ್ಟ, ಯಾವುದೇ ಒಂದು ಕಾರ್ಯವನ್ನ ಮಾಡ್ಲಿಕ್ಕೆ ಹೋದ್ರೆ ನಿಮ್ಮ ಕಾರ್ಯ ಸಂತೃಪ್ತಿಯಾಗಿ ಈಡೇರಲ್ಲ, ಮತ್ತೆ ಒಂದು ಕಾರ್ಯಕ್ಕೆ ಶುಭಾರಂಭ ಅನ್ನೋದು ಇರೋದೇ ಇಲ್ಲ. ಹಾಗಾಗಿ ನೀವು ತುಂಬಾ ಜಾಗರೂಕತೆಯಿಂದ ಹೊಸದಾಗಿ ಏನಾದರೂ ಶಾಪ್ ಅನ್ನು ಓಪನ್ ಮಾಡಬೇಕಂತಿದ್ರೆ, ಹೊಸದಾಗಿ ಏನಾದರೂ ಒಂದು ಕಾರ್ಯವನ್ನ ಮಾಡಬೇಕು ಅಂತಿದ್ರೆ ಸ್ವಲ್ಪ ಈ ಒಂದು ವರ್ಷ ನೀವು ನಿಧಾನಗತಿಯಲ್ಲಿ ಮಾಡೋದ್ರಿಂದ ನಿಮಗೆ ಉತ್ತಮವಾದಂತಹ ಫಲ ಸಿಗ್ತಾ ಹೋಗುತ್ತೆ. ಮತ್ತೆ ನಿಮ್ಮ ಬಿಸ್ನೆಸ್ ವಿಚಾರಕ್ಕೆ ಬಂದ್ರೆ ತುಂಬಾ ಹುಷಾರಾಗಿ ನೀವು ಬಿಸ್ನೆಸ್ ನೋಡ್ಬೇಕಾಗುತ್ತೆ. ಮತ್ತೆ ನೀವು ಹಣವನ್ನ ಕಳೆದುಕೊಳ್ಳುವ ಚಾನ್ಸಸ್ ಇದೆ. ಸೊ ಹಾಗಾಗಿ ಜೋಬಲ್ಲಿ ಏನಾರು ಹಣ ಇಟ್ಕೊಂಡ್ರೆ ಪಿಟ್ ಪಾಕೆಟ್ ಆಗುವಂಥದ್ದು, ಅದಕ್ಕೋಸ್ಕರ ಹಣಗಳನ್ನ ಜಾಸ್ತಿ ಜೋಬಲ್ಲಿ ಇಟ್ಕೊಂಡು ಹೋಗ್ಬೇಡಿ. ಈಗೆಲ್ಲ ಗೂಗಲ್ ಪೇ, ಫೋನ್ ಪೇ ಬಂದಿದೆ. ಸೊ ಅಕೌಂಟ್ ಅನ್ನ ಮೇಂಟೈನ್ ಮಾಡಿದ್ರೆ ಒಳ್ಳೇದು. ಮತ್ತೆ ಮೊಬೈಲ್ ಕಳ್ಕೊಳ್ಳೋದು, ನಿಮ್ಮಲ್ಲಿ ಮನೇಲಿ ಏನಾದ್ರು ಬಂಗಾರ ಇಟ್ಟಿದ್ರೆ ಕಳ್ಕೊಳ್ಳೋದು, ಇದೆಲ್ಲ ಚಾನ್ಸಸ್ ಇದೆ. ಕಳ್ಳರ ಕಾಟನೂ ಜಾಸ್ತಿ ಇರುತ್ತೆ, ತುಂಬಾ ಹುಷಾರಾಗಿರಿ. ಮತ್ತೆ ಹೂಡಿಕೆ ನಷ್ಟ ನಾನು ನಿಮಗೆ ತಿಳಿಸಿದ್ದೇನೆ. ಹಾಗಾಗಿ ಎಲ್ಲೂ ಹಣವನ್ನ ಹೂಡಿಕೆ ಮಾಡಕ್ ಹೋಗ್ಬೇಡಿ. ನಿಮ್ಮ ಹತ್ರ ಇದ್ರೆ ಭದ್ರವಾಗಿ ಇಟ್ಕೊಳ್ಳಿ ಅಷ್ಟೇ. ನೀವು ಯಾವ್ದಾದ್ರು ಒಂದು ಸೈಡ್ ಗೀಟ್ ಖರೀದಿ ಮಾಡ್ಕೊಂಡು ಇಟ್ಕೊಳ್ಳಿ, ಬಟ್ ಮಾರ್ಲಿಕ್ಕೆ ಹೋಗ್ಬೇಡಿ. ಮತ್ತೆ ನೆಕ್ಸ್ಟ್ ಬಿಟ್ಟು ರಹಸ್ಯ ದಾಖಲೆಗಳ ಹುಡುಕಾಟ. ಸೊ ನೋಡಿ, ಇಲ್ಲಿ ನಿಮಗೆ ರಹಸ್ಯ ದಾಖಲೆಗಳ ಹುಡುಕಾಟ ಹೋದ್ರೆ ನಿಮಗೆ ಸಿಗುವಂತ ಚಾನ್ಸಸ್ ಇದೆ. ಅಂದ್ರೆ ನಿಮ್ಮ ಒಂದು ಆಸ್ತಿ ಇರುತ್ತೆ, ಅಸೆಟ್ಸ್ ಇರುತ್ತೆ, ಅದು ನಿಮಗೆ ಗೊತ್ತಿರಲ್ಲ ಏನಾಗಿದೆ ಎಂತಾಗಿದೆ ಅಂತ ಹೇಳ್ಬಿಟ್ಟು. ಅದನ್ನ ಹುಡುಕೋದ್ರ ಬಗ್ಗೆ ನೀವು ರಿಸರ್ಚ್ ಮಾಡ್ತಾ ಹೋಗಿ. ನಿಮ್ಮ ಲೆಕ್ಕಪತ್ರಗಳಾಗಿರ್ಬೋದು ಅಥವಾ ಏನಾದ್ರು ಹಿಂದಿನ ಇರೋದು ಪಾಣಿ ಆಗಿರ್ಬೋದು, ಖಾತೆಗಳಾಗಿರ್ಬೋದು, ಇವೆಲ್ಲ ಸಿಗುವಂತ ಚಾನ್ಸಸ್ ಇರುತ್ತೆ. ಮತ್ತೆ ಇಲ್ಲಿ ನೋಡಿ, ಈ ಒಂದು ವಿಚಾರದಲ್ಲಿ ಸಂಶೋಧನೆಯಲ್ಲಿ ಯಶಸ್ಸು ಕಾಣ್ತಾ ಹೋಗುತ್ತೆ. ನೋಡಿ, ಯಾರು ಮಿಥುನ ರಾಶಿಯಲ್ಲಿ ಈ DRDO ಸಂಸ್ಥೆಗಳಾಗಿರ್ಬೋದು ಅಥವಾ ಸೈಂಟಿಸ್ಟ್ಗಳಾಗಿರ್ಬೋದು ಅಥವಾ ಯಾವ್ದಾದ್ರು ಒಂದು ಅಂದ್ರೆ ಈ ರಿಸರ್ಚ್ ಸೆಂಟರ್ಗಳಲ್ಲಿ ವರ್ಕ್ ಮಾಡುವಂತವರಿಗೆ ಯಶಸ್ಸನ್ನ ಕಾಣೋದು ತುಂಬಾ ಸಖತ್ತಾಗಿ ತೋರಿಸ್ತಾ ಇದೆ ಇಲ್ಲಿ. ಮತ್ತೆ ಇಲ್ಲಿ ಆಸ್ಪತ್ರೆಗೆ ದಾಖಲಾಗ ತೋರಿಸ್ತಾ ಇದೆ. ಸ್ವಲ್ಪ ಆಸ್ಪತ್ರೆಗೆ ದಾಖಲಾಗೋದು ಅಂದ್ರೆ ಸ್ವಲ್ಪ ಹುಷಾರಾಗಿರಿ. ಸೊ ಇದಕ್ಕೊಂದು ಉತ್ತಮವಾದಂತಹ ಪರಿಹಾರ ಹೇಳ್ತೀನಿ ನೋಡಿ. ಆಸ್ಪತ್ರೆಗೆ ಗ್ರಹಗಳು ನಮ್ಮನ್ನ ಕರೆದುಕೊಂಡು ಹೋಗೋಕ್ಕಿಂತ ಮುಂಚೆ ನಾವೇ ವಾಲಂಟಿಯರ್ ಆಗಿ ಹಾಸ್ಪಿಟಲ್ಗೆ ಹೋಗಿ ಬಂದ್ಬಿಟ್ರೆ ಸೊ ಅಲ್ಲಿಗೆ ನಿಮಗೆ ಪರಿಹಾರ ಆಗ್ತಾ ಹೋಗುತ್ತೆ. ಇದು ಒಂದು ಒಳ್ಳೆ ರೆಮಿಡೀಸ್. ಇದು ನಾನು ತುಂಬಾ ಜನಕ್ಕೆ ಹೇಳ್ತೀನಿ. ಬೈಕಲ್ಲಿ ಬೀಳುವಂತ ಚಾನ್ಸಸ್ ಇರುತ್ತೆ, ಆಕ್ಸಿಡೆಂಟ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಅಂತವರಿಗೆ ನಾನು ಹೇಳೋದಿಷ್ಟೇ, ನೀವೇ ವಾಲಂಟಿಯರ್ ಹೋಗಿ ಬಂದ್ಬಿಡಿ. ಈಗ ನೀವು ಹಳ್ಳಿಗಳಲ್ಲಿ ಇದೀರಿ ಅನ್ಕೊಳ್ಳಿ, ಸಿಟಿಗೆ ಏನಾದ್ರು ಮಾರ್ಕೆಟ್ಗೆ ಏನಾದ್ರು ತಗೊಂಬರಕ್ ಹೋಗ್ತೀರಾ ಅಂತ ಸಂದರ್ಭದಲ್ಲಿ ಜಸ್ಟ್ ಒಂದ್ ರೌಂಡ್ ನೀವು ಹಾಸ್ಪಿಟಲ್ಗೆ ಹೋಗಿ ಬರೋದ್ರಿಂದ ನಿಮಗೆ ಗ್ರಹಗಳು ನಿಮ್ಮನ್ನ ಅಲ್ಲಿ ಕರೆಸ್ಕೊಳ್ಳೋದು ತಪ್ಪುತ್ತೆ, ನಿಮಗೆ ಅದು ಪರಿಹಾರ ಆಗುತ್ತೆ. ಹಾಗಾಗಿ ವರ್ಷ ಅಂದ್ರೆ ಈಗ 12 ಟೈಮ್, ಈಗ 1 ವರ್ಷಗಳ ಕಾಲ ಗುರು ಸಂಚಾರ ಇರುತ್ತೆ ಇಲ್ಲಿ, ಅಂದ್ರೆ ವ್ಯಾಸ್ಥಾನದಲ್ಲಿ ಇರೋದ್ರಿಂದ ತಿಂಗಳಿಗೆ ಒಂದ್ಸಲ ನೀವು ಸಿಟಿಗೆ ಹೋಗಿ ಆಸ್ಪತ್ರೆಲಿ ಒಂದು ರೌಂಡ್ ಹೋಗ್ಬಿಟ್ಟು ಅಲ್ಲಿ ಆರಾಮಾಗಿ ಒಂದು ಕ್ಯಾಂಟೀನ್ ಇರುತ್ತೆ ಹಾಸ್ಪಿಟಲ್ ಅಲ್ಲಿ, ದೊಡ್ಡ ಹಾಸ್ಪಿಟಲ್ಗೆ ಹೋಗಿ ಕ್ಯಾಂಟೀನ್ ಅಲ್ಲಿ ಆರಾಮಾಗಿ ಊಟ ಮಾಡ್ಕೊಂಡ್ ಬನ್ನಿ, ನಿಮಗೆ ಯಾವ ಕಾಯಿಲೆನೂ ಬರಲ್ಲ. ಸೊ ಅಲ್ಲಿಗೆ ನಿಮಗೆ ದುಡ್ಡು ಸೇವಿಂಗ್ ಆಗುತ್ತೆ. ಸೊ ಹಾಗಾಗಿ ಇದು ಒಂದು ಪರಿಹಾರ, ಇದನ್ನ ಮಾಡ್ತಾ ಹೋಗಿ. ಮತ್ತೆ ನೆಕ್ಸ್ಟ್ ನಿಮ್ಮ ವಿಚಾರಕ್ಕೆ ಹೋದ್ರೆ ನಿದ್ರೆ ಜಾಸ್ತಿ ಬರ್ತಾ ಹೋಗುತ್ತೆ. ಇಲ್ಲಿರೋರಿಗೆ ನಿದ್ರೆಯನ್ನ ಜಾಸ್ತಿ ಮಾಡುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಿದ್ದೆಯನ್ನ ಮಾಡಿ, ನಿದ್ರೆ ಮಾಡಿದ್ರೆ ಮೈಂಡ್ ಕೂಲ್ ಆಗುತ್ತೆ. ನಿದ್ದೆನ ಬಿಟ್ಬಿಟ್ಟು ನೀವೇನಾದ್ರೂ ಬೇರೆ ವಿಚಾರಗಳಿಗೆ ಕೆದಕ್ತಾ ಹೋದ್ರೆ ಟೋಟಲಿ ಲಾಸ್, ಫ್ಲಾಪ್ ಅಂತ ಹೇಳ್ತೀವಿ. ಹಾಗಾಗಿ 1 ವರ್ಷಗಳ ಕಾಲ ಇವರಿಗೆ ತುಂಬಾ ಕಷ್ಟಕರವಾದಂತಹ ದಿನಗಳು ಮರುಕಳಿಸುತ್ತೆ. ಸೊ ಹಾಗಾಗಿ ಮಿಥುನ ರಾಶಿಯವರು ತುಂಬಾ ಹುಷಾರಾಗಿರ್ಬೇಕಾಗುತ್ತೆ. ಸೊ ಮುಂದಿನ ವಿಚಾರಕ್ಕೆ ಬಂದ್ರೆ ಆಧ್ಯಾತ್ಮಿಕತೆ. ಇವರಿಗೆ ನೋಡಿ, ಈ ಒಂದು ಮಿಥುನ ರಾಶಿಯವರು ಪುಣ್ಯಕ್ಷೇತ್ರಗಳಿಗೆ ಹೋಗ್ಬಿಟ್ಟು ದೇವರ ದರ್ಶನ ಮಾಡಿಬಿಟ್ಟು ನಿಮ್ಮಲ್ಲಿರುವಂತಹ ಪಾಪ ಕರ್ಮಗಳನ್ನ ಸೊ ನೀವು ತೊಳೆದುಕೊಂಡು ಬರೋದ್ರಿಂದ ತುಂಬಾ ಉತ್ತಮವಾದಂತಹ ಫಲಗಳು ಸಿಗ್ತಾ ಹೋಗುತ್ತೆ. ಅದರಲ್ಲೂ ಕೂಡ ಈ ಒಂದು ಪುಣ್ಯಕ್ಷೇತ್ರಗಳಂದ್ರೆ ಶಕ್ತಿ ಪೀಠಗಳಿದಾವೆ, ನಮಗೆಲ್ಲ ಗೊತ್ತೇ ಇದೆ. ಸೊ ನಮ್ಮ ಕರ್ನಾಟಕದಲ್ಲಿ ಮೈಸೂರು ಚಾಮುಂಡಿ ಬೆಟ್ಟನು ಕೂಡ ಒಂದು ಶಕ್ತಿ ಪೀಠ. ಮತ್ತೆ ಈ ಕಡೆ ಮಹಾರಾಷ್ಟ್ರದ ಕಡೆ ಹೋದ್ರೆ ನಾವು ಕೊಲ್ಲಾಪುರದ ಮಹಾಲಕ್ಷ್ಮಿ, ಇದು ಕೂಡ ಒಂದು ಶಕ್ತಿ ಪೀಠ ಅಂತ ಕರಿತೀವಿ. ಶಕ್ತಿ ಪೀಠಗಳಿಗೆ ನೀವು ಹೋಗೋದ್ರಿಂದ ನಿಮ್ಮ ಲೈಫ್ ಅಲ್ಲಿ ಒಂದು ಒಳ್ಳೆ ಪಾಸಿಟಿವ್ ವೈಬ್ರೇಷನ್ ಶುರುವಾಗ್ತಾ ಹೋಗುತ್ತೆ. ಸೊ ಯಾಕಪ್ಪ ನಾವು ಶಕ್ತಿ ಪೀಠಗಳಿಗೆ ಹೋಗ್ಬೇಕು ಅಂತಂದ್ರೆ ನೋಡಿ, ಒಂದು ಬೈಕ್ ಅನ್ನ ತಗೊಂಡಿರ್ತೀವಿ ನಾವು. ಸೊ ಪ್ರತಿ ತಿಂಗಳಿಗೆ ಒಂದ್ಸರಿ ಅಥವಾ 6 ತಿಂಗಳಿಗೆ ಒಂದ್ಸರಿ ನಾವು ಸರ್ವಿಸ್ ಸ್ಟೇಷನ್ಗೆ ಹೆಂಗ್ ತಗೊಂಡ್ ಹೋಗ್ತೀವಿ ಹೇಳಿ, ಒಂದು ತಗೊಂಡಿರುವಂತ ಬೈಕ್ ಅನ್ನೇ ನಾವು ಸರ್ವಿಸ್ ಸ್ಟೇಷನ್ ತಗೊಂಡ್ ಹೋಗ್ತೀವಿ ಅಂತಂದ್ರೆ ಒಬ್ಬ ಮನುಷ್ಯನಾಗಿ ನಾವು ಕೂಡ ಒಂದು ಸರ್ವಿಸ್ ಸ್ಟೇಷನ್ ಅಂದ್ರೆ ದೇವಸ್ಥಾನಗಳಿಗೆ ವರ್ಷಕ್ಕೆ 1 ಬಾರಿ ಆದ್ರೂ ಹೋಗ್ಬಿಟ್ಟು ಅಲ್ಲಿ ದರ್ಶನ ಮಾಡ್ಕೊಂಡ್ ಬರೋದ್ರಿಂದ ನಮಗೆ ಒಂದು ನೆಗೆಟಿವಿಟಿ ಕಡಿಮೆ ಆಗ್ಬಿಟ್ಟು ಪಾಸಿಟಿವ್ ವೈಬ್ರೇಷನ್ ಶುರುವಾಗುತ್ತೆ. ನೀವು ಮಾಡುವಂತ ಕೆಲಸಗಳೇ ನಿಮಗೆ ಪಾಸಿಟಿವ್ ವೈಬ್ರೇಷನ್ ಶುರುವಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಾವು ಮಿಥುನ ರಾಶಿಯ ವಿಚಾರಕ್ಕೆ ನೋಡ್ತಾ ಹೋದ್ರೆ ಇವರು ತುಂಬಾ ಹುಷಾರಾಗಿರೋದು ಒಳ್ಳೇದು. ತುಂಬಾ ಜಾಗರೂಕತೆಯಿಂದ ಇರಿ. ಸೊ ನಿಮ್ಮ ಜಾತಕ ಕೆಟ್ಟೋಗಿದ್ರೆ ಆ ದೇವರನ್ನೇ ನಿಮ್ಮನ್ನ ಕಾಪಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಭಯ ಪಡುವ ಅವಶ್ಯಕತೆ ಇಲ್ಲ. ಸೊ ಈ ಪರಿಹಾರಗಳನ್ನ ಮಾಡ್ತಾ ಹೋಗಿ ನಿಮಗೆ ಲೈಫ್ ಅಲ್ಲಿ ಆವರೇಜ್ ಅಲ್ಲಿ ನಡೀತಾ ಹೋಗುತ್ತೆ. ಸೊ ಇವರು ಪರಿಹಾರದ ವಿಚಾರಕ್ಕೆ ಬಂದ್ರೆ ನಾನು ಹೇಳುವಂತದ್ದು ಏನು ಅಂತಂದ್ರೆ,
ಇವರು ಗಣಪತಿ ದೇವರ ಒಂದು ದರ್ಶನ ಮಾಡೋದ್ರಿಂದ ಇವರಿಗೆ ಉತ್ತಮವಾದಂತಹ ಫಲ ಸಿಗ್ತಾ ಹೋಗುತ್ತೆ. ಅದರ ಜೊತೆಯಾಗಿ ಮಣ್ಣಿನ ಒಂದು ಗಣಪತಿಯನ್ನ ತಂದು ಮನೆಯಲ್ಲಿ ಪೂಜೆ ಮಾಡೋದ್ರಿಂದ ಇನ್ನೂ ಒಳ್ಳೇದಾಗ್ತಾ ಹೋಗುತ್ತೆ. ಮತ್ತೆ ಯಾವ್ದಾದ್ರು ಒಂದು ತುಂಬಾ ಫೇಮಸ್ ಆಗಿರುವಂತಹ ಗಣಪತಿ ದೇವಸ್ಥಾನಗಳಿಗೆ ಹೋದ್ರೆ ಇನ್ನೂ ಉತ್ತಮವಾದಂತಹ ಫಲಗಳು ಸಿಗ್ತಾ ಹೋಗುತ್ತೆ. ಸೊ ನಿಮಗೆ ಗಣಪತಿ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಆಗದೆ ಇದ್ದಂಥವ್ರು ನೀವು ಹನುಮಂತ ದೇವರ ದರ್ಶನವನ್ನ ಮಾಡೋದ್ರಿಂದಲೂ ಕೂಡ ಫಲವನ್ನ ಪ್ರಾಪ್ತಿ ಮಾಡ್ಕೋಬಹುದಾಗಿದೆ. ಹನುಮಂತ ದೇವರಿಗೆ ನೀವು ಹೋಗ್ಬಿಟ್ಟು ಅಲ್ಲಿ ಒಂದು ಹನುಮಾನ್ ಚಾಲೀಸನ್ನ ಪಠಣವನ್ನು ಮಾಡೋದ್ರಿಂದ ಅಟ್ಲೀಸ್ಟ್ ಪ್ರತಿ ಶನಿವಾರ ಅಥವಾ ಮಂಗಳವಾರ ಹೋಗ್ಬಿಟ್ಟು ಹನುಮಾನ್ ಚಾಲೀಸನ್ನ ವಾರಕ್ಕೊಂದು ಬಾರಿ ಆದ್ರೂ ಪಠಣೆಯನ್ನ ಮಾಡಬಹುದರಿಂದ ಈ ಮಿಥುನ ರಾಶಿಯವರಿಗೆ ಬರುವಂತಹ ಈ ಒಂದು ನಷ್ಟಗಳ ಬಗ್ಗೆ ನೀವು ಸ್ವಲ್ಪ ಕೇರ್ಫುಲ್ ತಗೊಂಡು ಮಾಡುವಂತ ಕೆಲಸದಲ್ಲಿ ಒಂದು ಒಳ್ಳೆ ಪಾಸಿಟಿವ್ ವೈಬ್ಸ್ ಶುರುವಾಗ್ತಾ ಹೋಗುತ್ತೆ. ಸೊ ಇದು ಎಲ್ಲಾ ರಾಶಿ, ಈ ಒಂದು ಮಿಥುನ ರಾಶಿ ಎಲ್ಲರಿಗೂ ಕೂಡ ವರ್ಕ್ ಆಗುತ್ತೆ ಅಂತ ನಾನು ಹೇಳೋದ. ನಿಮ್ಮ ಜಾತಕ ಒಂದ್ಸಲ ಚೆಕ್ ಮಾಡಿಸಿ, ಅಲ್ಲಿ ಕೆಟ್ಟೋಗಿದ್ರೆ ನಾನು ಹೇಳಿರುವಂತಹ ಪಾಯಿಂಟ್ಸ್ಗಳು ನಿಮ್ಮ ಲೈಫಲ್ಲಿ ನಡೀತಾ ಇದ್ರೆ ಮಾತ್ರ ನೀವು ಪರಿಹಾರಕ್ಕೆ ಹೋಗಿ. ಇಲ್ಲ ಅಂತಂದ್ರೆ ನೀವು ನಾರ್ಮಲ್ ಆಗಿ ಹೋಗ್ಬೋದು. ಇಲ್ಲ ನನಗೆ ಇನ್ನೂ ಒಳ್ಳೇದಾಗಬೇಕು ಅಂದ್ರೆ ನೀವು ಈ ಪರಿಹಾರಗಳನ್ನ ಮಾಡೋದ್ರಿಂದ ಇನ್ನೂ ಒಳ್ಳೇದಾಗ್ತಾ ಹೋಗುತ್ತೆ ಅಷ್ಟೇ. ಅಂದ್ರೆ ಈಗ ನಾವು ಈಗ ಒಂದು 10 lakh ಅರ್ನ್ ಮಾಡ್ತಿರ್ತೀರಾ ಅಂತಂದ್ರೆ ಅದೇ ಆವರೇಜ್ ಅಂತ ಕರಿತೀವಿ. ಇನ್ನೂ ಚೆನ್ನಾಗಾಗಬೇಕು ಗುರುಗಳು ಅಂತಂದ್ರೆ ಈ ಪರಿಹಾರಗಳನ್ನ ಮಾಡಿ 10 lakh ಅರ್ನ್ ಮಾಡೋಂದ್ರೆ 20 lakh ಮಾಡ್ತೀರಾ. ಸೊ ಈ ರೀತಿಯಾಗಿ. ಇಲ್ಲ ಅಂತಂದ್ರೆ ನೀವು ಪರಿಹಾರಗಳೆಲ್ಲ ನಿಮ್ ಜಾತಕ ಎಲ್ಲ ಕಟ್ಟೋದ್ರೆ 10 lakh ಅರ್ನ್ ಮಾಡ್ತಿದ್ದವನು 0 ಬಂದ್ಬಿಡ್ತಾನೆ. ಸೊ ಹಾಗಾಗಿ ಇದೆಲ್ಲದೂ ಕೂಡ ಮಿಥುನ ರಾಶಿಯವರಿಗೆ ನಾನು ತಿಳಿಸಿರುವಂತಹ ಪರಿಹಾರಗಳು. ಇದನ್ನು ಮಾಡೋದ್ರಿಂದ ನಿಮಗೆ ಉತ್ತಮವಾದಂತಹ ಒಂದು ಫಲಗಳು ಲಭಿಸಲಿ ಅಂತ ಹೇಳ್ತಾ, ಸೊ ಮುಂದಿನ ರಾಶಿ ಬಂದ್ಬಿಟ್ಟು ನಮಗೆ ಕರ್ಕ ರಾಶಿ. ಸೊ ಕರ್ಕ ರಾಶಿಯ ವಿಚಾರ ನೋಡ್ಕೊಳ್ಳೋಣ. ಸೊ ಮುಂದಿನ ರಾಶಿ ಕರ್ಕ ರಾಶಿ. ಸೊ ಕರ್ಕ ರಾಶಿಯ ವಿಚಾರಕ್ಕೆ ಬಂದ್ರೆ ಏಕಾದಶ ಸ್ಥಾನ ಅಂದ್ರೆ 11ನೇ ಮನೆಯಲ್ಲಿ ಗುರುವಿನ ಗೋಚಾರ. ಸೊ 11ನೇ ಮನೆ ನಾವು ಲಾಭ ಸ್ಥಾನ ಅಂತ ಕರಿತೀವಿ ಜ್ಯೋತಿಷದಲ್ಲಿ. ಸೊ ಇವರು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಕರ್ಕ ರಾಶಿಯವರು. ಸೊ ಹಾಗಾಗಿ ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳ್ಬಿಟ್ಟು ಎಲ್ಲರೂ ತುಂಬಾ ಫಾಸ್ಟ್ ಆಗಿ ಹೋಗ್ಬೇಡಿ. ಸೊ ಅಲ್ಲೂ ಕೂಡ ಕೆಲವೊಂದು ಹಂಪ್ಗಳಿರುತ್ತೆ ರೋಡಲ್ಲಿ. ಸೊ ಹಾಗಾಗಿ ನೋಡಿ, ಒಂದು ನ್ಯಾಷನಲ್ ಹೈವೇ ಅಂದ್ರೂ ಕೂಡ ಕೆಲವೊಂದು ಹಂಪ್ಗಳಿರುತ್ತೆ, ಕೆಲವೊಂದು ಟೋಲ್ ಗೇಟ್ಗಳಿರುತ್ತೆ. ಹಾಗಾಗಿ ಸೊ ನೋಡ್ಬಿಟ್ಟು ನಾವು ಮೂವ್ ಆಗ್ಬೇಕಾಗುತ್ತೆ. ಬಟ್ ತುಂಬಾ ಚೆನ್ನಾಗಿದೆ ಕರ್ಕರಾಶಿ ಅವರಿಗೆ. ಸೊ ಧನ ಲಾಭ ನೋಡಿ, ಕರ್ಕರಾಶಿ ಅವರಿಗೆ ಹಣದ ಒಂದು ಒಳ್ಳೆ ಸುರಿಮಳೆನೆ ಸುರಿಯುತ್ತೆ ಅಂತ ಹೇಳ್ಬೋದು. ಸೊ ಎಂತವ್ರಿಗೆ ಸುರಿಯುತ್ತೆ ಅಂದ್ರೆ ಕಷ್ಟಪಟ್ಟು ದುಡಿಯೋರಿಗೆ ಸುರಿಯುತ್ತೆ ಅಷ್ಟೇ. ಸೊ ಕರ್ಕರಾಶಿ ಅವರಿಗೆ ಹಣ ಬರುತ್ತೆ ಅಂತ ಗುರುಗಳು ಹೇಳಿದ್ರೆ ನಾವು ಮನೇಲಿ ಇದ್ಬಿಟ್ರೆ ಹಣ ಬರಲ್ಲ, ಕಷ್ಟಪಟ್ಟು ದುಡಿದ್ರೆ ಸೊ ಮಾಡುವಂತ ಕೆಲಸದಲ್ಲಿ ಲಾಭ ಸಿಗ್ತಾ ಹೋಗುತ್ತೆ. ಸೊ ಹಾಗಾಗಿ ಕರ್ಕರಾಶಿ ಅವರಿಗೆ ತುಂಬಾ ಚೆನ್ನಾಗಿದೆ. ಸೊ ಕರ್ಕರಾಶಿ ಅವರ ವಿಚಾರವನ್ನು ನೋಡ್ತಾ ಹೋದ್ರೆ ಎಲ್ಲರಿಂದಲೂ ಲಾಭ, ಎಲ್ಲಿದ್ದರಿಂದಲೂ ಲಾಭ. ಸೊ ಅಂದ್ರೆ ನೀವು ಎಲ್ಲರಿಂದಲೂ ಲಾಭ ಸಿಗ್ತಾ ಹೋಗುತ್ತೆ. ನೀವು ಮಾಡಿಕೊಳ್ಳುವಂತಹ ಸ್ನೇಹಿತರಾಗಿರ್ಬೋದು, ನೀವು ಮಾಡುವಂತಹ ಕೆಲಸದಿಂದ ಆಗಿರ್ಬೋದು, ನೀವು ಮಾಡುವಂತಹ ವ್ಯಾಪಾರದಿಂದ ಆಗಿರ್ಬೋದು, ನೀವು ಮಾಡುವಂತಹ ಬಿಸ್ನೆಸ್ ಇಂದ ಆಗಿರ್ಬೋದು. ಸೊ ನಿಮಗೆ ಲಾಭ ಸಿಗುವಂತಹ ಚಾನ್ಸಸ್ ಮ್ಯಾಕ್ಸಿಮಮ್ ಇರುತ್ತೆ. ಸೊ ಹಾಗಾಗಿ ಇದು ನಿಮಗೆ ಒಳ್ಳೆಯ ಒಂದು ಸುಸಂಸ್ಕೃತ ವರ್ಷ ಅಂತ ಹೇಳ್ಬೋದು ನಿಮಗೆ. ಹಾಗಾಗಿ ನೀವು ಮಾಡುವಂತ ಕೆಲಸ ತುಂಬಾ ಚೆನ್ನಾಗಿ ಸಿಗ್ತಾ ಹೋಗುತ್ತೆ. ಸೊ ಹಾಗಾಗಿ ಏನ್ ಕೆಲಸ ಬೇಕಾದ್ರೂ ನೀವು ಮಾಡಬಹುದು. ಆದ್ರೆ ಒಂದು ಬಾರಿ ಜಾತಕವನ್ನ ಚೆಕ್ ಮಾಡಿಸಿ ಮಾಡೋದು ಉತ್ತಮ ಅಂತ ಹೇಳ್ತೀವಿ. ನಿಮ್ಮ ಜಾತಕದಲ್ಲಿ ಗುರುವಿನ ಒಂದು ಸ್ಥಿತಿಗತಿಯನ್ನ ತಿಳ್ಕೋಬೇಕು. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ಸೊ ಗುರುಗಳಿಗೆ ಹೇಳ್ಬಿಟ್ಟಿದ್ದಾರೆ, ಮಾಡ್ಬಿಟ್ಟಿದ್ದೀನಿ, ಲಾಸ್ ಆಗ್ಬಿಟ್ಟಿದೆ ಅಂತಂದ್ರೆ ಒಂದು ಬಾರಿ ಗುರುವಿನ ಒಂದು ಹೇಗಿದೆ ಪೊಸಿಷನ್ ಅಂತ ತಿಳ್ಕೊಳ್ಳಿ. ಅದೇ ವಿಚಾರಕ್ಕೆ ಹೋದ್ರೆ ಹಣದ ಒಳಹರಿವು ಜಾಸ್ತಿ ಇರುತ್ತೆ ನಿಮಗೆ. ಹಣದ ಒಳಹರಿವು ಅಂತಂದ್ರೆ ನಿಮ್ಮಲ್ಲಿ ಮನಿ ಟ್ರಾನ್ಸಾಕ್ಷನ್, ಇವತ್ತು ನೀವು ಒಂದು 20,000 ದುಡ್ಡು ಬೇಕಪ್ಪ ಅಂತಂದ್ರೆ ಸೊ ಹೇಗೋ ಒಂದು ಯಾರಿಂದಲೋ ಅಥವಾ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಅಥವಾ ನಿಮ್ಗೆ ಯಾರಾದ್ರೂ ದುಡ್ಡು ಇಸ್ಕೊಂಡವ್ರು ಕೊಡೋದಾಗಿರ್ಬೋದು. ಸೊ ಬರುವಂತ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಹಾಗಾಗಿ ಉತ್ತಮವಾದಂತಹ ದಿವಸಗಳು ನಿಮಗಿದೆ. ಒಂದು ವರ್ಷ ತುಂಬಾ ಚೆನ್ನಾಗಿ ನೀವು ಬಿಸ್ನೆಸ್ ಅನ್ನ ಮಾಡಬಹುದಾಗಿದೆ. ಮತ್ತೆ ಉತ್ತಮವಾದಂತಹ ಸ್ನೇಹಿತರನ್ನ ನೀವು ಮಾಡ್ಕೊಳ್ಳಿ. ಸ್ನೇಹಿತರನ್ನ ಮಾಡ್ಕೊಳ್ಳೋದ್ರಿಂದ ನಿಮಗೆ ಉತ್ತಮವಾದಂತಹ ಸ್ನೇಹಿತರು ನಿಮಗೆ ಉತ್ತಮವಾದಂತಹ ಒಂದು ಲಾಭ ಸಿಗ್ತಾ ಹೋಗುತ್ತೆ. ಅವರಿಂದ ನಿಮಗೆ ಹೆಲ್ಪ್ ಸಿಗ್ತಾ ಹೋಗುತ್ತೆ. ಅವರಿಂದ ನಿಮ್ಗೆ ಏನಾದ್ರು ಸಹಾಯ ಎಕ್ಸ್ಪೆಕ್ಟೇಷನ್ಸ್ ಇದ್ರೆ ಈ ಸಂದರ್ಭದಲ್ಲಿ ನಿಮಗೆ ಸಿಗುವಂತ ಚಾನ್ಸಸ್ ಇರುತ್ತೆ. ಮತ್ತೆ ನಿಮಗೆ ಹೆಸರು ಮತ್ತೆ ಗೌರವ ಖ್ಯಾತಿಯನ್ನು ತಂದು ಕೊಡುವಂತ ಚಾನ್ಸಸ್ ತುಂಬಾ ಇರುತ್ತೆ. ನೋಡಿ, ಯಾರೆಲ್ಲ ಹೆಸರು ಮಾಡಬೇಕು ಅಂತಿದ್ರ, ಯಾರೆಲ್ಲ ಏನಾದ್ರು ನಾನು ಯೂಟ್ಯೂಬ್ ಚಾನಲ್ ಮಾಡಬೇಕು, ನಾನು ಫೇಸ್ಬುಕ್ ಅನ್ನ ಮಾಡಬೇಕು, ಅಥವಾ ನಾನು ಒಳ್ಳೆ ಯೂಟ್ಯೂಬರ್ ಆಗಬೇಕು, ಅಥವಾ ನಾನು ಒಬ್ಬ ಭರತನಾಟ್ಯ ಡ್ಯಾನ್ಸರ್ ಆಗಬೇಕು, ನಾನು ಒಳ್ಳೆ ಸ್ಪೋರ್ಟ್ಸ್ ಪ್ಲೇಯರ್ ಆಗಬೇಕು ಅನ್ನುವಂಥವ್ರಿಗೆ ಈ ಒಂದು ವರ್ಷ ತುಂಬಾ ಉತ್ತಮವಾಗಿರುತ್ತೆ. ನಿಮ್ಮ ಪ್ರಯತ್ನವನ್ನ ಜಾಸ್ತಿ ಮಾಡಿ. ಸೊ 100% ಫಲ ಸಿಗ್ತಾ ಹೋಗುತ್ತೆ. ಮತ್ತೆ ಇದು ಪ್ರೇಮಿಗಳಿಗೆ ಒಂದು ಉತ್ತಮವಾದಂತಹ ಟೈಮ್ಗಳು. ಏನಾದ್ರು ಯಾರಾದ್ರೂ ಲವ್ ಮಾಡ್ತಿದ್ರೆ ಅಥವಾ ಯಾರಿಗಾದ್ರು ಇಷ್ಟಪಟ್ಟಿದ್ರೆ ಸೊ ನೀವು ಮದುವೆನ ಮಾಡ್ಕೋಬಹುದು. ಸೊ ಇಂಥ ಸಂದರ್ಭದಲ್ಲಿ ನೀವು ಫ್ಯಾಮಿಲಿಗಳಲ್ಲಿ ಕೇಳೋದ್ರಿಂದ ಅನಿರೀಕ್ಷಿತವಾಗಿ ನಿಮ್ ತಂದೆಯವರು ಒಪ್ಕೊಂಡ್ಬಿಡ್ತಾರೆ. ಹುಡುಗಿ ಕಡೆಯವರು ಅವರು ಅನಿರೀಕ್ಷಿತವಾಗಿ ಕಡೆಯಿಂದ ಒಪ್ಕೊಂಡ್ಬಿಡ್ತಾರೆ. ಸೊ ಮದುವೆ ಆಗುವಂತ ಚಾನ್ಸಸ್ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಕರ್ಕ ರಾಶಿಯವರಿಗೆ ಈ ಒಂದು ಪ್ರೇಮ ವಿವಾಹವಾಗುವಂತವರಿಗೆ ತುಂಬಾ ಉತ್ತಮವಾದಂತಹ ದಿವಸಗಳು. ಸೊ ನೋಡ್ಬಿಟ್ಟು ನೀವು ಮೂವ್ ಆಗೋದು ಒಳ್ಳೇದು. ಓಕೆನಾ. ನೆಕ್ಸ್ಟ್ ನಿಮ್ಗೆ ಬಿಸ್ನೆಸ್ ಅಲ್ಲಿ ಯಾರು ಪಾರ್ಟ್ನರ್ಶಿಪ್ ಅಲ್ಲಿ ವ್ಯವಹಾರ ಮಾಡ್ತಾ ಇರ್ತೀರಾ ಸೊ ಅವರು ಸ್ವಲ್ಪ ಹುಷಾರಾಗಿರ್ಬೇಕಾಗುತ್ತೆ. ಹೇಗ್ ಬೇಕಾಗಿ ಮಾಡೋದು. ಈಗ ನಾನು ಯಾರಿಗೋ ಒಪ್ಸಿ ಹೋಗಿರ್ತೀನಿ, ನಾನೊಂದು ಅಂಗಡಿ ಮಾಡ್ಬೇಕಂತ ಹೇಳ್ಬಿಟ್ಟು ನಾನೊಂದು 5 ಲಕ್ಷ ಹಾಕಿರ್ತೀನಿ, ನಮ್ಮ ಫ್ರೆಂಡ್ ಒಬ್ಬ 5 ಲಕ್ಷ ಹಾಕಿರ್ತೇನೆ.
ಸೊ ಅವ್ನು ಬರೋದೇ ಇಲ್ಲ, ಅವ್ನು ಎಲ್ಲೋ ಇರ್ತಾನೆ, ಇವ್ರು ಹಾಗೆ ಮೇಂಟೈನ್ ಮಾಡ್ತಿರ್ತಾರೆ. ಸೊ ಸ್ವಲ್ಪ ನೀವು ನಿಯತ್ತಾಗಿಂದ ಇರೋದು ಒಳ್ಳೇದು. ಈ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡ್ಬೇಕಾದ್ರೆ ಇಬ್ರು ಕೂಡ ನಿಯತ್ತಾಗಿರ್ಬೇಕು. ಯಾರಾದ್ರೂ ಒಬ್ರು ಸ್ವಲ್ಪ ಇಂಬ್ಯಾಲೆನ್ಸ್ ಮಾಡಿದ್ರೆ ಸೊ ನಿಮ್ಮ ಸಂಬಂಧ ಹಾಳಾಗುವಂತ ಚಾನ್ಸಸ್ ಕೂಡ ಇರುತ್ತೆ. ಸೊ ಮಾಡಿದ್ದೆಲ್ಲ ಚಿನ್ನ ಆಗುತ್ತೆ, ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಅಂತ ಹೇಳ್ಬಿಟ್ಟು ಹೆಂಗ್ ಬೇಕೋ ಹಂಗ್ ಮಾಡೋದಿಲ್ಲ. ಇಲ್ಲಿ ಸ್ವಲ್ಪ ಎಥಿಕ್ಸ್ ಅನ್ನ ಇಟ್ಕೊಂಡು ಒಂದು ವ್ಯವಹಾರವನ್ನ ಮಾಡೋದು ನಾವು ಉತ್ತಮ ಅಂತ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ಇಲ್ಲಿ ನೋಡಿ, ಯಾರಿಗೆಲ್ಲ ಮದುವೆ ಯೋಗ ಇದೆ, ಯಾರೆಲ್ಲ ಮದುವೆ ಆಗ್ಬೇಕು ಅಂತಿದ್ದೀರಾ, ತುಂಬಾ ಜನ ಬರ್ತಾರೆ, ಗುರುಗಳೇ ನಾವು ಹೆಣ್ಣೆಲ್ಲ ನೋಡ್ತಿದ್ವಿ, ಗಂಡಿಲ್ ನೋಡ್ತಿದ್ವಿ, ಮದುವೆ ಯೋಗ ಇಲ್ಲ ಅನ್ನೋರಿಗೆ, ಕರ್ಕ ರಾಶಿ ಅವ್ರಿಗೆ ಉತ್ತಮವಾದಂತಹ ಒಂದು ಮದುವೆ ಆಗುವಂತಹ ಯೋಗ ಇದೆ. ಯಾರೆಲ್ಲ ಮದುವೆ ಆಗ್ಬೇಕು ಅಂತಿದ್ದೀರಾ ಈ ಸಂದರ್ಭದಲ್ಲಿ ಸ್ವಲ್ಪ ಪ್ರೆಷರ್ ಆಗ್ಬಿಟ್ಟು ನೀವು ಗಂಡು ಹೆಣ್ಣುಗಳನ್ನು ನೋಡೋದ್ರಿಂದ ನಿಮ್ಮ ವಿವಾಹ ಮತ್ತೆ ಕಂಕಣ ಯೋಗ ಕೂಡು ಬರುವಂತ ಚಾನ್ಸಸ್ ಇರುತ್ತೆ. ಸೊ ಕುಜದೋಷ, ಸರ್ಪದೋಷಗಳು, ಪೇತಬಾಧೆಗಳು ಇವೆಲ್ಲವನ್ನ ಸೈಡ್ಗೆ ಇಟ್ಬಿಡಿ. ಸೊ ಈ ಒಂದು ಸಂದರ್ಭದಲ್ಲಿ ಕರ್ಕ ರಾಶಿಯವರು ನೀವು ಸ್ವಲ್ಪ ಗಮನವನ್ನ ಕೊಟ್ಟು ಹೆಣ್ಣು ಗಂಡನ್ನ ವಧುವರರನ್ನ ನೀವು ಹುಡುಕೋದ್ರಿಂದ ನಿಮಗೆ ಉತ್ತಮವಾದಂತಹ ಫಲಗಳು ಸಿಗುವಂತ ಚಾನ್ಸಸ್ ಇರುತ್ತೆ. ಸೊ ವ್ಯಾಪಾರಸ್ಥರಿಗೆ ತುಂಬಾ ಒಳ್ಳೆಯ ನ್ಯೂಸ್ ಅಂದ್ರೆ ಏನು ಅಂತಂದ್ರೆ, ನೀವ್ ಏನ್ ಮಾಡಿದ್ರು ವರ್ಕೌಟ್ ಆಗುತ್ತೆ ರೀ. ವ್ಯಾಪಾರಸ್ಥರಿಗೆ ತುಂಬಾ ಚೆನ್ನಾಗಿದೆ, ಯಾರನ್ನು ಏನು ಕೇಳಲಿಕ್ಕೆ ಹೋಗ್ಬೇಡಿ, ನಿಮ್ಮ ಕೆಲಸವನ್ನ ಶುರು ಮಾಡಿ 100% ನಿಮಗೆ ಶುಭಾರಂಭ ಆಗ್ತಾ ಹೋಗುತ್ತೆ. ಹಾಗಾಗಿ ವ್ಯಾಪಾರಸ್ಥರಿಗೆ ತುಂಬಾ ಚೆನ್ನಾಗಿದೆ. ಮತ್ತೆ ಎಲ್ಲದರಲ್ಲೂ ಗೆಲುವು. ಸೊ ನೋಡಿ, ಯಾರ್ದಾದ್ರೂ ಕೋರ್ಟ್ ಕೇಸ್ಗಳೇನಾದ್ರೂ ನಿಮ್ಮ ಕೋರ್ಟಲ್ಲಿ ಬಿದ್ದಿದ್ರೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಲಾಯರ್ನ ಇಟ್ಕೊಂಡು ನೀವು ಸ್ವಲ್ಪ ಕೇಸನ್ನ ಜಾಸ್ತಿ ಪ್ರೆಷರ್ ಆಗ್ಬಿಟ್ಟು ಇಯರಿಂಗ್ಸ್ ಅನ್ನ ಜಾಸ್ತಿ ಮಾಡಿಬಿಟ್ಟು ಮೂವ್ ಮಾಡಿಸೋದ್ರಿಂದ ನಿಮ್ಮ ಕೇಸ್ಗಳಲ್ಲಿ ಗೆಲುವಿನ ಜಡ್ಜ್ಮೆಂಟ್ ಸಿಗುವಂತ ಚಾನ್ಸಸ್ ತುಂಬಾ ಇದೆ. ನೀವು ಅಂದ್ಕೊಂಡಿದ್ದನ್ನ ಸಾಧಿಸಬಹುದು ಈ ಒಂದು ವರ್ಷದಲ್ಲಿ. ಸೊ ಹಾಗಾಗಿ ಗೆಲುವು ಜಾಸ್ತಿ ಇರೋದ್ರಿಂದ ನೀವು ಸ್ವಲ್ಪ ಕಷ್ಟಪಟ್ಟು ಹಿಂದೆ ಬಿದ್ದು ನಿಮ್ಮ ಗೆಲುವನ್ನ ನಿಮ್ಮದನ್ನ ಹಾಕ್ಸ್ಕೋಬಹುದು. ಮತ್ತೆ ಆಸೆಗಳು ತೃಪ್ತಿ ಸಿಗುತ್ತೆ. ತುಂಬಾ ಜನಕ್ಕೆ ಆಸೆಗಳಿರುತ್ತೆ, ನಾನು ಅದಾಗಬೇಕು, ಇದಾಗಬೇಕು, ವಾಹನಗಳನ್ನ ತಗೋಬೇಕು, ನಾನೊಂದು ಸೈಟ್ ತಗೋಬೇಕು, ನಾನೊಂದು ಮನೆಯನ್ನ ತಗೋಬೇಕು, ನಾನೊಂದು ಕಾರ್ನ ಖರೀದಿ ಮಾಡಬೇಕು. ಸೊ ಈ ರೀತಿ ಆಸೆ ಇರೋರಿಗೆಲ್ಲ ಇದು ಒಂದು ಶುಭವಾದ ಸಮಯ. ಸೊ ನೀವೇನಾದ್ರು ತಗೋಬೇಕು ಅಂತಿದ್ರೆ ಹೋಗಿ ಲೋನಿಗೆ ಅಪ್ಲೈ ಮಾಡಿ, ಲೋನ್ ಸಿಗುತ್ತೆ. ಸೊ ಯಾರನ್ನಾದ್ರೂ ದುಡ್ಡು ಕೇಳಿ ದುಡ್ಡು ಕೊಡ್ತವ್ರೆ. ಸೊ ಹಾಗಾಗಿ ಈ ಒಂದು ಒಳ್ಳೆ ಸಮಯವನ್ನ ನೀವು ಅಂದ್ರೆ ಯುಟಿಲೈಸ್ ಮಾಡ್ಕೋಬಹುದು, ಬಳಸ್ಕೋಬಹುದಾಗಿದೆ. ಸೊ ಹಾಗಾಗಿ ಮತ್ತೆ ದಾವೆಗಳಲ್ಲಿ ಗೆಲುವು. ನೋಡಿ, ನೀವು ಯಾವ್ದಾದ್ರು ಒಂದು ಇದನ್ನ ಮಾಡಬಾರ್ದು. ಆಕ್ಚುಲಿ ಅಸ್ಟ್ರಾಲಜಿ ವಿಚಾರದಲ್ಲಿ ನಾವು ಹೇಳೋದು ಏನಂತಂದ್ರೆ, ಈ ಒಂದು ಜೂಜ್ ಆಡೋದಾಗಿರ್ಬೋದು, ಇಸ್ಪೇಟ್ ಅಂದ್ರೆ ಕಾರ್ಡ್ಸ್ ಆಡೋಣ ಆಗಿರ್ಬೋದು, ಅಥವಾ ಈ ಒಂದು ಹಳ್ಳಿಗಳಲ್ಲಿ ಮಾಡ್ತಾರೆ ನೋಡಿ ನಂಬರ್ಸ್ ಅನ್ನ ಆಡೋದಾಗಿರ್ಬೋದು, ಇದೆಲ್ಲ ನಾವು ಜ್ಯೋತಿಷದಲ್ಲಿ ಅದಕ್ಕೆ ನಾವು ಪ್ರಿಡಿಕ್ಷನ್ ಅನ್ನು ಕೊಡಬಾರ್ದು, ಅದಕ್ಕೆ ಉತ್ತೇಜನವನ್ನ ನೀಡಬಾರ್ದು. ಆದ್ರೂ ಕೂಡ ಈ ರೀತಿ ಮಾಡುವಂತವ್ರು ಸ್ವಲ್ಪ ದುಡ್ಡನ್ನ ಮಾಡ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ. ದಾವೆಗಳಲ್ಲಿ ಗೆಲ್ಬಹುದು. ಕೆಲವೊಬ್ರು ಈ ಒಂದು ಚಾಲೆಂಜ್ ಗಳನ್ನ ಮಾಡಿರ್ತಾರೆ, ನಾನು ಈ ಒಂದು ಟೀಮ್ ಗೆಲ್ಲುತ್ತೆ. ಈಗ ನೋಡಿ, ಈಗ IPL ಬಂದಿದೆ ಅಲ್ವಾ, ಬರೀ ಅದೇ ಕೆಲಸ ನಾನು ತುಂಬಾ ನೋಡ್ತಿರ್ತೀನಿ. ಆ ಟೀಮ್ ಗೆಲ್ಲುತ್ತೆ ಇಷ್ಟಾಗುತ್ತೆ, ಈ ಟೀಮ್ ಗೆಲ್ಲುತ್ತೆ ಇಷ್ಟಾಗುತ್ತೆ, ಅದೆಲ್ಲ ಮಾಡ್ಲಿಕ್ಕೆ ಹೋಗ್ಬಾರ್ದು. ಆದ್ರೂ ಕೂಡ ಆ ರೀತಿ ಮಾಡುವಂತವ್ರು ಈ ಒಂದು ಕರ್ಕ ರಾಶಿಯಲ್ಲಿರೋರಿಗೆ ಸೊ 100% ಚೆನ್ನಾಗಿ ಲಾಭ ಬರುತ್ತೆ, ದುಡ್ಡನ್ನ ಮಾಡ್ಕೊಳ್ಳುವಂತ ಚಾನ್ಸಸ್ ಇದೆ. ಬಟ್ ಇದನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಆದ್ರೂ ಕೂಡ ಒಂದು ಪ್ರಿಡಿಕ್ಷನ್ ಅಲ್ಲಿ ನಾವು ಕೊಟ್ಟಿರ್ತೀವಿ ಅಷ್ಟೇ. ಮತ್ತೆ ಉತ್ತಮವಾದಂತಹ ಆರೋಗ್ಯ. ನೋಡಿ, ಇಲ್ಲಿರುವಂತಹ ಕರ್ಕ ರಾಶಿಯವರಿಗೆ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಸೊ ನಿಮ್ಮ ಆರೋಗ್ಯದಲ್ಲಿ ಏನಾದ್ರೂ ನೆಗೆಟಿವಿಟಿ ಇದ್ರೆ ಅಥವಾ ತುಂಬಾ ದಿವಸಗಳ ಕಾಲ ಯಾವ್ದಾದ್ರು ಒಂದು ವ್ಯಾಧಿಗೆ ನೀವು ಒಳಗಾಗಿದ್ರೆ, ಈ ನೋಡಿ ತುಂಬಾ ಜನ ನಾನು ನೋಡಿದಂಗೆ ಸ್ಕಿನ್ ಡಿಸೀಸಸ್ ತುಂಬಾ ಇರುತ್ತೆ. ಮತ್ತೆ ಈ TB ಕಾಯಿಲೆ ಆಗಿರ್ಬೋದು, ಅಥವಾ ಈ ಥೈರಾಯ್ಡ್ ಆಗಿರ್ಬೋದು ಹೆಣ್ಮಕ್ಳಿಗೆ, ಈ ತರ ಇರೋರಿಗೆ ನೀವು ಏನಾದ್ರೂ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ನೀವು ಒಂದು ಮೆಡಿಸಿನ್ ಅನ್ನು ತಗೊಳ್ಳೋದ್ರಿಂದ ಅದು ತುಂಬಾ ಚೆನ್ನಾಗಿ ಕ್ಯೂರ್ ಆಗುತ್ತೆ. ಸೊ ಇನ್ನೊಂದೇನು ಅಂತಂದ್ರೆ, ಈಗ ಮದುವೆ ಆದಂತಹ ದಂಪತಿಗಳ ಮಧ್ಯೆ ಮಕ್ಕಳ ಸಮಸ್ಯೆ ಏನಾದ್ರು ಇದ್ರೆ, ಸೊ ಈ ಒಂದು ಸಂದರ್ಭದಲ್ಲಿ ಕರ್ಕ ರಾಶಿಯವರಿಗೆ ಮಗುವಾಗುವಂತಹ ಚಾನ್ಸಸ್ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಈ ಒಂದು ಸಮಯವನ್ನ ನೀವು ಯುಟಿಲೈಸ್ ಮಾಡ್ಕೊಳ್ಳಿ. ಸೊ ಇದರಲ್ಲೂ ಕೂಡ ನೆಗೆಟಿವಿಟಿ ಬಂದ್ರೆ, ನಾನು ಹೇಳಿದ್ರಲ್ಲಿ ಎಲ್ಲಾ ಪಾಯಿಂಟ್ಸ್ ಗಳಲ್ಲೂ ನಿಮ್ಗೆ ಚೆನ್ನಾಗಾದ್ರೆ ಸೊ ಈ ಪರಿಹಾರಗಳನ್ನ ಮಾಡಿ ಇನ್ನೂ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಇಲ್ಲ ಗುರುಗಳೇ, ಸ್ವಲ್ಪ ಮಟ್ಟಿಗೆ ಹೇಳಿದ್ ಬರ್ತಾ ಇದೆ, ಆದ್ರೂ ಕೂಡ ಕೆಲವೊಂದು ಸಮಸ್ಯೆಗಳಲ್ಲಿ ನಾವಿನ್ನು ಆ ಒಂದು ತೊಳಲಾಟದಲ್ಲಿದ್ದೀವಿ, ಕೆಲವೊಂದು ಸಮಸ್ಯೆಗಳನ್ನ ಅನುಭವಿಸ್ತಿದೀವಿ ಅನ್ನೋರು ಕೂಡ ಕೆಲವೊಂದು ಪರಿಹಾರಗಳನ್ನ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಆ ಒಂದು ಪರಿಹಾರಗಳನ್ನ ಮಾಡೋದ್ರಿಂದ ನೀವು ಇನ್ನೂ ಚೆನ್ನಾಗಿ ಉತ್ತಮವಾದಂತಹ ಇನ್ನೂ ಯಶಸ್ಸನ್ನ ನೀವು ಮಾಡ್ಕೋಬಹುದಾಗಿದೆ. ಸೊ ನಿಮ್ಮ ಪರಿಹಾರದ ವಿಚಾರಕ್ಕೆ ಬಂದ್ರೆ, ನೀವು ಸ್ವಲ್ಪ ಈ ಒಂದು ಒಂದೊತ್ತು ಮತ್ತೆ ಎರಡೊತ್ತು ಅಂತ ಅಂದ್ರೆ ಈ ಒಂದು ಉಪವಾಸ ಇರ್ತಾರೆ ಗೊತ್ತಾ. ಸೊ ಒಂದೊತ್ತು ಇರೋದು ತುಂಬಾ ಒಳ್ಳೇದು. ಕೆಲವೊಂದು ನೋಡಿ, ನಾನು ಹೇಳೋದಿಷ್ಟೇ, ನೀವು ಪರಿಹಾರಗಳನ್ನ ಮಾಡ್ಲಿಕ್ಕೆ ಒಂದೊಂದು ಸಂದರ್ಭದಲ್ಲಿ ಚೆನ್ನಾಗಿ ಊಟ ಮಾಡ್ಕೊಂಡ್ಬಿಟ್ಟು ಆರಾಮಾಗಿ ದೇವ್ರಿಗೆ ಹೋಗಿ, ದೇವರೇ ನನಗೆ ಈ ರೀತಿ ಕೊಟ್ಬಿಡಪ್ಪ ಅಂತ ನೀವು ಏನಾದ್ರು ಸಂಕಲ್ಪ ಮಾಡ್ಕೊಂಡ್ರೆ ದೇವರು ನಮಗೆ ಅಷ್ಟು ಈಸಿಯಾಗಿ ಕೊಡಲ್ಲ. ಸೊ ಯಾವುದೇ ಒಂದು ಹರಕೆಯನ್ನ ಇಟ್ಕೊಳೋದಾಗಿರ್ಬೋದು, ಯಾವುದೇ ಒಂದು ಸಂಕಲ್ಪವನ್ನ ಮಾಡುವಂತ ಸಂದರ್ಭದಲ್ಲಿ ಅಟ್ಲೀಸ್ಟ್ ನೀವು ಒಂದೊತ್ತಾದ್ರೂ ಉಪವಾಸ ಇರಬೇಕಾಗುತ್ತೆ. ಸೊ ಬೆಳಗ್ಗೆ ಉಪವಾಸ ಇರಿ, ಸೊ ದೇವರ ಹತ್ರ ಹೋಗಿ ಬೇಡ್ಕೊಂಬನ್ನಿ, ಮಧ್ಯಾಹ್ನ ಊಟ ಮಾಡಿ, ಸಂಜೆ ಊಟ ಮಾಡಿ. ಸೊ ಇದನ್ನ ಒಂದು 21 ದಿವಸಗಳ ಕಾಲ, ಅಥವಾ ಒಂದು 7 ದಿವಸಗಳ ಕಾಲ, 9 ದಿವಸಗಳ ಕಾಲ, 54 ದಿವಸಗಳ ಕಾಲ, ಸೊ ನಿಮ್ಮ ಸಮಯಕ್ಕೆ ಅನುಗುಣವಾಗಿ ನೀವು ಮಾಡೋದ್ರಿಂದ ನಿಮಗೆ ಲಾಭ ಸಿಗ್ತಾ ಹೋಗುತ್ತೆ. ಸೊ ಮತ್ತೆ ಇಲ್ಲಿ ನೀವು ಗೌರಿಯ ಪೂಜೆಯನ್ನ ಮಾಡೋದ್ರಿಂದ ಉತ್ತಮವಾದ ಲಾಭ ಸಿಗ್ತಾ ಹೋಗುತ್ತೆ. ಇವರು ಕೂಡ ಗೌರಿಯನ್ನು ಪೂಜೆ ಮಾಡಿ. ಸೊ ಗೌರಿಗೆ ಅವರ
ಅಧಿಪತಿ ಬಂದ್ಬಿಟ್ಟು ಶಿವ. ಹಾಗಾಗಿ ಶಿವನನ್ನ ಆರಾಧನೆ ಮಾಡೋದ್ರಿಂದ ನಿಮಗೆ ಉತ್ತಮವಾದಂಥ ಲಾಭ ಸಿಗ್ತಾ ಹೋಗುತ್ತೆ. ನಿಮ್ಮ ಊರಿನ ಹತ್ತಿರ ಯಾವ್ದಾದ್ರು ಹಳೆಯ ಶಿವಲಿಂಗ ಇದ್ರೆ, 500-600 ವರ್ಷಗಳ ಶಿವಲಿಂಗ ಇದ್ರೆ, ಶಿವಲಿಂಗಕ್ಕೆ ಹಾಲಿನ ಅಭಿಷೇಕವನ್ನ ಮಾಡಿಸಿ, ಅಥವಾ ನಿಮ್ಮ ಕೈಲಾದಂತಹ ಪಂಚಾಮೃತ ಅಭಿಷೇಕನ ಮಾಡಿಸಿ, ಅಥವಾ ಜಲಾಭಿಷೇಕ. ಅಟ್ಲೀಸ್ಟ್ ನಮ್ಮಲ್ಲಿ ಹಣ ಇಲ್ಲ ಗುರುಗಳೇ, ನಮ್ಮ ಕೈಲಿ ಏನು ಮಾಡ್ಲಿಕ್ಕಾಗಲ್ಲ, ನಾವು ತುಂಬಾ ನಿರ್ಗತಿಕರು ಅಂದ್ರೆ ಅಟ್ಲೀಸ್ಟ್ ದೇವರಿಗೆ ಜಲಾಭಿಷೇಕವನ್ನ ಮಾಡುವನಿ. ಇದು ಯಾವ್ದು ಆಗಲ್ಲ ಅಂದ್ರೂ ಕೂಡ ನೀವು ಒಂದು ಶಿವಾಲಯಕ್ಕೆ ಹೋಗ್ಬಿಟ್ಟು ಅಲ್ಲೊಂದು 20 ನಿಮಿಷಗಳ ಕಾಲ ದೇವರ ಒಂದು ಸನ್ನಿಧಾನದಲ್ಲಿ ಕೂತ್ಬಿಟ್ಟು ದೇವರಲ್ಲಿ ನೀವು ಬೇಡ್ಕೊಳೋದ್ರಿಂದ 100% ನಿಮಗೆ ಫಲ ಸಿಗ್ತಾ ಹೋಗುತ್ತೆ. ಸೊ ಫಲ ಸಿಗುತ್ತೆ ಅಂತಂದ್ರೆ ನೀವು ಕೆಲಸದ ಹಿಂದೆ ಬೀಳ್ಬೇಕು, ಈ ಪರಿಹಾರಗಳನ್ನ ಮಾಡಬೇಕು. ಆವಾಗ ನೀವು ಮಾಡುವಂತ ಕೆಲಸದಲ್ಲಿ ಒಂದು ಪಾಸಿಟಿವ್ ವೈಬ್ರೇಷನ್ ಶುರುವಾಗುತ್ತೆ. ಸೊ ಅಂದ್ರೆ ಆಪರ್ಚುನಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಅನ್ಕೊಂಡಿದ್ದು ನಿಧಾನಗತಿಯಲ್ಲಿ ಸಕ್ಸಸ್ ಆಗುತ್ತೆ. ಕೆಲವೊಬ್ರಿಗೆ ನೋಡಿ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾವು ಹುಟ್ಟಿದಂಥ ಸಂದರ್ಭದಲ್ಲಿ ಸೊ ಕೆಲವೊಬ್ರು ಒಬ್ಬ MLA ಮಗ ಹುಟ್ಟಿರ್ತಾನೆ, ಕೆಲವೊಬ್ಬ MP ಮಗ ಹುಟ್ಟಿರ್ತಾನೆ, ಕೆಲವೊಬ್ರು ಬಡವರ ಮನೆಗಳಲ್ಲಿ ಹುಟ್ಟಿರ್ತಾರೆ. ಸೊ ಅದೊಂದು ಯೋಗ, ಹಿಂದಿನ ಜನ್ಮದ ಕರ್ಮದ ಮೇಲೆ ಇರುತ್ತೆ ನೋಡಿ. ಉದಾಹರಣೆಗೆ ಸೊ ನೋಡಿ, ಈಗ MLA ಮಕ್ಕಳು ಕೂಡ ಇರ್ತಾರೆ. ಅಂದ್ರೆ ಸೊ ನಾವು ಹುಟ್ಟಿರುವಂತಹ ಸ್ಥಳ ಬಂದ್ಬಿಟ್ಟು ಸೊ ನೋಡಿ, ಉದಾಹರಣೆಗೆ ನಮ್ಮ ಜನನ ಬಂದ್ಬಿಟ್ಟು ನಾವು ಏನೋ ಒಬ್ಬ MLA ಮಗ ಹುಟ್ಟಿರ್ತೀವಿ, ಅಥವಾ ಇನ್ನೊಬ್ಬ ಯಾರೋ, ಈಗ ನೋಡಿ ಪ್ರಪಂಚದಲ್ಲಿ ಶ್ರೀಮಂತ ಅಂದರೆ ಅಂಬಾನಿ ಅಂತ ಗೊತ್ತೇ ಇದೆ ಎಲ್ಲರಿಗೂ ಕೂಡ. ಸೊ ಅಂಬಾನಿ ಮಗಾಗಿ ಹುಟ್ಟಿರ್ತಾರೆ. ಸೊ ನಾವು ಒಂದು ಬಡ ಸಾಮಾನ್ಯ ರೈತರ ಕುಟುಂಬದಲ್ಲಿ ಹುಟ್ಟಿರ್ತೀವಿ. ಸೊ ನೋಡಿ, ಅಂಬಾನಿ ಮಕ್ಕಳಾಗಿರ್ಬೋದು, MLA MP ಮಕ್ಕಳಾಗಿರ್ಬೋದು, ಇವರು ಕಷ್ಟಪಡುವಂಥ ಅವಶ್ಯಕತೆ ಇರಲ್ಲ. ಸೊ ಆರಾಮಾಗಿ AC ರೂಮಲ್ಲಿ ಕುತ್ಕೊಂಡು ಸೊ ಅವರ ಬೇಜಾನ್ ಆಸ್ತಿಯನ್ನು ಮಾಡಿಟ್ಟಿರ್ತಾರೆ. ಸೊ ಈ ಒಂದು ಸಾಮಾನ್ಯ ರೈತ ವರ್ಗದವ್ರು ಏನು ಮಾಡ್ಬೇಕು ನಾವು ಅಂತಂದರೆ, ಕಷ್ಟಪಟ್ಟು ದುಡಿಬೇಕಾಗುತ್ತೆ. ಸೊ ಅದೇ ರೀತಿಯಾಗಿ ಪ್ರತಿಯೊಂದಕ್ಕೂ ಯೋಗ ಮತ್ತು ಯೋಗ್ಯತೆ ಬೇಕಾಗುತ್ತೆ. ಸೊ ಎಕ್ಸಾಂಪಲ್ ನೋಡಿ, ಒಂದು ಇರುವೆಯನ್ನು ತಗೊಳ್ಳಿ, ಒಂದು ಪಕ್ಷಿಯನ್ನು ತಗೊಳ್ಳಿ. ಸೊ ಮರದ ಮೇಲೆ ಒಂದು ಹಣ್ಣು ಇರುತ್ತೆ. ಸೊ ಪಕ್ಷಿ ಏನು ಮಾಡುತ್ತೆ, ವಿತಿನ್ ಸೆಕೆಂಡಲ್ಲಿ ಹಾರ್ಬಿಟ್ಟು ಆ ಒಂದು ಹಣ್ಣನ್ನು ತಿನ್ನುತ್ತೆ. ಅದೇ ಇರುವೆ ಏನು ಮಾಡಬೇಕು, ಮರವನ್ನು ನಿಧಾನವಾಗಿ ಹತ್ತಿಬಿಟ್ಟು ಸೊ ಹಣ್ಣನ್ನು ತಿನ್ನಬೇಕಾಗತ್ತೆ ಹೋಗಿ. ಹಾಗಾಗಿ ಪಕ್ಷಿಗೆ ಯೋಗನೇ ಬೇರೆ ಇರುತ್ತೆ, ಇರುವೆಗಳಿಗೆ ಯೋಗನೇ ಬೇರೆ ಇರುತ್ತೆ. ಸೊ ಅದೇ ರೀತಿಯನ್ನು ನಮ್ಮ ಲೈಫಲ್ಲಿ ನಾವು ಅಪ್ಲಿಕೇಬಲ್ ಮಾಡ್ಕೋಬೇಕಾಗತ್ತೆ. ಸೊ ನಾವು ಅಂದ್ಕೊಂಡಂಗೆ ಎಲ್ಲದೂ ಕೂಡ ಆಗಲ್ಲ. ಸೊ ನಾವು ಅಂದ್ಕೊಂಡಂಗೆ ಲೈಫ್ ನಡೀಬೇಕು ಅಂದರೆ ಆ ಒಂದು ನಿಟ್ಟಿನಲ್ಲಿ ನಾವು ನಡೀತಾ ಹೋದರೆ ನಮ್ಮ ಲೈಫಲ್ಲಿ ಒಂದು ಒಳ್ಳೆ ಪಾಸಿಟಿವ್ ವೈಬ್ರೇಷನ್ಸ್ ಬರುತ್ತೆ. ನಾವು ಒಂದು ನಿಟ್ಟಿನ ನಡೆಗೆ ನಡೀತಾ ಹೋದರೆ ನಮ್ಮ ಲೈಫ್ ಸಕ್ಸಸ್ ಆಗ್ತಾ ಹೋಗುತ್ತೆ. ಸೊ ಓಕೆ, ಈಗ ಆ ವಿಚಾರವನ್ನು ಬೇಡೋಣ. ಈಗ ಸೊ ಮುಂದಿನ ರಾಶಿ ಸಿಂಹ ರಾಶಿ. ಸೊ ನೋಡಿ, ಇಲ್ಲಿ ಈಗ ಸಿಂಹ ರಾಶಿಯ ವಿಚಾರಕ್ಕೆ ಬಂದರೆ 10ನೇ ಮನೆಯಲ್ಲಿ ನಾವು ಗುರು ಸಂಚಾರ ಅಂತ ಹೇಳ್ತಾ ಹೋಗ್ತೀವಿ. ಸೊ ನೋಡಿ, ಇಲ್ಲಿ ದಶಮ ಸ್ಥಾನದಲ್ಲಿ ಒಂದು ಗುರುವಿನ ಸಂಚಾರ ಮತ್ತು ಈ ಒಂದು ಗುರುವಿನ ಗೋಚಾರ ಇರೋದ್ರಿಂದ ಸೊ ಇದಕ್ಕೆ ಯಾವ ರೀತಿಯಾದಂತಹ ಫಲಗಳು ಸಿಗುತ್ತೆ, ಸಿಂಹ ರಾಶಿಯವರ ಒಂದು ಜೀವನದಲ್ಲಿ ಈ ಒಂದು ವರ್ಷಗಳ ಕಾಲ ಅಂದರೆ ಮೇ 1ರಿಂದ 1 ವರ್ಷಗಳ ಕಾಲ ಸೊ ಗುರು ಯಾವ ಫಲಗಳನ್ನ ನೀಡ್ತಾ ಹೋಗ್ತಾರೆ ಅದನ್ನ ನೋಡ್ತಾ ಹೋಗೋಣ. ಸೊ ಮೊದಲನೇ ವಿಚಾರ ಬಂದರೆ ನಾವು ಸೇವೆ ಅಥವಾ ವ್ಯವಹಾರ. ಸೊ ನೋಡಿ, ಇವರಿಗೆ ಸೇವೆಯನ್ನು ಮಾಡುವಂಥ ಅವಕಾಶ ಸಿಗುತ್ತೆ. ಸೊ ರಾಜಕೀಯದವರಿಗೆ ತುಂಬ ಉತ್ತಮವಾದಂತಹ ಒಂದು ದಿವಸ ಇದು. ಹೇಗೆ ಅಂತಂದರೆ ಇವರು ಸೇವೆ ಮಾಡಲಿಕ್ಕೆ ಒಂದು ಉತ್ತಮವಾದಂಥ ಪ್ಲಾಟ್ಫಾರ್ಮ್ ಸಿಕ್ಕಂಗಾಗುತ್ತೆ. ಸೊ ಮತ್ತು ವ್ಯವಹಾರವನ್ನು ಮಾಡೋರಿಗೆ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ನೋಡಿ, ಯಾವುದೇ ಒಂದು ವ್ಯವಹಾರವನ್ನು ತೆಗೆದುಕೊಳ್ಳಿ, ಈ ಒಂದು ಸಿಂಹ ರಾಶಿಯವರಿಗೆ ಸೊ ವ್ಯವಹಾರದಲ್ಲಿ ಆಟೋಮೆಟಿಕ್ಕಾಗಿ ಲಾಭ ಬರೋಕ್ಕೆ ಶುರುವಾಗುತ್ತೆ. ಹಣದ ಒಳ ಅರಿವು ಜಾಸ್ತಿ ಆಗ್ತಾ ಹೋಗುತ್ತೆ, ಒಂದು ವರ್ಚಸ್ ಬೆಳೀತಾ ಹೋಗುತ್ತೆ. ನೋಡಿ, ಇಲ್ಲಿ ಕೆಲಸದಲ್ಲಿರುವಂಥ ಸಿಂಹ ರಾಶಿಯವರಿಗೆ ಪ್ರಮೋಷನ್ ಆಗುವಂಥ ಚಾನ್ಸಸ್ ಭಾಳ ಇರುತ್ತೆ. ಸೊ ನಿಮ್ಮ HOD ಆಫೀಸರ್ ಆಗಿರ್ಬೋದು, ಅಥವಾ ನಿಮ್ಮ ಸುಪೀರಿಯರ್ ಆಗಿರ್ಬೋದು, ಅಥವಾ ನಿಮ್ಮ CEO ಅವ್ರನ್ನ ಚೆನ್ನಾಗಿ ಇಟ್ಕೊಳ್ಳಿ. ಸೊ 100% ನಿಮ್ಮ ಕೆಲಸ ಇಂಪ್ರೂವ್ಮೆಂಟ್ ಆಗುತ್ತೆ, ನಿಮ್ಮ ಸ್ಯಾಲ್ರಿನೂ ಕೂಡ ಇಂಕ್ರಿಮೆಂಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಮುಂದಿನ ವಿಚಾರಕ್ಕೆ ಹೋಗೋದಾದ್ರೆ ಹೆಸರು ಮತ್ತು ಖ್ಯಾತಿ ಸಿಗುವಂತಹ ಚಾನ್ಸಸ್ ಇದೆ. ಸೊ ಸಿಂಹ ರಾಶಿಯವರು ಯಾವುದಾದ್ರೂ MP ಎಲೆಕ್ಷನ್ ನಿಂತ್ಕೊಳ್ಳೋದ್ರಾಗಿರ್ಬೋದು, ಅಥವಾ ನಿಮ್ಮಲ್ಲಿ ನಡೆಯುವಂತಹ ಸಣ್ಣ ಪುಟ್ಟ ಎಲೆಕ್ಷನ್ ನಿಂತ್ಕೊಳ್ಳೋದಾಗಿರ್ಬೋದು. ಈಗ ನೋಡಿ, ಆಲ್ಮೋಸ್ಟ್ ಆಲ್ MP ಎಲೆಕ್ಷನ್ ನಡೀತಾ ಇದೆ ಈಗ. ಸೊ ಈ ಒಂದು ಸಿಂಹ ರಾಶಿ ಇರೋರಿಗೆ ಹೆಸರು ಮತ್ತು ಖ್ಯಾತಿಯನ್ನು ತಂದುಕೊಡುವಂಥ ಚಾನ್ಸಸ್ ಇರುತ್ತೆ. ಸೊ ಈ ರಾಶಿ ಇದ್ದವರು ಸ್ವಲ್ಪ ಕಷ್ಟಪಟ್ಬಿಟ್ಟು ಒಂದು ಚೆನ್ನಾಗಿ ಆಂದೋಲನವನ್ನು ಮಾಡಿಬಿಟ್ಟು ಎಲ್ಲ ಒಂದು ಕಾರ್ಯಕರ್ತರನ್ನ ತನ್ನೆಡೆಗೆ ಸೆಳೆದುಕೊಂಡು ಈ ಒಂದು ಆಂದೋಲನ ಚೆನ್ನಾಗಿ ಮಾಡಿದ್ದೆ ಆದರೆ ಅವರು ಗೆಲ್ಲುವಂತಹ ಚಾನ್ಸಸ್ ಪ್ರಾಬಬಿಲಿಟಿ ತುಂಬ ಇರುತ್ತೆ. ಸೊ ಮುಂದಿನ ವಿಚಾರಕ್ಕೆ ಹೋದರೆ ನಿವೃತ್ತಿ ಹೊಂದುವಂಥ ಚಾನ್ಸಸ್ ಇರುತ್ತೆ. ನೋಡಿ, ಈಗ ಸಿಂಹ ರಾಶಿಯಲ್ಲಿ ನಿವೃತ್ತಿಯನ್ನು ಹೊಂದುವಂಥವ್ರಿಗೆ ಸೊ ಸರ್ಕಾರದಿಂದ ಏನೇನು ಸವಲತ್ತುಗಳು ಸಿಗಬೇಕು ಅದೆಲ್ಲ ಸಿಗುವಂಥ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಇರುವ ಚಾನ್ಸಸ್ ಇರಲ್ಲ. ಮತ್ತು ಸೇವೆಯಲ್ಲಿ ಬಡ್ತಿ ಅಂದರೆ ಮಾಡುವಂಥ ಕೆಲಸದಲ್ಲಿ ಪ್ರಮೋಷನ್ ಸಿಗುವಂಥ ಚಾನ್ಸಸ್ ಇರುತ್ತೆ. ಸೊ ವ್ಯಾಪಾರದಲ್ಲಿ ಉತ್ತಮ ಲಾಭ. ಸೊ ನೋಡಿ, ಇಲ್ಲಿ ವ್ಯಾಪಾರವನ್ನು ಮಾಡೋದ್ರಲ್ಲಿ ಉತ್ತಮ ಲಾಭ ಕೂಡ ಸಿಗುವಂಥ ಚಾನ್ಸಸ್ ಇರುತ್ತೆ. ರಫ್ತು ವ್ಯವಹಾರ ಅಂದರೆ ರಫ್ತು ಮತ್ತು ಆಮದನ್ನು ಮಾಡ್ಕೊಳ್ಳೋದು, ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಮಾಡುವಂತಹ ಯಾವ್ದಾದ್ರು ಬಿಸ್ನೆಸ್ಗಳು ಮಾಡ್ತಾ ಇದ್ರೆ ಸೊ ಅವರಿಗೂ ಕೂಡ ಒಂದು ಉತ್ತಮವಾದಂತಹ ಲಾಭ ಸಿಗುವಂಥ ಚಾನ್ಸಸ್ ಇರುತ್ತೆ. ಟೋಟಲಿ ಈ ಒಂದು ಬಿಸ್ನೆಸ್ ವಿಚಾರಕ್ಕೆ ಸಿಂಹ ರಾಶಿಯವರು ಬಿಸ್ನೆಸ್ಗೆ ಕೈ ಹಾಕಿದರೆ ಮುಟ್ಟಿದೆಲ್ಲ ಚಿನ್ನ ಅಂತ ಹೇಳ್ಬೋದು. ಬಿಸ್ನೆಸ್ಸಲ್ಲಿ ತುಂಬ ಚೆನ್ನಾಗಿರುತ್ತೆ. ಸೊ ಆದರೆ ನಿಮ್ಮಲ್ಲಿರುವಂತಹ ಕೆಲಸಗಾರ ಆಗಿರ್ಬೋದು, ನಿಮ್ಮ ಮೇಲಿನ ಅಧಿಕಾರಿಗಳಿರ್ಬೋದು, ನಿಮ್ಮ ಕೆಳಗಿನ ವರ್ಗದ ಕೆಲಸ ಮಾಡುವಂಥ ವರ್ಗದವರಾಗಿರ್ಬೋದು, ಇವ್ರನ್ನ ಚೆನ್ನಾಗಿ ಇಟ್ಕೊಳ್ಳಿ. ಅವ್ರ ಹತ್ರ ಅನಿರೀಕ್ಷಿತವಾಗಿ ಏನಾದರೂ ಮಾತಾಡ್ಬಿಟ್ಟು ನೀವು ಶತ್ರುಗಳಾಗಿ ಮಾಡ್ಕೊಳೋದು, ಅವರನ್ನು ನಿಮ್ಮ ವಿರುದ್ಧವಾಗಿ ಮಾಡ್ಕೊಳೋದಕ್ಕೆ ಹೋಗಬೇಡಿ. ಅದು ಮತ್ತೆ ನಿಮಗೆ ಸಮಸ್ಯೆಯನ್ನು ತಂದುಬಿಡುತ್ತೆ ಮುಂದೆ.
ಮುಂದಿನ ವಿಚಾರಕ್ಕೆ ಹೋದರೆ ಇದು ವೈದ್ಯರುಗಳಿಗೆ ತುಂಬ ಚೆನ್ನಾಗಿ ಆಗಿಬರುತ್ತೆ. ನೋಡಿ, ಯಾರಾದರೂ ಡಾಕ್ಟರ್ಗಳಿದ್ರೆ ಅವರಿಗೂ ಕೂಡ DH ಒಳಾಗುವಂಥ ಚಾನ್ಸಸ್ ಇರುತ್ತೆ, ಅಥವಾ ಒಂದು ಹಾಸ್ಪಿಟಲಿಂದ ಮತ್ತೊಂದು ಒಳ್ಳೆ ನೇಮ್ ಇರುವಂತಹ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಅಲ್ಲಿ ಸೇವೆ ಮಾಡುವಂಥ ಚಾನ್ಸಸ್ ಇರುತ್ತೆ. ಅಲ್ಲೂ ಕೂಡ ಅವರಿಗೆ ಸ್ಯಾಲ್ರಿ ಇಂಕ್ರಿಮೆಂಟ್ ಆಗುವಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಕಾನೂನು ವೃತ್ತಿ ಮಾಡೋರಿಗೆ ಇದು ತುಂಬ ಒಳ್ಳೆ ಅನುಕೂಲವಾದಂತಹ ಟೈಮ್ ಇದು. ನೋಡಿ, ಯಾರಾದರೂ ಒಳ್ಳೆ ಲಾಯರ್ಗಳಿದ್ರೆ, ಕ್ರಿಮಿನಲ್ ಲಾಯರ್ಗಳಾಗಿರ್ಬೋದು ಅಥವಾ ಲಾಯರ್ಗಳಾಗಿರ್ಬೋದು, ನಿಮ್ಮ ಕೇಸ್ಗಳೇನಾದ್ರು ಪೆಂಡಿಂಗ್ ಇದ್ದರೆ, ಸೊ ಕೇಸ್ಗಳೇನಾದ್ರು ತುಂಬ ಕ್ರಿಟಿಕಲ್ ಆಗಿದ್ದರೆ ಗೆಲ್ಲುವಂತಹ ಚಾನ್ಸಸ್ ಇರುತ್ತೆ. ಸೊ ಈ ಒಂದು ವರ್ಷದಲ್ಲಿ ನಿಮ್ಮ ಪ್ರಯತ್ನವನ್ನು ಜಾಸ್ತಿ ಮಾಡಿ. ಸೊ 100% ಇಲ್ಲಿ ವಿನ್ ಆಗುವಂಥ ಚಾನ್ಸಸ್ ಇರುತ್ತೆ ಲಾಯರ್ಗಳಿಗೆ. ಮತ್ತು ರಾಜಕೀಯವಾಗಿ ತುಂಬ ಫೇಮಸ್ ಆಗುವಂಥದ್ದು ಇದೆ. ಸೊ ರಾಜಕೀಯವಾಗಿ ಯಾರಾದರೂ ಇದ್ರೂ ಕೂಡ ತುಂಬ ಚೆನ್ನಾಗಾಗುತ್ತೆ. ಮುಂದಿನ ವಿಚಾರ, ಬೋಧನಯುತವಾಗಿ ವೃತ್ತಿಯಲ್ಲಿರುವಂಥ, ಅಂದರೆ ಈ ಬೋಧನಯುತಕ ಅಂತಂದರೆ ಈಗ ಲೆಕ್ಚರಿಂಗ್ ಇರ್ತಾರೆ ನೋಡಿ, ಲೆಕ್ಚರ್ ಆಗಿರ್ಬೋದು ಅಥವಾ ಹೈಸ್ಕೂಲ್ ಟೀಚರ್ಗಳಾಗಿರ್ಬೋದು ಅಥವಾ ಕಾಲೇಜ್ಗಳಲ್ಲಿ ಒಂದು ಬೋಧನೆಯನ್ನು ಮಾಡ್ತಾ ಇರ್ಬೋದು, ಇವರಿಗೂ ಕೂಡ ಉತ್ತಮವಾದಂಥ ಕಾಲ. ನೋಡಿ, ಯಾರಾದರೂ ವಿದ್ಯಾರ್ಥಿಗಳು ಈ ಒಂದು ಸಿಂಹರಾಶಿಯವರು ಅಥವಾ ಟೀಚಿಂಗ್ ಪೋಸ್ಟಿಗೆ ಅಥವಾ ಏನಾದರೂ ಈ ಒಂದು ಕಾಲೇಜ್ ಲೆಕ್ಚರ್ ಪೋಸ್ಟಿಗೆ ಅಥವಾ ಡಿಗ್ರಿ ಕಾಲೇಜ್ ಲೆಕ್ಚರ್ ಪೋಸ್ಟ್ಗಳಿಗೆ ಎಕ್ಸಾಮ್ ಬರೆಯುವಂಥವ್ರು ಅಥವಾ ಏನಾದರೂ ದುಡ್ಡನ್ನು ಕೊಟ್ಬಿಟ್ಟು ಜಾಬ್ ಮಾಡ್ಕೊಳ್ಳೋಂಥವ್ರಿಗೆ ಉತ್ತಮವಾದಂತಹ ಕಾಲ. ಸೊ ಇಂಥ ಸಂದರ್ಭದಲ್ಲಿ ನಿಮಗೇನಾದರೂ ಅಂತ ಆಪರ್ಚುನಿಟಿ ಸಿಕ್ಕರೆ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಕಷ್ಟಪಟ್ಟು ನೀವು ಡೆಡಿಕೇಶನನ್ನು ಮಾಡಿ ಓದಿ ಎಕ್ಸಾಮನ್ನು ಬರಲಿ. 100% ಈ ಒಂದು ವರ್ಷದೊಳಗಡೆ ನೀವು ಜಾಬ್ ಹೋಗುವಂಥ ಚಾನ್ಸಸ್ ಇರುತ್ತೆ. ಸೊ ಮುಂದಿನ ವಿಚಾರ ಬಂದರೆ ಕಂಪ್ಯೂಟರ್ ಪ್ರೋಗ್ರಾಮ್. ನೋಡಿ, ಈಗಿನ ದಿನಮಾನಗಳಲ್ಲಿ ಎಷ್ಟೇ ಕಷ್ಟಪಟ್ಟು ಓದಿದ್ರು ಕೂಡ ಕೆಲಸ ಸಿಗುವಂಥ ತುಂಬ ಕಷ್ಟ ಆಗಿರುತ್ತೆ. ಸೊ ಅಂಥವ್ರು ಏನು ಮಾಡ್ತಾರೆ, ಈ ಪ್ರೋಗ್ರಾಮಿಂಗ್ ಜಾಬ್ಗಳನ್ನ ಸೇರ್ಕೊತಾರೆ. ಈಗ ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ಈಗ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಸೇರ್ಕೊತಾರೆ. ಎಕ್ಸಾಂಪಲ್ C ಆಗಿರ್ಬೋದು, C++, ಜಾವಾ, ಒರಾಕಲ್, ವಿಜುವಲ್ ಬೇಸಿಸ್, ಡಾಟಾ ಸ್ಟ್ರಕ್ಚರ್, ಈ ರೀತಿಯಾದಂತಹ CAD ಆಗಿರ್ಬೋದು, ಇಂಥ ಹಲವಾರು ರೀತಿಯಾದಂತಹ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳಿರುತ್ತೆ. ಸೊ ಇದನ್ನು ನೀವು ಜಾಯ್ನ್ ಆಗಿಬಿಟ್ಟು ಕಲಿಯೋದ್ರಿಂದ ನಿಮಗೆ ಜಾಬ್ ಆಪರ್ಚುನಿಟಿ ಸಿಗುತ್ತೆ, ಒಂದು ಒಳ್ಳೆ ಬೆಸ್ಟ್ ಪ್ಲೇಸ್ಮೆಂಟ್ ಸಿಗುವಂಥ ಚಾನ್ಸಸ್ ಇರುತ್ತೆ. ಸೊ ಟೋಟಲಿ ವಿದ್ಯಾರ್ಥಿಗಳಿಗೆ, ವೃತ್ತಿಯಲ್ಲಿರುವಂಥವರಿಗೆ, ಬೋಧಕೇತರ ವರ್ಗದವರಿಗೆ ಸೊ ಉತ್ತಮವಾದಂತಹ ಒಂದು ಸಮಯ ಇದು. ಸೊ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಸೊ ನಿಮ್ಮ ಪ್ರಯತ್ನಕ್ಕೆ ತಕ್ಕಂತೆ ಪ್ರತಿಫಲ ಸಿಗ್ತಾ ಹೋಗುತ್ತೆ. ಮತ್ತು ಇನ್ನೊಂದು ವಿಚಾರಕ್ಕೆ ಹೋದರೆ ಸ್ಥಾನ ನಾಶ ಅಂತ ಹೇಳ್ತೀವಿ. ನಿಮ್ಮಲ್ಲಿರುವಂತಹ ಸ್ಥಾನ ಬದಲಾವಣೆ ಆಗೋದಕ್ಕೆ ಸ್ಥಾನ ನಾಶ ಅಂತ ಕರಿತೀವಿ. ಮನೆಗಳನ್ನು ಬದಲಾವಣೆ ಮಾಡೋದಾಗಿರ್ಬೋದು, ಕೆಲಸದಿಂದ ಬದಲಾವಣೆ ಆಗಿರ್ಬೋದು, ಇದನ್ನು ಸ್ಥಾನ ನಾಶ ಅಂತ ಕರಿತೀವಿ. ಸೊ ಸ್ವಲ್ಪ ಭಯ ಪಡುವಂಥ ಚಾನ್ಸಸ್ ಇರುತ್ತೆ. ಸೊ ಕಲಹಗಳು, ಜಗಳಗಳು ನಡೆಯುವಂದರೆ ನೀವು ಸ್ವಲ್ಪ ಕೋಪ ಜಾಸ್ತಿ ಇರುತ್ತೆ. ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ಸ್ ಇರುತ್ತೆ, CEO ಆಗ್ಬೋದು ಕೆಲವೊಬ್ರು. ಸೊ ಕೋಪ ಜಾಸ್ತಿ ಮಾಡ್ಕೊಂಡಾಗ ಅಲ್ಲಿ ಕಲಹಗಳು ಉಂಟಾಗುತ್ತೆ. ಸೊ ಎಷ್ಟೇ ಕೋಪ ಬಂದರೂ ಒಂದು ಮಧುರತೆಯಿಂದ ಇರೋದ್ರಿಂದ ನಿಮಗೆ ಉತ್ತಮವಾದಂತಹ ಲಾಭ ಸಿಗುವಂಥ ಚಾನ್ಸಸ್ ಇದೆ. ಸೊ ಮಾತಿಗೆ ಅರ್ಥವಿರಲಿ. ಸೊ ನೀವೇನೇನೋ ಮಾತಾಡೋಕೆ ಹೋಗ್ಬಿಟ್ಟು ಏನೇನೋ ಮಾತಾಡ್ಬಿಟ್ಟು ಸಿಗಾಕೊಳಕ್ಕೆ ಹೋಗ್ಬೇಡಿ. ಸೊ ನೀವು ಮಾತಾಡುವಂಥ ಮಾತಲ್ಲಿ ಒಂದು ಮಧುರವಾದಂಥ ಮಾತಿದ್ರೆ ಸೊ ನಿಮ್ಮ ಎದುರುಗಡೆ ಇರುವಂತಹ ವ್ಯಕ್ತಿಗೆ ಅದು ತುಂಬ ಚೆನ್ನಾಗಿ ಬ್ರೈನಲ್ಲಿ ಹೋಗ್ಬಿಟ್ಟು ಅವನು ಒಂದು ರೆಸ್ಪಾನ್ಸ್ ಕೂಡ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಕೋಪ ಜಾಸ್ತಿ ಇರುವಂಥವ್ರು, ಶಾರ್ಟ್ ಟೆಂಪರ್ ಇರುವಂಥವ್ರು, ಸೊ BP ಹೈ ಇರುವಂಥವ್ರು ತುಂಬ ಹುಷಾರಾಗಿರಬೇಕು. ಸೊ ಇಲ್ಲಿ ನೋಡಿ, ಇನ್ನೊಂದು ವಿಚಾರ ಅಂತಂದರೆ ಈ ಒಂದು ಸಿಂಹರಾಶಿಯವರಿಗೆ ಹೃದಯಾಘಾತ ಸ್ವಲ್ಪ ಜಾಸ್ತಿ ತೋರಿಸ್ತಾ ಇದೆ. ಯಾಕೆಂದರೆ ಸೊ ಬಾಡಿಯಲ್ಲಿ BP ವೇರಿಯೇಷನ್ಸ್ ಆಗ್ತಿರುತ್ತೆ. ಸೊ ಹಾರ್ಟ್ ಪ್ರಾಬ್ಲಮ್ಸ್ ಏನಾದ್ರು ಇದ್ದರೆ ಅಥವಾ ಏನಾದ್ರು ಬೈಪಾಸ್ ಸರ್ಜರಿ ಆಗೋಂಥದ್ದು ಅಥವಾ ಸ್ಟಂಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ನಿಮ್ಗೆ ಏನಾದ್ರು ಕೋಪ ಜಾಸ್ತಿ ಇದ್ದರೆ ಸ್ವಲ್ಪ ಕೋಪ ಶಮನ ಮಾಡ್ಕೊಂಡ್ಬಿಟ್ಟು ಸಮಾಧಾನದಿಂದ ಇದ್ದರೆ ಉತ್ತಮ ಫಲವನ್ನು ಕಾಣ್ಬೋದಾಗಿದೆ. ನೆಕ್ಸ್ಟು ಹೆಲ್ತ್ ಪ್ರಾಬ್ಲಮ್ಸ್ಗಳೇನಾದ್ರು ಇದ್ದರೆ ಕ್ಯೂರ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದನ್ಬಿಟ್ರೆ ಯಾರು ಮಾರೋದಕ್ಕೆ ಅಥವಾ ಖರೀದಿ ಮಾಡೋಕ್ಕೆ ಅಥವಾ ಆಮದು ಮಾಡೋಕ್ಕೆ ಅಥವಾ ರಫ್ತು ಮಾಡ್ಕೊಳೋಕ್ಕೆ ಸೊ ಉತ್ತಮವಾದಂಥ ಕಾಲ. ಸೊ ಇಂಥ ಕೆಲಸದಲ್ಲಿರೋರು ಧಾರಾಳವಾಗಿ ಮುಂದೆ ಹೋಗ್ಬೋದು, ಯಾವುದೇ ರೀತಿ ಸಮಸ್ಯೆ ಇಲ್ಲ. ಪ್ರಯತ್ನಕ್ಕೆ ತಕ್ಕಂತೆ ಫಲ ದೊರೆಯುತ್ತೆ. ಸೊ ನೋಡಿ, ನೀವು ಯಾವುದೇ ಒಂದು ಪ್ರಯತ್ನವನ್ನು ಪಡಿ, ಅದಕ್ಕೆ ಸರಿಯಾದಂತಹ ಫಲ ಸಿಗುವಂಥ ಚಾನ್ಸಸ್ ಇರುತ್ತೆ. ಮತ್ತು ನಿಮ್ಮ ಮೇಲಾಧಿಕಾರಿಗಳಿಂದ ಒಳ್ಳೆ ಪ್ರಶಂಸೆ ಸಿಗುವಂಥ ಚಾನ್ಸಸ್ ಇರುತ್ತೆ. ಸೊ ಯಾವ್ದಾದ್ರು ಸ್ಪೋರ್ಟ್ಸ್ಮೆನ್ಗಳಾದರೆ ಗೆಲ್ಲುವಂಥ ಚಾನ್ಸಸ್ ತುಂಬ ಇರುತ್ತೆ. ಮತ್ತು ಇನ್ನೊಂದು ವಿಚಾರಕ್ಕೆ ಹೋದರೆ ಇನ್ವೆಸ್ಟ್ಮೆಂಟ್ ಏನಾದರೂ ಮಾಡಿದ್ರೆ ಉತ್ತಮವಾದಂಥ ಲಾಭ ಸಿಗುತ್ತೆ. ಯಾವ ಒಂದು ವಿಚಾರಕ್ಕಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿ, ಶೇರಿಗೆ ಇನ್ವೆಸ್ಟ್ಮೆಂಟ್ ಮಾಡಿ. ಸ್ವಲ್ಪ ನಿಮ್ಮ ಜಾತಕದಲ್ಲಿ ಗ್ರಹಗತಿ ನೋಡ್ಕೊಂಡ್ಬಿಟ್ಟು ಗುರುವಿನ ಸ್ಥಾನ ಹೇಗಿದೆ, ಸೊ ಈ 5-8-12 ಕಾಂಬಿನೇಷನ್ಸ್ ಅಂತ ಬರುತ್ತೆ. ಈ 5-8-12 ಕಾಂಬಿನೇಷನ್ ಬಂದರೆ ಸೊ ಅದರಿಂದ ಸ್ವಲ್ಪ ದೂರ ಇರೋದು ಒಳ್ಳೆಯದು ಇನ್ವೆಸ್ಟ್ಮೆಂಟಲ್ಲಿ. ಸೊ ಪ್ರಾಪರ್ಟಿ ತೆಗೆದುಕೊಳ್ಳುವಂತಹ ಯೋಗ ಇದೆ, ಮತ್ತು ವಾಹನ ತೆಗೆದುಕೊಳ್ಳುವಂತಹ ಯೋಗ ಇದೆ, ಮನೆಯನ್ನು ಕಟ್ಟುವಂತಹ ಯೋಗ ಇದೆ. ಸೊ ಅದನ್ನು ಬಿಟ್ಟರೆ ನಿಮ್ಗೆ ಏನಾದರೂ ವೆಹಿಕಲ್ಗಳ ಮೇಲೆ ತುಂಬ ಇಂಟ್ರೆಸ್ಟ್ ಇದ್ದರೆ ತೆಗೆದುಕೊಳ್ಳುವಂಥ ಯೋಗಗಳಿದೆ. ಸೊ ನೀವು ಇದನ್ನು ಕೈ ಹಾಕ್ಬಿಟ್ಟು ತಗೋಬೋದು. ಸೊ ಇಷ್ಟು ವಿಚಾರಗಳು ಸಿಂಹರಾಶಿಯವ್ರಿಗೆ ಬರುತ್ತೆ. ಇನ್ನೊಂದು ಮುಖ್ಯ ವಿಚಾರ ಅಂದರೆ ಸಂಬಂಧವನ್ನು ಚೆನ್ನಾಗಿ ಇಟ್ಕೊಳ್ಳಿ. ಸೊ ಯಾರು ಬೇಕೋ ಅವ್ರ ಹತ್ರ ಜಗಳಾಡಕ್ಕೆ ಹೋಗ್ಬೇಡಿ. ಒಂದು ರೆಸ್ಪೆಕ್ಟನ್ನು ಇಟ್ಕೊಂಡು ಲೈಫ್ನ ಲೀಡ್ ಮಾಡ್ತಾ ಹೋಗಿ, ತುಂಬ ಒಳ್ಳೆ ನಿಮಗೆ ಫಲ ಸಿಗ್ತಾ ಹೋಗುತ್ತೆ. ಸೊ ಪರಿಹಾರದ ವಿಚಾರಕ್ಕೆ ಬಂದರೆ ನೀವು ನೋಡಿ, ನಾನು ಇವತ್ತು ನಿಮಗೆ ಎಲ್ಲ ಪರಿಹಾರಗಳಲ್ಲೂ ಗುರುವಿನ ವಿಚಾರ ಜಾಸ್ತಿ ಹೇಳ್ತಾ ಇದ್ದೀನಿ. ಅಂದರೆ ಗುರುಗಳ ಆರಾಧನೆಯನ್ನು ಮಾಡಬೇಕಾಗುತ್ತೆ. ಇವರು ಸಿಂಹರಾಶಿಯವರು ಗುರು ಶಿವ ಅಂತ ಕರಿತೀವಿ. ಸೊ ನಿಮಗೆ ಯಾರು ಈ ಡೋಂಗಿ ಗುರುಗಳ ಹತ್ರ ಹೋಗಬೇಡಿ, ಜೀವಂತ ಸಮಾಧಿ ಆಗಿರಬೇಕು. ಸೊ 500-600 ವರ್ಷಗಳ ಇತಿಹಾಸ ಇರಬೇಕು. ಅಂಥ ಗುರುಗಳ ಹತ್ರ ಹೋಗಿ ನೀವು ಒಂದು ಅವರ
ಸಮಾಧಿಗೆ ನಮಸ್ಕಾರ ಮಾಡೋದ್ರಿಂದ ನಿಮಗೆ ಉತ್ತಮವಾದಂಥ ಫಲ ಸಿಗುತ್ತೆ. ಸೊ ಅವ್ರು ಯಾರೋ ನಿಮಗೆ ಸಿಗಲಿಲ್ಲ ಅಂದರೆ ಶಿವನ ಆಲಯಕ್ಕೆ ಹೋಗ್ಬಿಟ್ಟು ಅಲ್ಲೊಂದು ಸ್ವಲ್ಪ ಹಾಲಿನ ಅಭಿಷೇಕನೋ ಕ್ಷೀರಾಭಿಷೇಕನೋ ಜಲಾಭಿಷೇಕನೋ ಮಾಡಬನ್ನಿ. ಸೊ 100% ನಿಮಗೆ ಉತ್ತಮ ಫಲ ಸಿಗ್ತಾ ಹೋಗುತ್ತೆ. ಸೊ ಅಥವಾ ನಿಮಗೆ ಅಲ್ಲೂ ಹೋಗೋಕ್ಕಾಗದ್ರೆ ಯಾವ್ದಾದ್ರು ಒಂದು ಹೆಣ್ಣು ದೇವತೆ, ನಿಮ್ಮ ಊರಿನ ಸುತ್ತಮುತ್ತ ಇರುವಂತಹ ಹೆಣ್ಣು ದೇವತೆಗೆ ಹೋಗ್ಬಿಟ್ಟು ಸೊ ಒಂದು ಅರ್ಚನೆಯನ್ನು ಮಾಡಿಸಿ ದೇವರ ಹೆಸರಲ್ಲಿ, ಅಥವಾ ಈ ಒಂದು ಕುಂಕುಮಾರ್ಚನೆನೋ ಅಥವಾ ಬೇರೆ ಏನಾದರೂ ನಿಮ್ಮಲ್ಲಿ ಅರ್ಚನೆಗಳು ಏನಾದ್ರು ಇದ್ರೆ ಸೊ ಮಾಡಿಸಿ. ಇದರಿಂದ ನಿಮಗೆ ಉತ್ತಮವಾದಂಥ ಫಲ ಸಿಗ್ತಾ ಹೋಗುತ್ತೆ. ಸೊ ಎಲ್ಲ ಸಿಂಹರಾಶಿಯವ್ರಿಗೂ ಕೂಡ ಚೆನ್ನಾಗಿದೆ, ಏನು ಸಮಸ್ಯೆ ಇಲ್ಲ. ಸ್ವಲ್ಪ ಜಾತಕವನ್ನು ಪರಿಶೀಲನೆ ಮುಖಾಂತರ ನೀವು ಸ್ವಲ್ಪ ಮುಂದಿನ ಹೆಜ್ಜೆನ ಇಡೋದು ಉತ್ತಮ ಅಂತ ಹೇಳ್ತೀವಿ. ಸೊ ಮುಂದಿನ ರಾಶಿ ಕನ್ಯಾ ರಾಶಿ. ಸೊ ನೋಡಿ ವೀಕ್ಷಕರೇ, ಕನ್ಯಾ ರಾಶಿ ವಿಚಾರಕ್ಕೆ ಬರೋಣ. ಸೊ ಕನ್ಯಾ ರಾಶಿಯಲ್ಲಿ ನವಮ ಸ್ಥಾನ ಅಂದ್ರೆ 9ನೇ ಸ್ಥಾನದಲ್ಲಿ ಗುರುವಿನ ಗೋಚಾರ ಅಂತ ಹೇಳ್ತೀವಿ. ಸೊ ನೋಡೋಣ ಈಗ ಕನ್ಯಾ ರಾಶಿಯವರ ಒಂದು ಜೀವನ ಹೀಗೆ ಈ ವರ್ಷದಲ್ಲಿ ಹೇಗಿರುತ್ತೆ ಅವ್ರ ಪ್ರಿಡಿಕ್ಷನ್ ವಿಚಾರಕ್ಕೆ ಬಂದ್ರೆ, ಸೊ ನಾನು ಹೇಳೋದಿಷ್ಟೇ, ಗುರುವಿನ ಒಂದು ನಿಮ್ಮ ಜಾತಕದ ಗುರುವಿನ ಒಂದು ಪ್ಲೇಸ್ಮೆಂಟ್ ಮೇಲೆ ಈ ಒಂದು ಪರಿಹಾರಗಳಿರುತ್ತೆ, ಈ ಒಂದು ಪ್ರಿಡಿಕ್ಷನ್ಸ್ ಇರುತ್ತೆ. ಸೊ ಗುರುವಿನ ವಿಚಾರಕ್ಕೆ ಬಂದ್ರೆ ಕನ್ಯಾ ರಾಶಿಯಲ್ಲಿ ಸೊ ನೋಡಿ ಇಲ್ಲಿ ದೀರ್ಘ ಪ್ರಯಾಣ ತೋರಿಸ್ತಾ ಇದೆ. ನೋಡಿ ಯಾರಾದರೂ ತುಂಬಾ ದಿವಸಗಳ ಕಾಲ ಅಂದ್ರೆ 1 ವಾರಗಟ್ಟಲೆ ಅಥವಾ 2 ವಾರಗಟ್ಟಲೆ ತುಂಬಾ ದಿನ ದೂರ ಪ್ರಯಾಣ ಅಂದ್ರೆ ಕಾಶಿ ಆಗಿರ್ಬೋದು ಅಥವಾ 500-600 ಸಾವಿರಾರು ಕಿಲೋಮೀಟರ್ ದೂರ ಹೋಗುವಂತಹ ಪ್ರಯಾಣದ ಒಂದು ತೋರಿಸ್ತಾ ಇದೆ. ಸೊ ಹಂಗಾಗಿ ಪುಣ್ಯಕ್ಷೇತ್ರಗಳಾಗಿರ್ಬೋದು ಅಥವಾ ತೀರ್ಥಯಾತ್ರೆ ಕ್ಷೇತ್ರಗಳಿಗೆ ದೀರ್ಘ ಪ್ರಯಾಣ ತೋರಿಸ್ತಾ ಇದೆ. ಸೊ ಕನ್ಯಾ ರಾಶಿಯವರು ದೀರ್ಘ ಪ್ರಯಾಣ ಮಾಡಬಹುದಾಗಿದೆ. ಮತ್ತೆ ನೋಡಿ ಇಲ್ಲಿ ಕಾರ್ಯಸಿದ್ಧಿ ಅಂತ ಕರಿತೀವಿ, ಕೆಲಸ ಕಾರ್ಯಗಳಲ್ಲಿ ತುಂಬಾ ಒಳ್ಳೆ ಡೆವಲಪ್ಮೆಂಟ್ ಅನ್ನು ತೋರಿಸ್ತಾ ಇದೆ. ಸೊ ನೀವು ಯಾವುದೇ ಒಂದು ಕೆಲಸಕ್ಕೆ ಹೋದ್ರೆ ಕಾರ್ಯಸಿದ್ಧಿ ಆಗುವಂತ ಚಾನ್ಸಸ್ ತುಂಬಾ ಇದೆ ಕನ್ಯಾ ರಾಶಿ ಅವರಿಗೆ. ಸೊ ಮುಂದಿನ ವಿಚಾರಕ್ಕೆ ಹೋದ್ರೆ ಉನ್ನತ ಶಿಕ್ಷಣಕ್ಕೆ ತುಂಬಾ ಸಹಕಾರಿಯಾಗಿದೆ. ನೋಡಿ ಯಾರಾದ್ರೂ ಗ್ರಾಜುಯೇಷನ್ ಅನ್ನ ಮಾಡ್ಕೊಂಡವರು ಈ ಒಂದು ಪೋಸ್ಟ್ ಗ್ರಾಜುಯೇಷನ್ ಮಾಡೋಕೆ ಉನ್ನತ ಶಿಕ್ಷಣಕ್ಕೆ ಏನಾದರೂ ವಿದೇಶಕ್ಕೆ ಹೋಗುವಂಥವ್ರು ಇದ್ರೆ ಸ್ವಲ್ಪ ವಿದೇಶಕ್ಕೆ ಹೋಗುವಂಥ ಯೋಗ ಕಡಿಮೆ ಇದೆ, ಆದರೆ ಉನ್ನತ ಶಿಕ್ಷಣಕ್ಕೆ ತುಂಬ ಚೆನ್ನಾಗಿ ತೋರಿಸ್ತಾ ಇದೆ. ಈ PhD ಮಾಡುವಂಥವ್ರು, ಈ ರಿಸರ್ಚ್ ಮಾಡುವಂಥವ್ರು, ಈ MPhil ಮಾಡುವಂಥವ್ರಿಗೆ ತುಂಬ ಚೆನ್ನಾಗಿದೆ. ಅಥವಾ ಈ BTech ಆಗಿರುವಂಥವ್ರಿಗೆ MTech ಮಾಡುವಂಥದ್ದಾಗಿರ್ಬೋದು, BTech MTech. ಸೊ ಉನ್ನತ ಶಿಕ್ಷಣಕ್ಕೆ ತುಂಬ ಚೆನ್ನಾಗಿದೆ. ಕನ್ಯಾ ರಾಶಿಯವರು ಉನ್ನತ ಶಿಕ್ಷಣಕ್ಕೆ ಏನಾದರೂ ಮಾಡುವಂಥ ಆಸಕ್ತಿ ಇದ್ದವರು ಸೊ ಉನ್ನತ ಶಿಕ್ಷಣಕ್ಕೆ ಹೋಗ್ಬೋದಾಗಿದೆ. ನೆಕ್ಸ್ಟ್ ನಿಮಗೆ ಬಂದ್ಬಿಟ್ಟು ತಂದೆಯ ವಿಚಾರದಲ್ಲಿ ಸ್ವಲ್ಪ ನೀವು ಹುಷಾರಾಗಿರ್ಬೇಕಾಗುತ್ತೆ. ಅಂದ್ರೆ ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ವೇರಿಯೇಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ BP, ಶುಗರ್ ಅಥವಾ ಪ್ಯಾರಾಲಿಸಿಸ್ ಆಗಿರ್ಬೋದು ಅಥವಾ ಹೃದಯಾಘಾತ ಸಂಬಂಧಿಸಿದ ವಿಚಾರಗಳಿಗೆ ಸ್ವಲ್ಪ ಹುಷಾರಾಗಿರ್ಬೇಕಾಗುತ್ತೆ. ಆದ್ರೆ ಇನ್ನೊಂದು ಖುಷಿಯಾಗಿನ ವಿಚಾರ ಏನಂದ್ರೆ ತಂದೆಯಿಂದ ಸಹಕಾರ ಸಿಗುತ್ತೆ ನಿಮಗೆ. ಈಗ ಮನೆಯಲ್ಲಿ ಏನಾದರೂ ನಾವೇನಾದ್ರು ಒಂದು ಕೆಲಸಕ್ಕೆ ಹೋಗ್ಬೇಕು ಅಥವಾ ಯಾವ್ದಾದ್ರು ಒಂದು ಬಿಸ್ನೆಸ್ ಅನ್ನ ಮಾಡಬೇಕು, ನೀವು ತಂದೆಯವರ ಬಳಿ ಹಣವನ್ನು ಕೇಳಿದ ಸಂದರ್ಭದಲ್ಲಿ ತಂದೆಯವರಿಂದ ನಿಮಗೆ ಹಣ ಸಿಗುವಂತ ಚಾನ್ಸಸ್ ಇರುತ್ತೆ. ಸೊ ತಂದೆಯನ್ನ ಚೆನ್ನಾಗಿ ಇಟ್ಕೊಳ್ಳಿ, ಜಗಳ ಮಾಡ್ಲಿಕ್ಕೆ ಹೋಗ್ಬೇಡಿ ಅವ್ರ ಹತ್ರ. ಸೊ ಅವರಿಂದ ನಿಮಗೆ ಉತ್ತಮವಾದಂತಹ ಲಾಭ ಸಿಗ್ತಾ ಹೋಗುತ್ತೆ. ಇಲ್ಲಿ ಹಿರಿಯರ ಒಂದು ಆಶೀರ್ವಾದ ನಿಮಗೆ ತೋರಿಸ್ತಾ ಇದೆ. ಸೊ ಹಿರಿಯರ ಆಶೀರ್ವಾದ ಅಂದ್ರೆ ಪೂರ್ವ ಪುಣ್ಯದ ಆಶೀರ್ವಾದ ಅಂತ ಕರಿತೀವಿ. ಸೊ ನೋಡಿ ಏನಾದರೂ ಸ್ವಲ್ಪ ನೀವು ಇದ್ರ ಜೊತೆಗೆ ಹಿರಿಯರ ಪೂಜೆನ ಮಾಡ್ತಾ ಹೋದ್ರೆ ನಿಮ್ಮ ತಂದೆಯವರ ಮನಸ್ಸು ಕರಗಿಬಿಟ್ಟು ನಿಮಗೆ ಅವರು ಸಹಾಯ ಮಾಡುವಂಥದ್ದು ತುಂಬ ಚೆನ್ನಾಗಿರುತ್ತೆ. ಅಥವಾ ಅಲ್ಲಿರುವಂತಹ ಪ್ರಾಪರ್ಟಿ ನಿಮಗೆ ಕೊಡುವಂಥದ್ದು, ಅವರಲ್ಲಿರುವಂತಹ ಅಸೆಟ್ಸ್ಗಳಿಗೆ ನಿಮಗೆ ಕೊಡುವಂಥದ್ದು. ಸೊ ಇದೆಲ್ಲ ಕೂಡ ಈ ಒಂದು ಕನ್ಯಾ ರಾಶಿಯವರಿಗೆ ಕಾಡ್ತಾ ಹೋಗುತ್ತೆ. ಮತ್ತೆ ಸ್ಟೂಡೆಂಟ್ಸ್ಗಳು ಕೊಡುತ್ತಿರುವಂತಹ ಸಮಯ ಸಾಕಾಗುತ್ತಿಲ್ಲ. ಅಂದ್ರೆ ಈ ವಿದ್ಯಾರ್ಥಿ ಜೀವನದಲ್ಲಿ ಕಷ್ಟಪಟ್ಟು ಓದ್ತಿಲ್ಲ, ಇನ್ನೂ ಸ್ವಲ್ಪ ಫೋಕಸ್ ಮಾಡಬೇಕಾಗಿದೆ, ಅಬ್ಸರ್ವೇಷನ್ ಜಾಸ್ತಿ ಬೇಕಾಗಿದೆ. ನೀವು ಮಾಡುವಂತಹ ಒಂದು ಪ್ರಯತ್ನ ಇನ್ನೂ ಜಾಸ್ತಿ ಆಗಬೇಕು. ಹಾಗಿದ್ರೆ ನಿಮಗೆ ಫಲ ಇನ್ನೂ ಜಾಸ್ತಿಯಾಗಿ ಸಿಗ್ತಾ ಹೋಗುತ್ತೆ. ಇಲ್ಲಾಂದ್ರೆ ನೀವು ಎಲ್ಲಿರ್ತೀರೋ ಹಾಗೆ ಇರ್ತೀರಾ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಪ್ರಯತ್ನ ಸ್ವಲ್ಪ ಜಾಸ್ತಿ ಬೇಕಾಗಿದೆ. ತಿರುಗಾಟ ಜಾಸ್ತಿ, ದೀರ್ಘ ಪ್ರಯಾಣ ಅಂದ್ರೆ ಸುಮ್ಮನೆ ತಿರುಗಾಡೋದು. ನೋಡಿ ಈ ಕೆಲಸ ಅಂತ ಹೇಳ್ಕೊಂತ ಹುಡ್ಕೊಂತ ತಿರುಗಾಡ್ತಾ ಹೋಗ್ಬೇಕಾಗುತ್ತೆ. ಅಷ್ಟು ಈಸಿಯಾಗಿ ಕೆಲಸದ ವಿಚಾರದಲ್ಲಿ ಸಿಗೋಲ್ಲ. ಸೊ ತಿರುಗಾಟ ಜಾಸ್ತಿ ಇರುತ್ತೆ. ಇದಕ್ಕೆ ಪರಿಹಾರ ನಾನು ಕೊನೆಗೆ ತಿಳಿಸ್ತಾ ಹೋಗ್ತೀನಿ. ಈ ಒಂದು ತಿರುಗಾಟವನ್ನು ಅವಾಯ್ಡ್ ಮಾಡಬೇಕು ಅಂದ್ರೆ ಕೆಲವೊಂದು ಪರಿಹಾರಗಳನ್ನ ಮಾಡ್ತಾ ಹೋಗಿ ತಿರುಗಾಟವನ್ನ ಕಮ್ಮಿ ಮಾಡಿ. ತಿರುಗಾಡೋದ್ರಿಂದ ನಿಮ್ಗೆ ಯಾವುದೇ ರೀತಿ ಫಲಗಳು ಸಿಗ್ತಾ ಹೋಗಲ್ಲ. ಮತ್ತೆ ನಿಮ್ಮ ಮನೇಲಿ ಏನಾದರೂ ಚಿಕ್ಕ ಮಕ್ಕಳಿದ್ರೆ ಹಠವನ್ನ ಮಾಡುವಂತ ಚಾನ್ಸಸ್ ಬಹಳ ಇರುತ್ತೆ. ನೋಡಿ ಕನ್ಯಾ ರಾಶಿ ಇರುವಂತಹ ಚಿಕ್ಕ ಮಕ್ಕಳು ಸೊ ತುಂಬಾ ಹಠ ಮಾಡ್ತಾರೆ. ಸೊ ನೀವು ಹಠ ಮಾಡೋ ಸಂದರ್ಭದಲ್ಲಿ ಬಾಲಗ್ರಹ ತಾಯ್ತಗಳಾಗಿರ್ಬೋದು, ಬಾಲರಿಷ್ಟ ದೋಷಗಳು ಈ ರೀತಿ ಹೋದ್ರೂ ಕೂಡ ಸ್ವಲ್ಪ ಪರಿಹಾರ ಸಿಗುತ್ತೆ, ಕೊಂಚ ಪರಿಹಾರ. ಬಟ್ ಹಠದ ಒಂದು ಸ್ವಭಾವ ತುಂಬಾ ಇರುತ್ತೆ. ಸೊ ಈ ಒಂದು ವರ್ಷಗಳ ಕಾಲ ಒಂದು ಗುರುವಿನ ಆಸ್ಥಾನಗಳಿಗೆ ಅಥವಾ ಗುರು ಆಲಯಗಳಿಗೆ ಕರೆದುಕೊಂಡು ಹೋಗ್ಬಿಟ್ಟು ಅಥವಾ ನಿಮ್ಮ ಅಂದ್ರೆ ಆ ಮಗುವಿನ ವಯಸ್ಸಿಗಿಂತ ದೊಡ್ಡವರ ಆಶೀರ್ವಾದ ಪಡ್ಕೊಳ್ಳೋದ್ರಿಂದ ಸೊ ಮಗುವಿಗೆ ಒಂದು ಉತ್ತಮವಾದಂತಹ ಆರೋಗ್ಯ ಲಭಿಸುವಂತ ಚಾನ್ಸಸ್ ಇರುತ್ತೆ. ಮತ್ತೆ ದಾನ ಧರ್ಮಕ್ಕೆ ತುಂಬಾ ಉತ್ತಮವಾದಂತಹ ಸಮಯ. ನೋಡಿ ಯಾರಿಗಾದ್ರೂ ದಾನ ಧರ್ಮ ಮಾಡಬೇಕು ಅಂತಿದ್ರೆ ಸೊ ಈ ಒಂದು ಸಂದರ್ಭದಲ್ಲಿ ದಾನ ಮಾಡಿ ಫಲ ಸಿಗುತ್ತೆ. ನೋಡಿ ತುಂಬಾ ಜನ ಹೇಳ್ತಾರೆ ನಿಮ್ಗೆ, ಎಲ್ಲಾರು ಅಷ್ಟೇ ಹೇಳೋದು, ನಿಮ್ ಲೈಫಲ್ಲಿ ಈ ತರ ಸಮಸ್ಯೆ ಆಗಿದೆ ಅಂದ್ರೆ ನಮ್ಮಷ್ಟು ದಾನ ಧರ್ಮ ಯಾರು ಮಾಡಿಲ್ಲ, ನಾವು ಅಷ್ಟು ದಾನ ಧರ್ಮ ಮಾಡಿದೀವಿ, ನಮಗೆ ಹಿಂಗಾಗ್ತಿದೆ ಅಂತಂದ್ರೆ ನಾನು ಹೇಳೋದಿಷ್ಟೇ, ಯಾವಾಗ ಬೇಕೋ ಅವಾಗ ದಾನ ಧರ್ಮ ಮಾಡಂಗಿಲ್ಲ. ಸೊ ಯಾವಾಗ ಬೇಕೋ ಅವಾಗ ದಾನ ಧರ್ಮ ಮಾಡಿದ್ರೆ ಸೊ ನೀವು ಜೀವನದಲ್ಲಿ ಏಗ್ರನೇ ಆಗಲ್ಲ ಅಂತ ನಾವು ಹೇಳ್ತೀವಿ. ದಾನ ಧರ್ಮನ ಯಾವಾಗ ಮಾಡ್ಬೇಕಂದ್ರೆ ನಿಮ್ಮ
ಸಮಯ ಚೆನ್ನಾಗಿದ್ದಾಗ ಮಾತ್ರ ನೀವು ದಾನ ಧರ್ಮ ಮಾಡಬೇಕು ಹೊರತು ಸೊ ಯಾವಾಗ ಬೇಕು ಅವಾಗ ದಾನ ಧರ್ಮ ಮಾಡಿದ್ರೆ ಅದು ಫಲ ಲಭಿಸೋಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ನೀವು ಕನ್ಯಾ ರಾಶಿಯವರು ದಾನ ಧರ್ಮವನ್ನು ಮಾಡಿ ನಿಮ್ಮ ಜೀವನದಲ್ಲಿ ಉತ್ತಮವಾದಂತಹ ಬದಲಾವಣೆಯನ್ನು ನೀವು ನೋಡಬಹುದಾಗಿದೆ. ಸೊ ಮತ್ತೆ ನಿಮಗೆ ನೋಡಿ ಇನ್ನೊಂದು ವಿಚಾರ ಏನಂದ್ರೆ ಹಿರಿಯರ ಶಾಪ ತೋರಿಸ್ತಾ ಇದೆ, ಇಲ್ಲಿ ಕೂಡ ಪಿತೃಶಾಪ ತೋರಿಸ್ತಾ ಇದೆ. ಸೊ ಹಿರಿಯರ ಶಾಪಕ್ಕೆ ಒಳಗಾದವರು ನಿಮ್ಮ ಮನೆಯಲ್ಲಿ ಸಾಂಪ್ರದಾಯಿಕವಾಗಿ ಮಾಡುವಂತಹ ಹಿರಿಯರ ಪೂಜೆಯಲ್ಲಿ ಪಾಲ್ಗೊಳ್ಳಿ ಅಥವಾ ಹಿರಿಯರ ಪೂಜೆಯನ್ನ ಮಾಡ್ತಾ ಹೋಗಿ. ಸೊ ನಿಮಗೆ ಉತ್ತಮವಾದಂತಹ ಫಲ ಸಿಗ್ತಾ ಹೋಗುತ್ತೆ. ಸೊ ಹಿರಿಯರಿಗೆ ಒಂದು ಗೌರವವನ್ನು ಕೊಡೋಕೆ ಹೋಗಿ, ಮತ್ತೆ ಹಿರಿಯರಿಗೆ ಅವ್ರು ಏನಾದ್ರು ಬೈದ್ರೆ ನೀವು ಮರು ಮಾತನಾಡದೆ ಸುಮ್ಮನಿದ್ರೆ ನಿಮಗೆ ಫಲ ಸಿಗ್ತಾ ಹೋಗುತ್ತೆ. ನೀವು ಹಿರಿಯರಿಗೆ ನೋಡಿ ಒಂದು ಅಬ್ಸರ್ವ್ ಮಾಡಿ, ಇವತ್ತಿಂದ 1 ವರ್ಷದವರೆಗೆ ಕನ್ಯಾ ರಾಶಿಯವರು ನಿಮ್ಮ ಮನೆಯಲ್ಲಿ ಯಾರಾದ್ರೂ ಹಿರಿಯರಿಗೆ ಬೈದೋಗಿ ಅಥವಾ ಹೊರಗಡೆ ಯಾರಾದ್ರೂ ಹಿರಿಯರ ಹತ್ರ ಜಗಳ ಆಡ್ಕೊಂಡೋಗಿ ಅವತ್ತು ನಿಮ್ಮ ಕೆಲಸ ಆಗಲ್ಲ. ಸೊ ನಿಮ್ಮ ಕೆಲಸದಲ್ಲಿ ಎಲ್ಲದೂ ಕೂಡ ಲಾಸ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ 1 ವರ್ಷಗಳ ಕಾಲ ನಿಮಗಿಂತ ಈ ವಯಸ್ಸಿನಲ್ಲಿ ಹಿರಿಯವರಿಗೆ ಯಾವುದೇ ರೀತಿ ಬೈಲಿಕ್ಕೆ ಮತ್ತೆ ಜಗಳ ಮಾಡ್ಲಿಕ್ಕೆ ಅವ್ರ ಹತ್ರ ವಾದ ಮಾಡ್ಲಿಕ್ಕೆ ಹೋಗಕ್ ಹೋಗ್ಬೇಡಿ. ಸೊ ಮತ್ತೆ ಇನ್ನೊಂದೇನು ವಿಚಾರ ಅಂತಂದ್ರೆ, ಸೊ ಲೈಫನ್ನು ಬ್ಯಾಲೆನ್ಸ್ ಮಾಡಿ. ಬಟ್ ಇನ್ನೊಂದು ನಾನು ಹೇಳೋದೇನಂತಂದ್ರೆ, ಕನ್ಯಾ ರಾಶಿಯವರಿಗೆ ಪಿತೃದೋಷ ಇದೆ ಅಂತ ಹೇಳಿದೆ, ಅದು ಪಿತೃದೋಷ ಜಾತಕದಲ್ಲಿ ಇದ್ರೆ ಮಾತ್ರ ಪರಿಹಾರಕ್ಕೆ ಹೋಗಿ. ಜಾತಕದಲ್ಲಿ ಇಲ್ಲದೆ ಇರೋ ನಾರ್ಮಲ್ ಆಗಿ ಹಿರಿಯರ ಪೂಜೆನ ಯಾವ ರೀತಿಯಾಗಿ ಮಾಡ್ತಿರೋ ಸೊ ಆ ರೀತಿಯಾಗಿ ಮಾಡಿ. ಇನ್ನೊಂದು ಪಿತೃ ದೋಷವನ್ನ ನೀವು ಪರಿಹಾರ ಮಾಡ್ಕೋಬೇಕಂದ್ರೆ ನಿಮ್ಮದು ಸಾಲ ಇರಬಾರ್ದು, ಯಾವುದೇ ರೀತಿ ಸಾಲಗಳು ಲೋನ್ಗಳು ಇರಬಾರ್ದು. ಎಲ್ಲದರಿಂದ ಮುಕ್ತರಾಗಿ ನಿಮ್ಮ ಒಂದು ಅಂದ್ರೆ ಸಾಮಾನ್ಯ ಜೀವನ, ನಿಮ್ಮಲ್ಲಿ ದೇವರು ಭಗವಂತ ಎಷ್ಟು ಕೊಟ್ಟಿದ್ದಾನೆ ಅಷ್ಟು ಜೀವನವನ್ನು ಮಾಡ್ತಾ ಹೋದ್ರೆ ಅದು ನಿಮಗೆ ಫಲವನ್ನು ಕೊಡ್ತಾ ಹೋಗುತ್ತೆ. ಸೊ ಹಾಗಾಗಿ ಈ ಸಾಲವನ್ನ ಯಾವತ್ತೂ ಮಾಡ್ಲಿಕ್ಕೆ ಹೋಗ್ಬೇಡಿ. ಮತ್ತೆ ಇಲ್ಲಿ ಸಂಪತ್ತು ಲಾಭ ತೋರಿಸ್ತಾ ಇದೆ ನೋಡಿ, ಹಣಕಾಸಿನದಾಗಿರ್ಬೋದು ಅಥವಾ ಹಣದ ಒಳಹರಿವು. ಸೊ ಅನಿರೀಕ್ಷಿತವಾಗಿ ಹಣ ಬರುವಂತ ಚಾನ್ಸಸ್ ಇದೆ ಕನ್ಯಾ ರಾಶಿಯವರಿಗೆ. ಮತ್ತೆ ಆಸ್ತಿಯ ಲಾಭ ತೋರಿಸ್ತಾ ಇದೆ, ಏನಾದ್ರು ನಿಮ್ಮ ತಂದೆ ಆಸ್ತಿ ಇದ್ರೆ ಅಥವಾ ಯಾರಾದ್ರೂ ನಿಮ್ಮ ಫ್ಯಾಮಿಲಿಯಲ್ಲಿ ಆಸ್ತಿಯ ಲಾಭ ಇದ್ರೆ ಆಸ್ತಿ ಸಿಗುವಂತ ಚಾನ್ಸಸ್ ಇರುತ್ತೆ. ಶತ್ರು ನಿಗ್ರಹ ನೋಡಿ, ನಿಮಗೆ ಯಾರಾದ್ರೂ ಶತ್ರುಗಳಿದ್ರೆ, ನಿಮ್ಮ ಏಳಿಗೆಯನ್ನು ಸಹಿಸ್ತಾ ಇದ್ರೆ, ನಿಮ್ಮನ್ನು ನೋಡಿ ಪದೇ ಪದೇ ಅವರು ವಾಮಾಚಾರ ಮಾಡುವಂಥದ್ದು, ಈ ಮಾಟ ಮಂತ್ರಗಳ ಮೊರೆ ಹೋಗುವಂಥದ್ದು ಇದ್ರೆ ಶತ್ರುಗಳು ನಿಮ್ಮಿಂದ ದೂರ ಸರಿದುಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಶತ್ರುಗಳಿಂದ ನಿಮ್ಗೆ ಯಾವುದೇ ರೀತಿ ಸಮಸ್ಯೆ ಆಗಲ್ಲ. ಸೊ ನೀವು ಆರಾಮಾಗಿ ನಿರಾಸವಾಗಿರ್ಬೋದು. ಸೊ ಮುಂದಿನ ವಿಚಾರಕ್ಕೆ ಹೋದ್ರೆ, ರಾಜಕೀಯವಾಗಿ ವೃತ್ತಿ ನೋಡಿ, ಯಾರಾದರೂ ರಾಜಕೀಯದಲ್ಲಿ ಇದ್ರೆ ಕನ್ಯಾ ರಾಶಿಯವರು ದಯವಿಟ್ಟು ರಾಜಕೀಯನ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ನೀವು ಸೆಲ್ಫ್ ರಿಟೈರ್ಮೆಂಟ್ ಅನ್ನು ತೆಗೆದುಕೊಂಡ್ರೆ ನಿಮ್ಮ ಲೈಫ್ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ಸ್ವಲ್ಪ ಸಮಸ್ಯೆಗಳು ಎದುರಾಗುವಂತ ಚಾನ್ಸಸ್ ಇರುತ್ತೆ. ಸೊ ನೆಕ್ಸ್ಟ್ ನಿಮಗೆ ಮುಂದಿನ ವಿಚಾರಕ್ಕೆ ಹೋದ್ರೆ ಆಧ್ಯಾತ್ಮಿಕತೆ. ಸೊ ನೋಡಿ, ಸ್ವಲ್ಪ ದೇವರಲ್ಲಿ ಮೊರೆ ಹೋಗಿ ಈ ಪುಣ್ಯಕ್ಷೇತ್ರ ದರ್ಶನಗಳನ್ನ ಮಾಡಿ. ಸೊ ಮನೆಯಲ್ಲಿ ದೇವರ ಪೂಜೆ ಮಾಡುವಂಥದ್ದು, ಸೊ ದೇವರುಗಳ ಆರಾಧನೆ ಮಾಡುವಂಥದ್ದು, ಶಾಸ್ತ್ರ ಪುರಾಣಗಳನ್ನ ಓದುವಂಥದ್ದು, ಗ್ರಂಥಗಳನ್ನ ಓದುವಂಥದ್ದು, ವಿಷ್ಣು ಸಹಸ್ರನಾಮ ಪಠಣೆ ಮಾಡುವಂಥದ್ದು, ಹನುಮಾನ್ ಚಾಲಿಸ್ ಓದುವಂಥದ್ದು. ಸೊ ಮನೆಗಳಲ್ಲಿ ಯಾವ ಪುರಾಣಗಳನ್ನ ಓದಬೇಕು, ನಿಮಗೆ ಮಂತ್ರ ಜಪ ಮಾಡುವಂಥದ್ರಿಂದ ಉತ್ತಮ ಫಲಗಳು ಸಿಗ್ತಾ ಹೋಗುತ್ತೆ. ಸೊ ಹಾಗಾಗಿ ಒಂದು ಕನ್ಯಾ ರಾಶಿಯವರು ಆಧ್ಯಾತ್ಮಿಕ ಕಡೆ ಸ್ವಲ್ಪ ಒಲವನ್ನು ತೋರಿಸೋದು ತುಂಬಾ ಉತ್ತಮವಾಗಿದೆ. ಸೊ ಮುಂದಿನ ವಿಚಾರಕ್ಕೆ ಹೋದ್ರೆ, ಬದಲಾವಣೆಯ ಒಂದು ನಿಯಮವನ್ನು ತೋರಿಸ್ತಾ ಇದೆ. ಅಂದ್ರೆ ನೀವು ಮಾಡುವಂತ ಕೆಲಸಗಳು ಚೇಂಜಸ್ ಮಾಡ್ಕೊಳೋದು. ಸೊ ಇಲ್ಲಿ ಯಾವುದೋ ಒಂದು ಕೆಲಸ ಮಾಡ್ತಿದ್ರೆ ಮತ್ತೊಂದು ಕೆಲಸಕ್ಕೆ ಡಂಪ್ ಆಗುವಂಥದ್ದು. ಸೊ ಕೆಲಸದಲ್ಲಿ ಬದಲಾವಣೆ ತೋರಿಸ್ತಾ ಹೋಗ್ತಿದೆ. ಮನೆಗಳನ್ನ ಬದಲಾವಣೆ ಮಾಡೋದು, ಇರುವಂತ ಜಾಗಗಳನ್ನ ಬದಲಾವಣೆ ಮಾಡುವಂಥದ್ದು, ಯಾವುದೋ ಒಂದು ಸೈಟ್ ಇರುತ್ತೆ ಅದನ್ನ ಮಾರ್ಬಿಟ್ಟು ಮತ್ತೊಂದು ಖರೀದಿ ಮಾಡುವಂಥದ್ದು. ಸೊ ಬದಲಾವಣೆಯ ಒಂದು ಅಲೆ ತೋರಿಸ್ತಾ ಇದೆ. ಸೊ ಈ ಒಂದು ವಿಚಾರದಲ್ಲಿ ಬದಲಾವಣೆಯ ವಿಷಯ ಅಂದ್ರೆ ರಾಜಕೀಯವಾಗಿರೋರು ಕನ್ಯಾ ರಾಶಿಯವರಿಗೆ ಸ್ವಲ್ಪ ಕಂಟಕಗಳಿರುತ್ತೆ. ಸೊ ಬದಲಾವಣೆ ನಿಯಮ ತೋರಿಸ್ತಾ ಇದೆ. ಸೊ ನೀವು ಪರಿಹಾರಗಳಿಗೆ ಹೋಗೋದು ಉತ್ತಮ. ಮುಂದಿನ ವಿಚಾರಕ್ಕೆ ಹೋಗ್ತಾ ಹೋದ್ರೆ, ಅದೃಷ್ಟ ಚೆನ್ನಾಗಿದೆ. ಸೊ ಇಲ್ಲಿ ನೋಡಿ, ಹಿರಿಯರ ಪೂಜೆನ ಯಾರು ಚೆನ್ನಾಗಿ ಮಾಡಿರ್ತಾರೆ, ಪಿತೃಗಳ ಒಂದು ಪುಣ್ಯ ಯಾರಿಗೆ ಲಭಿಸುತ್ತೆ ಅವರಿಗೆ ಫಾರ್ಚೂನ್ ಅದೃಷ್ಟದಿಂದ ಏನ್ ಬೇಕಾದ್ರೂ ಆಗ್ಬೋದು. ಅದೃಷ್ಟ ತುಂಬಾ ಚೆನ್ನಾಗಿದೆ. ಸೊ ಉತ್ತಮ ಆರೋಗ್ಯ. ಸೊ ನಿಮ್ಮ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವೇರಿಯೇಷನ್ಸ್ ಇದ್ರೆ ಹಾಸ್ಪಿಟಲ್ಗೆ ಹೋಗುವಂತ ತೆಗೆದುಕೊಳ್ಳುವಂತ ಮೆಡಿಸಿನ್ ವರ್ಕ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ಟೋಟಲಿ ಕನ್ಯಾ ರಾಶಿಯವರಿಗೆ ಮೇಲೆ ತಿಳಿಸಿರುವಂತಹ ಫಲಗಳಲ್ಲಿ ಕೊಂಚ ಏನಾದ್ರೂ ನಿಮ್ಮಲ್ಲಿ ಕಂಡು ಬಂದ್ರೆ ಸೊ ಈ ಒಂದು ಪರಿಹಾರಗಳನ್ನ ಮಾಡ್ಕೊಂಡು ಉತ್ತಮ ಆಗುತ್ತೆ. ಸೊ ಟೋಟಲಿ ನಿಮಗೆ ಉತ್ತಮವಾದಂತಹ ಪರಿಹಾರ ಏನಂತಂದ್ರೆ ಹಿರಿಯರ ಪೂಜೆಯನ್ನು ಮಾಡುವಂಥದ್ದು. ಮತ್ತೆ ಇನ್ನೊಂದು ವಿಚಾರ ಏನು ಅಂತಂದ್ರೆ, ದುರ್ಗಾದೇವಿಯನ್ನು ಆರಾಧನೆ ಮಾಡೋದು. ನಿಮ್ಮ ಊರಿನ ಇರುವಂತಹ ಗ್ರಾಮ ದೇವತೆಗೆ ಹೋಗಿ ಬಂದ್ಬಿಟ್ಟು ನೀವು ನಿಮ್ಮ ಸಂಕಲ್ಪವನ್ನು ಮಾಡುವಂಥದ್ದು, ಗ್ರಾಮ ದೇವತೆಗೆ ಏನಾದ್ರು ಅರ್ಚನೆ ಮಾಡುವಂಥದ್ದು, ಅಥವಾ ಶಿವನಿಗೆ ಹಾಲಿನ ಅಭಿಷೇಕ, ಕ್ಷೀರಾಭಿಷೇಕ, ಜಲಾಭಿಷೇಕ ಅಥವಾ ಶಿವಾಲಯಗಳಲ್ಲಿ ಅನ್ನದಾನವನ್ನು ಮಾಡೋದ್ರಿಂದ ಸೊ 100% ನಿಮಗೆ ಉತ್ತಮವಾದಂತಹ ಫಲ ಸಿಗ್ತಾ ಹೋಗುತ್ತೆ. ಸೊ ಕನ್ಯಾ ರಾಶಿಯವರಿಗೆ ಉತ್ತಮವಾದಂತಹ ಫಲ ಲಭಿಸಲಿ. ನಿಮ್ಗೆ ಏನಾದ್ರು ಡೌಟ್ಸ್ಗಳಿದ್ರೆ ಕಾಲ್ ಮಾಡಿ. ರಾಶಿ ತುಲಾ ರಾಶಿ. ಓಕೆ, ಅಷ್ಟಮದಲ್ಲಿ ಗುರು ಸಂಚಾರ, ಗುರು ಗೋಚಾರ. ಸೊ ಅಷ್ಟಮ ಸ್ಥಾನ ಅಂದ್ರೆ ತೊಂದರೆ ಕೊಡುವಂತಹ ಸ್ಥಾನ ಅಂತ ಕರಿತೀವಿ. ದುಸ್ಥಾನಗಳಲ್ಲಿ ಒಂದಾದಂತಹ ಅಷ್ಟಮ ಸ್ಥಾನದಲ್ಲಿ ಸೊ ಗುರುವಿನ ಒಂದು ಗೋಚಾರ ಇರುವಂತಹ ಸಂದರ್ಭದಲ್ಲಿ ತುಲಾ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲ ಸಿಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ನೋಡಿ, ಇಲ್ಲಿ ತುಲಾ ರಾಶಿಯವರಿಗೆ ಅನಾರೋಗ್ಯದ ಸ್ಥಿತಿ ಜಾಸ್ತಿ ಇರುತ್ತೆ. ಸೊ ತುಂಬಾ ಹುಷಾರಾಗಿರ್ಬೇಕಾಗುತ್ತೆ. ಸೊ ತುಲಾ ರಾಶಿಯವರು ತನ್ನ ಫುಡ್ ಅನ್ನ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಮನೆಯಲ್ಲಿ ಮಾಡಿದಂತಹ ಹೋಮ್ ಮೇಡ್ ಫುಡ್ಗಳನ್ನ ತೆಗೆದುಕೊಳ್ಳಿ. ಸೊ ಹೊರಗಡೆ ಸಿಗುವಂತಹ ಜಂಕ್ ಫುಡ್ಗಳನ್ನ ತಿನ್ಲಿಕ್ಕೆ ಹೋಗಬೇಡಿ. ಸೊ ಜಂಕ್ ಫುಡ್ಗಳನ್ನ ತಿಂದ್ಬಿಟ್ರೆ ಸೊ ನಿಮಗೆ ಸ್ಕಿನ್ ಅಂದ್ರೆ ಚರ್ಮ ವ್ಯಾಧಿ, ಸ್ಕಿನ್ ಡಿಸೀಸ್ ಬರುವಂತಹ ಚಾನ್ಸಸ್ ಇರುತ್ತೆ.
ಅದು ಬಿಟ್ಟರೆ ನೆಕ್ಸ್ಟು TB ಆಗಿರ್ಬೋದು, ಅಥವಾ ಲಾಂಗ್ ಟರ್ಮ್ ಡಿಸೀಸ್ ಅಂತ ಕರಿತೀವಿ, ದೀರ್ಘಕಾಲದ ಕಾಯಿಲೆಗಳು. ಅಂದರೆ 6ರಿಂದ ವರ್ಷಗಟ್ಟಲೆ ಕಾಲ, ಅಂದರೆ ಅವರ ಜೀವ ಪೂರ್ತಿ ಇರುವ ತನಕಲು ಗುಳಿಗೆ ನುಂಗುವಂತಹ ಕಾಯಿಲೆಗಳು ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ತುಲಾರಾಶಿಯವರು ಆರೋಗ್ಯದ ಮೇಲೆ ತುಂಬ ಗಮನವನ್ನು ಹರಿಸಬೇಕಾಗುತ್ತೆ. ತೆಗೆದುಕೊಳ್ಳುವಂತಹ ಮೆಡಿಸಿನ್ಗಳು ಬೇಗ ವರ್ಕ್ ಆಗಲ್ಲ. ಸೊ ಇನ್ನು ಮೆಡಿಸಿನ್ಗಳನ್ನ ತಗೊಳ್ಬೇಕು ಅನ್ನೋದನ್ನ ಅದು ನಿಮಗೆ ಮುನ್ಸೂಚನೆಯನ್ನು ತೋರಿಸ್ತಾ ಇದೆ. ಸೊ ಯಾರೆಲ್ಲ ಈಗ ಕಾಯಿಲೆನ ಅನುಭವಿಸ್ತಿದ್ದೀರಾ, ಯಾರೆಲ್ಲ ತೊಂದರೆಯಲ್ಲಿದ್ದೀರಾ, ಅನಾರೋಗ್ಯದಲ್ಲಿದ್ದೀರಾ, ಸೊ ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನವನ್ನು ಹರಿಸಬೇಕಾಗಿ ಕೇಳ್ತಿದ್ದೇನೆ. ಮತ್ತು ತುಂಬ ಕಷ್ಟ ಜಾಸ್ತಿ. ಸೊ ನೋಡಿ, ತುಂಬ ಕಷ್ಟಗಳನ್ನ ಕೊಡ್ತಾ ಹೋಗುತ್ತೆ. ಈ ಅಷ್ಟಮ ಸ್ಥಾನ ಅನ್ನೋದು ಅಷ್ಟು ಒಳ್ಳೇದಲ್ಲ. ಸೊ ಒಂಥರ ಮಡಿಕೆ ಇದ್ದಂಗೆ, ಒಂದು ಮಡಿಕೆಲಿ ಒಂದು ತೂತು ಹೊಡೆದ್ರೆ ಮತ್ತೊಂದು ಓಪನ್ ಆಗುತ್ತೆ ಅಂತಾರಲ್ಲ, ಅದೇ ರೀತಿಯಾಗಿ ಸಮಸ್ಯೆಗಳ ಮೇಲೆ ಸಮಸ್ಯೆನ ತಂದೊಡ್ಡುತ್ತೆ. ಸೊ ನಿಮ್ಮ ಅಕ್ಕಪಕ್ಕದ ಮನೆಯವರ ಹತ್ರ ಶತ್ರುತ್ವವನ್ನು ಕಟ್ಕೊಳ್ಳೋಕೆ ಹೋಗ್ಬೇಡಿ. ಯಾಕೆಂದರೆ ನಿಮ್ಮ ಮೇಲೆ ಈಗ ಯಾರಾದರೂ ವಾಮಾಚಾರ ಪ್ರಯೋಗವನ್ನು ಮಾಡಿದರೆ ಸೊ 100% ವರ್ಕ್ ಆಗುತ್ತೆ ನಿಮಗೆ ವಾಮಾಚಾರ. ಸೊ ಹಾಗಾಗಿ ವಾಮಾಚಾರದ ವಿಚಾರದಾಗಿ ನೀವು ನಿಮ್ಮ ದೃಷ್ಟಿಯನ್ನು ತೆಗೆಸ್ಕೋಬೇಕು ಅಂದರೆ ನೀವು ನಿಮ್ಮ ಸ್ವಯಂ ರಕ್ಷಾ ಕವಚವನ್ನು ಮಾಡ್ಕೋಬೇಕಾಗುತ್ತೆ. ಸ್ವಯಂ ರಕ್ಷಾ ಕವಚ ಮಾಡ್ಕೋಬೇಕಂದ್ರೆ ದೇವಿ ಆರಾಧನೆ ಮಾಡಬೇಕು, ದೇವಿಯ ಮಂತ್ರಗಳನ್ನ ಜಪಿಸಬೇಕು, ಅಥವಾ ಶ್ರೀಚಕ್ರ ಆರಾಧನೆ ಮಾಡಬೇಕು, ಶ್ರೀಚಕ್ರ ಉಪಾಸನೆ ಮಾಡಬೇಕು, ಖಡ್ಗಮಾಲ ಮಾಡ್ಕೋಬೇಕು. ನಿಮ್ಮ ಕೈಲಿ ಆದಂತಹ ದೇವಿ ಆರಾಧನೆ ಮಾಡೋದ್ರಿಂದ ನೀವು ಈ ಒಂದು ದೃಷ್ಟಿ ದೋಷದಿಂದ ಮುಕ್ತರಾಗಬಹುದು. ಸೊ ಮುಂದಿನ ವಿಚಾರಕ್ಕೆ ಬಂದರೆ, ಸೊ ನೋಡಿ, ಯಾವುದಾದ್ರು ಒಂದು ಶಕ್ತಿ ಪೀಠಗಳಿಗೆ ಭೇಟಿ ಕೊಡಿ. ಸೊ ಮೈಸೂರು ಚಾಮುಂಡಿ ಬೆಟ್ಟ ಆಗಿರ್ಬೋದು, ಅಥವಾ ಕೊಲ್ಲಾಪುರದ ಮಹಾಲಕ್ಷ್ಮಿ ಆಗಿರ್ಬೋದು, ನಿಯರ್ ಇರುವಂತಹ ಶಕ್ತಿ ಪೀಠಗಳು. ಸೊ ಅಲ್ಲಿಗೆ ಭೇಟಿ ಕೊಡೋದ್ರಿಂದ ನಿಮಗೆ ಉತ್ತಮವಾದಂತಹ ಫಲ ಸಿಗ್ತದೆ. ಮತ್ತು ರಾಜಕಾರಣಿಗಳಿಗೆ ಇಲ್ಲಿ ಗೆಲುವು ನಿಶ್ಚಿತ. ನೋಡಿ, ತುಲಾರಾಶಿಯಲ್ಲಿ ಯಾರು ರಾಜಕಾರಣಿಗಳು ಇರ್ತಾರೋ, ಯಾಕೆಂದ್ರೆ ಅವರಿಗೆ ತೃತೀಯಾಧಿಪತಿ ಮತ್ತೆ ಷಷ್ಠಾಧಿಪತಿ ಬಂದ್ಬಿಟ್ಟು ಅಷ್ಟಮ ಸ್ಥಾನದಲ್ಲಿ ಕೂತಿರೋದ್ರಿಂದ ಸೊ ರಾಜಕಾರಣದಲ್ಲಿ ಗೆಲುವು ಸಿಗುವಂತ ಚಾನ್ಸಸ್ ಇರುತ್ತೆ. ಸೊ ಮತ್ತೆ ಇವರು ಆಕ್ಸಿಡೆಂಟ್ ಆಗುವಂತ ಚಾನ್ಸಸ್ ಇರುತ್ತೆ. ಯಾಕೆಂದ್ರೆ ಇದು 8 ಅನ್ನೋದನ್ನ ನಾವು ಗಂಟು ಅಂತ ಕರಿತೀವಿ. ಸೊ ಅಂದ್ರೆ ಅಂಟಿದ್ದಂಗೆ, ಒಂಥರ ಫೇಕಿ ಕಂಟಿದ್ದಂಗೆ, ಇದು ಸೊ ಅಷ್ಟು ಈಸಿಯಾಗಿ ಬಿಟ್ಟೋಗಲ್ಲ. ಸೊ ವಾಹನಗಳನ್ನ ಓಡಿಸುವಂತವ್ರು ವಾಹನಗಳನ್ನ 1 ವರ್ಷ ಕೇರ್ಫುಲ್ ಆಗಿ ಓಡಿಸ್ಬೇಕಾಗುತ್ತೆ. ಸೊ ವಾಹನಗಳನ್ನ ಓಡಿಸೋದ್ಬಿಟ್ಟು ಆರಾಮಾಗಿರೋದೇ ಒಳ್ಳೇದು ಅಂತ ಹೇಳ್ತೀವಿ ನಾವು ಮನೇಲಿ. ಯಾಕೆಂತಂದ್ರೆ ನೀವು ಕರೆಕ್ಟಾಗಿ ಹೋಗ್ತಿರ್ತೀರಾ, ಅವ್ರು ಬಂದು ಗುದ್ದೋರಿಗೆ ನೀವೇನು ಮಾಡೋಕ್ಕಾಗುತ್ತೆ ಹೇಳಿ. ಸೊ ಹಾಗಾಗಿ ವಾಹನಗಳನ್ನ ಓಡಿಸುವಂಥವ್ರು ತುಂಬ ಹುಷಾರಾಗಿರ್ಬೇಕಾಗುತ್ತೆ. ಸೊ ಆಕ್ಸಿಡೆಂಟ್ ಆಗುವಂತಹ ಸಂಭವ ಜಾಸ್ತಿ ಇರುತ್ತೆ. ಸೊ ಇದನ್ನ ನಾವು ಎಚ್ಚರಿಕೆ ಗಂಟೆ ಅಂತ ಕರಿತಾ ಹೋಗ್ತೀವಿ. ಸೊ ಅನಾರೋಗ್ಯದ ಸಮಸ್ಯೆ ಬರುತ್ತೆ. ಪದೇ ಪದೇ ಹಾಸ್ಪಿಟಲ್ಗೆ, ಅಂದರೆ ತಿಂಗಳಿಗೆ 2 ರಿಂದ 3 ಬಾರಿ ಹಾಸ್ಪಿಟಲ್ಗೆ ಹೋಗುವಂಥ ಚಾನ್ಸಸ್ ಇರುತ್ತೆ. ಸೊ ಪದೇ ಪದೇ ಹಾಸ್ಪಿಟಲ್ಗೆ ಹೋಗೋದ್ರ ಬದಲು ನೀವೇನು ಮಾಡಬೇಕು, ಗ್ರಹಗಳು ನಿಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗೋ ಮುಂಚೆ ನೀವೇ ಒಂದು ರೌಂಡ್ ಹಾಸ್ಪಿಟಲ್ಗೆ ಹೋಗಿ ಬಂದ್ಬಿಡ್ಬೇಕು, ತಿಂಗಳಿಗೆ 2 ಸಲ. ಸೊ ಈ ರೀತಿ ಹೋಗಿ ಬರೋದ್ರಿಂದ ನಿಮಗೆ ಪದೇ ಪದೇ ಹಾಸ್ಪಿಟಲ್ಗೆ ಹೋಗುವಂಥದ್ದು ತಪ್ಪುವಂಥ ಚಾನ್ಸಸ್ ಇರುತ್ತೆ. ಮತ್ತು ಅನ್ಎಕ್ಸ್ಪೆಕ್ಟೆಡ್ ಮನಿ ಫಾಲಿಂಗ್ ಅಂತ ಕರಿತೀವಿ. ಅಂದರೆ ಅನಿರೀಕ್ಷಿತವಾಗಿ ದುಡ್ಡು ಖರ್ಚಾಗುತ್ತೆ. ಹೇಗೆ ಅಂತಂದರೆ ದುಡ್ಡನ್ನು ಸೇವ್ ಮಾಡಿ ಇಟ್ಕೊಂಡಿರ್ತೀರ. ಸೊ ಮನೆಯಲ್ಲಿ ತಂದೆನೋ ತಾಯಿಗೋ ಯಾರಿಗೋ ಹುಷಾರಿಲ್ದಂಗೆ ಆಗಿಬಿಡುತ್ತೆ. ಸೊ ಅನ್ನೆಸೆಸರಿಯಾಗಿ ದುಡ್ಡು ತೊಗೊಂಡೋಗಿ ಹಾಸ್ಪಿಟಲಲ್ಲಿ ನೀವು ಅಡ್ಮಿಟ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಅನ್ಎಕ್ಸ್ಪೆಕ್ಟೆಡ್ ಅಮೌಂಟು ನಿಮಗೆ ಲಾಸ್ ಆಗ್ತಾ ಹೋಗುತ್ತೆ. ತುಂಬ ಹುಷಾರಾಗಿರ್ಬೇಕಾಗುತ್ತೆ ಹಣದ ವಿಚಾರದಲ್ಲಿ. ಅಥವಾ ಜಾಬಲ್ಲಿ ಹಣ ಇಟ್ಕೊಂಡು ಹೋಗಿರ್ತೀರಾ, ಯಾರೋ ಪಿಕ್ ಪಾಕೆಟ್ ಮಾಡ್ತಾನೆ, ಮನೇಲಿ ಹಣವನ್ನು ಇಟ್ಟಿರ್ತಾರೆ, ಯಾರೋ ಕಳ್ಳರು ಬಂದು ಕತ್ಕೊಂಡು ಹೋಗ್ತಾರೆ. ಸೊ ಈ ರೀತಿ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ. ಮತ್ತು ತುಂಬ ಖರ್ಚು ಬರುತ್ತೆ. ಸೊ ಖರ್ಚು ಬರೋದ್ರಿಂದ ನಾನು ಇದಕ್ಕೆ ಒಂದು ಒಳ್ಳೆ ಪರಿಹಾರ ಏನಂತಂದರೆ, ನಿಮಗೆ ಹಣ ಏನಾದ್ರು ಜಾಸ್ತಿ ಇದ್ದರೆ ಯಾವ್ದಾದ್ರು ಒಂದು ಸೈಟ್ ತೊಗೊಳೋದಾಗಿರ್ಬೋದು, ಬಂಗಾರ ತೊಗೊಳೋದಾಗ್ಬೋದು, ಮನೆ ತೊಗೊಳೋದಾಗ್ಬೋದು. ಸೊ ಇನ್ವೆಸ್ಟ್ಮೆಂಟನ್ನು ಮಾಡಿ ಬಿಟ್ಬಿಡಿ. ಯಾವುದೇ ರೀತಿ ಬಿಸ್ನೆಸ್ಸನ್ನು ಮಾಡ್ಲಿಕ್ಕೆ ಹೋಗಬೇಡಿ. ಅಮೌಂಟನ್ನು ಯಾರಿಗೂ ಕೊಡ್ಲಿಕ್ಕೆ ಹೋಗಬೇಡಿ. ಸೊ ಅಮೌಂಟನ್ನು ಶೇರ್ ಹಾಕ್ಲಿಕ್ಕೆ ಹೋಗಬೇಡಿ. ಈ ತುಲಾರಾಶಿಯವರು ಅಮೌಂಟನ್ನು ಯಾರಿಗೂ ಕೊಡ್ಲಿಕ್ಕೆ ಹೋಗಬೇಡಿ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಂತೂ ಮಾಡಲಿಕ್ಕೆ ಹೋಗಬೇಡಿ. ಸೊ ಮಾಡಿದರೆ 1 ವರ್ಷದಲ್ಲಿ ನೀವು ಲಾಸ್ ಮತ್ತು ಸೋಲನ್ನು ಅನುಭವಿಸುವಂಥ ಚಾನ್ಸಸ್ ಇರುತ್ತೆ. ಸೊ ಇನ್ನೊಂದು, ನೀವು ನಿಮ್ಮ ಬಾಡಿಯನ್ನು ರಕ್ಷಾ ಕವಚವಾಗಿ ಮಾಡ್ಕೋಬೇಕು. ಕಾರಣ ಏನಂದರೆ, ನಿಮ್ಮ ಮೇಲೆ ದೃಷ್ಟಿ ಸಾಧ್ಯತೆ, ದೃಷ್ಟಿ ದೋಷಗಳು ಅಥವಾ ಇವಿಲ್ಲ ಅಂತ ಕರಿತೀವಿ, ಕಣ್ಣು ದೃಷ್ಟಿಗಳು ಭಾಳ ಆಗೋ ಚಾನ್ಸಸ್ ಇರುತ್ತೆ. ನಿಮ್ಮ ಮನೆ ಅಕ್ಕಪಕ್ಕ ಶುಚಿಯಾಗಿ ಇಟ್ಕೊಳ್ಳಿ. ಸೊ ನಿಮ್ಮ ಮನೆ ಅಕ್ಕಪಕ್ಕ ನೀರು ನಿಂತ್ಕೋಬಾರ್ದು. ಮಳೆ ಬಂದಾಗ ಸೋರದಂತೆ ನೀವು ಮನೆಯನ್ನು ಇಟ್ಕೋಬೇಕಾಗುತ್ತೆ. ಮತ್ತೆ ಮನೆ ಸುತ್ತ ಏನಾದ್ರು ತನ್ಸಿ ಹಿಡಿದಿದ್ರೆ, ಮನೆ ಸುತ್ತ ಏನಾದ್ರು ಪಾಚಿ ಕಟ್ಟಿದ್ರೆ ಅದನ್ನ ಕ್ಲೀನ್ ಮಾಡ್ಕೊಳ್ಳಿ. ಸೊ ಇದನ್ನ ನಾವು ನೆಗೆಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕರಿತೀವಿ. ಅಂದ್ರೆ ಋಣಾತ್ಮಕ ಶಕ್ತಿಯ ಲಕ್ಷಣಗಳು ಅಂತ ಕರಿತೀವಿ. ಈ ತರದ ಏನಾದ್ರು ಮನೇಲಿದ್ದಾಗ ನಿಮ್ಗೆ ಇನ್ನೂ ಸಮಸ್ಯೆಗಳು ಜಾಸ್ತಿ ತಂದೊಡ್ಬಿಡುತ್ತೆ. ಸೊ ಹಂಗಾಗಿ ಮನೆಯ ಸುತ್ತಮುತ್ತ ಒಂದು ವಾತಾವರಣನ ತುಂಬಾ ಕ್ಲೀನ್ ಆಗಿ ಇಟ್ಕೊಳ್ಳಿ. ಸೊ ಯಾವುದೇ ರೀತಿಯಂತ ಸ್ಟ್ರಾಗ್ನೆಂಟ್ ವಾಟರ್, ನಿಂತ ನೀರು ನಿಂತ್ಕೊಂಡಿರಬಾರ್ದು. ಆ ರೀತಿಯಾಗಿ ನೀವು ಮನೆಯನ್ನು ಇಟ್ಕೋಬೇಕಾಗುತ್ತೆ. ಸೊ ಮುಂದಿನ ವಿಚಾರಕ್ಕೆ ಬಂದ್ರೆ, ಮಾತಿನಲ್ಲಿ ಸ್ವಲ್ಪ ವಿನಯ ಇರಬೇಕಾಗುತ್ತೆ. ಸೊ ಹೇಗ್ ಬೇಕಾಗೆ ಬಾಯಿ ಬಂದಂಗೆ ಮಾತಾಡಂಗಿಲ್ಲ. ಸೊ ಒಂದು ಮಧುರತೆಯಿಂದ ಮಾತಾಡಿ. ನಿಮ್ಮಲ್ಲಿ ಆಪೋಸಿಟ್ ಬರುವಂಥ ಪರ್ಸನ್ ಜೊತೆ ತುಂಬ ಚೆನ್ನಾಗಿ ಮಾತಾಡೋದ್ರಿಂದ ಅವನು ನಿಮಗೆ ಉತ್ತಮವಾದಂತಹ ಒಂದು ವ್ಯಾಲ್ಯೂವನ್ನು ಕೊಡ್ತಾನೆ. ಇಲ್ಲಾಂತಂದರೆ ನಿಮ್ಮ ಮತ್ತು ಅವರ ಮಧ್ಯೆ ಜಗಳ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದು ಬಿಟ್ಟರೆ ನೆಕ್ಸ್ಟು, ಯಾವ್ದಾದ್ರು ನಿಮ್ಮದು ಪ್ರಾಪರ್ಟಿಗಳಿದ್ರೆ ಸೊ ಅದನ್ನು ಕೋರ್ಟಿಗೆ ಹಾಕುವಂಥ ಚಾನ್ಸಸ್ ಇರುತ್ತೆ, ಕೋರ್ಟಿಗೆ ಬೀಳೋಂಥ ಚಾನ್ಸಸ್ ಇರುತ್ತೆ. ಸೊ ನಿಮ್ಮ ಅಜ್ಜನ ಆಸ್ತಿ ಏನಾದರೂ ಬರೋದಿದ್ರೆ, ಆನ್ಸಿಸ್ಟರ್ ಪ್ರಾಪರ್ಟಿ ಏನಾದರೂ ನಿಮಗೆ ಬರೋದಿದ್ರೆ ಸದ್ಯ 1 ವರ್ಷಗಳ ಕಾಲ ಕೇಳಲಿಕ್ಕೆ ಹೋಗಬೇಡಿ. ಸೊ ನೀವು ಏನಾದರೂ ನಿಮ್ಮ ಅಜ್ಜನ ಪ್ರಾಪರ್ಟಿ ಇರುತ್ತೆ, ಸೊ ನೀವು ಕೇಳಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಜಗಳ ಆಗುವಂಥ ಚಾನ್ಸಸ್ ಇರುತ್ತೆ. ಅದು ಕೋರ್ಟಿಗೆ ಹೋಗ್ಬಿಟ್ಟು ಸುಮಾರು 5 ರಿಂದ 10 ವರ್ಷಗಳ ಕಾಲ ಅಲಿಬೇಕು. ಸೊ ಈಸಿಯಾಗಂತೂ ಬಗೆಯಿರಲ್ಲ ಈ ಸಂದರ್ಭದಲ್ಲಿ ಬಿದ್ದಂತಹ ಕೇಸ್ಗಳು. ಸೊ ಹಾಗಾಗಿ ಅದೇ ರೀತಿ ಅಂದರೆ ಪ್ರಾಪರ್ಟಿಗಳನ್ನ ಕೇಳಬೇಕು ಅನ್ನೋದೇನಾದ್ರು ಮೈಂಡ್ ಸೆಟ್ ಅಲ್ಲಿ ಇದ್ರೆ ದಯವಿಟ್ಟು ಕೇಳಲಿಕ್ಕೆ ಹೋಗ್ಲಿಕ್ಕೆ ಹೋಗಬೇಡಿ. ಸರಿನಾ? ನೆಕ್ಸ್ಟ್ ವಿಚಾರದಲ್ಲಿ ಬಂದರೆ ಅಪರಾಧಗಳು.
ಸೊ ಯಾರಾದರೂ ತುಂಬ ಕೋಪ ಮಾಡ್ಕೊಳೋದಿದ್ರೆ ಸ್ವಲ್ಪ ನೀವು ಸೈಲೆಂಟ್ ಆಗಿರೋದು ಒಳ್ಳೆಯದು. ಯಾಕೆಂದರೆ ನೀವು ಮಾಡುವಂತಹ ಕೋಪ ಅದು ಕ್ರೈಮ್ ಆಗುವಂಥ ಚಾನ್ಸಸ್ ಇರುತ್ತೆ. ಅಪರಾಧಕ್ಕೆ ಸಿಲುಕ್ಬಿಟ್ಟು ಸಮಸ್ಯೆಯನ್ನು ತಂದ್ಕೊಂಡ್ಬಿಡ್ತೀರ. ಹಾಗಾಗಿ ತುಂಬ ಹುಷಾರಾಗಿರ್ಬೇಕಾಗುತ್ತೆ. ಅನಿರೀಕ್ಷಿತ ಲಾಭಗಳು ಅಂದರೆ ಸಡನ್ನಾಗಿ ದುಡ್ಡು ಬರುತ್ತೆ, ಸರಿನಾ. ಈ ರಾವು ಅನ್ನೋದನ್ನೇ ನಾವು ಹಂಗೆ ಕರೆಯೋದು. ಯಾಕೆಂತಂದ್ರೆ ಈ ರಾವು ಎಫೆಕ್ಟ್ ಅಂದ್ರೆ 8000 ರಾವು ಎಫೆಕ್ಟ್ ಅಂತ ಕರಿತೀವಿ. ಸೊ ಅನ್ಎಕ್ಸ್ಪೆಕ್ಟೆಡ್ಲಿ ದುಡ್ಡು ಬಂದ್ಬಿಡುತ್ತೆ. ಅದು ಎಷ್ಟು ಬೇಕಾದ್ರೂ ಬರ್ಬೋದು, ಪ್ರಮಾಣ ಆ ರೀತಿಯಾಗಿರುತ್ತೆ. ಸೊ ಈ ಒಂದು ತುಲಾರಾಶಿ ಅವರಿಗೆ ಹಿಡನ್ ಬಿಸ್ನೆಸ್ ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಗುಪ್ತವಾಗಿ ಮಾಡುವಂತ ಬಿಸ್ನೆಸ್ಗಳು. ಫಾರ್ ಎಕ್ಸಾಂಪಲ್ ಈ ಒಂದು ಪೆಟ್ರೋಲ್ ಬಂಕ್ ಆಗಿರ್ಬೋದು, ಭೂಮಿಯಿಂದ ತೆಗೆದು ಹೊರಗಡೆ ಮಾರುವಂಥದ್ದಾಗಿರ್ಬೋದು. ಅದನ್ನ ಬಿಟ್ಟರೆ ನೆಕ್ಸ್ಟ್ ಲಿಕ್ಕರ್ ಬಿಸ್ನೆಸ್ ಆಗಿರ್ಬೋದು. ಲಿಕ್ಕರ್ ಅನ್ನೋದು ನಾವು ಹಿಡನ್ ಬಿಸ್ನೆಸ್ ಅಂತ ಕರಿತೀವಿ. ಸೊ ಈ ರೀತಿ ಬಿಸ್ನೆಸ್ ಮಾಡುವಂಥವ್ರಿಗೆ ಇದು ಉತ್ತಮವಾದಂತಹ ಲಾಭವನ್ನು ತಂದುಕೊಡುತ್ತೆ. ತುಲಾರಾಶಿ ಅವರಿಗೆ ಅನಿರೀಕ್ಷಿತವಾಗಿ ಯಥೇಚ್ಛವಾಗಿ ಹಣ ಬರ್ತಾ ಹೋಗುತ್ತೆ. ಯಥೇಚ್ಛವಾಗಿ ಅಂತಂದ್ರೆ ಅದು 1 ಲಕ್ಷ ಇದ್ದಿದ್ದು ಅವ್ರಿಗೆ 10 ಕೋಟಿ ಆಗುವಂತ ಚಾನ್ಸಸ್ ಇರುತ್ತೆ. ಈ ರೀತಿಯಾದಂತಹ ಹಣದ ಅರಿವು ತುಂಬಾ ಆಗ್ತಾ ಹೋಗುತ್ತೆ. ಸೊ ಮುಂದಿನ ವಿಚಾರಕ್ಕೆ ಹೋದ್ರೆ ಉಡುಗೊರೆಗಳು ಸಿಗುವಂತ ಚಾನ್ಸಸ್ ಇರುತ್ತೆ. ಅಂದ್ರೆ ತಂದೆ ತಾಯಿಗಳನ್ನಾಗಿರ್ಬೋದು, ಸ್ನೇಹಿತರಿಂದ ಆಗಿರ್ಬೋದು, ಅಣ್ಣ ತಮ್ಮಗಳಿಂದ ಆಗಿರ್ಬೋದು, ಉಡುಗೊರೆಗಳು ಸಿಗುವಂತ ಚಾನ್ಸಸ್ ಇರುತ್ತೆ. ಅನುವಂಶೀಯತೆಯಿಂದ ಏನಾದರೂ ಬಳುವಳಿಯಾಗಿ ಸಿಗುವಂತ ಚಾನ್ಸ್ ಅಂದ್ರೆ ಪ್ರಾಪರ್ಟಿಗಳಾಗಿರ್ಬೋದು, ಅವರಾಗೆ ಅವ್ರು ಕೊಡ್ತೀವಿ ಅಂದ್ರೆ ಮಾತ್ರ ಇಸ್ಕೊಳ್ಳಿ, ನೀವಾಗೆ ನೀವು ಕೇಳಲಿಕ್ಕೆ ಹೋಗ್ಬೇಡಿ. ಅನುವಂಶೀಯತೆಯಿಂದ ಬಳುವಳಿಯಾಗಿ ಬರುವಂತಹ ಏನೇ ಆದ್ರೂ ಕೂಡ ಒಂದು ದ್ರವ್ಯ ಬಂದ್ರೆ ಇಸ್ಕೊಳ್ಳಿ, ಯಾವುದೇ ರೀತಿ ಬಿಡಕ್ಕೆ ಹೋಗ್ಬೇಡಿ. ಕಳೆದು ಹೋದಂತಹ ಲೇಖನಿಗಳು ಸಿಗುವಂತ ಚಾನ್ಸಸ್ ಇರುತ್ತೆ. ಸೊ ನಿಮ್ಮ ಮನೇಲಿ ಏನಾದರೂ ಕಳೆದೋಗಿದ್ರೆ ವಸ್ತುಗಳು, ಕಳೆದೋಗಂತಹ ಪುಸ್ತಕಗಳು ಏನಾದ್ರು ಕಳೆದೋಗಿದ್ರೆ ಸಿಗುವಂತ ಚಾನ್ಸಸ್ ಇರುತ್ತೆ. ಅಸ್ವಾಭಾವಿಕ ಸಾವು ಅಂದ್ರೆ ನೀವೇನಾದ್ರೂ ಬೈಕಲ್ಲಿ ಹೋಗ್ತಿರ್ತೀರಾ ಅಥವಾ ನಿಮ್ಮ ಗೆಳೆಯ ಏನಾದ್ರು ಎಲ್ಲೋ ಹೋಗಿರ್ತಾನೆ ಅಂದ್ರೆ ನಿಗೂಢವಾಗಿ ಸಾಯುವಂತ ಚಾನ್ಸಸ್ ಇರುತ್ತೆ. ಸೊ ಅವ್ನು ಯಾಕೆ ಸತ್ತ, ಏನಾಗ್ ಸತ್ತ, ಯಾರು ಸಾಯಿಸಿದ್ರು, ಸೊ ರಹಸ್ಯವಾದಂತಹ ಸಾವು ಇರುತ್ತೆ. ಸೊ ಹಾಗಾಗಿ ಈ ರೀತಿ ರಹಸ್ಯ ಸಾವು ಬರೋದ್ರಿಂದ ನೀವು ಇಲ್ಲೇ ಪರಿಹಾರ ಹೇಳ್ತೀನಿ ಈ ವಿಚಾರಕ್ಕೆ. ಶನಿ ಮಹಾತ್ಮ ದೇವಸ್ಥಾನ ಅಥವಾ ಮಾಂದಿ ದೇವಸ್ಥಾನಗಳಂತ ಸಿಗುತ್ತೆ ಕೇರಳದಲ್ಲಿ. ಸೊ ಮಾಂದಿ ದೇವಸ್ಥಾನಗಳಿಗೆ ಹೋದ್ರಿಂದ ಈ ಒಂದು ನಿಗೂಢ ಸಾವುಗಳಿಂದ ನೀವು ಹೊರಗಡೆ ಬರ್ಬೋದು. ಸೊ ಈ ರೀತಿ ಇರುವಂತ ಸಂದರ್ಭದಲ್ಲಿ ನೀವು ಮನೆಯನ್ನ ಬಿಟ್ಬಿಟ್ಟು ಜಾಸ್ತಿ ಮಧ್ಯರಾತ್ರಿಲಿ ಎಲ್ಲೂ ಹೋಗ್ಕೋಬೇಡಿ. ಬೆಳಗ್ಗೆ 10 ಗಂಟೆಗೆ ಮನೆಯನ್ನ ಬಿಟ್ರೆ ಸಂಜೆ 7-8 ಗಂಟೆ ಒಳಗಡೆ ಮನೆಯನ್ನ ಬಂದು ಸೇರ್ಕೊಂಡು ಒಂದು ಉತ್ತಮ. ಸೊ ಯಾರನ್ನು ಎದುರ್ಕೊಳಕ್ ಹೋಗ್ಬೇಡಿ. ಸೊ ಇಂಥ ಸಂದರ್ಭದಲ್ಲಿ ಗುಪ್ತವಾಗಿ ಸಾವನ್ನಪ್ಪುವಂಥ ಚಾನ್ಸಸ್ ಇರುತ್ತೆ. ಸೊ ಅದು ಕೊಲೆ ಆದ್ರೂ ಆಗಿರ್ಬೋದು, ಆಕ್ಸಿಡೆಂಟ್ ಆದ್ರೂ ಆಗಿರ್ಬೋದು, ಏನಾದ್ರೂ ಮಾಡೋಗಿರ್ಬೋದು, ಹ್ಯಾಂಗ್ ಮಾಡೋಗಿರ್ಬೋದು. ಬಟ್ ಏನಾಯ್ತು ಅಂತ ನೀವು ಕಂಡುಹಿಡಿಯಕ್ಕೆ ಆಗಲ್ಲ ಯಾರ ಕೈಲೂ. ಆ ರೀತಿಯಾದಂತಹ ಸಮಸ್ಯೆಗಳು ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಮುಂದಿನ ವಿಚಾರಕ್ಕೆ ಹೋಗೋದಾದ್ರೆ ನಿಮಗೆ ಅತ್ಯಾಚಾರಗಳಾಗಂತ ಚಾನ್ಸಸ್ ಇರುತ್ತೆ. ಸೊ ಮಹಿಳೆಯರು ಕೂಡ ಈ ಒಂದು ತುಲಾರಾಶಿ ಮೇವರು ತುಂಬಾ ಹುಷಾರಾಗಿರ್ಬೇಕಾಗುತ್ತೆ. ಒಬ್ಬೊಬ್ಬರೇ ಎಲ್ಲೂ ಓಡಲಿಕ್ಕೆ ಹೋಗ್ಬೇಡಿ ಸಂಜೆ ಅಂದ್ರೆ ಮಧ್ಯರಾತ್ರಿ ಆ ಟೈಮಲ್ಲೆಲ್ಲ. ಸೊ ಹಗಲೊತ್ತೆಲ್ಲ ಓಡಾಡುವಂಥ ಚಾನ್ಸಸ್ ಇರುತ್ತೆ. ಅದು ಬಿಟ್ಟರೆ ನೆಕ್ಸ್ಟ್ ಶಸ್ತ್ರಚಿಕಿತ್ಸಾಕಾರರು ಅಂದ್ರೆ ಈ ಒಂದು ಡಾಕ್ಟರ್ಗಳು ಇರ್ತಾರೆ ನೋಡಿ, ಡಾಕ್ಟರ್ಗಳಿಗೆ ಉತ್ತಮವಾದಂತಹ ಲಾಭ ಸಿಗುತ್ತೆ. ಮತ್ತೆ ಈ ಆಪರೇಷನ್ ಮಾಡುವ ಈ ತುಲಾರಾಶಿಯಲ್ಲಿರುವಂತಹ ಡಾಕ್ಟರ್ಗಳು ಸೊ ಮಾಡುವಂಥ ಆಪರೇಷನ್ಗಳು ತುಂಬ ಸಕ್ಸಸ್ ಆಗಿ ವರ್ಕೌಟ್ ಆಗುತ್ತೆ. ಸೊ ಅವ್ರು ಏನೇ ಆಪರೇಷನ್ ಮಾಡಲಿ ಸಕ್ಸಸ್ ಆಗುತ್ತೆ. ಅಷ್ಟು ಚೆನ್ನಾಗಿ ಈ ಒಂದು ಶಸ್ತ್ರಚಿಕಿತ್ಸಾಗಾರರಿಗೆ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಸೊ MBBS ಮಾಡುವಂಥವ್ರಿಗೆ ಕಂಪ್ಲೀಟ್ ಆಗೋಂಥ ಚಾನ್ಸಸ್ ಇರುತ್ತೆ. ಸೊ ಒಳ್ಳೆ ಕಡೆ ಜಾಬ್ ಆಗೋಂಥ ಚಾನ್ಸಸ್ ಇರುತ್ತೆ. ಇದು ಮೆಡಿಕಲ್ ಲೈನ್ ರಿಸರ್ಚ್ ಸೆಂಟರ್ ಇರೋರಿಗೆ ತುಂಬ ಉತ್ತಮವಾದಂಥ ಲಾಭ ಸಿಗ್ತಾ ಹೋಗುತ್ತೆ. ಸೊ ಮುಂದಿನ ವಿಚಾರಕ್ಕೆ ಹೋದರೆ ವರದಕ್ಷಿಣೆ ವಿಚಾರದಲ್ಲಿ ಸಮಸ್ಯೆ ಬರ್ಬೋದು. ಈ ತುಲಾರಾಶಿಯವರು ಯಾವುದೇ ರೀತಿಯಾದಂತಹ ವರದಕ್ಷಿಣೆಯನ್ನ ಒಂದು ಆಸೆಗೆ ಸಿಲುಕ್ಬಿಟ್ಟು ವರದಕ್ಷಿಣೆ ಕೇಳಕ್ ಹೋಗ್ಬಿಟ್ಟು ಅದು ಕೋರ್ಟಲ್ಲಿ ಹೋಗ್ಬಿಟ್ಟು ಕೇಸ್ ಆಗುವಂತ ಚಾನ್ಸಸ್ ಇರುತ್ತೆ. ಗಂಡ ಹೆಂಡತಿ ವಿಚಾರದಲ್ಲಿ ವರದಕ್ಷಿಣೆ ಹಣದ ವಿಚಾರ ಬಂದ್ರೆ ಸ್ವಲ್ಪ ಈ ವರ್ಷ ಸೈಲೆಂಟ್ ಆಗಿರೋದು ಒಳ್ಳೇದು. ಮತ್ತೆ ಪಾಲುದಾರರ ಹಣ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ನೀವು ಇನ್ನೊಬ್ಬರ ಜೊತೆ ಏನಾದರೂ ಪಾರ್ಟ್ನರ್ಶಿಪ್ ಅಲ್ಲಿ ಮಾಡದಂತ ಸಂದರ್ಭದಲ್ಲಿ ಪಾರ್ಟ್ನರ್ಶಿಪ್ ಅನ್ನ ಹಾಗೆ ಕಂಟಿನ್ಯೂ ಮಾಡ್ಕೊಂತ ಹೋಗಿ. ಸೊ ಯಾವುದೇ ರೀತಿ ಮೋಸ ಮಾಡ್ಕೋಬೇಡಿ. ಈ ಸಮಯದಲ್ಲಿ ನಿಮ್ಮ ಮಧ್ಯೆ ಜಗಳ ಆದ್ರೆ ಸೊ ನೀವು ಪಾರ್ಟ್ನರ್ಶಿಪ್ ಅಲ್ಲಿ ಲಾಸ್ ಆಗುವಂತ ಚಾನ್ಸಸ್ ಕೂಡ ತುಂಬಾ ಚೆನ್ನಾಗಿ ತೋರಿಸ್ತಾ ಇದೆ ಇಲ್ಲಿ. ಹಾಗಾಗಿ ತುಲಾರಾಶಿಯವರು ತುಂಬಾ ಹುಷಾರಾಗಿರ್ಬೇಕಾಗುತ್ತೆ. ದೀರ್ಘ ಆಯುಷ್ಯ ತೋರಿಸ್ತಾ ಇದೆ ನೋಡಿ. ಈ ಒಂದು ತುಲಾರಾಶಿಯಲ್ಲಿ ಏನೇ ಸಮಸ್ಯೆ ಬಂದರೂ ಕೂಡ ನೀವೊಂದು ಪರಿಹಾರಗಳನ್ನ ಮಾಡೋದ್ರ ಮುಖಾಂತರ ನಿಮ್ಮ ಲೈಫನ್ನು ನೀವು ಚೇಂಜ್ ಮಾಡ್ಕೊಂಡ್ರೆ ನಿಮ್ಮ ಆಯುಷ್ಯನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಕಂಟಕ ಮತ್ತೆ ನಿಮಗೆ 12 ವರ್ಷ ತನಕ ಬರೋಕ್ಕೆ ಹೋಗಲ್ಲ. ಸೊ ಹಾಗಾಗಿ ತುಂಬ ಹುಷಾರಾಗಿರ್ಬೇಕಾಗುತ್ತೆ. ಸೊ ಇವರಿಗೆ ನಾವು ಪರಿಹಾರನ ಹೇಳೋದಾದ್ರೆ ಇವರು ಯಾವ್ದಾದ್ರು ನಿಮ್ಮ ಊರಿನಲ್ಲಿರುವಂತಹ ಹೆಣ್ಣಿನ ದೇವಸ್ಥಾನ ಅಥವಾ ದುರ್ಗಾದೇವಿ ಆರಾಧನೆ ಮಾಡುವಂಥದ್ದು. ಸೊ ನಿಮ್ಮನೇಲಿರುವಂತಹ ಯಾರು ಅಜ್ಜಿಗಳಾಗಿರ್ಬೋದು, ನಿಮ್ಮ ಊರಿನಲ್ಲಿರುವಂತಹ ವಿಧವೆಯರಾಗಿರ್ಬೋದು, ಸುಮಾರು 60 ವರ್ಷಕ್ಕಿಂತ ಜಾಸ್ತಿ ಇರುವಂತಹ ಹೆಣ್ಣು ಮಕ್ಕಳಿಗೆ ನೀವು ನಿಮ್ಮ ಕೈಲಾದಂತಹ ಸಹಾಯವನ್ನು ಮಾಡ್ತಾ ಹೋಗಿ. ಸೊ ಸಹಾಯ ಅಂದ್ರೆ ನೀವು ಜಾಸ್ತಿ ದುಡ್ಡು ಕೊಡಿ ಅಂತ ನಾನು ಹೇಳಲ್ಲ. ಈಗ ವಯಸ್ಸಾದಂತಹ ವಿಧವೆಯರಿಗಾಗಿರ್ಬೋದು ಅಥವಾ ಅಜ್ಜಿಯರಿಗೆ ಮೆಡಿಸಿನ್ ಕೊಡಿಸೋದಾಗಿರ್ಬೋದು, ಅವರಿಗೆ ಆಹಾರದ ಸಾಮಗ್ರಿಗಳನ್ನ ಕೊಡಿಸೋದಾಗಿರ್ಬೋದು, ಅಥವಾ ಚಿಕ್ಕ ಹೆಣ್ಮಕ್ಳು ಇರ್ತಾರೆ ನೋಡಿ, ಈ ಒಂದು 2 ರಿಂದ 3 ವರ್ಷ ಅಥವಾ 3ನೇ ಕ್ಲಾಸ್ 4ನೇ ಕ್ಲಾಸ್ ಓದಂತ ಚಿಕ್ಕ ಮಕ್ಕಳಿಗೆ ಸ್ವೀಟ್ಗಳನ್ನ ಕೊಟ್ಬಿಟ್ಟು ಅವ್ರ ಹತ್ರ ಕುಮಾರಿ ಪೂಜೆ ಅಂತ ಕರೀತಾರೆ, ಅವ್ರಿಗೆ ಆಶೀರ್ವಾದ ಪಡ್ಕೊಳೋದ್ರಿಂದ ನಿಮ್ಮ ಫಲ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಟೋಟಲಿ ಹೇಳೋದಾದ್ರೆ ನಾವು ತುಲಾರಾಶಿ ಅವರಿಗೆ ಉತ್ತಮವಾದಂತಹ ಭವಿಷ್ಯ ಇದೆ. ಸೊ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಇನ್ನೂ ಉತ್ತಮವಾದಂತಹ ಪರಿಹಾರಗಳನ್ನ ಕೊಡ್ತಾ ಹೋಗ್ತೀವಿ. ಸೊ ಮುಂದಿನ ರಾಶಿ ಬಂದ್ಬಿಟ್ಟು ವೃಶ್ಚಿಕ ರಾಶಿ. ಅಂದ್ರೆ ಸಪ್ತಮದಲ್ಲಿ ಗುರುವಿನ ಸಂಚಾರ ಅಥವಾ ಗುರುವಿನ ಗೋಚಾರ ಅಂತ ಕರಿತೀವಿ. ಸೊ ನೋಡಿ ಇಲ್ಲಿ ಸಪ್ತಮ ಸ್ಥಾನ ಅಂದ್ರೆ ನಮ್ಮ ವಿರುದ್ಧವಾಗಿ ಬರುವಂತಹ ಜನರಿಗೆ ನಾವು ಸಪ್ತಮ ಸ್ಥಾನ ಅಂತ ಕರಿತೀವಿ.
ಸೊ ಸಪ್ತಮ ಸ್ಥಾನ ತುಂಬ ಚೆನ್ನಾಗಿದ್ರೆ ಮದುವೆಗಳು ಆಗುತ್ತೆ ಅಂತ ನಾವು ಹೇಳ್ತೀವಿ. ನೋಡಿ ಇಲ್ಲಿ ಒಂದು ಗುಡ್ ಟೈಮ್. ವೃಶ್ಚಿಕದವರು ಇಲ್ಲಿವರೆಗೂ ನೀವು ಸರ್ ನಾವು ತುಂಬ ಹೆಣ್ಣನ್ನು ಹುಡುಕಿದ್ದೀವಿ, ನಮಗೆ ಎಲ್ಲೂ ಮದುವೆನೇ ಸೆಟ್ ಆಗ್ತಿಲ್ಲ, ನಮ್ಮ ಜಾತಕಗಳು ಸರಿಯಾಗಿ ಹೊಂದುತ್ತಿಲ್ಲ, ಹಾಗೆ ಹೀಗೆ ಅಂತ ಹಲವಾರು ಕಂಪ್ಲೇಂಟ್ಸ್ಗಳು ಬರ್ತಾ ಹೋಗುತ್ತೆ. ಸೊ ಅಂಥವರಿಗೆ ವೃಶ್ಚಿಕ ರಾಶಿಯವರಿಗೆ ಮದುವೆ ಯೋಗ ಇದೆ. ಸೊ ಈ ಒಂದು ವರ್ಷದೊಳಗಡೆ ಈಗ ನೋಡಿ ಸ್ವಲ್ಪ ಮದುವೆ ವಿಚಾರದಲ್ಲಿ ಹೆಣ್ಣು ಸಿಗೋದು ತುಂಬ ಕಷ್ಟ ಆಗಿದೆ. ಸೊ ಏನೇ ರಾಶಿ ಇದ್ರು, ಏನೇ ಗುರುಬಲ ಇದ್ರು ಕೂಡ ದುಡ್ಡು ಹಣ ಬಲ ಇರಬೇಕು ಮತ್ತು ಜನಬಲ ಇರಬೇಕು. ಸೊ ಪ್ರಾಪರ್ಟಿ ಚೆನ್ನಾಗಿದ್ರೆ ಮಾತ್ರ ಹೆಣ್ಣು ಸಿಗುತ್ತೆ ಅಂತ ಹೇಳ್ತಾರೆ. ಅಂದರೆ ಪ್ರತಿಯೊಂದು ಹೆಣ್ಣಿಗೆ ಒಂದು ಗಂಡು ಇದ್ದೇ ಇರುತ್ತೆ. ಸೊ ಹುಡುಕ್ಬೇಕಾಗುತ್ತೆ ನಾವು. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಸೊ ಮದುವೆ ಆಗುವಂಥ ಚಾನ್ಸಸ್ ಇದೆ. ಸೊ ಈ ಒಂದು ಕಂಕಣ ಬಲ ಕೂಡಿ ಬರುವಂಥ ಚಾನ್ಸಸ್ ಇದೆ. ಹಾಗಾಗಿ ವೃಶ್ಚಿಕ ರಾಶಿಯವರು ಈ ಒಂದು ಮದುವೆ ವಿಚಾರಕ್ಕೆ ನಿಮ್ಮ ಫೋಕಸ್ ಅನ್ನು ಮಾಡೋದ್ರಿಂದ ಸೊ ನಿಮ್ಮ ಮದುವೆ 100% ವರ್ಕೌಟ್ ಆಗುತ್ತೆ. ಸೊ ಅದರ ವಿಚಾರ ಬಿಟ್ಟರೆ ನೆಕ್ಸ್ಟ್ ಬಂದರೆ ನಿಮಗೆ ಸಹಭಾಗಿತ್ವ ಅಂದರೆ ಕೋಆರ್ಡಿನೇಷನ್. ಸೊ ನೋಡಿ, ನಿಮ್ಮ ಜೊತೆ ಯಾರಾದರೂ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡ್ಲಿಕ್ಕೆ ಬಂದರೆ ಸೊ ನೀವು ಆರಾಮಾಗಿ ಕಣ್ಮುಚ್ಕೊಂಡು ಮಾಡ್ಬೋದು. ಸೊ ಯಾಕೆಂದರೆ ಇಲ್ಲಿ ಕೋಆರ್ಡಿನೇಷನ್ ತುಂಬ ಚೆನ್ನಾಗಿರುತ್ತೆ. ಒಂದು ಬಾರಿ ನಿಮ್ಮ ಆಪೋಸಿಟ್ ಬರುವಂತಹ ವ್ಯಕ್ತಿಯ ಒಂದು ಬಾರಿ ಅವ್ರ ಜಾತಕವನ್ನು ನಮ್ಮಲ್ಲಿ ಚೆಕ್ ಮಾಡಿಸಿ, ಸೊ ಅವರು ಒಳ್ಳೆ ಪರ್ಸನ್ ಅಂದರೆ ನಮಗೆ ಗೊತ್ತಾಗುತ್ತೆ, ನಾವು ನಿಮ್ಗೆ ಹೇಳ್ತೀವಿ. ಸೊ ಅವಾಗ ನೀವು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಹತ್ರ ಇಬ್ಬರು ಸೇರ್ ಮಾಡೋದ್ರಿಂದ ಸೊ ನಿಮ್ಮ ಇಬ್ಬರ ಮಧ್ಯೆ ಒಂದು ಒಳ್ಳೆ ಕೋಆರ್ಡಿನೇಷನ್ ಬೆಳೆಯುತ್ತೆ. ಬಟ್ ಯಾವುದೇ ರೀತಿ ಸಮಸ್ಯೆಗಳು ಬರಲ್ಲ. ಸೊ ಮಾಡುವಂಥ ಬಿಸ್ನೆಸ್ಸಲ್ಲಿ ಲಾಭ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋರಿಗೆ ಇದು ಒಂದು ಉತ್ತಮವಾದ ಕಾಲ. ವೃಶ್ಚಿಕ ರಾಶಿಯವರು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅನ್ನ ಮಾಡ್ಬೋದು, ಯಾವುದೇ ರೀತಿ ಸಮಸ್ಯೆ ಇಲ್ಲ. ಸೊ ಮುಂದಿನ ವಿಚಾರಕ್ಕೆ ಬಂದ್ರೆ ವಿರೋಧಿಗಳು ಜಾಸ್ತಿ ಆಗ್ತಾರೆ. ನೋಡಿ, ನಿಮ್ಮ ಮುಂದೆ ಬರುವಂತಹ ಎಲ್ಲಾ ವ್ಯಕ್ತಿಗಳು ನಿಮ್ಮ ವಿರೋಧಿಗಳಾಗಿರ್ತಾರೆ. ಸೊ ಅಂದ್ರೆ ಬಿಸ್ನೆಸ್ ವಿಚಾರದಲ್ಲಿ ಸೊ ನಿಮ್ಮ ಮುಂದೆ ಬಂದ್ಬಿಟ್ಟು ಬೆಣ್ಣೆಯ ರೀತಿಯಲ್ಲಿ ಮಾತಾಡೋದು, ಸೊ ನೀವು ಹೀಗೆ ಒಳ್ಳೆಯವರು ಅಂತ ಹೇಳ್ಬಿಟ್ಟು ನಿಮ್ಮನ್ನ ತುಂಬಾ ಹೊಗಳೋರನ್ನ ಯಾವತ್ತೂ ನಂಬಕ್ ಹೋಗ್ಬೇಡಿ ವೃಶ್ಚಿಕ ರಾಶಿಯವರು. ಯಾಕೆಂದ್ರೆ ಅವ್ರು ನಿಮ್ಮನ್ನ ಹೊಗಳೋ ಉದ್ದೇಶನೇ ನಿಮ್ಮವರು ಶತ್ರುತ್ವವನ್ನು ಬೆಳೆಸ್ತಾರೆ. ಸೊ ವಿರೋಧವನ್ನ ಮಾಡ್ತಾರೆ. ನಿಮ್ಮಲ್ಲಿ ಬಳಿ ಬಂದ್ಬಿಟ್ಟು ನಿಮ್ಮ ಜೊತೆ ಚೆನ್ನಾಗಿ ಮಾತಾಡ್ಬಿಟ್ಟು ನಿಮ್ಮ ಗುಟ್ಟುಗಳನ್ನೆಲ್ಲ ತಿಳ್ಕೊಂಡು ಹೋಗ್ಬಿಟ್ಟು ಸೊ ನಿಮಗೆ ಮೋಸ ಮಾಡುವಂತ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಹಾಗಾಗಿ ವಿರೋಧಿಗಳಿಂದ ಸ್ವಲ್ಪ ದೂರ ಇರೋದು ವೃಶ್ಚಿಕ ರಾಶಿಯವರು ಒಳ್ಳೆಯದು. ಸೊ ಮುಂದಿನ ವಿಚಾರಕ್ಕೆ ಬಂದ್ರೆ ಮದುವೆ ಮತ್ತು ನಿಶ್ಚಿತಾರ್ಥ 100% ಆಗುತ್ತೆ. ಅದು ಬಿಟ್ಟರೆ ವ್ಯವಹಾರಗಳು. ಸೊ ವ್ಯವಹಾರಗಳಲ್ಲಿ ಯಾವುದೇ ರೀತಿ ವ್ಯವಹಾರವನ್ನು ಮಾಡಿ ಪಾಲುದಾರಿಕೆಯಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ವ್ಯವಹಾರಗಳಲ್ಲೂ ಕಸ್ಟಮರ್ ಅಟ್ರಾಕ್ಷನ್ ಆಗಿರ್ಬೋದು, ಜನಾಕರ್ಷಣೆ ಆಗಿರ್ಬೋದು, ಇದು ತುಂಬಾ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಸೊ ಇದಕ್ಕೂ ಇನ್ನೂ ಚೆನ್ನಾಗಿ ಆಗಬೇಕಾದ್ರೆ ನಮ್ಮಲ್ಲಿ ಜನಾಕರ್ಷಣೆ ಯಂತ್ರ ಅಂತ ಸಿಗುತ್ತೆ. ಸೊ ಜನಾಕರ್ಷಣೆ ಯಂತ್ರವನ್ನು ತರಿಸ್ಕೊಳ್ಳೋದ್ರಿಂದ ನಿಮ್ಮಲ್ಲಿ ಇನ್ನು ಅಟ್ರಾಕ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಬಿಸ್ನೆಸ್ ಅನ್ನ ಮಾಡಿ 100% ಸಕ್ಸಸ್ ಆಗುತ್ತೆ, ಯಾವುದೇ ರೀತಿ ಸಮಸ್ಯೆ ಇಲ್ಲ ನಿಮಗೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಬಿಸ್ನೆಸ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಬಿಸ್ನೆಸ್ ಅಲ್ಲಿ ಯಾವುದೇ ರೀತಿ ಮೋಸ ಆಗಲ್ಲ. ಬಿಸ್ನೆಸ್ ಅಲ್ಲಿ ನಡ್ಸ್ಕೊಂತ ಹೋಗ್ಬೋದು. ನೆಕ್ಸ್ಟ್ ಅದನ್ನ ಬಿಟ್ರೆ ನಿಮ್ಮ ಒಳ್ಳೊಳ್ಳೆ ಫ್ರೆಂಡ್ಸ್ಗಳನ್ನ ಮಾಡ್ಕೊಳ್ಳಿ. ಯಾಕೆಂದ್ರೆ ಈ ಒಂದು ಸಂದರ್ಭದಲ್ಲಿ ನಿಮಗೆ ಸಿಗುವಂತಹ ಫ್ರೆಂಡ್ಸ್ಗಳೆಲ್ಲ ನೇಚರ್ ಗಿಫ್ಟೆಡ್ ಫ್ರೆಂಡ್ಸ್ ಅಂತ ಕರಿತೀವಿ. ಅಂದ್ರೆ ಪ್ರಕೃತಿ ದತ್ತವಾಗಿ ನಮಗೆ ಪ್ರಕೃತಿನೇ ಒಳ್ಳೊಳ್ಳೆ ಫ್ರೆಂಡ್ಸ್ಗಳನ್ನ ಕಳಿಸ್ಕೊಡುತ್ತೆ. ಕಾರಣ ಏನಂದ್ರೆ ನಮಗಿರುವಂತಹ ಗುರುಬಲ ಆಗಿರ್ಬೋದು, ನಮಗಿರುವಂತಹ ಒಂದು ಗುರುವಿನ ದೃಷ್ಟಿಯಿಂದ ನಮಗೆ ಒಳ್ಳೊಳ್ಳೆ ಫ್ರೆಂಡ್ಸ್ ಸಿಗ್ತಾರೆ. ಈ ಸಮಯದಲ್ಲಿ ನಿಮಗೆ ಸಿಗುವಂತಹ ಫ್ರೆಂಡ್ಸ್ಗಳನ್ನ ಚೆನ್ನಾಗಿ ಇಟ್ಕೊಳ್ಳಿ. ಅವರಿಗೆ ನೀವು ಮೋಸ ಮಾಡಕ್ ಹೋಗ್ಬೇಡಿ. ಸೊ ಅವರಿಂದ ನಿಮಗೆ ಲಾಭ ಇರುತ್ತೆ, ನಿಮ್ಮಿಂದಲೇ ಅವ್ರು ಮೋಸ ಹೋಗುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ನಿಮ್ಮ ಫ್ರೆಂಡ್ಸ್ಗಳನ್ನ ಚೆನ್ನಾಗಿ ಇಟ್ಕೊಳ್ಳಿ. ಹೆಸರು ಮತ್ತೆ ಕೀರ್ತಿಯನ್ನ ಮಾಡೋಕೆ ತುಂಬಾ ಒಳ್ಳೆಯದಂತಹ ಟೈಮ್ ಇದು. ಸೊ 100% ನೇಮು ಮತ್ತೆ ಫೇಮನ್ನು ಮಾಡ್ಕೋಬಹುದು. ಇಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗಲ್ಲ ನಿಮಗೆ. ನೀವು ಏನ್ ಬೇಕಾದ್ರೂ ಸಕ್ಸಸ್ ಮಾಡ್ಬೋದು ಒಂದು ವರ್ಷದಲ್ಲಿ. ಈಗ 10 ಕೋಟಿ ಇರೋ ಬಿಸ್ನೆಸ್ 20 ಕೋಟಿ ಮಾಡ್ಕೋಬಹುದು, ಅಷ್ಟು ಚೆನ್ನಾಗಿದೆ. ನಿಮ್ಮ ಪ್ರಯತ್ನ ಹಾಗೆ ಇರಬೇಕಷ್ಟೇ. ಪ್ರಯತ್ನ ತುಂಬಾ ಚೆನ್ನಾಗಿದ್ರೆ, ಡೆಡಿಕೇಶನ್ ತುಂಬಾ ಚೆನ್ನಾಗಿದ್ರೆ ಸೊ ನಿಮಗೆ ಒಳ್ಳೆ ಲಾಭ ಸಿಗುವಂತ ಚಾನ್ಸಸ್ ಇರುತ್ತೆ. ಇಲ್ಲ ಮತ್ತೆ ನಿಮ್ಮ ಅಕ್ಕಪಕ್ಕ ಇರುವಂತಹ ಜನಗಳ ಮಾತುಗಳನ್ನ ಕೇಳಿಸ್ಕೊಳ್ಳಿಕ್ ಹೋಗ್ಬೇಡಿ. ಜನಗಳು ಈ ಸಾವಿರಾರು ಮಾತಾಡಲಿ, ನೀವು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಆನೆ ನಡೀತಾ ಇರುತ್ತೆ, ನಾಯಿಗಳು ಬೊಗಳ್ತಾ ಇರುತ್ತೆ ಅಂತಾರಲ್ಲ, ಆ ರೀತಿಯಾಗಿ ಸೊ ನಿಮ್ಮ ಕೆಲಸವನ್ನ ನೀವು ಫೋಕಸ್ ಮಾಡಿ ಸೊ ನಿಮಗೆ ಉತ್ತಮವಾದಂಥ ಫಲ ಸಿಗುತ್ತೆ. ಜನಗಳ ಮಾತಿಗೆ, ಜನಗಳ ಒಂದು ಲಕ್ಷ್ಯಕ್ಕೆ ಯಾವತ್ತೂ ಕಿವಿ ಕೊಡಕ್ಕೆ ಹೋಗ್ಬೇಡಿ. ಸೊ 100% ನಿಮಗೆ ಉತ್ತಮವಾದಂತಹ ಫಲ ಸಿಗುವಂತ ಚಾನ್ಸಸ್ ಇದೆ. ನೆಕ್ಸ್ಟ್ ಹೆಣ್ಣು ಮಕ್ಕಳಿಂದ ಉತ್ತಮವಾದಂತಹ ಸೌಖ್ಯ. ಅಂದ್ರೆ ಮನೆಯಲ್ಲಿ ಹೆಣ್ಮಕ್ಳಿದ್ರೆ ಸ್ವಲ್ಪ ಜಗಳ ಆಡೋದು ಸ್ವಲ್ಪ ಕಂಟ್ರೋಲ್ ಆಗ್ಬಹುದು. ಸೊ ಈ ಒಂದು ವೃಶ್ಚಿಕ ರಾಶಿಯವರಿಗೆ 10ನೇ ತಾರೀಕಿಂದ ಸ್ಟಾರ್ಟ್ ಆಯ್ತು ಈಗ. ಸೊ ಹಾಗಾಗಿ ಹೆಣ್ಮಕ್ಳಿಂದ ಒಳ್ಳೆಯ ಒಂದು ಲಾಭ ಇದೆ. ಸೊ ಸ್ತ್ರೀ ಸೌಖ್ಯ ಅಂದ್ರೆ ಹೆಣ್ಣಿನಿಂದ ಬರುವಂತ ಪ್ರಾಪರ್ಟಿಗಳೇನಾದ್ರು ಮನೆಯಿಂದ ಬರೆದಿದ್ರೆ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಪ್ರಾಪರ್ಟಿಗಳಿಗೆ ನೀವು ಹಾಕ್ಲಿಕ್ಕೆ ಹೋಗ್ಬೇಡ, ಆ ರೀತಿ ಎಲ್ಲ ಸಿಗುವಂತ ಚಾನ್ಸಸ್ ಇರುತ್ತೆ. ಗಿಫ್ಟೆಡ್ ಆಗಿ ಅವರ ಫ್ಯಾಮಿಲಿಯಿಂದ ಬಳುವಳಿಯಾಗಿ ಸಿಗುವಂತ ಚಾನ್ಸಸ್ ಇರುತ್ತೆ. ಮತ್ತೆ ತುಂಬಾ ಜನರ ವಿರೋಧ ಇರುತ್ತೆ. ಸೊ ಹಾಗಾಗಿ ವಿರೋಧ ಜನಗಳಲ್ಲೂ ಕೂಡ ನೀವು ಹೆಸರನ್ನ ಮಾಡ್ಬೇಕಂದ್ರೆ ತುಂಬಾ ಕಷ್ಟಪಟ್ಬಿಟ್ಟು ನೀವು ಮಾಡುವಂತ ಕೆಲಸದಲ್ಲಿ ತುಂಬಾ ಶ್ರದ್ಧೆಯಿಂದ ಮಾಡಿದ್ರೆ 100% ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ನಿಮಗಿಂತ ವಯಸ್ಸಿನಲ್ಲಿ ತುಂಬಾ ಚಿಕ್ಕವರು ಇರ್ತಾರೆ ನೋಡಿ. ಫಾರ್ ಎಕ್ಸಾಂಪಲ್ ನಿಮ್ಮ ತಮ್ಮ ಆಗಿರ್ಬೋದು, ನಿಮ್ಮ ಅಕ್ಕಪಕ್ಕದ ಮನೆ ಇರ್ಬೋದು, ಅವರಿಗೆ ಸಹಾಯವನ್ನ ಮಾಡಿ. ನೀವು ಚಿಕ್ಕವರಿಗೆ ಎಷ್ಟು ಸಹಾಯ ಮಾಡ್ತೀರೋ ಅಷ್ಟು ನಿಮಗೆ 3 ರಿಂದ 4 ಪಟ್ಟು ಅಷ್ಟು ನಿಮಗೆ ನೇಚರ್ ನಿಮಗೆ ಗಿಫ್ಟೆಡ್ ಆಗಿ ಏನಾದ್ರು ಕೊಡ್ತಾ ಹೋಗುತ್ತೆ. ಸೊ ಹಾಗಾಗಿ ಈ ಗುರುಗೋಚಾರದಲ್ಲಿ ಸಪ್ತಮದವರಿಗೆ ಉತ್ತಮ ಲಾಭ ಇದೆ. ಸೊ ಟೋಟಲಿ ನಾವು ಒಂದು ವಿಚಾರಕ್ಕೆ ಬಂದ್ರೆ ಸೊ ಫೈನಲ್ ಕನ್ಕ್ಲೂಷನ್ ಅಲ್ಲಿ ಬಿಸ್ನೆಸ್ ಅವರಿಗೆ ತುಂಬಾ ಚೆನ್ನಾಗಿದೆ. ಸೊ ಆದ್ರೂ ಕೂಡ ತುಂಬಾ ಕೇರ್ಫುಲ್ ಆಗಿ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ನಮಗೆ ಬರೋರು ನಮ್ಮ ಆಪೋಸಿಟ್ ನೋಡಿ. ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಕೂತೀನಿ ಅಂದ್ರೆ ನಮ್ಮ ಎದುರುಗಡೆ ಬರುವಂತವ್ರು ಎಲ್ಲರಿಗೂ ಕೂಡ ಇದು ಒಂದು ವಿರೋಧಿಗಳೇ ಜಾಸ್ತಿ ಇರ್ತಾರೆ ಈ ಒಂದು ವೃಶ್ಚಿಕ ರಾಶಿ ಅವರಿಗೆ.
ಸೊ ಹಾಗಾಗಿ ವಿರೋಧಿಗಳ ಅಲೆ ತುಂಬಾ ಇರುತ್ತೆ ಅಂತ ನಾವು ಹೇಳ್ತೀವಿ. ವಿರೋಧಿಗಳ ಅಲೆ ತುಂಬಾ ಇದ್ದಾಗ ಸೊ ನಿಮ್ದು ಏನಾದರೂ ಮಾಡಿಬಿಟ್ಟು ನಿಮ್ಮ ನೇಮನ್ನ ಕೆಡಿಸ್ಬೇಕು, ನಿಮ್ಮ ಅಪಖ್ಯಾತಿಯನ್ನು ತರಬೇಕು ಅನ್ನೋದನ್ನ ಅವರು ತುಂಬಾ ಕಷ್ಟಪಟ್ಟು ಮಾಡ್ತಾ ಇರ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ನೀವು ಹೇಗಿರಬೇಕು ಅಂತಂದ್ರೆ, ನೀವು ಎಲ್ಲಾ ರೀತಿಯಾದಂತಹ ತಲೆನ ಓಡಿಸ್ಬಿಟ್ಟು ಸೊ ಅವ್ರು ಎಂಥವ್ರು ಇದ್ರು ಕೂಡ ನಿಮ್ಮ ಹೆಸರು ಮತ್ತು ಕೀರ್ತಿಯನ್ನು ಇಂಪ್ರೂವ್ ಮಾಡ್ಕೋಬಹುದು. ಅಷ್ಟು ಚೆನ್ನಾಗಿದೆ ಯೋಗ. ಸೊ ಮಾಡ್ಕೊಂತ ಹೋಗಿ. ಇದು ಪರಿಹಾರದ ವಿಚಾರಕ್ಕೆ ಬಂದ್ರೆ, ನಿಮ್ಮ ನಿಯರ್ ಯಾವ್ದಾದ್ರು ಒಂದು ನರಸಿಂಹಸ್ವಾಮಿ ದೇವಸ್ಥಾನ ಇದ್ರೆ ಹೋದ್ರೆ ತುಂಬಾ ಒಳ್ಳೆ ವರ್ಕೌಟ್ ಆಗುತ್ತೆ. ಸೊ ಅಟ್ಲೀಸ್ಟ್ ನರಸಿಂಹಸ್ವಾಮಿ ದೇವಸ್ಥಾನ ನಿಮ್ಮಲ್ಲಿ ಏನಾದ್ರು ಸಿಗದೆ ಇದ್ರೆ ರಾಮ ದೇವಸ್ಥಾನಗಳಿಗೆ ಹೋದ್ರೆ ಒಳ್ಳೇದಾಗುತ್ತೆ. ಯಾಕೆಂದ್ರೆ ಹನುಮಂತನ ಗುರುಗಳು ಬಂದ್ಬಿಟ್ಟು ನಾವು ರಾಮದೇವರು ಅಂತ ಕರಿತೀವಿ. ಯಾಕೆಂದ್ರೆ ರಾಮದೇವರ ಶಿಷ್ಯ ಬಂದ್ಬಿಟ್ಟು ಹನುಮಂತ ಅಂತ ಕರಿತೀವಿ. ಸೊ ಹಾಗಾಗಿ ನೀವು ರಾಮದೇವರಿಗೆ ಹೋಗೋದ್ರಿಂದ, ನೀವು ರಾಮದೇವರ ಆರಾಧನೆ ಮಾಡೋದ್ರಿಂದ ಅಥವಾ ರಾಮನ ಒಂದು ಧ್ಯಾನ ಮಾಡೋದ್ರಿಂದ ನಿಮಗೆ ಉತ್ತಮವಾದಂತಹ ಫಲ ಸಿಗ್ತಾ ಹೋಗುತ್ತೆ. ನೋಡಿ, ಇಲ್ಲಿ ರಾಮನ ಒಂದು ನಾಮಕ್ಕೆ ಎಷ್ಟು ಒಂದು ಫಲ ಇದೆ ಅಂತಂದ್ರೆ, ರಾಮ್ 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 ಅಂತ ನಾವು 3 ಸರಿ ಏನಾದ್ರು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ 3 ಬಾರಿ ನಾವೇನಾದ್ರೂ ಒಂದು ರಾಮ ಮಂತ್ರವನ್ನು ಉಚ್ಚಾರ ಮಾಡೋದ್ರಿಂದ ಸೊ 1,000 ಬಾರಿ ವಿಷ್ಣು ಸಹಸ್ರನಾಮ ಹೇಳಿದಷ್ಟು ಫಲ ಸಿಗುತ್ತಂತೆ. ಹಾಗಾಗಿ ಒಂದು ರಾಮ ಅನ್ನುವಂತಹ ಒಂದು ನೇಮ್ಗೆ ಅಷ್ಟು ವೈಬ್ರೇಷನ್ಸ್ ಇದೆ. ಸೊ ಹಾಗಾಗಿ ರಾಮನಾಮವನ್ನ ಮಾಡಿ, ರಾಮ ಜಪವನ್ನ ಮಾಡಿ, ಸೊ ಉತ್ತಮವಾದಂತಹ ಫಲ ಸಿಗ್ತಾ ಹೋಗುತ್ತೆ. ಸೊ ಅಷ್ಟೇ ಅಲ್ಲದೆ ನಿಮಗೆ ಇದು ಕೂಡ ಆಗಲ್ಲ ಅಂತಂದ್ರೆ, ನಿಮ್ಮ ಊರಿನ ಬಳಿ ಇರುವಂತಹ ಆಂಜನೇಯ ದೇವಸ್ಥಾನಕ್ಕೆ ಇರ್ಬೋದು ಅಥವಾ ಹನುಮಂತ ದೇವಸ್ಥಾನಕ್ಕೆ ಇರ್ಬೋದು, ಪ್ರತಿ ಮಂಗಳವಾರ ಅಥವಾ ಶನಿವಾರ ಪ್ರತಿ ದಿವಸ ಹೋಗಿ ಅಂದ್ರು, ಪ್ರತಿ ದಿವಸ ಹೋಗಕ್ಕಾಗದೇ ಇದ್ರು ತಿಂಗಳಿಗೆ 1 ಬಾರಿ ಆದ್ರೂ ಹೋಗಿ ಬನ್ನಿ. ಅಟ್ಲೀಸ್ಟ್ ಒಂದು 3-4 ವಾರ ಹೋಗುವಂತ ರೀತಿ ಆದ್ರೂ ಮಾಡ್ಕೊಳ್ಳಿ. ಅಥವಾ 3 ಶನಿವಾರ ಅಥವಾ 3 ಮಂಗಳವಾರ ಅಥವಾ ಮೂಲ ನಕ್ಷತ್ರದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದ್ರಿಂದ ಉತ್ತಮವಾದಂತಹ ಫಲ ಸಿಗುತ್ತೆ. ಕಾರಣ ಏನು ಅಂತಂದ್ರೆ, ಆಂಜನೇಯ ಹನುಮಂತ ಹುಟ್ಟಿರೋದು ಮೂಲ ನಕ್ಷತ್ರ ಅಂತ ಹೇಳ್ತೀವಿ. ಸೊ ವಾಯುಪುತ್ರ ಹನುಮಂತನ ಒಂದು ದರ್ಶನ ಮಾಡೋದ್ರಿಂದ ನಾನು ಹೇಳಿರುವಂತಹ ಮೇಲೆ ಬರುವಂತಹ ನೆಗೆಟಿವ್ಸ್ಗಳಿಂದ ಸ್ವಲ್ಪ ಪಾಸಿಟಿವ್ ವೈಬ್ರೇಷನ್ ಸ್ಟಾರ್ಟ್ ಆಗಿ ನೀವು ಮಾಡುವಂತಹ ಕೆಲಸಗಳಲ್ಲಿ ಉತ್ತಮವಾದಂತಹ ಫಲ ಸಿಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ವೃಶ್ಚಿಕ ರಾಶಿಯವರೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಏನಾದ್ರು ಡೌಟ್ಸ್ಗಳಿದ್ರೆ ನಮಗೆ ಇನ್ಬಾಕ್ಸ್ ಅಲ್ಲಿ ಅಥವಾ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ಕೆಲವೊಂದು ವಿಡಿಯೋಗಳನ್ನ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಅಪ್ಲೋಡ್ ಮಾಡಿರ್ತೀವಿ, ಅಲ್ಲಿ ಇನ್ಬಾಕ್ಸ್ ಅಲ್ಲಿ ಬೇಕಾದ್ರೆ ಮೆಸೇಜ್ ಮಾಡಿ. ಸೊ ವೃಶ್ಚಿಕ ರಾಶಿಯವರ ಲೈಫು ಚೆನ್ನಾಗಲಿ ಅಂತ. ಹಿಂದಿನ ರಾಶಿ ಬಂದ್ಬಿಟ್ಟು ಧನಸ್ಸು ರಾಶಿ. ಧನಸ್ಸು ರಾಶಿಯ ಬಗ್ಗೆ ನೋಡ್ತಾ ಹೋಗೋಣ. ಸೊ ಷಷ್ಠದಲ್ಲಿ ಗುರು ಸಂಚಾರ. ಸೊ ಅಂದ್ರೆ 6ನೇ ಮನೆಯಲ್ಲಿ ಗುರುವಿನ ಒಂದು ಗೋಚಾರ ತೋರಿಸ್ತಾ ಇದ್ರೆ, ಇಲ್ಲಿ ನಾವು 6ನೇ ಮನೆಯನ್ನ ಒಂದು ದುಷ್ಟ ಸ್ಥಾನಕ್ಕೆ ಸೇರಿಸ್ತಾ ಹೋಗ್ತೀವಿ, ದುಸ್ಥಾನಗಳಿಗೆ ಸೇರಿಸ್ತಾ ಹೋಗ್ತೀವಿ. ಈ 6ನೇ ಮನೆ 8ನೇ ಮನೆಗಳು ಏನ್ ಮಾಡುತ್ತೆ ಅಂದ್ರೆ, ಮನುಷ್ಯನಿಗೆ ಸಾಲ ಮತ್ತೆ ರೋಗಗಳನ್ನ ಕೊಡ್ತಾ ಹೋಗ್ತವೆ. ಸೊ ಇಲ್ಲಿ 6ನೇ ಮನೆ ಇರೋದ್ರಿಂದ ನಾವೇನ್ ಹೇಳ್ತೀವಿ ಅಂತಂದ್ರೆ, ಇಲ್ಲಿ ಸಾಲಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ನೋಡಿ, ಈಗ ಅವನಿಗೆ 10 ಲಕ್ಷ ಸಾಲ ಇತ್ತು ಅಂದ್ರೆ ಬಡ್ಡಿ ಜಾಸ್ತಿ ಆಗಿ 20 ಲಕ್ಷ 30 ಲಕ್ಷ ತನಕ ಸಾಲ ಹೋಗಂದ್ರೆ ಸಾಲದ ಮೇಲೆ ಸಾಲದ ಹೊರೆ ಬೀಳುವಂತ ಚಾನ್ಸಸ್ ಇರುತ್ತೆ. ಸೊ ಹಣಕಾಸಿನ ವ್ಯವಹಾರ, ಹಣದ ಒಳ ಹರಿವು ಸಮಸ್ಯೆಗಳನ್ನ ತಂದೊಡ್ಡುತ್ತೆ. ಸೊ ಸಾಲಗಾರರು ನಿಮ್ಮ ಮನೆ ಹತ್ರ ಬಂದ್ಬಿಟ್ಟು ಜಗಳ ಮಾಡುವಂತ ಚಾನ್ಸಸ್ ಇರುತ್ತೆ. ನೀವು ಆಗಿರುವಂತಹ ಚೆಕ್ಗಳು ಚೆಕ್ ಬೌನ್ಸ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಈ ಒಂದು ಚೆಕ್ ಬೌನ್ಸ್ಗಳಾಗ್ಬಿಟ್ಟು ಕೋರ್ಟಲ್ಲಿ ಕೇಸ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಧನಸ್ಸು ರಾಶಿಯವರು ತುಂಬಾ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ. ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಧನಸ್ಸು ರಾಶಿಯವರಿಗೆ ಈ ಒಂದು ಕೋರ್ಟು ಕಚೇರಿಗಳನ್ನು ಹೋಗುವಂತ ಚಾನ್ಸಸ್ ಇರುತ್ತೆ. ಸುಮ್ಮನೆ ಯಾರಾದ್ರನಾದ್ರೂ ಮಾತಾಡ್ಬಿಟ್ಟು ಜಗಳ ಮಾಡ್ಕೊಂಡ್ಬಿಟ್ಟು ಕೋರ್ಟು ಕಚೇರಿಗೆ ಹೋಗಿ ಅಲೆಯುವಂತ ಚಾನ್ಸಸ್ ಇರುತ್ತೆ. ಕೋರ್ಟು ಕಚೇರಿಗಳು ಬೇಗ ಮುಗಿಯಲ್ಲ. ಸೊ ತುಂಬಾ ಹಣವನ್ನು ಖರ್ಚು ಮಾಡಿಸುತ್ತೆ. ಸೊ ಹಾಗಾಗಿ ಧನಸ್ಸು ರಾಶಿಯವರು ತುಂಬಾ ಹುಷಾರಾಗಿರ್ಬೇಕಾಗುತ್ತೆ. ಅದನ್ನ ಬಿಟ್ಟರೆ ನೆಕ್ಸ್ಟ್ ಫ್ರೆಂಡ್ಸ್ ಗಳಿಗೆ ಮೋಸ ಮಾಡ್ಲಿಕ್ಕೆ ಹೋಗ್ಬೇಡಿ. ನೀವೇ ಈ ಧನಸ್ಸು ರಾಶಿಯಲ್ಲಿರುವಂತಹ ಫ್ರೆಂಡ್ಸ್ ಗಳಿಗೆ ನೀವೇ ಮೋಸ ಮಾಡುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ತುಂಬಾ ಹುಷಾರಾಗಿರ್ಬೇಕಾಗುತ್ತೆ ಧನಸ್ಸು ರಾಶಿಯಲ್ಲಿರೋರು. ನೆಕ್ಸ್ಟ್ ನಿಮಗೆ ರೋಗ ಬಾಧೆ. ಸೊ ಹಲವಾರು ರೀತಿಯಾದಂತಹ ರೋಗಗಳು ಬರೋ ಚಾನ್ಸಸ್ ಇರುತ್ತೆ. ಬಟ್ ಇಲ್ಲಿ ಬಂದಂತಹ ರೋಗ ನಿಮಗೆ 1 ವರ್ಷಗಳ ಕಾಲ ಇರುವಂತ ಚಾನ್ಸಸ್ ಇರುತ್ತೆ. ಇದನ್ನ ನಾವು ದೀರ್ಘಕಾಲ ಲಾಂಗ್ ಟರ್ಮ್ ಡಿಸೀಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಪಿಟ್ಸ್ ಆಗಿರ್ಬೋದು ಅಥವಾ BP ಶುಗರ್ ಬಿಡಿ, ಅದು ಪರ್ಮನೆಂಟ್ ಲಾಂಗ್ ಟರ್ಮ್ ಡಿಸೀಸ್, ಒಂದ್ಸಲ ಬಂದ್ರೆ ಹೋಗೋದಿಲ್ಲ. ಈ ಪಿಟ್ಸ್ ಆಗಿರ್ಬೋದು ಅಥವಾ ಸ್ಕಿನ್ ಅಲರ್ಜಿಗಳಾಗಿರ್ಬೋದು ಅಥವಾ ಬೇರೆ ಏನಾದರೂ ನಿಮ್ಮ ಬಾಡಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳಾಗಿರ್ಬೋದು. ಸೊ ಈ ರೀತಿಯಾದಂತಹ ನಿಮಗೆ ಡಿಸೀಸ್ ಬರೋ ಚಾನ್ಸಸ್ ಇರುತ್ತೆ. ಇಲ್ಲ ಅಂತಂದ್ರೆ ಕೆಲವೊಂದು ರೋಗಗಳು ಬರುತ್ತೆ. ಹೇಗೆ ಅಂತಂದ್ರೆ, ಸುಮ್ಮನೆ ಮೈಕೈ ನೋವಾಗಂಥದ್ದು, ಸುಮ್ಮನೆ ಹಿಂಸೆ ಅನ್ಸೋದು, ಊಟ ಮಾಡ್ಲಿಕ್ಕೆ ಆಗಲ್ಲ, ಹೊಟ್ಟೆ ನೋವು ಬರುವಂಥದ್ದು. ಸೊ ಇಕ್ಮದ್ ಅಂತ ಕರೀತಾರೆ ನೋಡಿ, ಹೊಟ್ಟೆ ಒಳಗಡೆ ಏನಾದ್ರು ಮದ್ದು ಹಾಕೋದು ಅಂತ ಹೇಳ್ತಾರೆ. ನಿಮ್ಮ ಸೈಡ್ ಎಲ್ಲ ಮದ್ದು ಅಂತ ಕರೀತಾರೆ, ಇಕ್ಮದ್ ಅಂತ ಕರೀತಾರೆ. ಸೊ ಕೈಗೆ ನುಗ್ಗಿ ಸಪ್ಪನ ಹಿಂಡಿದಾಗ ಗಟ್ಟಿ ಆಗುತ್ತೆ, ಅದನ್ನ ಔಷಧಿಯನ್ನ ಕೊಡಿಸ್ಬಿಟ್ಟು, ನಾಟಿ ಔಷಧಿ ಕೊಡಿಸ್ಬಿಟ್ಟು ವಾಮಿಟ್ ಮಾಡಿಸ್ತಾರೆ. ಸೊ ಬಿಳಿ ಬಿಳಿ ಗಿಣ್ಣದ್ದೆಲ್ಲ ಬೀಳುತ್ತೆ, ಈ ರೀತಿ ಆಗಿರುತ್ತೆ. ಮುಂದಿನ ವಿಚಾರಗಳಿಗೆ ಹೋದ್ರೆ, ಈ ಒಂದು ಮದ್ದೆಡೆ ಅನ್ನೋದು ಏನ್ ಮಾಡ್ತಾರೆ ಅಂತಂದ್ರೆ, ಸೊ ಅದನ್ನ ವೈಜ್ಞಾನಿಕವಾಗಿ ಕೆಲವೊಂದು ಕೃತಮ ದೋಷಗಳಿಂದ ನಮ್ಮ ಬಾಡಿಲೇ ಜನರೇಟ್ ಆಗುತ್ತೆ ಅಂತ ಹೇಳ್ತೀವಿ. ಕೆಲವೊಂದು ಹಳ್ಳಿಗಳಲ್ಲಿ ಈಗಲೂ ಆಗ್ತಾರೆ ಅಂತ ಹೇಳ್ತಾರೆ. ಸೊ ಅದರಲ್ಲಿ ಎಷ್ಟು ಸತ್ಯ ಇದೆ ಸುಳ್ಳಿದೆ ನನಗಂತೂ ಗೊತ್ತಿಲ್ಲ. ಸೊ ಆದ್ರೆ ನಿಮ್ಗೆ ಏನಾರು ಆ ಥರ ಡೌಟ್ಸ್ ಇದ್ರೆ ನೀವು ಮಾಡ್ಬೇಕಾಗಿರೋದಿಷ್ಟೇ, ಪ್ರತಿ ದಿವಸ ಒಂದೊಂದು ಏಲಕ್ಕಿಯನ್ನ ತಿನ್ನಿ ಊಟಕ್ಕಿಂತ ಮುಂಚೆ.
ಅಥವಾ ಊಟ ಆದಮೇಲೆ ಕೂಡ ಒಂದು ಏಲಕ್ಕಿನ ತಿನ್ನೋಕೆ ಶುರು ಮಾಡಿ. ಪ್ರತಿ ದಿವಸ ರಾತ್ರಿ ಮಲಗಬೇಕಾದ್ರೆ ಒಂದು ಅರ್ಧ ಗಂಟೆ ಮುಂಚೆ ಲವಂಗವನ್ನು ತಿಂದ್ಬಿಟ್ಟು ಚೆನ್ನಾಗಿ ಉಗಿದ್ಬಿಟ್ಟು ಬಾಯೆಲ್ಲ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ವಾಶ್ ಮಾಡ್ಕೊಂಡ್ಬಿಟ್ಟು ಮಲ್ಕೊಳೋದ್ರಿಂದ ಸೊ ಈ ರೀತಿಯಾದಂತಹ ಈ ಒಂದು ಮಧ್ಯನ ದೋಷಗಳೆಲ್ಲ ನಿಮ್ಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಹುಷಾರಾಗಿರ್ಬೇಕು. ಆರೋಗ್ಯ ಕೆಡುವಂತ ಚಾನ್ಸಸ್ ಇರುತ್ತೆ. ಸೊ ಮನೋರೋಗಕ್ಕೆ ತುತ್ತಾಗುವಂತ ಚಾನ್ಸಸ್ ಇರುತ್ತೆ. ಮನೋರೋಗ ಅಂತಂದ್ರೆ ಮೆಂಟಲ್ ರಿಟಾರ್ಡ್ನೆಸ್ ಅಂತ ಕರಿತೀವಿ. ಸೊ ಮೈಯಲ್ಲಿ ದೇವ ಸೇರ್ಕೊಂಡಿರೋದು ಅಥವಾ ಭೂತ ಸೇರ್ಕೊಂಡಿರೋದು ಅಥವಾ ಜಿನ್ಗಳು ಸೇರ್ಕೊಂಡಿರೋದು ಅಂತ ಹೇಳ್ತಾರೆ. ಸೊ ಈ ಒಂದು ಮೆಂಟಲ್ ರಿಟಾರ್ಡ್ನೆಸ್ ಬರುವಂತ ಸಮಸ್ಯೆಗಳಿರುತ್ತೆ. ಕಾರಣ ಏನು ಅಂತಂದ್ರೆ ಇವರ ಒಂದು ನೆಗೆಟಿವಿಟಿ ಪವರ್ ಜಾಸ್ತಿ ಇರುತ್ತೆ. ಸೊ ವೀಕ್ ಮೈಂಡ್ಸ್ ಅಂತ ಕರಿತೀವಿ. ಸೊ ಕೆಲವೊಬ್ರು ಏನಾದ್ರು ಚಂದ್ರ ವೀಕ್ ಆಗಿದ್ರೆ ಜಾತಕಗಳಲ್ಲಿ ತುಂಬಾ ಬೇಗ ಅವರಿಗೆ ಈ ಒಂದು ನೆಗೆಟಿವ್ ಎನರ್ಜಿ ಅಟ್ರಾಕ್ಟ್ ಆಗಿಬಿಡುತ್ತೆ. ಸೊ ನಿಮ್ಮ ಮನೆ ಅಕ್ಕಪಕ್ಕ ಶತ್ರುಗಳು ಸ್ವಲ್ಪ ಜಾಸ್ತಿ ಇರ್ತಾರೆ, ವಾಮಾಚಾರ ಸಂಖ್ಯೆ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಹುಷಾರಾಗಿವಿ. ಇದಕ್ಕೆ ಏನಾದ್ರು ಪರಿಹಾರಗಳು ಬೇಕಂದ್ರೆ ಒಂದ್ಸಲ ಬೇಕಾದ್ರೆ ಕನ್ಸಲ್ಟ್ ಮಾಡ್ಬೋದು ನೀವು. ಸೊ ಮುಂದಿನ ವಿಚಾರಕ್ಕೆ ಹೋದ್ರೆ ಜಾಬ್ ಚೇಂಜಸ್ ಆಗುವಂತ ಚಾನ್ಸಸ್ ಇರುತ್ತೆ. ಒಳ್ಳೆ ಕಡೆ ಜಾಬ್ ಮಾಡ್ತಿರ್ತಾರೆ, ಇನ್ನೂ ಒಳ್ಳೆ ಪ್ರಮೋಷನ್ ಸಿಗುವಂತ ಚಾನ್ಸಸ್ ಇರುತ್ತೆ. ಇಲ್ಲಾಂದ್ರೆ ಈ ಜಾಬ್ ಬೇಡ, ನನಗೆ ಯಾಕೋ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ಬಿಟ್ಟು ಈ ಒಂದು ಕೆಲಸವನ್ನ ಬಿಟ್ಬಿಟ್ಟು ಮತ್ತೊಂದು ಕೆಲಸಕ್ಕೆ ಹೋಗಿ ಮಾಡುವಂತ ಚಾನ್ಸಸ್ ಇದೆ. ಮತ್ತೆ ನಿಮ್ದು ಏನಾದ್ರು ಕೋರ್ಟ್ ಕೇಸ್ ನಡೀತಾ ಇದ್ರೆ ತುಂಬಾ ಸ್ಲೋ ಆಗಿ ನಡೀತಾ ಹೋಗುತ್ತೆ, ಅಷ್ಟು ಈಸಿಯಾಗಿ ಕೋರ್ಟ್ ಕೇಸ್ ಬಗೆಹರಲ್ಲ. ಸೊ ಇಂಥ ಸಂದರ್ಭದಲ್ಲಿ ನೀವು ಸ್ವಲ್ಪ ನ್ಯೂಟ್ಲ್ ಆಗಿರೋದು ಒಳ್ಳೇದು. ಈ ಒಂದು ವರ್ಷಗಳ ಕಾಲ ಹೇಗೋ ನೀವು ಇಯರಿಂಗ್ ಅನ್ನ ತಳ್ತಾ ಹೋಗಿ. ಸೊ ಮುಂದಿನ ದಿನಗಳಲ್ಲಿ ನೋಡ್ತಾ ಹೋಗೋಣ. ನಿಮ್ಮ ಯೋಗ ಚೆನ್ನಾಗಿದ್ರೆ ಸೊ ಅದು ಕೋರ್ಟ್ ಕೇಸ್ ಕ್ಲಿಯರ್ ಆಗುತ್ತೆ. ಸುಮ್ಮನೆ ಅನಾವಶ್ಯಕವಾಗಿ ಲಾಯರ್ಗಳಿಗೆ ಮತ್ತೆ ಈ ಪೊಲೀಸ್ ಅವರಿಗೆ ದುಡ್ಡು ಕೊಟ್ಬಿಟ್ಟು ಸುಮ್ಮನೆ ಹಣವನ್ನ ಕಳ್ಕೊಳ್ಳಿಕ್ ಹೋಗ್ಬೇಡಿ. ಸೊ ನೆಕ್ಸ್ಟ್ ವಿಚಾರಕ್ಕೆ ಬಂದ್ರೆ ನಿಮಗೆ ಬ್ಯಾಂಕ್ಗಳಲ್ಲಿ ಸಾಲಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನೋಡಿ, ಬ್ಯಾಂಕಲ್ಲಿ ನೀವು ಸಾಲವನ್ನು ತಗೊಂಡ್ರೆ ಮತ್ತು ಸಾಲಗಳು ಜಾಸ್ತಿ ಆಗ್ತಾ ಹೋಗಿ ಸಾಲವನ್ನು ತೀರ್ಸಕ್ಕಾಗದೆ ಸೊ ನಿಮ್ಮಲ್ಲಿರುವಂತಹ ಪ್ರಾಪರ್ಟಿಗಳನ್ನ ಮಾರುವಂತ ಚಾನ್ಸಸ್ ಇರುತ್ತೆ, ಅಥವಾ ನಿಮ್ಮ ಆಸ್ತಿಗಳನ್ನ ಮುಟ್ಟುಗೋಲು ಹಾಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ತುಂಬಾ ಹುಷಾರಾಗಿರ್ಬೇಕಾಗುತ್ತೆ. ಸ್ಪರ್ಧೆಗಳಿಗೆ ಇಳಿಯಕ್ಕೆ ಹೋಗ್ಬೇಡಿ. ಅದೇ ರೀತಿಯಾದಂತಹ ಸ್ಪರ್ಧೆಗಳಾಗಿರ್ಬೋದು ಅಥವಾ ಏನಾದ್ರು ಚಾಲೆಂಜ್ ಅನ್ನ ಮಾಡುವಂತದ್ದಾಗಿರ್ಬೋದು, ಏನಾದ್ರು ಈ ರೇಸ್ಗಳನ್ನು ಮಾಡುವಂಥದ್ದಾಗಿರ್ಬೋದು. ಈ ರೀತಿ ಮಾಡೋದ್ರಿಂದ ನೀವು ಅಲ್ಲಿ ಹಣವನ್ನು ಕಳ್ಕೊಳ್ಳೋದು, ಲಾಸ್ ಮಾಡುವಂಥ ಚಾನ್ಸಸ್ ತುಂಬ ಇರುತ್ತೆ. ಸೊ ದಾವೆಗಳನ್ನ ಕಟ್ಲಿಕ್ಕೆ ಹೋಗಬೇಡಿ. ಫಾರ್ ಎಕ್ಸಾಂಪಲ್ ಈ ಒಂದು ಕ್ರಿಕೆಟ್ಗೆಲ್ಲ ಈ ಬೆಟ್ಟಿಂಗ್ ಆಡ್ತಾರೆ, ಸರ್ಕಾರದ ವಿರುದ್ಧವಾಗಿದ್ರು ಕೂಡ ಅದನ್ನ ಗೊತ್ತಿಲ್ಲದೆ ಎಷ್ಟೋ ಜನ ಆಡ್ತಿರ್ತಾರೆ. ಸೊ ಈ ರೀತಿ ದಾವೆಗಳನ್ನ ಕಟ್ಟೋದ್ರಿಂದ ನಿಮಗೆ ಈ ಧನುಸು ರಾಶಿಯವರಿಗೆ ಹಣವನ್ನ ಕಳೆದುಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಬಿಸ್ನೆಸ್ಗಳನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ, ಪಾರ್ಟ್ನರ್ಶಿಪ್ ಅನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ, ಶೇರ್ ಅನ್ನ ಹಾಕ್ಲಿಕ್ಕೆ ಹೋಗ್ಬೇಡಿ, ಟ್ರೇಡಿಂಗ್ ಅನ್ನ ಹಾಕ್ಲಿಕ್ಕೆ ಹೋಗ್ಬೇಡಿ. ಸೊ ಟೋಟಲಿ ಫ್ಲಾಪ್ ಆಗಿ ಹೋಗ್ತೀರಾ. ಸೊ ಲೈಫಲ್ಲಿ ಮತ್ತೆ ಎಂದು ಎದ್ದೇಳಕ್ಕಾಗಲ್ಲ, ಆ ರೀತಿಯಾಗಿ ಹೋಗ್ತೀರಾ. ಸೊ ತುಂಬಾ ನೆಗೆಟಿವ್ ಎನರ್ಜಿ ನಿಮ್ಮ ರಾಶಿಯವರಿಗೆ ಇರ್ತಾ ಹೋಗುತ್ತೆ. ಸೊ ಟೋಟಲಿ ಅಷ್ಟು ಈಸಿ ಆಗಿಲ್ಲ. ಸೊ ಫ್ರೆಂಡ್ಸ್ಗಳನ್ನ ಮಾಡ್ಕೊಂಡಿದ್ರೆ ಸ್ವಲ್ಪ ಅವ್ರ ಹತ್ರ ಚೆನ್ನಾಗಿರಿ, ಫ್ರೆಂಡ್ಸ್ ಕಡೆಯಿಂದ ಏನಾದ್ರು ಸಹಾಯ ಸಿಗ್ಬೋದು. ಸೊ ಮನೆಯಿಂದ ದೂರ ಇರುವಂತಹ ಪ್ರದೇಶಗಳಿಗೆ ಸ್ವಲ್ಪ ಯಾತ್ರೆಯನ್ನ ಮಾಡೋದು ಉತ್ತಮ. ಸೊ ಊರಲ್ಲಿದ್ದು ಕೆಲಸ ಮಾಡೋದಕ್ಕಿಂತ ಸ್ವಲ್ಪ ಊರಿಂದ ಹೊರಗಡೆ ಹೋದ್ರೆ ಶತ್ರುಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಸೊ ಅಲ್ಲಿ ಸ್ವಲ್ಪ ಕೆಲಸವನ್ನ ಚೆನ್ನಾಗಿ ಮಾಡೋದ್ರಿಂದ ಸ್ವಲ್ಪ ಅಂದ್ರೆ ಆಯಾಸ ಜಾಸ್ತಿ ಆಗ್ತಿರುತ್ತೆ, ಆದ್ರೂ ಕೂಡ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಸಿಗ್ತಾ ಹೋಗುತ್ತೆ. ಸೊ ಹಂಗಾಗಿ ಇಲ್ಲಿ ಟೋಟಲಿ ಹೇಳೋದಾದ್ರೆ ನಿಮ್ಮ ಆರೋಗ್ಯದ ಸಮಸ್ಯೆ ನಿಮಗೆ ಮರುಕಳಿಸ್ತಾ ಹೋಗುತ್ತೆ. ಸೊ ಹಣಕಾಸಿಂದು ಕೂಡ ತುಂಬಾ ಟೈಟ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ತುಂಬಾ ಹುಷಾರಾಗಿರ್ಬೇಕಾಗುತ್ತೆ. ತುಂಬಾ ಆಸೆಗಳನ್ನ ಕೊಡುತ್ತೆ ಈ ಒಂದು 6ನೇ ಮನೆ. ತುಂಬಾ ಆಸೆಗಳಂತಂದ್ರೆ ನಾನು ಅದನ್ನ ತಗೋಬೇಕು, ಇದನ್ನ ತಗೋಬೇಕು ಅಂತ ಹೇಳ್ಬಿಟ್ಟು ಆಸೆಗಳನ್ನ ಕೊಟ್ಟು ನಮಗೆ ಸಾಲದ ಸುಳಿಯಲ್ಲಿ ಸಿಲುಕಿಸ್ತಾ ಹೋಗುತ್ತೆ. ಸೊ ಹಾಗಾಗಿ ಅತಿ ಆಸೆಯನ್ನ ಪಡ್ಲಿಕ್ಕೆ ಹೋಗ್ಬೇಡಿ ಧನುಸು ರಾಶಿಯವರು. ಸೊ ನಿಮ್ಮ ಲೈಫಲ್ಲಿ ಎಷ್ಟಿದೆಯೋ ಅಷ್ಟನ್ನೇ ಜೀವನ ಮಾಡ್ತಾ ಹೋಗಿ. 100% ನಿಮಗೆ ಉತ್ತಮವಾದಂತಹ ಫಲ ಸಿಗ್ತಾ ಹೋಗುತ್ತೆ. ಸೊ ಮುಂದಿನ ವಿಚಾರಕ್ಕೆ ಹೋದ್ರೆ ಟೋಟಲಿ ಸ್ವಲ್ಪ ತುಂಬಾ ಕಷ್ಟ ಇದೆ. ಸೊ ಕೆಲವೊಂದು ಪರಿಹಾರಗಳನ್ನ ಕೊಡ್ತೀನಿ ನಾನು ಧನುಸು ರಾಶಿಯವರಿಗೆ. ಸೊ ಉತ್ತಮವಾದಂತಹ ಪರಿಹಾರ ಅಂತಂದ್ರೆ ವಾಲಂಟಿಯರ್ ಆಗಿ ನೀವು ಹಾಸ್ಪಿಟಲ್ಗೆ ಹೋಗಿ ಬನ್ನಿ. ಏನು ಕಾಯಿಲೆ ಇಲ್ಲದಿದ್ರು ಕೂಡ ಒಂದು ರೌಂಡ್ ಸುಮ್ಮನೆ ಹಾಸ್ಪಿಟಲ್ ಒಂದು ರೌಂಡ್ ಆಗ್ಬರೋದ್ರಿಂದ ಕಾಯಿಲೆಗಳು ನಿಮಗೆ ಪರಿಹಾರ ಆಗ್ತಾ ಹೋಗುತ್ತೆ. ಪ್ರತಿ ದಿವಸ ಒಂದೊಂದು ಏಲಕ್ಕಿಯನ್ನ ತಿನ್ನೋದನ್ನ ರೂಢಿ ಮಾಡ್ಕೊಳ್ಳಿ. ಮಲ್ಕೊಳ್ಳುವಾಗ ಲವಂಗ ತಿನ್ನೋದನ್ನ ರೂಢಿ ಮಾಡ್ಕೊಳ್ಳಿ. ಸೊ ಯಾರ ಮನೆಗೂ ಏನು ಕೊಟ್ಟರೆ ತಿನ್ಲಿಕ್ಕೆ ಹೋಗ್ಬೇಡಿ. ಸೊ ಬೇರೆಯವ್ರನ್ನ ಮನೆ ಒಳಗಡೆ ಬಿಟ್ಕೊಳಕ್ಕೂ ಮುಂಚೆ ಸ್ವಲ್ಪ ಯೋಚನೆ ಮಾಡಿ. ಯಾಕೆಂತಂದ್ರೆ ನಿಮ್ಮ ಮನೆಗೆ ಬರುವಂತವರೆಲ್ಲ ನಿಮಗೆ ಒಳ್ಳೇದನ್ನ ಬಯಸ್ಲಿಕ್ಕೆ ಯಾರು ಬರ್ಲಿಕ್ಕೆ ಹೋಗಲ್ಲ. ಸೊ ಸಮಸ್ಯೆಗಳನ್ನ ತಂದೊಡ್ಡವರೇ ನಿಮಗೆ ಬರ್ತಾ ಹೋಗ್ತಾರೆ. ಸೊ ಇನ್ನೊಂದೇನು ಅಂತಂದ್ರೆ ಶಿವನ ದೇವಸ್ಥಾನಕ್ಕೆ ಜಾಸ್ತಿ ಹೋಗಿ ಗುರುಗಳ ಆಶೀರ್ವಾದನ ಪಡ್ಕೊಳ್ಳಿ. ಸೊ ಗಾಣಗಾಪುರ ಒಂದು ಪುಣ್ಯಕ್ಷೇತ್ರದಲ್ಲಿ ವಿಸಿಟ್ ಮಾಡಿ. ಸೊ ಅದು ಆಗ್ಲಿಲ್ಲ ಅಂದ್ರೆ ಶಿರಡಿ ಸಾಯಿಬಾಬಾನ ಒಂದು ಪುಣ್ಯಕ್ಷೇತ್ರಕ್ಕೆ ವಿಸಿಟ್ ಮಾಡಿ. ಸೊ ಅದು ಆಗ್ಲಿಲ್ಲ ಅಂದ್ರೆ ನೀವು ಮಂತ್ರಾಲಯಕ್ಕೆ ಹೋಗಿ ಗುರುಗಳ ಒಂದು ರಾಯರ ಸನ್ನಿಧಿಯಾಗಿ ಅಲ್ಲೂ ಕೂಡ ಹೋಗಿ ನಿಮ್ಮ ಸಮಸ್ಯೆಯಿಂದ ನೀವು ಹೊರಗಡೆ ಬರ್ಬೋದು. ಸೊ ಯಾವ ಹೋಗಕ್ಕಾಗ್ಲಿ ಅಂದ್ರೆ ನಿಮ್ಮ ಒಂದು ಸಂಪ್ರದಾಯಕ್ಕೆ ತಕ್ಕಂತೆ ಗುರುಗಳು ಯಾರಾದ್ರೂ ಇದ್ರೆ ಅವರ ಒಂದು ಅನುಗ್ರಹವನ್ನ ಪಡೆಯಿರಿ. ಅಂದ್ರೆ ಗುರುಗಳು ಅಂದ್ರೆ ಜೀವಂತ ಸಮಾಧಿ ಆಗಿರಬೇಕು. ಸೊ ಅಂತ ಪುಣ್ಯಕ್ಷೇತ್ರಗಳಿಗೆ ನೀವು ವಿಸಿಟ್ ಕೊಡೋದ್ರಿಂದ ಅಥವಾ ಶಿವನ ಒಂದು ಶಿವಲಿಂಗಕ್ಕೆ ಅಭಿಷೇಕವನ್ನ ಮಾಡಿಸೋದ್ರಿಂದ ಟೋಟಲಿ ಇದು ಹೆಣ್ಣಿನ ಸಮಸ್ಯೆಗಳು ಜಾಸ್ತಿ ತಂದೊಡ್ಡುತ್ತೆ ನಿಮಗೆ ಧನುಸು ರಾಶಿಯವರಿಗೆ. ಸೊ ಆದಷ್ಟು ಹೆಣ್ಮಕ್ಳಿಗೆ ಹೆಲ್ಪ್ ಮಾಡಿ, ಗೌರಿಯನ್ನ ಪೂಜೆ ಮಾಡಿ, ಶಿವನ ಆರಾಧನೆ ಮಾಡಿ, ಅಥವಾ ಮಂಜುನಾಥ ಸ್ವಾಮಿ ಅಥವಾ ಈ ಲಿಂಗ ಪ್ರತಿಯೊಂದು ಯಾವ್ದಾದ್ರು ಒಂದು ಪೂಜೆನ ಮಾಡೋದ್ರಿಂದ ನಿಮಗೆ ಉತ್ತಮವಾದಂತಹ ಫಲ ಸಿಗ್ತಾ ಹೋಗುತ್ತೆ. ಸೊ ನಿಮ್ಮ ಲೈಫಲ್ಲಿ ಪಾಸಿಟಿವ್ ವೈಬ್ರೇಷನ್ ಶುರುವಾಗುತ್ತೆ. ಸೊ ನೆಗೆಟಿವಿಟಿ ಎಲ್ಲ ಕಡಿಮೆ ಆಗುತ್ತೆ. ಸೊ ಧನುಸು ರಾಶಿಯವರಿಗೆ ಒಂದು ನೆಗೆಟಿವಿಟಿ ಎಲ್ಲ ಹೋಗ್ಬಿಟ್ಟು ಒಳ್ಳೇದಾಗ್ಲಿ ಅಂತ ನಾವು ದೇವರಲ್ಲಿ ಬೇಡ್ಕೊಳ್ತಾ ಸೊ ಮುಂದಿನ ರಾಶಿಯವರಿಗೆ ಹೋಗೋಣ. ಮುಂದಿನ ರಾಶಿ ಮಕರ ರಾಶಿ.
ಮಕರ ರಾಶಿ. ಓಕೆ, ಮಕರ ರಾಶಿಯವರ ಒಂದು ಗುರುವಿನ ಸಂಚಾರ ನೋಡಿದ್ರೆ ಸೊ 5ನೇ ಮನೆಯಲ್ಲಿ ಅಂದ್ರೆ ಪಂಚಮ ಸ್ಥಾನದಲ್ಲಿ ಒಂದು ಗುರುವಿನ ಗೋಚಾರ ಕಾಣ್ತಾ ಹೋಗ್ತಿದೆ. ಸೊ ಇವರ ಒಂದು ಫಲವನ್ನ ನೋಡ್ತಾ ಹೋದ್ರೆ ಮಕರ ರಾಶಿಯವರಿಗೆ ಸ್ವಲ್ಪ ಲೇಜಿನೆಸ್ ತುಂಬಾ ಇರುತ್ತೆ. ಈ ಸಂದರ್ಭದಲ್ಲಿ ಆಲಸ್ಯತನ ತುಂಬಾ ಜಾಸ್ತಿ ಆಗ್ತಾ ಬರುತ್ತೆ. ಸೊ ಮಾಡಿದ್ರಾಯ್ತು ಬಿಡು, ನೋಡಿದ್ರಾಯ್ತು ಬಿಡು, ಬಿಟ್ರಾಯ್ತು ಬಿಡು, ಸೊ ಈ ರೀತಿಯಾದಂತಹ ಸಮಸ್ಯೆಗಳನ್ನ ತಂದೊಡ್ಡುತ್ತೆ. ಸೊ ತುಂಬಾ ಹುಷಾರಾಗಿರ್ಬೇಕಾಗುತ್ತೆ. ಸೊ ಮಾಡುವಂತ ಕೆಲಸವನ್ನ ಶ್ರದ್ಧೆಯಿಂದ ಮಾಡಿ, ಫೋಕಸ್ ಕಡಿಮೆ ಆಗುತ್ತೆ. ಸೊ ನೋಡಿ, ಕುದುರೆಗಳಿಗೆ ಹೇಗೆ ಒಂದು ಫೋಕಸ್ ಬರ್ಲಿಕ್ಕೆ ಕಟ್ಟಿರ್ತಾರೋ ಅದೇ ರೀತಿಯಾಗಿ ನೀವು ಕುದುರೆಗಳ ರೀತಿಯಾಗಿ ಕೆಲಸವನ್ನ ಮಾಡಿ. ಸೊ ಅವಾಗ ನಿಮ್ಮ ಲೈಫಲ್ಲಿ ಸಕ್ಸಸ್ ಅನ್ನ ಕಾಣ್ಬೋದು. ಈಗ ಸಾಮಾನ್ಯ ಜನರಂತೆ ನೀವು ಕೆಲಸವನ್ನ ಮಾಡೋದ್ರಿಂದ ನಿಮಗೆ ಆಲಸ್ಯತನ ಜಾಸ್ತಿ ತಂದೊಡ್ಡುತ್ತೆ. ಸೊ ಮುಂದಿನ ವಿಚಾರಕ್ಕೆ ಹೋಗೋದಾದ್ರೆ, ಈ ಒಂದು ಸ್ಪೋರ್ಟ್ಸ್ ಮೆನ್ಗಳಿಗೆ ತುಂಬಾ ಒಳ್ಳೆ ಅವಕಾಶ ಇದೆ. ನೋಡಿ, ಮಕರ ರಾಶಿಯಲ್ಲಿರುವಂತಹ ಸ್ಪೋರ್ಟ್ಸ್ ಮೆನ್ಗಳು ಸ್ವಲ್ಪ ಪ್ರಮೋಟ್ ಆಗುವಂತ ಚಾನ್ಸಸ್ ಇರುತ್ತೆ. ಯಾವ್ದಾದ್ರು ರಣಜಿ ಟ್ರೋಫಿ ಆಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು, ವಾಲಿಬಾಲ್ ಆಗಿರ್ಬೋದು, ಟೆನ್ನಿಸ್ ಆಗಿರ್ಬೋದು, ಸೆಲೆಕ್ಷನ್ ಆಗುವಂತ ಚಾನ್ಸಸ್ ತುಂಬಾ ಇರುತ್ತೆ. ಮಕರ ರಾಶಿಯವರು ಸ್ವಲ್ಪ ಹಾರ್ಡ್ ವರ್ಕ್ ಅನ್ನ ಮಾಡೋದ್ರಿಂದ ನಿಮಗೆ ಉತ್ತಮವಾದ ಲಾಭ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್, ಬುದ್ಧಿವಂತಿಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡಿ, ಇಲ್ಲಿ ಏನ್ ಸಮಸ್ಯೆ ಅಂತಂದ್ರೆ, ಮಕರ ರಾಶಿಯವರಿಗೆ ಬುದ್ಧಿವಂತಿಕೆ ಇರುತ್ತೆ. ಸೊ ಅದನ್ನ ಹೇಗೆ ಯೂಸ್ ಮಾಡಬೇಕು ಅನ್ನೋದು ಗೊತ್ತಿರಲ್ಲ. ಬುದ್ಧಿವಂತರು ಇರ್ತಾರೆ, ಮಾರ್ಕ್ಸ್ ಕಮ್ಮಿ ತೆಗಿತಾರೆ. ಸೊ ನೋಡಿ, ಇಲ್ಲಿ ಮಕರ ರಾಶಿಯಲ್ಲಿರುವಂತಹ ಮಕ್ಕಳು ಈಗ SSLC ಮತ್ತೆ PUC ಎಕ್ಸಾಮ್ಸ್ ಬರ್ತಿದೆ. ಸೊ ತುಂಬಾ ಚೆನ್ನಾಗಿರ್ತಾರೆ, ಒಳ್ಳೆ ನಾಲೆಡ್ಜ್ ಇರುತ್ತೆ, ಬಟ್ ಎಲ್ಲದನ್ನು ತುಂಬಾ ಚೆನ್ನಾಗಿ ಅರ್ಥೈಸ್ಕೊಂಡಿರ್ತಾರೆ. ಸೊ ಮಾತುಗಾರಿಕೆನೂ ಕೂಡ ತುಂಬಾ ಚೆನ್ನಾಗಿರುತ್ತೆ, ಬಟ್ ರಿಸಲ್ಟ್ ನೋಡಿದ್ರೆ ಕಡಿಮೆ ಆಗಿರುತ್ತೆ. ಸೊ ಹಂಗಾಗಿ ಮಾಡುವಂತ ಕೆಲಸದಲ್ಲಿ ಶ್ರದ್ಧೆ ಇರಬೇಕು ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ವಿಚಾರಕ್ಕೆ ಬಂದ್ರೆ, ಸೊ ನೋಡಿ, ಇಷ್ಟು ದಿವಸಗಳ ಕಾಲ ಈ ಒಂದು ಮಕ್ಕಳ ಆಗಿಲ್ಲ, ಸಂತಾನ ಹರಣ ಅಂತ ಅಂದ್ರೆ ಈ ಒಂದು ಸಂತಾನ ನಾಶ, ಯಾರಿಗೆ ಈ ಒಂದು ಸರ್ಪದಾಶ ಇದೆ ಅಥವಾ ಪೇತ ಶಾಪ ಇದೆ ಅಥವಾ ಈ ಒಂದು ಕುಜ ದೋಷ ಇದೆ, ಕಾಳ ಸರ್ಪದೋಷ ಇದೆ, ಸರ್ಪದೋಷ ಇದೆ ಅಂತ ಹೇಳ್ಬಿಟ್ಟು ಹಲವಾರು ಸೇವೆಗಳನ್ನ ಮಾಡ್ಬಿಟ್ಟು, ಹಲವಾರು ಪರಿಹಾರಗಳನ್ನ ಮಾಡ್ಬಿಟ್ಟು ಇನ್ನೂ ಮಕ್ಕಳಾಗಿಲ್ಲ ಸರ್, ಎಲ್ಲ ಅಂದ್ರೆ 100 ಹಾಸ್ಪಿಟಲ್ಗಳಿಗೆ ತಿರುಗಿದ್ದೀವಿ, IVF ಕೂಡ ಮಾಡಿಸಿದೀವಿ, ಟೆಸ್ಟ್ ಬೇಬಿ ಮಾಡಿಸಿದೀವಿ, ಬ್ಲೂ ಬೇಬಿನೂ ಮಾಡಿಸಿದೀವಿ ಸರ್, ಮಕ್ಕಳಾಗ ಯೋಗ ಇಲ್ಲ ಅಂತಂದ್ರೆ, ಸೊ ಈ ಒಂದು ಸಂದರ್ಭ ಅವರಿಗೆ ತುಂಬಾ ಚೆನ್ನಾಗಿದೆ. ಮಕ್ಕಳಾಗದೇ ಇರೋರಿಗೆ ಮಕ್ಕಳಾಗುವಂತಹ ಯೋಗ ತೋರಿಸ್ತಾ ಇದೆ. ಸೊ ನೀವು ಸ್ವಲ್ಪ ದೈವದ ಕಡೆ ಮೊರೆ ಹೋಗ್ಬೇಕು, ಅದ್ರ ಜೊತೆಗೆ ವೈದ್ಯಕೀಯವಾಗಿ ಚಿಕಿತ್ಸೆನ ತಗೋಬೇಕು. ಸೊ ಈ ರೀತಿ ಮಾಡೋದ್ರಿಂದ ನಿಮ್ಮಲ್ಲಿರುವಂತಹ ನೆಗೆಟಿವಿಟಿ ಕಮ್ಮಿ ಆಗ್ಬಿಟ್ಟು ನೀವು ತೆಗೆದುಕೊಳ್ಳುವಂತಹ ಮೆಡಿಸಿನ್ಗಳು ವರ್ಕ್ ಆಗ್ಬಿಟ್ಟು ಸೊ 100% ಮಗು ಆಗುತ್ತೆ. ಸೊ ಮಗು ಆಗ್ಬೇಕಂದ್ರೆ ನಿಮ್ಮ ಆರೋಗ್ಯನೂ ಚೆನ್ನಾಗಿರ್ಬೇಕು, ನಿಮಗೆ ಒಂದು ಪುಣ್ಯ ಇರಬೇಕು. ಒಂದು ತಿಳ್ಕೊಳ್ಳಿ, ಪುಣ್ಯ ಇಲ್ದಲೆ ಯಾರಿಗೂ ಮಕ್ಕಳಾಗಲ್ಲ. ಸೊ ಮಕರ ರಾಶಿಯಲ್ಲಿ ಯಾರಾದ್ರೂ ಮಕ್ಕಳಾಗದೆ ನೀವೇನಾದ್ರೂ ಬಂಜೆತನವನ್ನು ಅನುಭವಿಸ್ತಿದ್ರೆ ಸೊ ಇದು ಒಂದು ಒಳ್ಳೆಯ ಒಂದು ಅವಕಾಶ. ಸೊ ನೋಡಿ, ಈ ಒಂದು ಪರಿಹಾರಗಳನ್ನ ಮಾಡ್ಕೊಳ್ಳಿ. ಸೊ ನಿಮ್ಗೆ 100% ಮಗು ಆಗುವಂತ ಯೋಗ ಸಿಗ್ತಾ ಹೋಗುತ್ತೆ. ಸೊ ಮುಂದಿನ ವಿಚಾರಕ್ಕೆ ಹೋದ್ರೆ, ಗರ್ಭಧಾರಣೆ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಅಂದ್ರೆ ಮಗು ಹುಟ್ಟುಬಿಟ್ಟು ಸ್ವಲ್ಪ ಅದರಲ್ಲೂ ಗರ್ಭಧಾರಣೆಯಲ್ಲಿ ಈ ಒಂದು ಮಿಸ್ಕರೇಜ್ ಆಗೋ ಚಾನ್ಸಸ್ ಕೂಡ ತುಂಬಾ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಮಂತ್ರಾಲಯ ಅಥವಾ ಗುರುಗಳ ಆಶೀರ್ವಾದನ ಪಡ್ಕೊಳ್ಳಿ. ಸೊ ಮಂತ್ರಾಲಯಗಳಿಗೆ ಹೋಗಿ ಬರೋದ್ರಿಂದ ನಿಮ್ಗೆ ಅಬಾರ್ಷನ್, ಮಿಸ್ಕರೇಜ್ ಒಂದು ಕ್ವಾಂಟಿಟಿ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಮುಂದಿನ ವಿಚಾರಕ್ಕೆ ಹೋದ್ರೆ, ಪ್ರೇಮ ಮದುವೆ ಅಂದ್ರೆ ಲವ್ ಮ್ಯಾರೇಜ್. ನೋಡಿ, ಇಲ್ಲಿ ಲವ್ ಮ್ಯಾರೇಜ್ ಅಂದ್ರೆ ಈಗ ಅಂದ್ರೆ ಯಾರಾದ್ರೂ ಲವ್ ಮಾಡಿಬಿಟ್ಟು ಮದುವೆ ಆಗ್ಬೇಕು ಅಂತ ಏನಾದ್ರು ಆಸೆಗಳನ್ನ ಇಟ್ಕೊಂಡಿದ್ರೆ ಸೊ ನೀವು ಓನ್ ಡಿಸಿಷನ್ ತಗೊಳ್ಕೊಳಕ್ಕೆ ಹೋಗ್ಬೇಡಿ. ನಿಮ್ಮ ಮನೆಯಲ್ಲಿ ನಿಮ್ಮ ಪೇರೆಂಟ್ಸ್ಗಳಿಗೆ ಕೇಳೋದ್ರಿಂದ ಒಪ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಸೊ ಇದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಪ್ರೇಮಿಗಳಿಗೆ ಒಂದು ಉತ್ತಮವಾದಂತಹ ಸಮಯ ಇದು. ಸೊ ಎಲ್ಲರೂ ಕೂಡ ಒಪ್ಪಿಸ್ಕೊಂಡ್ಬಿಟ್ಟು ಮದುವೆ ಆಗ್ಬೋದು. ಮಕರ ರಾಶಿ ಅವರಿಗೆ ತುಂಬಾ ಚೆನ್ನಾಗಿದೆ. ಸೊ ಲವರ್ಸ್ಗೆ ತುಂಬಾ ಚೆನ್ನಾಗಿ ಅಂತ ಹೇಳ್ತೀವಿ. ಮುಂದಿನ ವಿಚಾರಕ್ಕೆ ಹೋದ್ರೆ, ಲಲಿತ ಕಲೆಗಳು. ಸೊ ನೋಡಿ, ಈಗ ಒಂದು ಯಾವ್ದಾದ್ರು ಭರತನಾಟ್ಯ ಆಗಿರ್ಬೋದು ಅಥವಾ ಬೇರೆ ಯಾವ್ದಾದ್ರು ನಿಮ್ಮಲ್ಲಿರುವಂತಹ ಕಲೆಗಳನ್ನ ಕಲ್ತಿದ್ರೆ ಅವರಿಗೆ ಉತ್ತಮವಾದಂತಹ ಸ್ಟೇಜ್ ಸಿಗುವಂತಹ ಚಾನ್ಸಸ್ ಸಿಗುತ್ತೆ. ಸೊ ಒಳ್ಳೆ ಆಪರ್ಚುನಿಟಿ ಸಿಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇಂಥ ಸಿಕ್ಕಂತ ಆಪರ್ಚುನಿಟಿಗಳನ್ನ ಬಳಸ್ಕೊಳ್ಳಿ. ಸೊ ಯಾವುದೇ ರೀತಿ ನಿಮಗೆ ತೊಂದರೆಗಳಾಗಲ್ಲ. ಸೊ ನೀವು ಮಾಡುವಂತ ಕೆಲಸದಲ್ಲಿ ಸಕ್ಸಸ್ ಕಾಣ್ತಾ ಹೋಗ್ತೀರಾ. ಸೊ ಮುಂದಿನ ವಿಚಾರಕ್ಕೆ ಹೋದ್ರೆ, ಚಲನಚಿತ್ರಗಳು. ನೋಡಿ, ಯಾರು ಫಿಲಂ ಇಂಡಸ್ಟ್ರಿಯಲ್ಲಿ ಇರ್ತೀರಾ, ಯಾರು ಯೂಟ್ಯೂಬರ್ ಆಗ್ಬೇಕು ಅಂತಿದ್ರಾ, ಸೊ ಫೇಸ್ಬುಕ್ ಅಲ್ಲಿ ಒಳ್ಳೆ ನೇಮನ್ನ ಮಾಡ್ಬೇಕು ಅಂತಿರ್ತೀರಾ, ಇಂಥವ್ರಿಗೆ ಒಂದು ಒಳ್ಳೆ ಸುದೀರ್ಘ ಅವಕಾಶ. ಇಷ್ಟು ದಿವಸಗಳ ಕಾಲ ನಾವು ವಿಡಿಯೋಸ್ ಆಗಿರ್ತೀವಿ ಸರ್, ಎಲ್ಲ ಮಾಡ್ತಿದೀವಿ, ಒಳ್ಳೆ ವ್ಯೂಸ್ ಬರ್ತಿಲ್ಲ, ನಮಗೆ ಯೂಟ್ಯೂಬರ್ ವ್ಯೂಸ್ ಕೊಡ್ತಿಲ್ಲ, ಸೊ ಫಿಲಂ ಇಂಡಸ್ಟ್ರಿಯಲ್ಲಿ ಒಳ್ಳೆ ಹೆಸರು ಮಾಡ್ಬೇಕು ಅಂತ ಇದ್ದೀನಿ, ನನಗೆ ಅವರೊಂದು ನಮಗೆ ಆಪರ್ಚುನಿಟಿನೇ ಕೊಡ್ತಿಲ್ಲ, ಸೊ ಸುಮ್ಮನೆ ಎಲ್ಲಿ ಹೋದ್ರು ಕೂಡ ಅಲ್ಲಿ ಸೋಲ್ಗಳು ಅನುಭವಿಸ್ತಿದ್ದೀವಿ, ಈ ರೀತಿ ಹೇಳೋರಿಗೆಲ್ಲ ತುಂಬಾ ಒಳ್ಳೆ ಅವಕಾಶ ಇದೆ. ಸಿಂಗರ್ಸ್ ಗಳಿಗೂ ತುಂಬಾ ಚೆನ್ನಾಗಿದೆ ಇದು. ನೋಡಿ, ಯಾರು ಈ ಒಂದು ಸಿಂಗಿಂಗ್ ಫೀಲ್ಡ್ ಅಲ್ಲಿ ಇರ್ತೀರಿ ಮಕರ ರಾಶಿ ಅವರಿಗೆ, ಸೊ ಒಳ್ಳೊಳ್ಳೆ ಆಪರ್ಚುನಿಟಿಗಳು ಸಿಗ್ತಾ ಹೋಗುತ್ತೆ. ಸೊ ಮಾಡುವಂತ ಕೆಲಸದಲ್ಲಿ ನಿಮಗೆ ಸಕ್ಸಸ್ ಸಿಗ್ತಾ ಹೋಗುತ್ತೆ. ಸೊ ಹಾಗಾಗಿ ಈ ರೀತಿ ಎಕ್ಸ್ಟ್ರಾ ಕರಿಕ್ಯುಲಮ್ ಆಕ್ಟಿವಿಟೀಸ್ ಇರುವಂತವರಿಗೆ ಉತ್ತಮವಾದಂತಹ ಸಮಯ, ಕ್ರೀಡೆಯಲ್ಲಿರೋರಿಗೂ ಉತ್ತಮವಾದ ಸಮಯ, ಸಿಗುವಂತಹ ಒಂದು ಅವಕಾಶವನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಸೊ ಇನ್ನು ಮಾಡುವಂತ ಕೆಲಸದಲ್ಲಿ ಜಾಸ್ತಿ ಹಾರ್ಡ್ ವರ್ಕ್ ಮಾಡೋದ್ರಿಂದ ನಿಮಗೆ ಉತ್ತಮವಾದಂತಹ ಫಲಗಳು ಸಿಗ್ಲಿಕ್ಕೆ ಶುರು ಆಗ್ತಾ ಹೋಗುತ್ತೆ. ಸೊ ಮುಂದಿನ ವಿಚಾರಕ್ಕೆ ಹೋದ್ರೆ, ಜೂಜು ಆಡುವಂತವ್ರು, ಸೊ ಅಂದ್ರೆ ಈ ಒಂದು ಕಾರ್ಡ್ಸ್ ಆಡುವಂತವ್ರು, ಮಟಕ ದಂಧೆ ಇದೆಲ್ಲ ಮಾಡುವಂತವ್ರು ತುಂಬಾ ಹುಷಾರಾಗಿರ್ಬೇಕಾಗುತ್ತೆ. ಯಾಕಂದ್ರೆ ಬಂದಂತ ಹಣಗಳನ್ನೆಲ್ಲ ಕಳ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಸೊ ಈ ಒಂದು ಮಕರ ರಾಶಿಯವರು ಬಿಸ್ನೆಸ್ ಅನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಬಿಸ್ನೆಸ್ ಅನ್ನ ಮಾಡಿದ್ರೆ ನಿಮ್ಗೆ ಮೊದಲೇ
ಲೇಜಿನೆಸ್ ತುಂಬ ಇರುತ್ತೆ. ಸೊ ಬಿಸ್ನೆಸ್ಸಲ್ಲಿ ಫ್ಲಾಪ್ ಆಗಿ ಹೋಗ್ಬಿಡ್ತೀರಾ. ಸೊ ನೀವು ಹಾಕಿದಂಥ ದುಡ್ಡು 3 ತಿಂಗಳು ಕೂಡ ಇರಲ್ಲ, ನೀವು ಹಾಕಿದಂತಹ ಎಲ್ಲ ಬಿಸ್ನೆಸ್ ಫ್ಲಾಪ್ ಆಗಿ ಹೋಗುತ್ತೆ. ಸೊ ಬಿಸ್ನೆಸ್ಗೆ ಯಾವತ್ತು ಕೈ ಹಾಕಕ್ಕೆ ಹೋಗ್ಬೇಡಿ. ಪಾರ್ಟ್ನರ್ಶಿಪ್ ವ್ಯವಹಾರ ಅಂತೂ ಮಾಡಲಿಕ್ಕೆ ಹೋಗ್ಬೇಡಿ. ಸೊ ಪಾರ್ಟ್ನರ್ಶಿಪ್ ವ್ಯವಹಾರ ಆಗಬರಲ್ಲ. ಶೇರ್ಗಳನ್ನ ಹಾಕ್ಲಿಕ್ಕೆ ಹೋಗ್ಬೇಡಿ, ಟ್ರೇಡಿಂಗ್ಗಳನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ಬಂದಂಥ ಹಣವನ್ನು ಹಾಗೆ ಒಂದು ಸೇವಿಂಗ್ ಮಾಡಿಕೊಳ್ಳೋದ್ರಿಂದ ತುಂಬ ಒಳ್ಳೆಯದು. ಬಟ್ ನಿಮ್ಮಲ್ಲಿ ಅಮೌಂಟ್ ಸೇವ್ ಆಗಲ್ಲ. ನಿಮ್ಮ ಫ್ಯಾಮಿಲಿ ಮೆಂಬರ್ಲಿ ತಂದೆ ಅಥವಾ ತಾಯಿ ಯಾರ್ದಾದ್ರೂ ಒಂದು ರಾಶಿಯ ಒಂದು ಬಲ ಚೆನ್ನಾಗಿದ್ರೆ ಅವರ ಹೆಸರಲ್ಲಿ ನೀವು ಅಮೌಂಟನ್ನು ಒಂದು ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡೋದ್ರಿಂದ ಸೊ ಉತ್ತಮವಾದಂಥ ಸೇವಿಂಗ್ಸನ್ನು ಮಾಡ್ಕೋಬೋದು. ಇಲ್ಲ ಅಂದರೆ ಕಳ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಸೊ ಉತ್ತಮವಾದಂಥ ಆರೋಗ್ಯ, ಇಲ್ಲಿ ನೋಡಿ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಅವರಿಗೆ, ಮಕರ ರಾಶಿಯವರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇರಲ್ಲ. ಸೊ ಇಲ್ಲಿ ಒಂದು ಹಿರಿಯರ ಶಾಪ ತೋರಿಸ್ತಾ ಇದೆ. ಸೊ ಹಾಗಾಗಿ ಪಿತೃಶಾಪ ನಿಮ್ಮ ಜಾತಕದಲ್ಲಿ ಏನಾದ್ರು ಇದ್ದರೆ ಸ್ವಲ್ಪ ಪರಿಹಾರನ ಮಾಡಿಸ್ಕೊಳ್ಳಿ. ಮತ್ತು ಮಾಡುವಂಥ ಕೆಲಸದಲ್ಲಿ ಸ್ವಲ್ಪ ಫೋಕಸನ್ನು ಮಾಡಿದ್ರೆ ಸೊ ಉತ್ತಮವಾದಂಥ ಫಲವನ್ನು ಕಾಣ್ಬೋದಾಗಿದೆ. ಇಲ್ಲಿ ಶಾರ್ಟ್ ಟೈಮ್ ಟ್ರಾವೆಲ್ಸ್ ತೋರಿಸ್ತಾ ಇದೆ. ಸೊ ತಿರುಗಾಟ ಜಾಸ್ತಿ ಇರುತ್ತೆ. ಸೊ 50-60 ಕಿಲೋಮೀಟರ್ ಒಳಗಡೆ ಒಂದು ದಿವಸ ಮನೇಲಿ ಇರಲ್ಲ. ಸೊ ಸುಮ್ಮನೆ ಡೈಲಿ ಸುತ್ತಾಟ ಮಾಡುವಂಥ ಚಾನ್ಸಸ್ ಇರುತ್ತೆ. ಸೊ ಇವರು ಕೂಡ ನೀವು ಹುಷಾರಾಗಿರ್ಬೇಕಾಗತ್ತೆ. ಮತ್ತು ನಿಮಗಾಗಿ ಯಾರಾದರೂ ಕೆಲಸಗಳನ್ನ ಮಾಡ್ತೀರೋ ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಿ. ಫಾರ್ ಎಕ್ಸಾಂಪಲ್ ನಿಮ್ಮ ಮನೇಲಿ ಕೆಲಸ ಮಾಡೋರಾಗಿರ್ಬೋದು, ನಿಮಗೋಸ್ಕರ ಫ್ರೆಂಡ್ಸ್ ಇರ್ಬೋದು, ಅವರಿಗೆಲ್ಲ ಸ್ವಲ್ಪ ನಿಮ್ಮ ಕೈಲಾದಷ್ಟು ನಿಮ್ಮ ಮಿತಿ ಮೀರಿ ನೀವು ಅವ್ರಿಗೆ ಹೆಲ್ಪ್ ಮಾಡೋದ್ರಿಂದ ಉತ್ತಮವಾದಂಥ ಫಲ ಕಾಣ್ಬೋದಾಗಿದೆ. ಸೊ ಯಾರಾದರೂ ಫಾರಿನಿಗೆ ಹೋಗೋರಿದ್ರೆ ತುಂಬ ಒಳ್ಳೆ ಟೈಮ್ ಇದೆ, ವಿದೇಶಕ್ಕೆ ಹೋಗಿ ಬರ್ಬೋದು. ಮತ್ತು ದಾನ ಧರ್ಮವನ್ನು ಮಾಡಲಿಕ್ಕೆ ಇಲ್ಲಿ ತುಂಬ ಒಳ್ಳೆಯ ಅವಕಾಶ ಇದೆ. ಸೊ ನೋಡಿ, ದಾನ ಧರ್ಮಗಳನ್ನ ಮಾಡಿ. ಸೊ ದಾನ ಧರ್ಮಕ್ಕೆ ಯಾವುದೇ ರೀತಿಯಾದಂತಹ ಅಪೇಕ್ಷೆಗಳನ್ನ ಇಟ್ಕೋಬೇಡಿ, ಫಲಗಳನ್ನ ಇಟ್ಕೋಬೇಡಿ. ಸೊ ಅಂದರೆ ನೀವು ಯಾವುದೇ ರೀತಿ ಫಲ ಅಪೇಕ್ಷಿತವಾಗಿ ನೀವು ದಾನ ಮಾಡಿ. ಸೊ 100% ನಿಮಗೆ ಒಂದು ಒಳ್ಳೆ ಫಲ ಸಿಗ್ತಾ ಹೋಗುತ್ತೆ. ಸೊ ನಮಗೆ ಅದೇ ಕೆಲಸ ಆಗಬೇಕು, ಇದೇ ಕೆಲಸ ಆಗಬೇಕು ಅಂತ ಹೇಳ್ಬಿಟ್ಟು ಇಂಟೆನ್ಷನ್ಲಿ ನೀವೇನಾದರೂ ದಾನ ಧರ್ಮ ಮಾಡಿದರೆ, ಧರ್ಮ ಕಾರ್ಯಗಳಲ್ಲಿ ತೊಡಗಿದ್ರೆ, ಸೊ ಅದರಿಂದ ಯಾವುದೇ ರೀತಿ ಫಲ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಮುಂದಿನ ವಿಚಾರಕ್ಕೆ ಬಂದರೆ, ಶತ್ರುಗಳ ಭಯ ಇರುತ್ತೆ. ನೀವು ಶತ್ರುಗಳಿಂದ ಸ್ವಲ್ಪ ದೂರ ಇರಬೇಕಾಗುತ್ತೆ. ಸೊ ಹಲವಾರು ವ್ಯಾಧಿಗಳು ಅಂತಂದರೆ ಏನೇ ಬಂದರೂ ಕೂಡ ಕಾಯಿಲೆ ಕ್ಯೂರ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಒಂದು ವೇಳೆ ಕಾಯಿಲೆ ಬಂದರೂ ಕೂಡ ಕ್ಯೂರ್ ಆಗುತ್ತೆ. ಯಾವುದಾದ್ರೂ ಹಳೆ ಏನಾದರೂ ಡಿಸೀಸ್ಗಳಿದ್ರೆ, ಸೊ ಸ್ವಲ್ಪ ದಿವಸ ಲಾಂಗ್ ಟರ್ಮ್ ಡಿಸೀಸ್ಗಳೇನಾದ್ರು ಕಾಣಿಸ್ಕೊಂಡಿದ್ರೆ ಅದಕ್ಕೆ ಕ್ಯೂರ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಮೆಡಿಕಲಲ್ಲಿ ತೆಗೆದುಕೊಂಡಂತಹ ಟ್ರೀಟ್ಮೆಂಟ್ಗಳು ವರ್ಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಸ್ವಲ್ಪ ಅವಮಾನಗಳಾಗುತ್ತೆ ಮನೆಗಳಲ್ಲಿ, ಏನು ಕೆಲಸ ಮಾಡಲ್ಲ, ಲೇಜಿ ಫೆಲೋ, ಹಾಗೆ ಹೀಗೆ ಅಂತ ಮನೆಗಳಲ್ಲಿ ಕೆಲವೊಂದು ಅವಮಾನಗಳಾಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಹಾರ್ಡ್ ವರ್ಕನ್ನು ಮಾಡೋದ್ರಿಂದ ಅವಮಾನಗಳಿಂದ ನೀವು ಎಸ್ಕೇಪ್ ಆಗ್ಬೋದು. ಸೊ ಅದನ್ನು ಬಿಟ್ಟರೆ ಒಳ್ಳೆ ಟೈಮ್ ಇದೆ. ಅದು ಬಿಟ್ಟರೆ ನೆಕ್ಸ್ಟು ಸೆಲ್ಫ್ ಕಾನ್ಫಿಡೆನ್ಸ್ ಬೇಕು ನಿಮಗೆ, ಅಂದರೆ ಆತ್ಮವಿಶ್ವಾಸದಿಂದ ಮುನ್ನುಗ್ಗಿ ಸೊ ಏನು ಬೇಕಾದ್ರೂ ಸಕ್ಸಸ್ ಆಗ್ತೀರಾ. ಆತ್ಮವಿಶ್ವಾಸ ನಿಮಗೆ, ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲ ಅಂದರೆ ನೀವು 100% ಸರ್ವೈವ್ ಆಗಲಿಕ್ಕಾಗಲ್ಲ. ಒಂದು ವರ್ಷಗಳ ಕಾಲ ತುಂಬ ಸಮಸ್ಯೆಯನ್ನು ತಂದ್ಕೋಬೇಕಾಗುತ್ತೆ. ಸೊ ಒಳ್ಳೆ ಟೈಮ್ ಇದೆ ಹಣವನ್ನು ಜಾಸ್ತಿ ಮಾಡ್ಕೊಳ್ಳಿಕ್ಕೆ. ಸೊ ನಿಮ್ಮ ಮನಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಪ್ರತಿ ದಿವಸ ನೀವು ಡೆವಲಪ್ಮೆಂಟ್ ಆಗ್ತಾ ಹೋಗ್ತೀರಾ. ಸೊ ಹಾಗಾಗಿ ಈ ಒಂದು ಮಕರ ರಾಶಿಯವರಿಗೆ 50% ಚೆನ್ನಾಗಿದ್ರೆ 50% ಬ್ಯಾಡ್ ಇದೆ. ಸೊ ನಿಮ್ಮ ಲೈಫನ್ನು ನೀವು ಹೆಂಗೆ ಟ್ಯೂನ್ ಆಫ್ ಮಾಡ್ಕೊತೀರೋ ಆ ರೀತಿಯಾಗಿ ನಿಮ್ಮ ಲೈಫ್ ತುಂಬ ಚೆನ್ನಾಗಿರುತ್ತೆ. ಸೊ ನಿಮ್ಮ ಪರಿಹಾರದ ವಿಚಾರಕ್ಕೆ ಬಂದರೆ, ನೀವು ಸ್ವಲ್ಪ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ, ಇಲ್ಲಾಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ, ಅಥವಾ ರಾಮ ದೇವಸ್ಥಾನಗಳಿಗೆ ಹೋಗೋದ್ರಿಂದ ತಿಂಗಳಿಗೆ ಒಂದು 2-3 ಬಾರಿ ಹೋಗಿ. ಇಲ್ಲ ಸರ್ ನಾನು ಹೋಗೋಕ್ಕಾಗಲ್ಲ ಅಂದರೆ ಅಟ್ಲೀಸ್ಟ್ ತಿಂಗಳಿಗೆ ಒಂದ್ಸರಿ ಆದರೂ ಹೋಗಿ ಬನ್ನಿ. ಸೊ 100% ನಿಮಗೆ ಬಂದಿರುವಂಥ ನೆಗೆಟಿವ್ಗಳಿಂದ ನೀವು ಪಾಸಿಟಿವ್ ವೈಬ್ರೇಷನ್ ತಡ್ಕೋಬೋದು. ಸೊ ಎಲ್ಲರಿಗೂ ಕೂಡ ಮಕರ ರಾಶಿಯವರಿಗೆ ಒಳ್ಳೆಯದಾಗಲಿ. ಸೊ ಮುಂದಿನ ರಾಶಿ ಬಂದ್ಬಿಟ್ಟು ಕುಂಭ ರಾಶಿ. ನೋಡಿ ವೀಕ್ಷಕರೇ, ಕುಂಭರಾಶಿಯವರಿಗೆ ಒಂದು ಗುರುವಿನ ಗೋಚರವನ್ನು ನೋಡ್ತಾ ಹೋದ್ರೆ 4ನೇ ಸ್ಥಾನ ಅಂದರೆ ಮಾತೃಸ್ಥಾನದಲ್ಲಿ ಚತುರ್ಥ ಭಾವದಲ್ಲಿ ನಮಗೆ ಗುರುವಿನ ಗೋಚರ ಕಾಣಿಸ್ತಾ ಹೋಗ್ತಿದೆ. ಸೊ ಇದು ತುಂಬಾ ಒಳ್ಳೆಯ ಅನುಕೂಲವಾದಂಥದ್ದು ಕುಂಭರಾಶಿಯವರಿಗೆ. ಕಾರಣ ಏನಪ್ಪಾ ಅಂತಂದ್ರೆ, ಕುಂಭರಾಶಿಯವರು ಏನಾದರೂ ಮನೆಯನ್ನ ಮಾಡಬೇಕು ಅಂತ ಇದ್ರೆ, ಅಥವಾ ಆಸ್ತಿಯನ್ನ ಖರೀದಿ ಮಾಡಬೇಕು ಅಂತ ಇದ್ರೆ, ವಾಹನಗಳನ್ನ ಖರೀದಿ ಮಾಡಬೇಕು ಅಂತ ಇದ್ರೆ, ಪೀಠೋಪಕರಣನ ಖರೀದಿ ಮಾಡಬೇಕು ಅಂತಿದ್ರೆ ತುಂಬಾ ಪ್ರಶಸ್ತವಾದಂತಹ ಸಮಯ. ಸೊ ನೀವು 100% ಖರೀದಿಯನ್ನ ಮಾಡ್ಬೋದು. ಸೊ ನೀವು ಮಾಡುವಂಥ ಕೆಲಸದಲ್ಲಿ ಯಶಸ್ಸು ಸಿಗುತ್ತೆ. ಸೊ ಬ್ಯಾಂಕ್ಗಳಲ್ಲಿ ಲೋನು ಸಿಗುತ್ತೆ, ಸಾಲನೂ ಸಿಗುತ್ತೆ. ನಿಮ್ಮ ಆಸ್ತಿಗಳೇನಾದ್ರು, ಅಸೆಟ್ಸ್ಗಳೇನಾದ್ರು ಕೋರ್ಟಲ್ಲಿ ಬಿದ್ದಿದ್ರೆ ಈ ಒಂದು ಸಂದರ್ಭದಲ್ಲಿ ರಾಜಿಯನ್ನು ಆಗ್ಬೋದು, ಅಥವಾ ಅದಾಲತ್ತಲ್ಲಿ ನೀವು ಕ್ಲಿಯರ್ ಮಾಡ್ಕೋಬಹುದು. ಸೊ ಹಣವನ್ನು ಕೊಟ್ಬಿಟ್ಟಾದ್ರೂ ಕೊಂಡ್ಕೋಬಹುದು. ನಿಮ್ಮ ಅದೃಷ್ಟ ಚೆನ್ನಾಗಿದ್ರೆ ನಿಮಗೆ ನೀವು ಅಂದ್ಕೊಂಡಿದ್ದ ಕೆಲಸದಲ್ಲಿ ಈ ಕೋರ್ಟ್ಗಳಲ್ಲಿ ಏನಾದ್ರು ಆಸ್ತಿ ಮತ್ತೆ ಕೇಸ್ಗಳ ಏನಾದ್ರು ದಾವೆ ಹೂಡಿದ್ರೆ 100% ವಿನ್ನಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಲಾಯರ್ಗೆ ಹೇಳ್ಬಿಟ್ಟು ಫೋಕಸ್ ಅನ್ನ ಮಾಡ್ಲಿಕ್ಕೆ ಹೇಳಿ. ಸೊ ತಾಯಿಯಿಂದ ಇಷ್ಟು ದಿವಸ ನಿಮ್ಗೆ ಏನಾದ್ರು ಜಗಳ ಆಗ್ತಿದ್ರೆ, ತಾಯಿಯಿಂದ ನಿಮ್ಗೆ ಏನಾದ್ರು ನೆಮ್ಮದಿ ಇಲ್ಲದೆ ಇದ್ದಿದ್ರೆ, ನಿಮಗೂ ನಿಮ್ಮ ತಾಯಿಗೂ ಆಗಬಾರ್ದೇ ಇದ್ದಿದ್ರೆ, ಸೊ ತಾಯಿಯಿಂದ ಸುಖ ಸಿಗುವಂಥ ಚಾನ್ಸಸ್ ಇರುತ್ತೆ. ಅಂತಂದರೆ ತಾಯಿ ನಿಮ್ಮನ್ನು ಚೆನ್ನಾಗಿ ಮಾತಾಡಿಸೋದು, ತಾಯಿ ನಿಮಗೆ ಚೆನ್ನಾಗಿ ಊಟಕ್ಕೆ ಬಡಿಸೋಂಥದ್ದು, ತಾಯಿ ಪ್ರೀತಿ ಅನ್ನೋದೇನಿದೆ ಅದು ಸಿಗ್ತಾ ಹೋಗುತ್ತೆ. ಇದನ್ನು ಮಾತೃ ಸುಖ ಅಂತ ಕರಿತೀವಿ. ತಾಯಿಯಿಂದ ನಿಮ್ಗೆ ಇಷ್ಟ ಏನು ಸಿಕ್ಕಿಲ್ವೋ ಅದು ಎಲ್ಲ ಕೂಡ ಸಿಗುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇದು ತಾಯಿಯಿಂದ ನಿಮಗೆ ಸುಖ ಪ್ರಾಪ್ತಿ ಅಂತ ಕರಿತೀವಿ. ಸೊ ಹಾಗಾಗಿ ಇದನ್ನು ಮಾತೃ ಯೋಗ ಅಂತ ಕರಿತೀವಿ. ಮಾತೃ ಯೋಗ ಬರುವಂಥ ಚಾನ್ಸಸ್ ಇದೆ. ಸೊ ನಿಮಗೆ ಕುಂಭರಾಶಿಯವರಿಗೆ ಈ ಒಂದು
ತಾಯಿಯಿಂದ ಅವ್ರೇನಾರು ಅಸೆಟ್ಸ್ ಇದ್ರೆ, ತಾಯಿ ಹೆಸರಲ್ಲಿ ಪ್ರಾಪರ್ಟಿ ಇದ್ರೆ ಮಗ ಅಥವಾ ಮಗಳಿಗೆ ಕೊಡುವಂತ ಚಾನ್ಸಸ್ ಇರುತ್ತೆ. ಸೊ ಟೋಟಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವಂತವರಿಗೆ ತುಂಬಾ ಉತ್ತಮವಾದಂತಹ ಸಮಯ. ಸೊ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅವರು ತುಂಬಾ ಚೆನ್ನಾಗಿ ಮಾಡ್ಬೋದು. ಅದರಲ್ಲಿ ಹಲವಾರು ರೀತಿಯಾದಂತಹ ಲಾಭ ಸಿಗ್ತಾ ಹೋಗುತ್ತೆ. ಸೊ ಈ ಒಂದು ಅಲಿಗೇಷನ್ ಮಾಡಿಸೋದಾಗಿರ್ಬೋದು, ರೋಡ್ಗಳನ್ನ ಮಾಡಿಸೋದಾಗಿರ್ಬೋದು, ಅಥವಾ ಮನೆಗಳನ್ನ ಕಟ್ಟಿ ಸೈಟ್ಗಳನ್ನ ಮಾರೋದಾಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ನಿಮಗೆ ಲಾಭ ಸಿಗ್ತಾ ಹೋಗುತ್ತೆ. ಸೊ ಮುಂದಿನ ವಿಚಾರಕ್ಕೆ ಹೋದ್ರೆ ನಿಮ್ಮ ಮಾತಿಗೊಂದು ಬೆಲೆ ಇರುತ್ತೆ. ಸೊ ಹೇಗೆ ಬೇಕಾಗಿ ಮಾತಾಡ್ಲಿಕ್ಕೆ ಹೋಗಬೇಡಿ. ಸೊ ಚೆನ್ನಾಗಿ ಮಾತಾಡಿ, ಮಧುರವಾಗಿ ಮಾತಾಡಿ. ನಿಮ್ಮ ಎದುರುಗಡೆ ಬಂದಂತಹ ಕ್ಲೈಂಟ್ಸ್ ಅಥವಾ ಕಸ್ಟಮರ್ಗಳಿಗೆ ಚೆನ್ನಾಗಿ ಮಾತಾಡಿಸಿ. ಸೊ ಆಟೋಮೆಟಿಕಲಿ ನಿಮಗೆ ಒಳ್ಳೆ ರೆಸ್ಪೆಕ್ಟ್ ಸಿಗ್ತಾ ಹೋಗುತ್ತೆ. ಸೊ ಮುಂದಿನ ವಿಚಾರಕ್ಕೆ ಬಂದರೆ ಅಹಂ ಅನ್ನ ಬಿಟ್ಟುಬಿಡಿ. ಈಗೋಯಿಸಮ್ ಅಂದರೆ ನಿಮ್ಮ ಬಾಡಿಲಿ ಏನಾದ್ರು ಈಗೋಯಿಸಮ್ ಏನಾದ್ರು ಇದ್ರೆ ಬಿಟ್ಟುಬಿಡಿ. ಸೊ ಆಟಿಟ್ಯೂಡ್ ಏನಾದ್ರು ಇದ್ರೆ ಬಿಟ್ಟುಬಿಡಿ. ಸೊ 100% ಅದು ನಿಮ್ಮನ್ನು ತುಂಬ ಕೆಳಗಡೆ ತೆಗೆದುಕೊಳ್ಳೋ ಹೋಗುತ್ತೆ ಕುಂಭರಾಶಿ ಅವರಿಗೆ. ಸೊ ಸ್ವಲ್ಪ ಬೆಂಡಿಂಗ್ ನೇಚರ್ ಇರಲಿ. ನಿಮಗೆ ಯಾರೇ ಬರಲಿ ಕೂಡ, ನಿಮ್ಮ ಶತ್ರು ಬಂದರೂ ಕೂಡ ಅವನನ್ನು ಮಧುರ ಮಾತುಗಳಿಂದ ಮಾತಾಡಿಸಿದ್ರೆ ಅವನು ನಿಮಗೆ ಮಿತ್ರನಾಗುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಕುಂಭರಾಶಿಯವರು ಈ ಒಂದು ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಸೊ ಮತ್ತೆ ನಿಮ್ಮ ಸ್ನೇಹ ನಾಶವಾಗುವಂಥ ಚಾನ್ಸಸ್ ಇರುತ್ತೆ. ನಿಮ್ಗೆ ಯಾರಾದರೂ ಒಂದು ಒಳ್ಳೆ ಫ್ರೆಂಡ್ ಸರ್ಕಲ್ ಇರುತ್ತೆ, ನಿಮ್ದೇ ಆದಂಥ ಒಂದು ಫ್ರೆಂಡ್ ಬಳಗ ಇರುತ್ತೆ. ಸೊ ಅದು ಫ್ರೆಂಡ್ ಸರ್ಕಲ್ ಸಮಸ್ಯೆ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಫ್ರೆಂಡ್ಶಿಪ್ಪನ್ನು ಕಳ್ಕೊಳ್ಳೋಕೆ ಹೋಗಬೇಡಿ. ಸೊ ಆದಷ್ಟು ನೀವು ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ನೆಕ್ಸ್ಟು ಬುದ್ಧಿ ಕ್ಲೇಶ ಅಂದರೆ ಅವ್ರಿವ್ರು ಮಾತು ಕಟ್ಕೊಂಡು ಸುಮ್ಮನೆ ಲೈಫನ್ನು ಹಾಳು ಮಾಡ್ಕೊಳ್ಳೋದು, ಅವ್ರಿವ್ರು ಮಾತು ಕಟ್ಕೊಂಡು ಯಾರನ್ನ ಹೋಗಿ ಜಗಳ ಮಾಡ್ಕೊಳೋದು, ಈ ಫ್ರೆಂಡನ್ನು ಕಳ್ಕೊಳೋದು, ಆ ಫ್ರೆಂಡನ್ನು ಕಳ್ಕೊಳೋದು. ಸೊ ಹಾಗಾಗಿ ಸ್ವಲ್ಪ ಬುದ್ಧಿಯಲ್ಲಿ ಸ್ವಲ್ಪ ವೇರಿಯೇಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಬುಧನ ನಾವು ಬುದ್ಧಿವಂತ ಅಂತ ಕರಿತೀವಿ. ಸೊ ಅವನು ಕೆಟ್ಟವ್ರ ಜೊತೆಗಿದ್ರೆ ಕೆಟ್ಟ ಬುದ್ಧಿ ಬರುತ್ತೆ, ಒಳ್ಳೆಯವ್ರ ಜೊತೆಗಿದ್ರೆ ಒಳ್ಳೆ ಬುದ್ಧಿ ಬರುತ್ತೆ. ಸೊ ಅವನು ಬುಧ ಇಬ್ಬರನ್ನು ಬ್ಯಾಲೆನ್ಸ್ ಮಾಡ್ತಾನೆ. ಸೊ ಹಾಗಾಗಿ ಈ ರೀತಿ ಕುಂಭರಾಶಿಯವರು ಸ್ವಲ್ಪ ವಿಷ್ಣುವಿನ ಆರಾಧನೆ ಮಾಡೋದು ತುಂಬಾ ಒಳ್ಳೇದು. ಸೊ ವಿಷ್ಣುವಿನ ದೇವಸ್ಥಾನಗಳಿಗೆ ಹೋಗಿ ಬರೋದ್ರಿಂದ ಒಳ್ಳೆ ಬುದ್ಧಿ ಬರುತ್ತೆ. ಸೊ ಇನ್ನೊಬ್ಬರು ಮಾತು ಕೇಳೋದು ತಪ್ಪುತ್ತೆ, ಮತ್ತೆ ಹಲವಾರು ಸಮಸ್ಯೆಗಳಿಂದ ನೀವು ಸಿಲ್ಕೋದು ತಪ್ಪುತ್ತೆ. ಸೊ ಹಾಗಾಗಿ ಲಕ್ಷ್ಮೀ ರಂಗನಾಥ ಸ್ವಾಮಿ ಅಥವಾ ವಿಷ್ಣುವಿನ ಆರಾಧನೆ ಜಾಸ್ತಿ ಮಾಡ್ತಾ ಹೋಗಿ. ಮತ್ತೆ ಅದು ಬಿಟ್ಟರೆ ಚರ್ಮದ ಬಾಧೆ ಅಂದರೆ ಸ್ಕಿನ್ ಅಲರ್ಜಿ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ನೀವು ಒಂದು ವರ್ಷಗಳ ಕಾಲ ಯಾವ ಹಾಸ್ಪಿಟಲ್ಗೆ ತೋರಿಸಿ, ಆಯುರ್ವೇದಿಕ್ ತೋರಿಸಿ, ಸೊ ಇಂಗ್ಲೀಷ್ ಮೆಡಿಸಿನಲ್ಲಿ ತೋರಿಸಿ, ಹೋಮಿಯೋಪತಿಗೆ ತೋರಿಸಿ, ನಾಟಿ ಔಷಧಿ ತೋರಿಸಿ, ಸೊ ಎಲ್ಲೂ ಕೂಡ ಬಗೆಹರಿಲ್ಲ. ತುಂಬ ಅಂದರೆ ಲಾಂಗ್ ಟರ್ಮ್ ಅಂದರೆ 1 ರಿಂದ 2 ವರ್ಷಗಳ ಕಾಲ ಸೊ ಮೆಡಿಸಿನನ್ನು ತೆಗೆದುಕೊಳ್ಳುವಂಥ ಚಾನ್ಸಸ್ ನಿಮಗೆ ತೋರಿಸ್ತಾ ಹೋಗ್ತಿದೆ. ಸೊ ಮುಂದಿನ ವಿಚಾರಕ್ಕೆ ಹೋದರೆ ಕುಂಭರಾಶಿ ಅವರಿಗೆ ಪದವಿ ಶಿಕ್ಷಣ ತುಂಬ ಚೆನ್ನಾಗಿರುತ್ತೆ. ನೋಡಿ, ಯಾರೆಲ್ಲ ಮಕ್ಕಳು ಓದ್ತಿರ್ತಾರೆ SSLCಯಲ್ಲಿ ಉತ್ತಮವಾದಂತಹ ಮಾರ್ಕ್ಸನ್ನು ತೆಗೆದುಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಸೊ ಮತ್ತೆ SSLC ಆದವರು PUC ಮಾಡುವಂಥ ಯೋಗ ಬರುತ್ತೆ, PU ಇದ್ದವರಿಗೆ ಡಿಗ್ರಿ ಮಾಡುವಂಥ ಯೋಗ ಇರುತ್ತೆ. ಸೊ ಕುಂಭರಾಶಿಯಲ್ಲಿರುವಂಥವರಿಗೆ ಮ್ಯಾಕ್ಸಿಮಮ್ ನೋಡಿ, ಎಲ್ಲರಿಗೂ ಅಲ್ಲ, ಕಷ್ಟಪಟ್ಟು ಓದೋರಿಗೆ ನಿಮಗೆ ಡಿಗ್ರಿ ಪಾಸ್ ಆಗುವಂಥದ್ದು, ಒಳ್ಳೆ ಸ್ಕೋರಿಂಗ್ ಮಾಡುವಂಥದ್ದು, ಅಥವಾ ಒಂದು ಪದವಿ ಶಿಕ್ಷಣ ಮುಗಿಸುವಂಥದ್ದು ಕೂಡ ತೋರಿಸ್ತಾ ಇದೆ. ತುಂಬ ಚೆನ್ನಾಗಿದೆ ಎಜುಕೇಷನ್ ವಿಚಾರದಲ್ಲಿ. ಮಕ್ಕಳಿಗೆ ಸ್ವಲ್ಪ ಇನ್ನೂ ಫೋಕಸ್ ಮಾಡಿದ್ರೆ ಒಳ್ಳೆ ಮಾರ್ಕ್ಸ್ನ ತೆಗೆದುಬಹುದು. ನೆಕ್ಸ್ಟ್ ಮುಂದಿನ ವಿಚಾರಕ್ಕೆ ಹೋದರೆ ನಿಮಗೆ ಫ್ಲಾಟ್ಗಳು ಸಿಗುವಂಥ ಚಾನ್ಸಸ್ ಇದೆ. ಸೊ ಮನೆಗೆ ಅಡಿಪಾಯ ಹಾಕೋಲಿಕ್ಕೆ ಒಳ್ಳೆ ಸಮಯ. ನೋಡಿ ಗುರುಗಳೇ, ನಾನು ಮನೆ ಕಟ್ಟಬೇಕು ಅಂತ ಇದ್ದೀನಿ, ಸೊ ನನಗೆ ಮನೆ ಕಟ್ಟೋಕ್ಕೆ ಯೋಗನೇ ಬರ್ತಿಲ್ಲ ಅಂತ ತುಂಬ ಜನ ಹೇಳ್ತಾರೆ. ಈ ಸಂದರ್ಭದಲ್ಲಿ ನೀವು ಪ್ರಯತ್ನ ಪಟ್ಟರೆ ಸೊ ಮನೆಗೆ ಅಡಿಪಾಯನ ಹಾಕ್ಬಿಟ್ಟು ವಿತಿನ್ 1 ವರ್ಷದ ಒಳಗಡೆ ನಿಮ್ಮ ಮನೆ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗ್ತಾ ಹೋಗುತ್ತೆ. ಫೌಂಡೇಶನ್ ಎಲ್ಲ ಆಗ್ಬಿಟ್ಟು ಮನೆ ಗೃಹ ಪ್ರವೇಶನ ಕೂಡ ಮಾಡ್ಕೋಬಹುದು. ಅಷ್ಟು ಚೆನ್ನಾಗಿದೆ. ಬಟ್ ಪ್ರಯತ್ನ ಪಡಬೇಕಷ್ಟೇ. ಪ್ರಯತ್ನ ಇಲ್ಲದ್ರೆ ನೀವೇನು ಮಾಡ್ಲಿಕ್ಕೆ ಆಗಲ್ಲ. ಕೃಷಿ ಅಂದರೆ ಅಗ್ರಿಕಲ್ಚರ್ ಇರೋರಿಗೆ ತುಂಬ ಒಳ್ಳೆ ಚೆನ್ನಾಗಿದೆ. ಬಟ್ ಈಗ ಮಳೆ ಬೆಲೆ ಎಲ್ಲ ತುಂಬ ಕಡಿಮೆ ಇದೆ. ಆದರೂ ಕೂಡ ಈ ಒಂದು ಕುಂಭರಾಶಿಯವರು ಯಾವ್ದಾದ್ರು ಒಂದು ಟೆಕ್ನಿಕನ್ನು ಯೂಸ್ ಮಾಡಿಬಿಟ್ಟು ಕೃಷಿಯಲ್ಲೂ ಕೂಡ ಉತ್ತಮವಾದಂಥ ಲಾಭವನ್ನು ತೆಗಿಬಹುದಾಗಿದೆ. ಮತ್ತೆ ಪದವಿ ಶಿಕ್ಷಣ ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಈ ಒಂದು ಕುಂಭರಾಶಿಯವರಿಗೆ ಭೂಮಿಯಿಂದ ಉತ್ತಮವಾದ ಲಾಭ ಸಿಗುವಂಥ ಚಾನ್ಸಸ್ ತುಂಬ ಇರುತ್ತೆ. ಸೊ ಹಾಗಾಗಿ ನೀವು ಮಾಡುವಂಥ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿ. ಸೊ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಕುಂಭರಾಶಿಯವರು ಪರಿಹಾರಕ್ಕೆ ಹೋದರೆ ಯಾವ ರೀತಿಯಾದಂಥ ಪರಿಹಾರ ಮಾಡಬೇಕು ಅಂತಂದರೆ, ಸೊ ಭೂವರ ಸ್ವಾಮಿಯನ್ನು ಆರಾಧನೆ ಮಾಡೋದು ತುಂಬ ಉತ್ತಮ. ನೋಡಿ, ಭೂವರ ಸ್ವಾಮಿ ಅಂದರೆ ಇಲ್ಲಿ ಚನ್ನರಾಯಪಟ್ಟಣ ಹಾಸನದ ಹತ್ರ ಕಲ್ಲಳ್ಳಿ ಅಂತ ಇದೆ. ಸೊ ಅಲ್ಲಿ ಭೂವರ ಸ್ವಾಮಿ ಇದೆ. 1 ಬಾರಿ ಹೋಗ್ಬಿಟ್ಟು ಭೂವರ ಸ್ವಾಮಿ ದರ್ಶನ ಮಾಡ್ಕೊಂಡ್ ಬನ್ನಿ. ವರ್ಷಕ್ಕೆ 2 ರಿಂದ 3 ಬಾರಿ ಹೋಗೋದು ಉತ್ತಮ. ಸೊ ಹಾಗಾಗಿ ಮತ್ತೆ ವಿಷ್ಣುವಿನ ಆರಾಧನೆಯನ್ನು ಮಾಡಿ ಜಾಸ್ತಿ. ತಿರುಪತಿಗೆ 1 ಬಾರಿ ಭೇಟಿಯನ್ನು ಕೊಡಿ. ಸೊ ಇಲ್ಲಾಂದ್ರೆ ನಿಮ್ಮ ಊರಿನ ಹತ್ತಿರುವಂತಹ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗೋದ್ರಿಂದ ಸೊ ಬುದ್ಧಿ ಚೆನ್ನಾಗಿರುತ್ತೆ. ಸೊ ಬ್ರೈನ್ಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ಬರುವಂಥದ್ದು ಕೂಡ ಕಡಿಮೆ ಆಗುತ್ತೆ. ಸೊ ತಲೆಗೆ ಹೊಡೆತ ಬೀಳುವಂಥ ಚಾನ್ಸಸ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದನ್ನು ಬಿಟ್ಟರೆ ನೆಕ್ಸ್ಟ್ ಆಂಜನೇಯ ದೇವಸ್ಥಾನಕ್ಕೆ ಹೋಗೋದ್ರಿಂದ ಉತ್ತಮವಾದಂತಹ ಫಲ ಸಿಗ್ತಾ ಹೋಗುತ್ತೆ. ಸೊ ಯಾವ ಹೋಗ್ಲಿಕ್ಕೆ ಆಗಲ್ಲ ಅಂದ್ರೆ ನಿಮ್ಮ ಊರಿನ ಹತ್ರ ನರಸಿಂಹಸ್ವಾಮಿ ದೇವಸ್ಥಾನ ಇದ್ರೆ ಸೊ ಅಲ್ಲಿಗೆ ಹೋಗಿ ಬನ್ನಿ, ಉತ್ತಮವಾದಂತಹ ಫಲ ಸಿಗೋಕೆ ಶುರು ಆಗುತ್ತೆ. ಸೊ ಕುಂಭರಾಶಿಯವರಿಗೆಲ್ಲ ಉತ್ತಮವಾದಂತಹ ಫಲ ಸಿಗ್ಲಿ, ಅವರಿಗೆ ಆಯುಷ್ಯ ಆರೋಗ್ಯ ಎಲ್ಲ ದೇವರು ಚೆನ್ನಾಗಿ ಕೊಡ್ಲಿ ಅಂತ ಹೇಳ್ತಾ, ಸೊ ಕೊನೆಯದಾದಂತಹ ಮುಂದಿನ ರಾಶಿ ಕಾಲಪುರುಷನಲ್ಲಿ ಬರುವಂತಹ ಕೊನೆಯ ರಾಶಿ ಮೀನ ರಾಶಿಗೆ ನಾವು ಇಲ್ಲಿಗೆ ಹೋಗೋಣ ಈಗ. ಸೊ ಮೀನ ರಾಶಿಯ ಒಂದು ಫಲ ಹೇಗಿದೆ ಅಂತ ನೋಡೋಣ. ಈ ವೀಕ್ಷಕರೇ, ಸೊ ಇವತ್ತು ಮೀನ ರಾಶಿ ಬಂದ್ಬಿಟ್ಟು ತೃತೀಯ ಒಂದು ಸ್ಥಾನದಲ್ಲಿ ಅಂದ್ರೆ 3ನೇ ಒಂದು ಭಾವದಲ್ಲಿ ಗುರುವಿನ ಗೋಚಾರ ಕಾಣಿಸ್ತಾ ಇದೆ.
ಸೊ ಮೀನರಾಶಿಯವರು ಏನು ಮಾಡಬೇಕು ಅಂದರೆ ಸ್ವಪ್ರಯತ್ನದಿಂದ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಈ ವರ್ಷದಲ್ಲಿ. ಸ್ವಂತ ಪರಿಶ್ರಮ ಸ್ವಂತಿಕೆಯಿಂದ ಮಾಡಿ ಬಿಸ್ನೆಸ್ಸನ್ನು 100% ಕ್ಲಿಕ್ ಆಗುತ್ತೆ. ಸೊ ಇದನ್ನು ಬಿಟ್ಟು ನೀವು ಬೇರೆ ಏನು ಮಾಡ್ಲಿಕ್ಕೆ ಹೋದ್ರೂ ಕೂಡ ತುಂಬ ಕಷ್ಟ ಆಗುತ್ತೆ. ಶತ್ರುಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ಯಾರು ನಿಮಗೆ ಹೆಲ್ಪ್ ಮಾಡ್ಲಿಕ್ಕೆ ಬರಲ್ಲ ಮೀನರಾಶಿಯವರಿಗೆ. ಸೊ ನಿಮ್ಮ ಪ್ರಯತ್ನವನ್ನು ನೀವೇ ಮಾಡಬೇಕು, ನಿಮ್ಮ ಹಣವನ್ನು ನೀವೇ ಹೊಂದಿಸ್ಕೋಬೇಕು. ಇಲ್ಲಿ ಯಾವುದೇ ರೀತಿಯಾದಂತಹ ಸ್ನೇಹಿತರಾಗಿರ್ಬೋದು, ತಂದೆ ತಾಯಿಗಳನ್ನಾಗಿರ್ಬೋದು, ಸೊ ನಿಮ್ಮ ಕುಟುಂಬಸ್ಥರಿಂದ ಇರ್ಬೋದು, ನಿಮಗೆ ಯಾವುದೇ ರೀತಿಯಾದಂತಹ ಸಹಾಯ ದೊರೆಯಲ್ಲ. ಸೊ ಮುಂದಿನ ವಿಚಾರಕ್ಕೆ ಬಂದರೆ ಸಂವಹನ. ನಿಮ್ಮ ಕಮ್ಯುನಿಕೇಷನ್ ತುಂಬ ಚೆನ್ನಾಗಿರುತ್ತೆ. ಅಂದರೆ ಕಮ್ಯುನಿಕೇಷನ್ ಅಂದರೆ ಸಂವಹನ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಜರ್ನಲಿಸಮಲ್ಲಿ ಇರ್ಬೋದು, ಅಥವಾ ನ್ಯೂಸ್ ಆ್ಯಂಕರಿಂಗ್ ಆಗಿರ್ಬೋದು, ಆ್ಯಂಕರಿಂಗ್ ಫೀಲ್ಡಲ್ಲಿ ಇರೋದಾಗಿರ್ಬೋದು, ಸೊ ಈ ಒಂದು ಭಾಷಣ ಮಾಡುವಂಥದ್ದಾಗಿರ್ಬೋದು, ಇಂಥವ್ರಿಗೆ ತುಂಬ ಚೆನ್ನಾಗಿ ಒಂದು ಉತ್ತಮವಾದಂಥ ದಿವಸ ಅಂತ ಕರಿತೀವಿ. ಸೊ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಸೊ ಭಾಷಣವನ್ನು ಮಾಡುವಂತಾಗಿರ್ಬೋದು, ಈ ಒಂದು ಕಮ್ಯುನಿಕೇಷನ್ ಸ್ಕಿಲ್ ಯಾರಿಗಿರುತ್ತೆ ಅವರಿಗೆಲ್ಲ ಉತ್ತಮವಾದಂಥ ಫಲ ಸಿಗೋಕೆ ಶುರುವಾಗ್ತಾ ಹೋಗುತ್ತೆ. ಇಂಥವರು ಸೊ ಯಶಸ್ಸನ್ನು 100% ಕಾಣ್ಬೋದಾಗಿದೆ. ಮತ್ತು ಅತಿ ಉತ್ಸಾಹದಲ್ಲಿ ಇರೋದು ಬೇಡ. ಸೊ ಆದಷ್ಟು ಸ್ವಲ್ಪ ನಿಮ್ಮ ಲಿಮಿಟ್ಸಲ್ಲಿ ನೀವು ಇರಬೇಕಾಗುತ್ತೆ. ಇರೋದ್ರಿಂದ ನಿಮಗೆ ಉತ್ತಮವಾದಂಥ ಲಾಭ ಸಿಗ್ತಾ ಹೋಗುತ್ತೆ. ಸೊ ನಿಮಗೆ ಒಂದು ಚಾಲೆಂಜಿಂಗ್ ಟೈಮ್ ಅಂತ ಕರಿತೀವಿ. ಸೊ ನಿಮ್ಮ ಎದುರುಗಡೆ ನೀವೇನಾದ್ರೂ ಒಂದು ಶಾಪನ್ನು ಇಟ್ಟರೆ ನಿಮ್ಮ ಎದುರುಗಡೆ ಮತ್ತೊಂದು ಶಾಪನ್ನು ಇಡುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇದು ಒಂದು ಚಾಲೆಂಜಿಂಗ್ ಟೈಮ್ ಅಂತ ಹೇಳ್ತೀವಿ. ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ. ಮಾಡುವಂಥ ಕೆಲಸದಲ್ಲಿ ಶ್ರದ್ಧೆಯಿಂದ ಮಾಡಿ. ಅವರು ಎಷ್ಟು ಜನ ಚಾಲೆಂಜ್ ಮಾಡಿದ್ರು ಗೆಲ್ಲುವಂಥ ಚಾನ್ಸಸ್ ನಿಮಗೆ ಇದ್ದೇ ಇರುತ್ತೆ. ಸೊ ತುಂಬ ಪ್ರಯತ್ನವನ್ನು ಪಡಬೇಕಾಗುತ್ತೆ. ಇನ್ನೊಂದು ವಿಚಾರ ಏನಂತಂದರೆ ಡಾಕ್ಯುಮೆಂಟ್ರಿ ಪ್ರಾಬ್ಲಮ್ಸ್ ಅಂತ ಕರಿತೀವಿ. ಸೊ ಪತ್ರಗಳಾಗಿರ್ಬೋದು, ಲೆಕ್ಕಪತ್ರಗಳಾಗಿರ್ಬೋದು, ಅಥವಾ ಆಡಿಟಿಂಗ್ ಮಾಡೋದಾಗಿರ್ಬೋದು, ನಿಮ್ಮ ಕೇಸ್ಗಳು ಏನಾದ್ರು, ನಿಮ್ಮ ದಾಖಲೆಗಳು ಕೋರ್ಟಲ್ಲಿ ಏನಾದ್ರು ಪಾಣಿ ಹೆಸರು ಚೇಂಜ್ ಮಾಡಿಸ್ತಾ ಇರ್ಬೋದು, ಎಲ್ಲದಕ್ಕೂ ಲಾಭ ಸಿಗ್ತಾ ಹೋಗುತ್ತೆ, ಜಯ ಸಿಗ್ತಾ ಹೋಗುತ್ತೆ. ನಿಮ್ಮ ಭೂಮಿ ವಿಚಾರ ಕೋರ್ಟ್ಗಳದ್ದೇನಾದ್ರು ಈ ಒಂದು ಕೆಲವೊಂದು ತಿದ್ದುಪಡಿಗಳಿದ್ರೆ, ಪಾಣಿಗಳಲ್ಲಿ ಕೆಲವೊಂದು ಹೆಸರುಗಳು ಕೆಟ್ಟೋಗಿದ್ರೆ, ಆಸ್ತಿ ಹೆಸರುಗಳು ನಿಮ್ಮ ಹೆಸರು ಬರೋದು, ಯಾರ ಹೆಸರು ಮಿಸ್ ಆಗಿ ಆ ತಂದೆ ಹೆಸರಲ್ಲಿ ಅಜ್ಜನ ಹೆಸರಲ್ಲಿ ಇದ್ರೆ ಅದನ್ನು ಚೇಂಜ್ ಮಾಡಿಸ್ಕೊಳೋದಿದ್ರೆ 100% ನಿಮಗೆ ಇಲ್ಲಿ ಬೇಗ ಕೆಲಸ ಆಗುತ್ತೆ. ಸೊ ಆ ಥರ ಏನಾದ್ರು ಸಮಸ್ಯೆಗಳಿದ್ರೆ ಬೇಗ ನೀವು ಮುಂದೂಡಿದ್ರೆ 100% ನಿಮ್ಮ ಕೆಲಸ ಸಿಗ್ತಾ ಹೋಗುತ್ತೆ. ಸೊ ಒಬ್ಬ ಒಳ್ಳೆ ಲಾಯರ್ನ ಇಟ್ಕೊಂಡ್ಬಿಟ್ಟು ನಿಮ್ಮ ಕೆಲಸವನ್ನು ಈಸಿಯಾಗಿ ಮಾಡ್ಕೋಬೋದು. ದಾಖಲೆಗಳು ಮತ್ತು ಕಡತ ಪತ್ರಗಳಿಗೆ ಸೊ ಉತ್ತಮವಾದಂಥ ಕೆಲಸ ಆಗುತ್ತೆ ನೋಡಿ. ಕೋರ್ಟಲ್ಲಿ ಏನಾದ್ರು ಆ ರೀತಿ ಯಾವ್ದಾದ್ರು ಸಮಸ್ಯೆಗಳಿದ್ರೆ ಸೊ ಅವರಿಗೆ ಒಂದು ಕೆಲಸ ಅಂದರೆ ತುಂಬ ಈಸಿಯಾಗಿ ಆಗುತ್ತೆ. ಸೊ ಮುಂದಿನ ವಿಚಾರಕ್ಕೆ ಹೋದರೆ ದಂಪತಿಗಳಲ್ಲಿ ಭಿನ್ನಾಭಿಪ್ರಾಯ ಇದ್ದರೆ ರಾಜಿ ಆಗುವಂಥ ಚಾನ್ಸಸ್ ಇರುತ್ತೆ. ಅಂದರೆ ಗಂಡ ಹೆಂಡತಿ ಮಧ್ಯೆ ಏನಾದ್ರು ಜಗಳಗಳಾಗಿದ್ರೆ, ಸೊ ಒಬ್ರಿಗೊಬ್ರು ಮಾತಾಡಿಸ್ತಾ ಇದ್ರೆ, ಸೊ ಇಂಥ ಸಂದರ್ಭದಲ್ಲಿ ನಿಮಗೆ ರಾಜಿ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಗುರುಗಳ ಒಂದು ದೇವಸ್ಥಾನಗಳಿಗೆ ಹೋಗಿ ಜಾಸ್ತಿ, ಗುರುಗಳಂತಂದರೆ ಮಂತ್ರಾಲಯ ರಾಘವೇಂದ್ರ ಸ್ವಾಮೀಜಿ ಆಗಿರ್ಬೋದು, ನಿಮ್ಮ ಹತ್ತಿರ ಇರುವಂಥ ಯಾವ್ದಾದ್ರು ಗುರುಗಳ ದೇವಸ್ಥಾನ ಆಗಿರ್ಬೋದು. ಸೊ ಗುರುಗಳ ದೇವಸ್ಥಾನಕ್ಕೆ ಹೋಗೋದ್ರಿಂದ ಮೀನರಾಶಿಯವರಿಗೆ ಉತ್ತಮವಾದಂಥ ಫಲ ಸಿಗಲಿಕ್ಕೆ ಶುರುವಾಗುತ್ತೆ. ಸೊ ಒಪ್ಪಂದವನ್ನು ನಡೆಸುವುದು. ಸೊ ನಿಮ್ಮ ಕೇಸ್ಗಳೇನಾದ್ರು ಕೋರ್ಟಲ್ಲಿ ನಡೀತಾ ಇದ್ದರೆ, ಸೊ ನಿಮಗೆ ಯಾವುದೇ ಒಂದು ಕೋರ್ಟಲ್ಲಿ ಅದಾಲತ್ ಅಂತ ಕರೀತಾರೆ. ಸೊ ಈ ಒಂದು ಅದಾಲತ್ ರಾಜಿಯನ್ನು ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಪ್ಪಂದಗಳಿಂದ ನಿಮ್ಮ ಕೋರ್ಟ್ ಕೇಸ್ ಕ್ಲಿಯರ್ ಆಗುವಂಥ ಚಾನ್ಸಸ್ ಇರುತ್ತೆ. ಸಭೆಯನ್ನು ಮಾಡೋದು ನೋಡಿ. ಈ ಮೀನರಾಶಿಯವರು ಯಾರಾದರೂ ರಾಜಕೀಯದಲ್ಲಿದ್ದರೆ ಅಥವಾ ಬೇರೆ ಏನಾದ್ರು ಒಂದು ಫೀಲ್ಡ್ ಅಂದರೆ ಜನಸೇವೆ, ಸೋಷಿಯಲ್ ಸರ್ವಿಸ್ ಕಾರ್ಯದಲ್ಲಿದ್ದರೆ ಸೊ ಪದೇ ಪದೇ ಸಭೆಗಳನ್ನ ಮಾಡುವಂಥದ್ದು ಜಾಸ್ತಿ ಆಗುತ್ತೆ. ಇನ್ಮೇಲೆ ಇಷ್ಟು ದಿವಸ ಹೇಗೆ ಮಾಡ್ತಿರ್ತಾರೋ ಗೊತ್ತಿಲ್ಲ. ಸೊ ಇನ್ಮೇಲೆ ಸ್ವಲ್ಪ ಸಭೆಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದು ಮೀನರಾಶಿಯವರಿಗೆ ಆ ಒಂದು ಲೀಡರ್ಶಿಪ್ ಕ್ವಾಲಿಟಿ ಸೊ ಬೈ ಬರ್ತೆ ಬಂದಿರುತ್ತೆ. ಸೊ ಹಾಗಾಗಿ ತುಂಬ ಚೆನ್ನಾಗಿದೆ. ಸಭೆಗಳನ್ನು ನಡೆಸೋದ್ರಿಂದ ಅವರಿಗೆ ಸಕ್ಸಸ್ ಅಲ್ಲಿ ಕಾಣ್ತಾ ಹೋಗ್ಬೋದು. ಮತ್ತು ನ್ಯಾಯಾಲಯದಲ್ಲಿ ಮೊಕದ್ದಮೆಗಳನ್ನು ನೋಡಿದ್ರೆ ಗೆಲ್ಲುವಂಥ ಚಾನ್ಸಸ್ ಇರುತ್ತೆ, ದಾವೆಗಳನ್ನು ಗೆಲ್ಲುವಂಥ ಚಾನ್ಸಸ್ ಇರುತ್ತೆ. ಅಂದರೆ ಏನಾದ್ರು ಚಾಲೆಂಜಿಂಗ್ ಮಾಡೋಂಥ ಸಂದರ್ಭದಲ್ಲಿ ಚಾಲೆಂಜ್ ಇರುತ್ತೆ, ಫೈಟ್ ಇದ್ರೂ ಕೂಡ ಗೆಲ್ಲುವಂಥ ಚಾನ್ಸಸ್ ಇರುತ್ತೆ. ಮತ್ತು ಪಾಸ್ಪೋರ್ಟ್ಗಳನ್ನ ಪಡಿಬೋದು ನೋಡಿ. ಯಾವ್ದಾದ್ರು ಪಾಸ್ಪೋರ್ಟ್ಗಳು ಬೇಕಿದ್ರೆ, ವಿದೇಶಕ್ಕೆ ಹೋಗೋಕೆ ಏನಾದ್ರು ಪಾಸ್ಪೋರ್ಟ್ ವೀಸಾ ಅಪ್ಲೈ ಮಾಡಿದ್ರೆ ಸೊ ನಿಮಗೆ ಪಾಸ್ಪೋರ್ಟ್ ಸಿಗುವಂಥ ಚಾನ್ಸಸ್ ಇರುತ್ತೆ. ಯಾವುದೇ ರೀತಿ ಸಮಸ್ಯೆಗಳು ಬರಲ್ಲ. ಈಸಿಯಾಗಿ ನೀವು ಅಪ್ಲೈ ಮಾಡಿದ್ರೆ ಸೊ ಬೇಗ ಸಿಗುವಂಥ ಚಾನ್ಸಸ್ ಇರುತ್ತೆ. ತುಂಬ ಶ್ರಮವನ್ನು ಹಾಕಬೇಕಾಗುತ್ತೆ, ತುಂಬ ಎಫರ್ಟನ್ನು ಹಾಕಬೇಕಾಗುತ್ತೆ. ನೀವು ಎಫರ್ಟ್ ತುಂಬ ಬೇಕಾಗುತ್ತೆ ನಿಮಗೆ. ಮತ್ತು ಎಷ್ಟು ಶ್ರಮವನ್ನು ಹಾಕಿದ್ರು, ಎಫರ್ಟ್ ಹಾಕಿದ್ರು ಫಲ ಅನ್ನೋದು ನಿಮಗೆ 100% ಎಫರ್ಟ್ ಹಾಕಿದ್ರು ಒಂದು 80% ಫಲ ಸಿಗುತ್ತೆ. 100% ಫಲ ಸಿಗೋದು ತುಂಬ ಕಡಿಮೆ ಆಗುತ್ತೆ. ಹಾಗಾಗಿ ಇದನ್ನು ನಾವು ಚಾಲೆಂಜಿಂಗ್ ಟೈಮ್ ಅಂತ ಕರಿತೀವಿ. ಸೊ ಮೀನರಾಶಿಯವರು ತುಂಬ ಚಾಲೆಂಜಿಂಗ್ ಆಗಿರಬೇಕಾಗುತ್ತೆ. ಸೊ ಇನ್ನೊಬ್ಬರ ಹತ್ರ ಹೇಗೆ ಮಾತಾಡಬೇಕನ್ನೋ ತಿಳ್ಕೊಬೇಕಿಲ್ಲಿ. ಸೊ ಹೇಗೆ ಬೇಕಾಗಿ ಮಾತಾಡೋದಲ್ಲ, ತುಂಬ ಮಧುರವಾಗಿ ಮಾತಾಡಿ. ಸುಮ್ಮನೆ ಏನೇನೋ ಮಾತಾಡ್ಬಿಟ್ಟು ಮಾತಿಗೆ ಸಿಗಾಕೊಳಕ್ಕೆ ಹೋಗಬೇಡಿ. ಸೊ ಹಾಗಾಗಿ ಮಾತಿನಲ್ಲಿ ಸ್ವಲ್ಪ ನಿಗಾ ಇರಲಿ ಅಂತ ಹೇಳ್ತೀವಿ. ಶತ್ರು ಬಾಧೆ ಇರುತ್ತೆ, ತುಂಬ ಶತ್ರುಗಳಿರ್ತಾರೆ. ನಿಮ್ಮನ್ನು ಹೇಗೆ ಹುಟ್ಟಾಡಿಸ್ಬೇಕು ಅನ್ನೋದಿರುತ್ತೆ. ಸಾಹಸವನ್ನು ಮಾಡಬೇಕಾಗುತ್ತೆ. ಸೊ ನಿಮ್ಮ ಶೌರ್ಯವನ್ನು ತೋರಿಸ್ಬೇಕಾಗುತ್ತೆ. ಈ ಒಂದು ಸೇನಾಧಿಪತಿ ಯುದ್ಧದಲ್ಲಿ ಹೇಗೆ ಹೋರಾಡ್ತಾನೋ ಹಾಗೆ ಸ್ವಲ್ಪ ಸ್ಟ್ರಗಲ್ ಇರುತ್ತೆ. ಸೊ ಹೋರಾಟದ ಜೀವನ ಅಂತಲೇ ಹೇಳಬೇಕಾಗುತ್ತೆ ಮೀನರಾಶಿಯವರಿಗೆ. ಸೊ ಹೋರಾಟದಲ್ಲಿ ನೀವು ಏನು ಬೇಕಾದ್ರೂ ಗೆಲ್ಕೋಬೋದು. ಸೊ ಹೋರಾಟದಲ್ಲಿ ಸ್ವಲ್ಪ ತಲೆನ ಓಡಿಸ್ಬೇಕಾಗುತ್ತೆ, ಟೆಕ್ನಿಕನ್ನು ಯೂಸ್ ಮಾಡಬೇಕಾಗುತ್ತೆ. ಅದರ ಜೊತೆಗೆ ದೈವ ಬಲನೂ ಬೇಕಾಗುತ್ತೆ, ಗುರು ಬಲನೂ ಬೇಕಾಗುತ್ತೆ. ಇಲ್ಲಿ ಗುರುಬಲಕ್ಕೋಸ್ಕರ ನೀವೇನು ಮಾಡಬೇಕು, ಕೆಲವೊಂದು ಪರಿಹಾರಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಆ ಪರಿಹಾರಗಳನ್ನ ಮಾಡ್ತಾ ಹೋಗಿ. ಸೊ ನಿಮ್ಮಲ್ಲಿರುವಂತಹ ನೆಗೆಟಿವಿಟಿ ಹೋಗ್ಬಿಟ್ಟು ಪಾಸಿಟಿವಿಟಿ ನಿಮಗೆ ಸ್ಟಾರ್ಟ್ ಆಗಿ ಶುರುವಾಗುತ್ತೆ. ಸೊ ಮುಂದಿನ ವಿಚಾರ ಆದರೆ ಗ್ರೀನ್ ಕಾರ್ಡ್ ಸಿಗುವಂಥ ಚಾನ್ಸಸ್ ಇರುತ್ತೆ, ವೀಸಾ ಸಿಗುವಂಥ ಚಾನ್ಸಸ್ ಇರುತ್ತೆ. ಆರಂಭಿಕ ಪ್ರಯಾಣ ಏನಾದರೂ ಮಾಡೋದಿದ್ರೆ, ಯಾವ್ದಾದ್ರು ದೇಶಗಳಿಗೆ ಹೋಗೋದಿದ್ರೆ, ಯಾವ್ದಾದ್ರು ಟೂರು ಮತ್ತು ತೀರ್ಥಕ್ಷೇತ್ರಗಳಿಗೆ ಹೋಗೋದಿದ್ರೆ, ಸೊ ಆರಂಭಿಕ ಪ್ರಯಾಣ ತುಂಬ ಚೆನ್ನಾಗಿರುತ್ತೆ. ಸೊ ಮಾತುಕತೆಗಳು ನಡೆಯುವಂಥ ಚಾನ್ಸಸ್ ಇರುತ್ತೆ ನೋಡಿ. ಯಾರ್ದಾದ್ರೂ ಮದುವೆಗಳು ಅರ್ಧಕ್ಕೆ ನಿಂತು ಹೋಗಿದ್ರೆ, ಸೊ ಮದುವೆಗಳಾಗೋದಿದ್ರೆ ಸೊ ಈಗ ಮಾತುಕತೆ ಆಗೋಕ್ಕೆ ತುಂಬ ಒಳ್ಳೆ ಸಮಯ. ಸೊ ಮಾತುಕತೆಗಳಾಗುತ್ತೆ. ಸೊ ಡಿಸೆಂಬರ್ ಅಷ್ಟೊತ್ತಿಗೆ ಮದುವೆ ಆಗುವಂಥ ಚಾನ್ಸಸ್ ಇರುತ್ತೆ ಈ ಮೀನರಾಶಿಯವ್ರದ್ದು.
ಸ್ಥಳ ಬದಲಾವಣೆ ಮತ್ತು ವರ್ಗ ಬದಲಾವಣೆ. ಯಾರಾದರೂ ಒಂದು ಜಾಬಲ್ಲಿ ವರ್ಕ್ ಮಾಡ್ತಾ ಇದ್ರೆ ಇನ್ನೊಂದು ಕಡೆ ಡೆಪ್ಟೇಷನ್ ಆಗುವಂಥದ್ದು, ಇನ್ನೊಂದು ಕಡೆ ಪ್ರಮೋಷನ್ ಆಗುವಂಥದ್ದು, ಒಂದು ಮನೇಲಿದ್ರೆ ಈ ಮನೆಯನ್ನು ಬಿಟ್ಬಿಟ್ಟು ಮತ್ತೊಂದು ಮನೆಗೆ ಹೋಗುವಂಥದ್ದು, ಈ ರೀತಿ ಸ್ಥಳ ಬದಲಾವಣೆ ತೋರಿಸ್ತಾ ಹೋಗ್ತಿದೆ. ಸಹೋದರರೊಂದಿಗೆ ಒಂದು ಭ್ರಾತೃತ್ವ, ಅಂದರೆ ನಿಮ್ಮ ಅಣ್ಣ ತಮ್ಮಗಳಾಗಿದ್ರೆ ಅವ್ರ ಹತ್ರ ಚೆನ್ನಾಗಿರುವಂಥ ತೋರಿಸ್ತಾ ಇದೆ. ಕಂಪ್ಯೂಟರ್ ಪ್ರೋಗ್ರಾಮ್ಗಳಾಗಿರ್ಬೋದು, ಅಥವಾ ಪ್ರಕಟಣೆಗಳನ್ನ ಕೊಡೋದಾಗಿರ್ಬೋದು, ಅಥವಾ ಮಾಹಿತಿಗಳನ್ನ ಕೊಡೋದಾಗಿರ್ಬೋದು, ಎಲ್ಲದರಲ್ಲೂ ಕೂಡ ಉತ್ತಮವಾಗಿದೆ. ಸೊ ಡಾಕ್ಯುಮೆಂಟ್ರಿ ವೈಸ್ ಮೂವ್ ಆಗೋರಿಗೆ ಈ ಒಂದು ಮೀನರಾಶಿ ತುಂಬ ಚೆನ್ನಾಗಿದೆ. ಹಾಗಾಗಿ ಮೀನರಾಶಿಯವರಿಗೆ ಕೆಲವೊಂದು ಪರಿಹಾರಗಳನ್ನ ಹೇಳೋದಾದ್ರೆ ಬೆಸ್ಟ್ ಅಂದರೆ ಇವರು ವಿಷ್ಣುವನ್ನು ಆರಾಧನೆ ಮಾಡಿ, ಅಥವಾ ಈ ತಿರುಪತಿ ತಿಮ್ಮಪ್ಪನಿಗೆ ಹೋಗಿ ಬನ್ನಿ, ಅಥವಾ ವಿಷ್ಣು ಸಹಸ್ರನಾಮ ಹೇಳಿ, ಅಥವಾ ಲಲಿತಾ ಸಹಸ್ರನಾಮ ಹೇಳೋದ್ರಿಂದ ಉತ್ತಮವಾದಂಥ ಫಲ ಸಿಗ್ತಾ ಹೋಗುತ್ತೆ. ಸೊ ಮೀನರಾಶಿಯವರಿಗೆ ಟೋಟಲಿ ಒಳ್ಳೆಯದಾಗಲಿ ಅಂತ ಹೇಳ್ತಾ ಹಬ್ಬ ಸೊ ನೋಡಿ, ಇಲ್ಲಿ ಮೀನರಾಶಿಯವರಿಗೆ ಪರಿಹಾರವನ್ನು ಹೇಳೋದಾದ್ರೆ ವಿಷ್ಣು ಸಹಸ್ರನಾಮವನ್ನು ಹೇಳಿದ್ರೆ ಅವರಿಗೆ ಉತ್ತಮವಾದಂಥ ಫಲ ಸಿಗ್ಲಿಕ್ಕೆ ಶುರುವಾಗುತ್ತೆ. ಸೊ ವಿಷ್ಣುವಿನ ಆರಾಧನೆಯನ್ನು ಮಾಡಿ, ಅಥವಾ ತಿರುಪತಿಯ ದೇವಸ್ಥಾನಕ್ಕೆ ವಿಸಿಟ್ ಕೊಟ್ಟು ಬರೋದ್ರಿಂದ ಉತ್ತಮವಾದಂಥ ಫಲ ಸಿಗುತ್ತೆ. ಅಥವಾ ನಿಮ್ಮ ಮನೆಯ ಸುತ್ತಮುತ್ತ ಅಥವಾ ನಿಮ್ಮ ಇರುವಂತಹ ಸ್ಥಳದ ಸುತ್ತಮುತ್ತ ಯಾವ್ದಾದ್ರು ವಿಷ್ಣು ದೇವಸ್ಥಾನಗಳಿದ್ರೆ ಸೊ ಅಲ್ಲಿಗೆ ಹೋಗಿ ಬರೋದು ನೀವು ಉತ್ತಮ. ಸೊ ಅಷ್ಟೇ ಅಲ್ಲದೆ ನರಸಿಂಹಸ್ವಾಮಿ ಆರಾಧನೆ ಮಾಡೋದ್ರಿಂದ ಉತ್ತಮ ಫಲವನ್ನು ಕಾಣ್ಬೋದಾಗಿದೆ. ಸೊ ಈ ಒಂದು ಹೊಸ ವರ್ಷ ಎಲ್ಲರಿಗೂ ಕೂಡ ಎಷ್ಟೇ ನೆಗೆಟಿವಿಟಿ ಇದ್ರು ಒಂದು ಪಾಸಿಟಿವ್ನೆಸ್ ಅನ್ನು ಕೊಡಲಿ, ಎಲ್ಲರಿಗೂ ಕೂಡ ಆಯುಷ್ ಆರೋಗ್ಯ ಅವ್ರು ಅಂದುಕೊಂಡಿದ್ದೆಲ್ಲ ನೆರವೇರಲಿ ಅಂತ ಒಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಸೊ ಇಲ್ಲಿವರೆಗೂ ನಾನು ಕೊಟ್ಟಿರುವಂತಹ ಎಲ್ಲ ರಾಶಿಗಳ ಮಾಹಿತಿ ಒಂದು ಸುದೀರ್ಘವಾದಂತಹ ವಿಡಿಯೋನ ಮಾಡಿಕೊಟ್ಟಿದ್ದೇನೆ. ಸೊ ನಿಮಗೆ ನನ್ನ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸೊ ನಾನಿಲ್ಲಿ ಹೇಳಿರುವಂಥದ್ದು ಎಲ್ಲ ರಿಸರ್ಚ್ ಬೇಸ್ಡ್ ಆಗಿರುತ್ತೆ. ಸೊ ಯಾವುದೊಬ್ಬ ವ್ಯಕ್ತಿಯನ್ನು ಆಧಾರಿತವಾಗಿ ಯಾವುದೋ ಒಂದು ವ್ಯಕ್ತಿನ ನೋಡ್ಬಿಟ್ಟು ಇಲ್ಲಿ ನಿಮಗೆ ಕೊಡ್ತಾ ಹೋಗಿಲ್ಲ. ಈ ರೀತಿ ಸಮಸ್ಯೆಗಳು ನಿಮ್ಮ ಒಂದು ರಾಶಿಯಲ್ಲಿ ಕಂಡು ಬಂದರೆ ಮಾತ್ರ ಈ ಒಂದು ಪರಿಹಾರಗಳಿಗೆ ಹೋಗಿ. ಸೊ ಈ ರೀತಿ ಸಮಸ್ಯೆಗಳಿಲ್ಲ ಅಂದರೆ ಆರಾಮಾಗಿರ್ಬೋದು, ದಾನಗಳನ್ನು ಮಾಡ್ಲಿಕ್ಕೆ ಹೋಗಬೇಡಿ, ತಲೆನೇ ಕೆಡಿಸ್ಕೋಬೇಡಿ, ನಿಮ್ಮ ಲೈಫ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಒಂದು ಬಾರಿ ಜಾತಕವನ್ನು ಚೆಕ್ ಮಾಡಿಸಿ, ಜಾತಕದಲ್ಲಿ ಸಮಸ್ಯೆಗಳಿದ್ರೆ ಈ ರೀತಿ ಸಮಸ್ಯೆಗಳು ಸಿಗುವಂಥ ಚಾನ್ಸಸ್ ಇರುತ್ತೆ. ಸೊ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಶ್ರೀಯಂತ್ರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಒಂದು ವಿಡಿಯೋನ ಶೇರ್ ಮಾಡಿ ಅಥವಾ ಲೈಕ್ ಮಾಡಿ. ನಮ್ಮದು ಇನ್ಸ್ಟಾಗ್ರಾಮ್ ಚಾನಲ್ ಇದೆ, ಫೇಸ್ಬುಕ್ ಚಾನಲ್ ಇದೆ. ಸೊ ಹಾಗಾಗಿ ಪ್ರತಿಯೊಂದನ್ನು ಕೂಡ ಮಾಹಿತಿ ನಾವು ಈ ರೀತಿಯಾಗಿ ತಿಳಿಸ್ತಾ ಹೋಗ್ತೀವಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ವಂದನೆಗಳು ತಿಳಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.